ಒಂದು ಸ್ಪಾಟ್ ನಂಬರ್ 1ರಿಂದ 5ನೇ ಸ್ಪಾಟ್ವರೆಗೆ ಯಾವುದೇ ಒಂದು ಕಳೆ ಬರವಾಗಲಿ ಯಾವುದೇ ಒಂದು ಕುರುಹಾಗಲಿ ಸಿಕ್ಕಿಲ್ಲ. ಆದರೆ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ತಲೆಬುರುಡೆ ಹಾಗೇನೆ ಒಂದು 25 ಮೂಳೆಯ ಬಿಳಿ ಭಾಗಗಳು ಸಿಕ್ಕಿತ್ತು. ಇವತ್ತು ಮುಖ್ಯವಾಗಿ ಡೇ 6 ಈ ದಿನ 6ರ ಉತ್ಖನನ ಪ್ರಕ್ರಿಯೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಅವನು ಹೇಳ್ತಾ ಇದ್ದ, ಈಗ 1ರಿಂದ 8ರವರೆಗೆ ಏನು ಸ್ಪಾಟಲ್ಲಿ ಒಂದು ಉತ್ಖನನ ಕೆಲಸ ಆಗಿದೆಯೋ ಅಲ್ಲಿ ಯಾವುದೇ ಒಂದು ಕಳೆ ಬರಹ ಸಿಕ್ಕಿಲ್ಲ, ಸ್ಪಾಟ್ ನಂಬರ್ 6 ಬಿಟ್ಟು. ಸೊ ಹಾಗಾಗಿ 9 ಮತ್ತು 13ರವರೆಗೆ ಕಡಾಖಂಡಿತವಾಗಿ ಅವನು ಬಹಳ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾನೆ, ಇಲ್ಲಿ 100% ಆಗಿ 16 ಶವವನ್ನು ನಾನು ಹೂತಿಟ್ಟಿದ್ದೀನಿ, ಅಲ್ಲಿ ಕಡಾಖಂಡಿತವಾಗಿ ಒಂದು ಕಳೆ ಬರ ಸಿಗುವಂತಹ ಚಾನ್ಸ್ ಇದೆ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು. ಸೊ ಇವತ್ತು ನಾವು ಕಳೆದ ಒಂದು 6 ದಿನಗಳಿಂದ, ಇವತ್ತು ಡೇ 6, ಕಳೆದ 6 ದಿನಗಳಿಂದ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೇರ ಪ್ರಸಾರದ ಮೂಲಕ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಬಹಳ ಕ್ಷಣದ ಮಾಹಿತಿ ಆಗಿರ್ಬೋದು ಎಲ್ಲವನ್ನು ಕೂಡ ಇಂಚಿಂಚು ನೀಡುವಂಥ ಕೆಲಸವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಅವನು ಜೂನ್ ದಿನಾಂಕದ ಆ ತಿಂಗಳಲ್ಲಿ ಆ ಒಂದು ಅನಾಮಿಕ ವ್ಯಕ್ತಿ ಬೆಂಗಳೂರಿನ ವಕೀಲರಾಗಿರುವಂಥ ಓಜಸ್ವಿ ಗೌಡ ಹಾಗೆ ಸಚಿನ್ ದೇಶಪಾಂಡೆಗೆ ಒಂದು ಪತ್ರವನ್ನು ಬರೀತಾರೆ. ಏನಂತ ಹೇಳಿದ್ರೆ, ನಾನು ಒಂದು ಧರ್ಮಸ್ಥಳ ಗ್ರಾಮದಲ್ಲಿ 100 ಹೆಣವನ್ನು, ಮುಖ್ಯವಾಗಿ ಅತ್ಯಾಚಾರ ಆಗಿರುವಂಥ ಹಾಗೇನೆ ಕೊಲೆ ಆಗಿರುವಂಥ ಹೆಣವನ್ನು ಹೂತಿಟ್ಟಿದ್ದೀನಿ, ನನಗೆ ಒಂದು ಪಶ್ಚಾತ್ತಾಪ ಬಂದಿದೆ, ಹಾಗಾಗಿ ಅದೆಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ಸಾಬೀತುಪಡಿಸಲಿಕ್ಕೆ ಸಿದ್ಧನಾಗಿರುವಂಥ ಮಾತನ್ನು ಪತ್ರದ ಮುಖಾಂತರ ಹೇಳ್ತಾನೆ. ಆನಂತರವಾಗಿ ಆ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ. ಇದೀಗ ಪ್ರಾಥಮಿಕ ಹಂತದಲ್ಲಿ ಅವನು ಒಟ್ಟು 13 ಜಾಗವನ್ನು ಮೊದಲ ದಿನ ಡೇ 1ರ ದಿನದಲ್ಲಿ ಆ ಒಂದು 13 ಜಾಗವನ್ನು ಗುರುತು ಮಾಡಿದ್ದ. ಸೊ ಇದೀಗ ಪ್ರಾಥಮಿಕ ಹಂತದಲ್ಲಿ ಪ್ರತಿಯೊಂದು ಜಾಗದ ಕೂಡ ಒಂದು ಎಕ್ಸಿಕ್ಯೂಷನ್ ಕೆಲಸ ಕೂಡ ಆಗ್ತಾ ಇದೆ. ಸೊ ಫಸ್ಟ್ ಅವ್ರು ಹೋಗಿರುವಂಥ ಒಂದು ಸ್ಪಾಟ್ ಗುರುತಿಸಿರುವಂಥ ಜಾಗ ಆ ಒಂದು ಸ್ಪಾಟ್ ನಂಬರ್ 1, ಅಲ್ಲಿ ಒಂದು ಒಟ್ಟು 15, ಫಸ್ಟ್ ಅವರು 6 ಅಡಿ ಉದ್ದ 6 ಅಡಿ ಅಗಲವನ್ನು ಅಲ್ಲಿ ಉತ್ಖನನ ಕೆಲಸ ಆಗಿತ್ತು. ಆದರೆ ಅಲ್ಲಿ ಯಾವುದೇ ಒಂದು ಕುರುಹು ಸಿಗದ ಸಂದರ್ಭದಲ್ಲಿ ಮತ್ತಷ್ಟು ಅಲ್ಲಿ ಅಗೆಯುವ ಕೆಲಸ ಆದಾಗ ಅಲ್ಲಿ ಯಾವುದೇ ಕೂಡ ಒಂದು ಕಳೆ ಬರಾಗಲಿ ಅಸ್ಥಿಪಂಜರ ಯಾವುದೂ ಸಿಕ್ಕಿಲ್ಲ. ಅದು ಸಿಕ್ಕಿರುವಂಥದ್ದು ಕೇವಲ ಒಂದು ಪರ್ಸ್. ಆ ಪರ್ಸ್ ಬಗ್ಗೆ ಕೂಡ ಹಾಗೆ ಅನೇಕ ಒಂದು ಕೆಲವು ಮಾಹಿತಿಗಳು ಲಭ್ಯವಾಗಿದೆ. ಆ ಪರ್ಸ್ ಸಂಬಂಧಪಟ್ಟಿರುವಂಥದ್ದು ನೆಲಮಂಗಲದ ಅಲ್ಲಿರುವಂಥ ಒಬ್ಬ ವ್ಯಕ್ತಿಯ, ಸುರೇಶ್ ಅನ್ನುವಂಥ ವ್ಯಕ್ತಿಯ ಒಂದು ಪರ್ಸ್ ಆಗಿತ್ತು. ಆ ಪರ್ಸಲ್ಲಿ ಪಾನ್ ಕಾರ್ಡ್ ಹಾಗೇನೆ ಒಂದು ಡೆಬಿಟ್ ಕಾರ್ಡ್ ಕೂಡ ಸಿಕ್ಕಿತ್ತು. ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆ ಒಂದು ಸುರೇಶ್ ಅನ್ನುವಂಥ ವ್ಯಕ್ತಿ ಕಳೆದ ವರ್ಷನೇ ಅಂತ ಹೇಳಿದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಕೂಡ ಅವನು ಅಸುನೀಗಿದ್ದ ಕಾರಣ ಜಾಂಡೀಸ್ನಿಂದ, ಅದು ಕೂಡ ಎಲ್ಲಿ ನೆಲಮಂಗಲದ ಲಕ್ಕೂರ್ನಲ್ಲಿ, ದಾಬಸ್ಪೇಟೆ ಲಕ್ಕೂರ್ನಲ್ಲಿ ಅವನೊಂದು ಮೃತಪಟ್ಟಿದ ಕಾರಣ ಜಾಂಡೀಸ್ನಿಂದಾಗಿ ಆತನಿಗೆ ತುಂಬ ಒಂದು ಕುಡಿತದ ಚಟ ಇತ್ತು. ಹಾಗಾಗಿ ಆತ ಒಂದು ಮೃತಪಟ್ಟಿದ್ದ. ಹಾಗಾಗಿ ಅವನ ಪರ್ಸ್ ಅಲ್ಲಿ ಕಳವಾಗಿತ್ತು. ಅವನು ಒಂದು ಬಾರಿ ಬಂದು ಅವನ ಡೆಬಿಟ್ ಕಾರ್ಡ್ ಹಾಗೇನೆ ಪಾನ್ ಕಾರ್ಡ್ ಕಳವಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಕೊಟ್ಟಿದ್ದ ಅನ್ನುವಂಥ ಮಾತನ್ನು ಕೂಡ ಅವರ ತಾಯಿ ಸುಬ್ಬಲಕ್ಷ್ಮಿ ಕೂಡ ಹೇಳಿದ್ರು. ಇದೀಗ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೇರ ಪ್ರಸಾರವಾಗಿ ನೋಡ್ತಾ ಇರ್ಬೋದು. ನಾವು ಅಂದರೆ ಈ ಒಂದು SIT ಬೆಳ್ತಂಗಡಿ ಆ ಕಚೇರಿಯಿಂದ ಪ್ರತಿಯೊಬ್ಬರು ಅಧಿಕಾರಿಗಳಾಗಿರ್ಬೋದು, SIT ಅಧಿಕಾರಿಗಳು, ಸೋಕೋ ಅಧಿಕಾರಿಗಳು, FSL ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಸ್ಪಾಟ್ನತ್ತ ಹೋಗ್ತಾ ಇದ್ದಾರೆ. ಇವತ್ತು ಡೇ 6 ಸ್ಪಾಟ್ ನಂಬರ್ 9ರ ಒಂದು ಆ ಜಾಗವನ್ನು ಒಂದು ಉತ್ಖನನ ಮಾಡುವಂಥ ಪ್ರಕ್ರಿಯೆ ಇವತ್ತು ಆಗುತ್ತೆ. ಸುಮಾರು ಒಂದು 12 ಗಂಟೆ ವೇಳೆಗೆ ಆ ಒಂದು ಕೆಲಸ ಆರಂಭ ಆಗ್ಬೋದು ಅನ್ನೋಂಥ ಒಂದು ಸೂಚನೆ ಕೂಡ ಇದೆ. ಈಗ ನೋಡ್ತಿರ್ಬೋದು ನೇರ ದೃಶ್ಯಾವಳಿ ಮೂಲಕ. ಸೊ ಇಷ್ಟು ದಿನಗಳ ಕಾಲ ಡೇ 1ರಿಂದ ಆ ಒಂದು ಸ್ಪಾಟ್ 1ರಿಂದ 8ರವರೆಗೆ ಆ ಸ್ಪಾಟ್ ಏನು ಫೈಂಡ್ ಔಟ್ ಆಗಿತ್ತು, ಅದು ಯಾವುದು ಕೂಡ ನಮಗೆ ನೇರವಾಗಿ ಕಾಣಿಸ್ತಿರಲಿಲ್ಲ, ಕಾರಣ ಅದು ಡೀಪ್ ಫಾರೆಸ್ಟ್ ಅಲ್ಲಿ ಇತ್ತು. ಸೊ ನಿನ್ನೆ ಒಂದು ಸ್ಪಾಟ್ ನಂಬರ್ 8 ಮಾತ್ರ ಒಂದು ನೇತ್ರಾವತಿ ನದಿಯ ಆ ಒಂದು ದಡದ ಬದಿಯಲ್ಲಿ ಆ ಜಾಗ ಇದ್ದ ಕಾರಣದಿಂದಾಗಿ ಆ ಒಂದು ಜಾಗ ಅಲ್ಲೂ ಕೂಡ ಮುಖ್ಯವಾಗಿ ಎಲ್ಲವೂ ಕೂಡ ಒಂದು ಕ್ರಮಬದ್ಧವಾಗಿ ಆ ಒಂದು ಉತ್ಖನನ ಕೆಲಸ ಆಗಿತ್ತು. ಆ ಗ್ರೀನ್ ಶೆಡ್ ನೆಟ್ ಅನ್ನ ಹಾಕುವ ಮೂಲಕ, ಅಂದ್ರೆ ಯಾರಿಗೂ ಕೂಡ ಅಲ್ಲಿ ಆಗುವಂತಹ ಪ್ರಕ್ರಿಯೆ ಯಾವುದು ಕೂಡ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಎಲ್ಲ ಕೂಡ ಗೌಪ್ಯವಾಗಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು SIT ಅಧಿಕಾರಿಗಳು, ಅಂದ್ರೆ ಮುಖ್ಯವಾಗಿ ಪ್ರಣಬ್ ಮೊಹಂತಿ ಹಾಗೂ ಅನುಚೇತ್ ಹಾಗೆ ಜಿತೇಂದ್ರ ದಯಾಮ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಪ್ರಕ್ರಿಯೆ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ಹಾಗೇನೆ ಸ್ಪಾಟ್ ನಂಬರ್ 8ರಲ್ಲೂ ಕೂಡ ಯಾವುದೇ ಒಂದು ಕುರುಹು ಕೂಡ ಪತ್ತೆಯಾಗಿರೋದಿಲ್ಲ. ಇವತ್ತು ಡೇ 6 ನಾವು ಮುಖ್ಯವಾಗಿ ಬಹಳ ಒಂದು ಒತ್ತು ಕೊಟ್ಟು ಹೇಳ್ತಾ ಇದೀವಿ. ಡೇ 6 ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಆ ಒಂದು ಅನಾಮಿಕ ವ್ಯಕ್ತಿ, ಕೆಲವೊಂದು ಮಾಹಿತಿ ಪ್ರಕಾರ ಆ ಅನಾಮಿಕ ವ್ಯಕ್ತಿ SIT ಅಧಿಕಾರಿಗಳ ಜೊತೆಗೆ ಸ್ಪಾಟ್ ನಂಬರ್ 9ರಿಂದ
13ರವರೆಗೆ ಅಲ್ಲಿ ಕಡಾಖಂಡಿತವಾಗಿಯೂ ಮೃತದೇಹ ಸಿಕ್ಕೇ ಅಂದ್ರೆ ಮೃತದೇಹದ ಕಳೆಬರಹ ಅಸ್ಥಿಪಂಜ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅವನು ಕೊಟ್ಟಿದ್ದ. ಆದರೆ ಅವರ ಒಂದು ನಿಯಮ ಏನಿದೆ ಅದನ್ನು ಯಾವುದು ಕೂಡ ಅವರು ಉಲ್ಲಂಘನೆ ಮಾಡುವ ಹಾಗಿಲ್ಲ. ಅವರ ನಿಯಮ ಪ್ರಕಾರ ಕ್ರಮ ಪ್ರಕಾರವಾಗಿ ಆ ಸ್ಪಾಟ್ ಒಂದರಿಂದ ಅವರು ಹೇಗೆ ಒಂದು ಗುರುತು ಮಾಡಿದರು, ಡೇ 1 ಸ್ಪಾಟ್, ಡೇ 2 ಸ್ಪಾಟ್ ಅಂತ. ಸೊ ಹಾಗೆ ಕ್ರಮಬದ್ಧವಾಗಿ 1ರಿಂದ 13ರವರೆಗೆ ಆ ಕ್ರಮಬದ್ಧವಾಗಿ ಒಂದು ಎಸ್ಕ್ಯೂಮೇಷನ್ ಕೆಲಸ ಕೂಡ ಆಗುತ್ತೆ. ಹಾಗಾಗಿ ಇವತ್ತು ಸ್ಪಾಟ್ ನಂಬರ್ 9ರ ಎಸ್ಕ್ಯೂಮೇಷನ್ ಕೆಲಸ ಆಗುತ್ತೆ. ಕೆಲವೊಂದಲ್ಲಿ ಅಧಿಕಾರಿಗಳು ಹೇಳೋ ಪ್ರಕಾರ ಪ್ರತಿ ದಿನದಲ್ಲಿ ಒಂದು 3 ಸಮಾಧಿಯನ್ನಾದರೂ ಅಗೆಯುವಂಥ ಕೆಲಸ ಆಗಲೇಬೇಕು. ಯಾಕಂತೇಳಿ ತುಂಬ ಅದನ್ನು ವಿಳಂಬ ಮಾಡುವ ಹಾಗಿಲ್ಲ. ಇನ್ನು ಮುಖ್ಯವಾಗಿ ನಾಳೆ ಭಾನುವಾರ ಕೂಡ, ಹಾಗೆ ನಾಳೆ ಭಾನುವಾರ ಈ ಒಂದು ಉತ್ಖನನ ಪ್ರಕ್ರಿಯೆ ಆಗುತ್ತಾ ಇಲ್ವಾ ಅನ್ನೋದ ಒಂದು ಯಾವುದು ಕೂಡ ಒಂದು ಸೂಕ್ತ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಇನ್ನಷ್ಟೇ AC ಸ್ಟೆಲ್ಲ ವರ್ಗೀಸ್ ಇದರ ಬಗ್ಗೆ ಮಾಹಿತಿ ಕೊಡಬೇಕು. ನಾಳೆ ಭಾನುವಾರ ದಿನ ಈ ಒಂದು ಉತ್ಖನನ ಪ್ರಕ್ರಿಯೆ ಆಗುತ್ತಾ ಅನ್ನುವಂಥದ್ದು. ಸೊ ಇದೀಗ ನೀವು ನೇರ ದೃಶ್ಯಾವಳಿ ಮುಖ ನೋಡ್ತಾ ಇದ್ರೆ ಬಹಳ ದೊಡ್ಡದಾಗಿರುವಂಥ ಒಂದು ಗ್ರೀನ್ ನೆಟ್ ಶೆಡ್ ಅನ್ನು ಹಾಕಿದ್ದಾರೆ. ಕಾರ್ಮಿಕರು ಕೂಡ ಈಗಾಗಲೇ ಆ ಸ್ಪಾಟ್ಗೆ ಆಗಮಿಸಿದ್ದಾರೆ. ಇನ್ನು ಕೂಡ ಆ ಮುಸುಕುದಾರಿ ವ್ಯಕ್ತಿಯನ್ನಾಗಿರ್ಬೋದು, ಆಮೇಲೆ SIT ಅಧಿಕಾರಿಗಳಾಗಿರ್ಬೋದು, ಸೋಕೋ ಅಧಿಕಾರಿಗಳು, ಆಮೇಲೆ ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಈ ಸ್ಪಾಟ್ಗೆ ಬರ್ತಾ ಇದ್ದಾರೆ. ಓಕೆ, ಇದೀಗ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡೋಕ್ಕೋಸ್ಕರ ಸುದ್ದಿ ಬಿಡುಗಡೆಯ ಸುದ್ದಿ ನ್ಯೂಸ್ ಇದರ ಮುಖ್ಯಸ್ಥರಾಗಿ ದಾಮೋದಂಡಲ್ ಇದ್ದಾರೆ. ದಾಮೋದಂಡಲ್, ನಿಮ್ಗೆ ಓವರ್ ಟು ದಾಮೋದರ್. ಎಸ್ ಅಶ್ರಯ, ಈಗಾಗಲೇ ಒಂದು ಧರ್ಮಸ್ಥಳದಲ್ಲಿ ಹೆಣ ಹೊತ್ತಿಟ್ಟುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಗುರುತುಗಳಲ್ಲಿ ಉತ್ಖನನ ಮಾಡಲಾಗಿದೆ. 8 ಗುರುತುಗಳ ಉತ್ಖನನದಲ್ಲಿ 6 ಗುರುತುಗಳ 6ನೇ ಗುರುತಿನಲ್ಲಿ ದೇಹದ ಕಳೆಬರ ಸಿಕ್ಕಿರುವಂತದನ್ನ ಹೊರತುಪಡಿಸಿದರೆ ಉಳಿದ 7 ಗುರುತುಗಳಲ್ಲಿ ಏನೂ ಕೂಡ ಲಭ್ಯವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮೊದಲ ಗುರುತಿನಲ್ಲಿ ಲಭ್ಯವಾಗಿದ್ದಂತಹ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಸ್ಪಷ್ಟತೆ ಸಿಕ್ಕಿದೆ. ಯಾಕೆಂತಂದ್ರೆ ನೆಲಮಂಗಲದ ದಾಬಸ್ಪೇಟೆಯ ಸುರೇಶ್ ಅವ್ರದ್ದು ಪ್ಯಾನ್ ಕಾರ್ಡ್ ಮತ್ತು ಅವರ ತಾಯಿ ಅವ್ರದ್ದು ಡೆಬಿಟ್ ಕಾರ್ಡ್ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕಾರಿಗಳು ಬಲ್ಲ ಮೂಲಗಳ ಪ್ರಕಾರ ಸ್ಪಷ್ಟವಾಗಿದೆ. ಅದರ ಜೊತೆಗೆ ಇವತ್ತು 9ನೇ ಸ್ಪಾಟ್ ನಲ್ಲಿ ಉತ್ಖನನಕ್ಕೆ ರೆಡಿ ಆಗ್ತಿರುವಂತದ್ದು 9, 10, 11, 12 ಇದು 5 ಸ್ಪಾಟ್ಗಳು ಕೂಡ ಹತ್ರ ಇರೋದು. 4 ಸ್ಪಾಟ್ಗಳು ಕೂಡ ಹತ್ರ ಇರೋದು. 13ನೇ ಸ್ಪಾಟ್ ಅಜಿಕುರಿಯ ರಸ್ತೆಯಲ್ಲಿರುವಂತದ್ದು. ಇದೀಗ 9ನೇ ಸ್ಪಾಟ್ ನಲ್ಲಿ ಉತ್ಖನನಕ್ಕೆ ರೆಡಿ ಆಗಿರುವಂತಹದ್ದು 9, 10, 11 ಈ 3 ಸ್ಪಾಟ್ಗಳಿಗೂ ಕೂಡ ಈಗಾಗಲೇ ಶೇಡ್ ನೆಟ್ ಅನ್ನ ಕಟ್ಟಲಾಗಿದೆ. 12ನೇ ಸ್ಪಾಟ್ಗೆ ಇನ್ನು ಶೇಡ್ ನೆಟ್ ಕಟ್ಟಬೇಕಷ್ಟೇ. ಈ 3 ಸ್ಪಾಟ್ಗಳಿಗೆ ಈಗಾಗಲೇ ಶೇಡ್ ನೆಟ್ ಅನ್ನ ಕಟ್ಟಿ ಉತ್ಖನನ ಕಾರ್ಯಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದನ್ನ ತಾವೀಗ ಗಮನಿಸ್ತಾ ಇದ್ರೆ ನೇರ ಪ್ರಸಾರದ ಮೂಲಕ. ಈ 3 ಸ್ಪಾಟ್ಗಳಲ್ಲಿಯೂ ಕೂಡ ಒಂದೇ ಕಡೆ ಇರೋದ್ರಿಂದ, ಅಂದ್ರೆ 10 ಮೀಟರ್ ದೂರದಲ್ಲಿ ಈ 3 ಸ್ಪಾಟ್ಗಳು ಕೂಡ ಇರೋದ್ರಿಂದ ಅಲ್ಲಿ ಈಗಾಗಲೇ ಶೇಡ್ ನೆಟ್ ಅಳವಡಿಸಿ ಯಾವುದೇ ರೀತಿಯಲ್ಲೂ ಕೂಡ ಮಾಧ್ಯಮಗಳಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಅದು ಕಾಣದಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಅದು ಕಾಣದಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿರೋದ್ರಿಂದ ಮಾಧ್ಯಮಗಳನ್ನು ಕೂಡ ಒಂದು 100 ಮೀಟರ್ನಷ್ಟು ದೂರಕ್ಕೆ ಸರಿಸುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ಕೂಡ ಮೇಲ್ನೋಟ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಎಲ್ಲ ಮಾಧ್ಯಮಗಳು ಈಗ ಶೆಡ್ ನೆಟ್ ಕಟ್ಟಿರುವಂತಹ ಭಾಗದಲ್ಲಿ ನಿಂತುಕೊಂಡು ಅಲ್ಲಿ ಈ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಈ ಬಗ್ಗೆ ಈಗಾಗಲೇ ನಾವು ನೇರ ಪ್ರಸಾರದ ಮೂಲಕ ಆ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿಂದ ಮುಂದೆ ಅಂದ್ರೆ ಇವತ್ತು ನಿನ್ನೆ 2 ಪಾಯಿಂಟ್ಗಳನ್ನ ಅಗದು ಅಲ್ಲಿ ಸಂಪೂರ್ಣವಾಗಿ ಹುಡುಕಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆ ಆಗಿರ್ಲಿಲ್ಲ. ಅಲ್ಲದೆ 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಿ ಉಳಿದ ಯಾವ ಪಾಯಿಂಟ್ ನಲ್ಲೂ ಕೂಡ ಕಳೆಬರಗಳು ಪತ್ತೆ ಆಗ್ಲಿಲ್ಲ. ಮತ್ತು ಇವತ್ತು ಕಳೆಬರ ಪತ್ತೆ ಆಗುತ್ತೋ ಇಲ್ವೋ ಅನ್ನುವಂತ ಕುತೂಹಲ ಇದೆ. ಜೊತೆಗೆ ಸಾರ್ವಜನಿಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಥಳದತ್ತ ನೇತ್ರಾವತಿ ಸ್ನಾನಘಟ್ಟದಿಂದ ನೇತ್ರಾವತಿ ಸೇತುವೆಯ ಮುಂಭಾಗದಲ್ಲಿ, ಅಂದ್ರೆ ನೇತ್ರಾವತಿ ಸೇತುವೆಯ ನಡುಭಾಗದಲ್ಲಿ ಈಗ ಸಾರ್ವಜನಿಕರು ಕೂಡ ಜಮಾಯಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಾಧ್ಯಮಗಳ ಸಂಖ್ಯೆಯು ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಜೊತೆಗೆ ಎಲ್ಲರೂ ಕೂಡ 9ನೇ ಸಂಖ್ಯೆಯಲ್ಲಿ ಏನಾಗತ್ತೆ ಅನ್ನುವಂತಹ ಕಾತುರತೆಯನ್ನ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಕುತೂಹಲಗಳು ಕೂಡ ಇದೆ. ಸ್ಥಳೀಯರು ಅವರದೇ ಆದಂತಹ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವಾರು ಮಾಧ್ಯಮಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈಗ ಪೊಲೀಸರು ಇದಕ್ಕೆ ಬೇಕಾದಂತಹ ಸೂಕ್ತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದೆಡೆ SITಯ ಒಬ್ಬ ಅಧಿಕಾರಿಯಿಂದ ತಮಗೆ ಬೆದರಿಕೆ ಆಗಿದೆ ಅನ್ನುವಂತಹ ಒಂದು ದೂರು ಕೂಡ ಅವರು ನಿನ್ನೆ ನೀಡಿದ್ರು ಅನ್ನುವಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ವಕೀಲರು ಈ ಬಗ್ಗೆ ಅಧಿಕಾರಿಗಳಿಗೆ ಒಂದು ಸ್ಪಷ್ಟತೆಯನ್ನ ಕೇಳಿದ್ರು. SIT ಅಧಿಕಾರಿ ಮಂಜುನಾಥ್ ಅವರನ್ನ ಈ ಒಂದು ತಂಡದಿಂದ ಕೈ ಬಿಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಸದ್ಯಕ್ಕೆ ಮೊಹಂತಿ ಅವರು ಅಂತಹದ್ದೇನಾಗ್ಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಅದರ ಜೊತೆಗೆ ಇವತ್ತಿನ ಉತ್ಖನನ ಕಾರ್ಯ ನಡೆಯುತ್ತಾ ಇಲ್ವಾ ಅನ್ನುವಂತಹ ಒಂದು
ಗೊಂದಲದಲ್ಲಿತ್ತು. ಈಗಾಗಲೇ ಮುಸುಕುದಾರಿ ಬೆಳ್ತಂಗಡಿಗೆ ಆಗಮಿಸಿದ್ದು, ಬೆಳ್ತಂಗಡಿಯಿಂದ ಇದೀಗ ನೇತ್ರಾವತಿಯ ಸ್ನಾನಘಟ್ಟದತ್ತ ಮುಸುಕುದಾರಿಯನ್ನ ಕರೆದುಕೊಂಡು SITಯ ತಂಡ ಆಗಮಿಸ್ತಾ ಇದೆ. ಇಲ್ಲಿ ಸ್ಪಾಟ್ ನಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಿಬ್ಬಂದಿ ವರ್ಗ ಮತ್ತು ಉಳಿದವರು ಇಲ್ಲಿ ಈಗಾಗಲೇ ಶೇಡ್ ನೆಟ್ ಅನ್ನ ಕಟ್ಟಿ ಉತ್ಖನನಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ತಯಾರಿಗಳು ಕೂಡ ಈಗಾಗಲೇ ಮುಗಿದಿವೆ. ಇನ್ನು ಅಧಿಕಾರಿಗಳು ಬಂದು ಒಳಭಾಗವನ್ನು ಪ್ರವೇಶಿಸಿ ಉತ್ಖನನ ಕಾರ್ಯಕ್ಕೆ ಅನುವನ್ನ ಸೂಚಿಸಿ ತದನಂತರ ಉತ್ಖನನ ಕಾರ್ಯ ಮಾಡುವುದಷ್ಟೇ ಬಾಕಿ ಇದೆ. ಪ್ರಮುಖವಾಗಿ ಪುತ್ತೂರಿನ AC ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ, ಅವರ ಸಮ್ಮುಖದಲ್ಲಿ ನಡೆಯುವಂತಹ ಉತ್ಖನನ ಕಾರ್ಯಕ್ಕೆ ಈಗಾಗಲೇ SIT ಅಧಿಕಾರಿಗಳು ಸಂಪೂರ್ಣವಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಂಪೂರ್ಣವಾದಂತಹ 9ನೇ ಸಂಖ್ಯೆಯಲ್ಲಿ ಇವತ್ತು ಉತ್ಖನನ ಆಗಿ 10, 11, 12 ಈ ಸಂಖ್ಯೆಯಲ್ಲಿ ಉತ್ಖನನ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಮೊದಲ ದಿನ ಕೇವಲ 1 ಸಂಖ್ಯೆಯಲ್ಲಿ ಉತ್ಖನನ ಆಗಿತ್ತು. ಅದಾದ ನಂತರ 5ರ ತನಕ ಉತ್ಖನನ ಆಗಿತ್ತು. ಮತ್ತೊಂದು ದಿನ 6ನೇ ಗುರುತಿನ ಉತ್ಖನನ ನಡೆದಿತ್ತು. ಅದರಲ್ಲಿ ಕಳೆಬರ ಸಿಕ್ಕಿರೋದ್ರಿಂದ ಅದು 6ನೇ ಗುರುತಿನಲ್ಲೇ ಸಂಪೂರ್ಣವಂತ ಉತ್ಖನನ ಕಾರ್ಯ ನಡೆದಿತ್ತು. ಇದೀಗ ನಿನ್ನೆ 7 ಮತ್ತು 8ರ ಭಾಗದಲ್ಲಿ ಉತ್ಖನನ ಕಾರ್ಯ ನಡೀಲಿಕ್ಕಿದೆ. 9ನೇ ಭಾಗದಲ್ಲಿ ಉತ್ಖನನ ಕಾರ್ಯ ನಡೀಲಿಕ್ಕಿದೆ. ಮುಂದೆ ಕೆಲವೇ ಕ್ಷಣಗಳಲ್ಲಿ ಈಗ ಅವರು ಆಗಮಿಸುವಂತ ನಿರೀಕ್ಷೆಗಳಿದಾವೆ. ಶ್ರೇಯ, ಅವರು ಬಂದ ಕೂಡಲೇ ಮತ್ತಷ್ಟು ಅಪ್ಡೇಟ್ ಗಳನ್ನ ನಿಮ್ಗೆ ಒದಗಿಸ್ತಾ ಹೋಗ್ತೀವಿ. ದಾಮೋದರ್, ಅವರು ಹೇಳ್ತಾ ಇದ್ರು, ಈಗಾಗಲೇ ನೋಡ್ತಾ ಇರಬಹುದು ದೃಶ್ಯಾವಳಿ ಮೂಲಕ 2 ವಿಂಡೋ ಮೂಲಕ ನಾವು ಅಲ್ಲಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಡುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಇದೀಗ ಒಂದು ಕಡೆಯಿಂದ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, SIT ಅಧಿಕಾರಿಗಳು, ಸೋಕೋ ಅಧಿಕಾರಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು SIT ಒಂದು ಆಫೀಸ್ನಿಂದ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಸೊ ಒಂದು ಕೆಲವೇ ಹೊತ್ತಲ್ಲಿ ಆ ಒಂದು ಸ್ಪಾಟ್ ಅನ್ನ, ಏನೀಗ ಅಲ್ಲಿ ಒಂದು ಸ್ಪಾಟ್ ನಂಬರ್ 9 ಇಲ್ಲಿ ಒಂದು ಉತ್ಖನನ ಕೆಲಸ ಆಗಬೇಕು, ಆ ಸ್ಪಾಟ್ಗೆ ತಲುಪುವಂತ ಕೆಲಸ ಕೆಲವೇ ಕ್ಷಣದಲ್ಲಿ ಆಗುತ್ತೆ. ಆ ನಂತರ ಅಲ್ಲಿ ಆ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ಆಗುತ್ತೆ. ಆದ್ರೆ ಉತ್ಖನನ ಪ್ರಕ್ರಿಯೆ ಎಷ್ಟು ಹೊತ್ತು ಆಗುತ್ತೆ ಅನ್ನೋದು ಕೂಡ ಈಗಲೇ ನಾವು ಹೇಳೋಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಕಳೆಬರ ಎಷ್ಟು ಅಡಿಯಲ್ಲಿ ಇದೆ ಅನ್ನೋದು ಕೂಡ ಮಾಹಿತಿ ಕೂಡ ಆ ಒಂದು ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಒಂದು ಕಳೆಬರನ ಹೂತ್ಬೇಕಾದ್ರೂ ಕೂಡ ಒಂದು 6 ಅಡಿ ಆದ್ರೂ ಅದನ್ನು ಅಗಿಲೇಬೇಕಾಗುತ್ತೆ. ಹಾಗಾಗಿ ಮೊದಲನೇದಾಗಿ ಕಳೆದ 4 ದಿನಗಳಿಂದ ಒಂದು ಡೀಪ್ ಫಾರೆಸ್ಟ್ ಅಲ್ಲಿ ಈ ಒಂದು ಸ್ಪಾಟ್ ಇದ್ದ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಮಿನಿ JCB ಅನ್ನು ಕೂಡ ಯೂಸ್ ಮಾಡಲಾಗಿದೆ. ಯಾಕಂದ್ರೆ ಫಸ್ಟ್ ಆರಂಭ ಹಂತದಲ್ಲಿ ಆ ಒಂದು ಅಗೆಯುವ ಕೆಲಸ ಸ್ವಲ್ಪ ಸುಲಭವಾಗ್ಲಿ, ಸ್ವಲ್ಪ ವೇಗವಾಗಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಯಂತ್ರವನ್ನು ಬಳಸಿ ಒಂದು ಅಗೆಯುವಂತ ಕೆಲಸವನ್ನ ಆಗಿತ್ತು. ಆದ್ರೆ ಡೀಪ್ ಆಗಿ ಹೋಗಿ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅಲ್ಲಿ ಕಳೆಬರ ಸಿಕ್ಕಿದ್ರೆ ಅದು ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅದು ಸಾಕ್ಷಿ ನಾಶ ಆಗುವ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ಆ ನೆಕ್ಸ್ಟ್ ಬಗ್ಗೆ ಮಾನವರೇ ಅಂದ್ರೆ ಮ್ಯಾನ್ಯುವಲ್ ಆಗಿ ಆ ಒಂದು ಗುಂಡಿನ ಅಗೆಯುವಂತ ಕೆಲಸ ಕೂಡ ಆಗಿತ್ತು. ಸೊ ನಾವು ಆಗಲೇ ಹೇಳ್ತಾ ಇದ್ವಿ, ಡೇ 1 ಶುರುವಾಗಿರುವಂಥ ಈ ಒಂದು ಪ್ರಕ್ರಿಯೆ, ಪ್ರಾಥಮಿಕ ಹಂತ ಆಗಿರುವಂಥ ಈ ಒಂದು ಪ್ರಕ್ರಿಯೆ ಒಟ್ಟು ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 8ರವರೆಗೆ ಇದೀಗ ಎಕ್ಸ್ಟಿಮೇಷನ್ ಆಗಿದೆ. ಸ್ಪಾಟ್ ನಂಬರ್ 1ರಿಂದ 5ರವರೆಗೆ ಕೂಡ ಯಾವುದೇ ಒಂದು ಕಳೆಬರಹ, ಯಾವುದೇ ಒಂದು ಅಸ್ಥಿಪಂಜರ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ತಲೆಬುರುಡೆ ಹಾಗೇನೆ 25 ಒಂದು ಬಿಡಿಭಾಗ, ಮೂಳೆಯ ಬಿಡಿಭಾಗ ಸಿಕ್ಕಿರುವಂತಹ ಮಾಹಿತಿ ಕೂಡ ಅಲ್ಲಿರುವಂತಹ SIT ಅಧಿಕಾರಿಗಳು ಮಾಧ್ಯಮಕ್ಕೆ ಕೊಟ್ಟಿರುವಂಥದ್ದು. ಇದೀಗ ಆನಂತರವಾಗಿ ಸ್ಪಾಟ್ ನಂಬರ್ 7 ಆಯ್ತು, 8 ಆಯ್ತು. ಸೊ ಅಲ್ಲೂ ಕೂಡ ಯಾವುದೇ ಒಂದು ಕಳೆಬರಹ ಕೂಡ ಸಿಕ್ಕಿಲ್ಲ. ನಿನ್ನೆ ಏನು ಆ ನೇತ್ರಾವತಿಯ ಆ ಒಂದು ಹೊಳೆಯ ದಡದಲ್ಲಿ ಒಂದು ನಿನ್ನೆ ಎಸ್ಟಿಮೇಷನ್ ಆಗಿರುವಂಥದ್ದು. ಆದರೆ ಅಲ್ಲಿ ಸಹಜವಾಗಿ ಒಂದು ಡೌಟ್ ಬರುತ್ತೆ. ಯಾಕಂತಂದ್ರೆ ಅಲ್ಲಿ ಸಿಗೋದು ಚಾನ್ಸ್ ಇಲ್ಲ ಅಂತ. ಯಾಕಂತಂದ್ರೆ 2019ರಲ್ಲಿ ದೊಡ್ಡ ಒಂದು ಫ್ಲಡ್ ಬಂದಿತ್ತು. ಆ ಟೈಮಲ್ಲಿ ಅಲ್ಲಿರುವಂತಹ ಯಾವುದಾದ್ರು ಡೆಡ್ ಬಾಡಿ ಇದ್ದಿದ್ರೆ ಅದು ಕೊಚ್ಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇದೆ. ಜೊತೆಗೆ ಲ್ಯಾಂಡ್ ಸ್ಲೈಡಿಂಗ್ ಕೂಡ ಆಗುವ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಅಲ್ಲಿ ಯಾವುದೇ ಕೂಡ ಕಳೆಬರಹ ಸಿಕ್ಕಿಲ್ಲ. ಅದರಲ್ಲಿ ಸಿಕ್ಕಿರುವಂತಹ ಒಂದು ಕರವಸ್ತ್ರ ಸಿಕ್ಕಿದೆ. ಆ ಕರವಸ್ತ್ರವನ್ನು ಕೂಡ ಈ ಒಂದು ವಿಧಿವಿಜ್ಞಾನ ಇಲಾಖೆಯವರು ಅದನ್ನು ಕೂಡ ಒಂದು ಕಲೆಕ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ಸ್ಪಾಟ್ ಅಲ್ಲಿ ಯಾವುದೇ ಆಗಿರಬಹುದು, ಅದು ಒಂದು ಮಾನವನಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಸ್ತುವಾದರೂ ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಪ್ರತಿಯೊಂದರದ್ದು ಕೂಡ ತನಿಖೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಸೊ ನಾವು ಫಸ್ಟ್ ಸ್ಟಾರ್ಟಿಂಗ್ ನಾವು ಡೇ 1ನಲ್ಲಿ ಅಗೆಯುವಾಗ ಸಿಕ್ಕಿರುವಂತಹ ಸ್ಪಾಟ್ ನಂಬರ್ 1ರಲ್ಲಿ ಒಂದು ಪರ್ಸ್ ಸಿಕ್ಕಿತ್ತು. ಆ ಪರ್ಸ್ ಅಲ್ಲಿ ಇರುವಂತದ್ದು ಒಂದು ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್. ಆಗ ಅನೇಕ ಮಂದಿಗೆ ಒಂದು ತುಂಬಾ ಸಂಶಯ ಬಂತು, ಓಕೆ ಯಾರ್ದು ಅಂತ. ಆದ್ರೆ ಅದಕ್ಕೂ ಕೂಡ ಇದೀಗ ಸ್ಪಷ್ಟತೆ ಸಿಕ್ಕಿರುವಂತದ್ದು ಆ ಒಂದು ಪರ್ಸ್, ಆ ಪಾನ್ ಕಾರ್ಡ್, ಆ ಒಂದು ಆಧಾರ್ ಕಾರ್ಡ್ ಅಂದ್ರೆ ಡೆಬಿಟ್ ಕಾರ್ಡ್ ನೆಲಮಂಗಲದ ಅಬ್ಬಾಸ್ಪೇಟೆಯ ಸುರೇಶ್ ಅನ್ನುವಂತಹ ವ್ಯಕ್ತಿಯದ್ದು. ಆತ
ಒಂದು ಜಾಂಡೀಸ್ನಲ್ಲಿ 2025 ಮಾರ್ಚಲ್ಲಿ ಅವನು ಸಾವನ್ನಪ್ಪಿದ್ದಾರೆ. ಸೊ ಆ ಟೈಮಲ್ಲಿ ಅವರಿಗೆ ಜಾಂಡೀಸ್ ಇತ್ತು. ಜೊತೆಗೆ ಅವರ ತಾಯಿ ಹೇಳೋ ಪ್ರಕಾರ ಅವನಿಗೆ ತುಂಬ ಒಂದು ಗೆಳೆಯರ ಬಳಗ ಇತ್ತು. ಅವನು ಆಗಾಗ್ಗೆ ಧರ್ಮಸ್ಥಳ ಕೂಡ ಹೋಗ್ತಾ ಇದ್ದ, ಅಲ್ಲಿ ಕೂಡ ಒಂದು ಟ್ರಿಪ್ಪನ್ನು ಮಾಡ್ತಾ ಇದ್ದ. ಸೊ ಒಂದು ಟೈಮಲ್ಲಿ ಬಂದಾಗ ಅವನು ನನ್ನ ಹತ್ರ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮಿಸ್ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ. ತಕ್ಷಣವಾಗಿ ನಾವು ಆ ಒಂದು ಡೆಬಿಟ್ ಕಾರ್ಡನ್ನು ಬ್ಲಾಕ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಆ ಡೆಬಿಟ್ ಕಾರ್ಡ್ ಸುಬ್ಬಲಕ್ಷ್ಮಿಯ ಹೆಸರಲ್ಲಿತ್ತು. ಸೊ ಎಸ್, ಇದೀಗ ನೀವು ನೇರ ದೃಶ್ಯಾವಳಿ ಮೂಲಕ ನೋಡ್ತಾ ಇದ್ರೆ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಾ ನೀವು. SIT ಅಧಿಕಾರಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು ಆ ಸ್ಪಾಟ್ನ ಹತ್ರ ಬರ್ತಾ ಇದ್ದಾರೆ. ಬಹಳ ವೇಗವಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಸಮಯ ಬೇರೆ 11:15 ದಾಟಿದೆ. ಸೊ ಈಗಾಗಲೇ ಅವರು ಸ್ಪಾಟ್ಗೆ ಬರಬೇಕಾಗಿತ್ತು. ಆದ್ರೆ ಸ್ವಲ್ಪ ಅಲ್ಲಿ ಗೊಂದಲ ಕೂಡ ಇತ್ತು. ಮುಸುಕುದಾರಿ ವ್ಯಕ್ತಿ ಬರ್ತಾರಾ ಇಲ್ವಾ ಅಂತ ಗೊಂದಲ ಕೂಡ ಇತ್ತು. ಇದೀಗ ಅದೆಲ್ಲವೂ ಕೂಡ ಬಗೆಹರಿದು ಇದೀಗ ಎಲ್ಲರೂ ಕೂಡ ಆ ಒಂದು ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ಅನಾಮಿಕ ವ್ಯಕ್ತಿಯನ್ನ, ಮುಸುಕುದಾರಿ ವ್ಯಕ್ತಿಯನ್ನ ಸ್ಪಾಟ್ನ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ನೀವು ಈಗ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೇರ ದೃಶ್ಯಾವಳಿ ಮುಖಾಂತರ ನೋಡ್ತಾ ಇದ್ದೀರಾ. ನೀವು ಆ ಸ್ಪಾಟ್ ನೋಡ್ತಾ ಇದ್ದೀರಾ. ಸೊ ಬೆಳ್ತಂಗಡಿಯಿಂದ ಈ SIT ಕಚೇರಿಯಿಂದ ಈಗಾಗಲೇ ಎಲ್ಲರೂ ಕೂಡ ಹೊರಟಿದ್ದಾರೆ. ಸೊ ಸದ್ಯಕ್ಕೆ ಆ ಒಂದು ನೇತ್ರಾವತಿಯ ಸ್ನಾನಗಡ ಬಂದಿರುವಂತಹ ಆ ಏನು ಸ್ಪಾಟ್ ಇದೆ, ಆ ಜಾಗ ಇದೆಯೋ, ಸ್ಪಾಟ್ ನಂಬರ್ 9, ಆ ಜಾಗಕ್ಕೆ ಕೆಲವೇ ಕ್ಷಣದಲ್ಲಿ ತಲುಪುವಂತಹ ಸಾಧ್ಯತೆ ಕೂಡ ಇದೆ. ಎಸ್, ಸುದ್ದಿ ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಾ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಡೇ 6ನ ಉತ್ಖನನ ಪ್ರಕ್ರಿಯೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಈಗಾಗಲೇ ಆ ಸ್ಪಾಟ್ನ ಹತ್ರ ಆ ಮುಸುಕುಧಾರಿ ವ್ಯಕ್ತಿ, SIT ಅಧಿಕಾರಿಗಳು ಪ್ರಣವ್ ಮೊಹಂತಿ ಆಗಿರ್ಬೋದು, ಜಿತೇಂದ್ರ ದಯಾಳ್ ಆಗಿರ್ಬೋದು, ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್, ಇವರೆಲ್ಲರೂ ಕೂಡ ಅನುಚೇತ ಜೊತೆಗೂಡಿ ಎಲ್ಲರೂ ಕೂಡ ಒಂದು ಸ್ಪಾಟ್ ಹತ್ರ ಬರ್ತಾ ಇದ್ದಾರೆ. ಬಹಳ ವೇಗವಾಗಿ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದನ್ನು ಜಾಸ್ತಿ ವಿಳಂಬ ಮಾಡುವ ಹಾಗಿದೆ. ಈಗ ಒಟ್ಟು ದಿನ 6 ಆಗಿದೆ. ಸೊ ಈವಾಗಲೇ ಯಾವುದರಲ್ಲೂ ಕೂಡ ಒಂದು ಸ್ಪಾಟ್ ನಂಬರ್ 6 ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಯಾವುದೇ ಒಂದು ಅಸ್ಥಿಪಂಜರವಾಗಲಿ ಯಾವುದೇ ಒಂದು ಕುರುಹು ಕೂಡ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಆ ಒಂದು ಅನಾಮಿಕ ವ್ಯಕ್ತಿ ಏನಿದ್ದಾನೆ ಅವನು ಹೇಳಿರುವಂಥದ್ದೇ ಸ್ಪಾಟ್ ನಂಬರ್ 9, 10, 11, 12, 13 ಇಲ್ಲಿ ಖಂಡಿತವಾಗ್ಲೂ ಕೂಡ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ. ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇದು ಮಾರ್ಗದ ಬದಿಯಲ್ಲಿರುವಂಥದ್ದು. ಇಲ್ಲಿ ಯಾವುದೇ ಕೂಡ ಪ್ರವಾಹ ಬಂದಾಗಲಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಕೂಡ ಇಲ್ಲಿ ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಕುರುಹು ಸಿಕ್ಕೇ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಅವನು ಖಡಾಖಂಡಿತವಾಗಿ ಹೇಳಿರುವಂಥದ್ದು. ಸೊ ಜೊತೆಗೆ ಆಗಲೇ ದಾಮೋದರ್ ಹೇಳ್ತಾ ಇದ್ರು, ಆ ಒಂದು ಅನಾಮಿಕ ವ್ಯಕ್ತಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಮಂಜುನಾಥ್ ಅನ್ನುವಂಥವರು ಬೆದರಿಕೆ ಹಾಕಿದ್ದಾರೆ. ಸೊ ಅಂತಹ ಒಂದು ಮಾಹಿತಿ ಕೂಡ ಇದೆ ಅನ್ನುವಂಥ ಮಾತನ್ನು ಕೂಡ ದಾಮೋದರ್ ಹೇಳ್ತಾ ಇದ್ರು. ಆದರೆ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಹೇಳಿರುವ ಪ್ರಕಾರ ಇಂಥದ್ದು ಯಾವುದೂ ಕೂಡ ಆಗಿಲ್ಲ. ಸದ್ಯಕ್ಕೆ ನಾವು ಆ ಮುಸುಕುದಾರಿ ವ್ಯಕ್ತಿಯನ್ನ ಆ ಸ್ಪಾಟ್ನ ಹತ್ರ ಕರ್ಕೊಂಡು ಬರ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ದಾಮೋದರ್ ಹೇಳಿದ್ದಾರೆ. ಸೊ ಈಗ ನೋಡ್ತಾ ಇರ್ಬೋದು ನೀವು ನೇರ ದೃಶ್ಯಾವಳಿ ಮೂಲಕ ಆ ಸ್ಪಾಟ್ ನಂಬರ್ 9ರಲ್ಲಿ ಈಗ ಗ್ರೀನ್ ಶೇಡ್ ನೆಟ್ ಅನ್ನ ಹಾಕಿದ್ದಾರೆ. ಸೊ ಅದರ ಮುಖಾಂತರವಾಗಿ ಅದರ ಒಳಗಡೆ ಆ ಸ್ಪಾಟ್ ನಂಬರ್ 9ರಲ್ಲಿ ಉತ್ಖನನ ಕೆಲಸ ಕೂಡ ಆಗುತ್ತೆ. ಸೊ ಅನೇಕ ಕಾರ್ಮಿಕರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಸೊ ಹಾಗಾಗಿ ತುಂಬಾ ಭದ್ರತಾ ಪಡೆ ಕೂಡ ಇದೆ. ಸೊ ಆಗಲೇ ದಾಮೋದರ್ ಹೇಳ್ತಾ ಇದ್ರು, ಕೆಲವೊಂದು ನಿರ್ಬಂಧವೂ ಕೂಡ ಇದೆ. ಮಾಧ್ಯಮದವರು ಕೂಡ ಅಲ್ಲಿ ಕೆಲವೊಂದು ಅಡಿಯ ಅಂತರದಲ್ಲಿ ಮಾಧ್ಯಮದವರಿಗೆ ಕೂಡ ಅನುವು ಮಾಡಿಕೊಡ್ತಾರೆ. ಸೊ
ನೇರವಾಗಿ ಅಲ್ಲಿ ಹೋಗುವಂತಿಲ್ಲ. ಯಾಕಂದ್ರೆ ತುಂಬಾ ಗೌಪ್ಯವಾಗಿರುವಂತಹ ಪ್ರಕ್ರಿಯೆ ಇದು. ಸ್ವಲ್ಪ ಒಂದು ಸಾಕ್ಷಿ ನಾಶ ಆದ್ರೂ ಕೂಡ ಅಥವಾ ಸಾಕ್ಷಿಯ ಬಗ್ಗೆ ಕೆಲವು ಲೀಕೇಜ್ ಆದ್ರೂ ಕೂಡ ತುಂಬಾ ತನಿಖೆಗೆ ತುಂಬಾ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ಕೂಡ ಒಂದು ಭದ್ರತೆಯನ್ನ ಕೊಟ್ಟು ಈ ಒಂದು ಎಸ್ಟಿಮೇಷನ್ ಕೆಲಸ ಕೂಡ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ನೇರ ದೃಶ್ಯಾವಳಿ ಮೂಲಕ ನೋಡ್ತಾ ಇದ್ದೀರಾ, SIT ಅಧಿಕಾರಿಗಳು ಆ ಒಂದು ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು ಆ ಸ್ಪಾಟ್ ಹತ್ರ ಹೋಗ್ತಾ ಇದ್ದಾರೆ. ನಮ್ಮ ಸುದ್ದಿ ನ್ಯೂಸ್ನ ಸಿಬ್ಬಂದಿಗಳಾಗಿರುವಂತಹ ಆದಿತ್ಯ ಆಗಿರ್ಬೋದು, ವನೀಶ್ ಆಗಿರ್ಬೋದು, ಮುಖ್ಯಸ್ಥರಾಗಿರೋ ದಾಮೋದರ್ ಆಗಿರ್ಬೋದು, ಎಲ್ಲರೂ ಕೂಡ ಕಳೆದ 6 ದಿನಗಳಿಂದಲೂ ಕೂಡ ಅಲ್ಲೇ ಸ್ಪಾಟ್ ಅಲ್ಲೇ ಇದ್ದು ಪ್ರತಿಯೊಂದು ವಿಷಯವನ್ನ ಕ್ಷಣದ ಮಾಹಿತಿಯನ್ನು ಕೂಡ ಅಲ್ಲಿಂದ ಕೊಡ್ತಾ ಇದ್ದಾರೆ. ಸೊ ನಮ್ಮ ಗಾಡಿ ಮೂಲಕ ನಾವು ಒಂದು ಲೈವ್ ಮುಖಾಂತರ ನಿಮಗೆ ಆ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಇದೀಗ ಆ ಒಂದು ವಾಹನದ ಮೂಲಕ ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು ಆ ಒಂದು SIT ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸೋಕು ಅಧಿಕಾರಿಗಳು ಎಲ್ಲರೂ ಕೂಡ ಆ ಸ್ಪಾಟ್ ಹತ್ರ ಬರ್ತಾ ಇದ್ದಾರೆ. ಎಸ್, ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ನೇರ ಪ್ರಸಾರವಾಗಿ ನೋಡ್ತಾ ಇದ್ದೀರಾ. ಆ ಒಂದು 2 ಸ್ಪಾಟ್, ಒಂದು ಅಧಿಕಾರಿಗಳು ಬರುವಂತಹ ದೃಶ್ಯಾವಳಿ, ಇನ್ನೊಂದು ಆ ಸ್ಪಾಟ್ ನಂಬರ್ 9 ದೃಶ್ಯಾವಳಿ. ಅಲ್ಲಿ ಯಾವ ತರ ಒಂದು ಈ ಉತ್ಖನನ ಪ್ರಕ್ರಿಯೆಗೆ ಸಿದ್ಧತೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ದೃಶ್ಯಾವಳಿ ನೋಡ್ತಾ ಇದ್ದೀರಿ ನೀವು. ಎಲ್ಲ ಕಡೆ ಕೂಡ ಒಂದು ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಕೂಡ ಆ ಒಂದು ನಂಬರನ್ನು ಹಾಕಲಾಗಿದೆ. ಆ ನಂಬರ್ ಪ್ರಕಾರವಾಗಿ ಅಂದ್ರೆ ಸೀರಿಯಲ್ ಪ್ರಕಾರವಾಗಿ ಈ ಒಂದು ಎಲ್ಲ ಅಧಿಕಾರಿಗಳು ಅಲ್ಲಿ ಒಂದು ಎಸ್ಟಿಮೇಷನ್ ಮಾಡುವಂಥದ್ದು. ಸೊ ನಾನು ಆಗಲೇ ಹೇಳಿದ ಹಾಗೆ ಸ್ಪಾಟ್ ನಂಬರ್ 1ರಿಂದ 5ರವರೆಗೆ ಕೂಡ ಯಾವುದೇ ಒಂದು ಅಸ್ಥಿಪಂಜರವಾಗಲಿ ಯಾವುದೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಒಂದು ತಲೆಬುರುಡೆ ಹಾಗೇನೆ ಒಂದು 25 ಮೂಳೆಯ ಬಿಡಿ ಭಾಗಗಳು ಸಿಕ್ಕಿತ್ತು ಅನ್ನುವಂಥ
ಏನು ಸ್ಪಾಟ್ ನಂಬರ್ 6ರಲ್ಲಿ ತಲೆಬುರುಡೆಯ ಒಂದು 25 ಬಿಡಿ ಭಾಗಗಳು ಸಿಕ್ಕಿತ್ತು ಅನ್ನೋದು ಮಾಹಿತಿ ಕೂಡ ಮಾಧ್ಯಮಕ್ಕೆ ಲಭ್ಯವಾಗಿದೆ. ಅದನ್ನ ಆನಂತರವಾಗಿ ಸ್ಪಾಟ್ ನಂಬರ್ 7 ಆಗಿರ್ಬೋದು 8 ಅಲ್ಲೂ ಕೂಡ ಯಾವುದೇ ಒಂದು ಕಳೆಬರದ ಕುರುಹು ಕೂಡ ಸಿಕ್ಕಿಲ್ಲ. ಇದೀಗ ಸ್ಪಾಟ್ ನಂಬರ್ 9 ಎಲ್ಲರೂ ಕೂಡ ಬಹಳ ಕ್ಯೂರಿಯಾಸಿಟಿ ಇರುವಂತಹ ಜಾಗ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ನೋಡಕ್ಕೆ ಸಿಗುವಂತ ಜಾಗ, ಆದ್ರೆ ಅಲ್ಲಿ ಮಾತ್ರ ಪ್ರತಿಯೊಂದು ಯಾರು ಕೂಡ ಅಲ್ಲಿ ಗ್ರಾಮಸ್ಥರಾಗಿರ್ಬೋದು ಬೇರೆ ಪಬ್ಲಿಕ್ಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಆಮೇಲೆ ವಾಹನ ದಟ್ಟಣೆ ಕೂಡ ಆಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ಅಲ್ಲಿರುವಂತಹ ಎಲ್ಲ ಒಂದು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಯಾರು ಕೂಡ ನಿಲ್ಲುವಂತಹ ಒಂದು ಅವಕಾಶವನ್ನು ಕೂಡ ಕೊಟ್ಟಿಲ್ಲ, ಬ್ಯಾರಿಕೇಡ್ ಕೂಡ ಹಾಕಿದ್ದಾರೆ. ಆ ಮೂಲಕವಾಗಿ ಅಲ್ಲಿ ಯಾವುದೇ ಒಂದು ಆ ತನಿಖೆಗೆ ಅಡಚಣೆ ಆಗಬಾರ್ದು, ವಾಹನ ದಟ್ಟಣೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಎಲ್ಲ ಒಂದು ಸಿದ್ಧತೆಯನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಆಗ್ಲೇ ಹೇಳ್ದಂಗೆ ಸ್ಪಾಟ್ ನಂಬರ್ 9 ಎಲ್ರಿಗೂ ಬಹಳ ಕ್ಯೂರಿಯಾಸಿಟಿ ಇರುವಂತಹ ಜಾಗ. ಯಾಕಂತ ಹೇಳಿದ್ರೆ ಆ ಅನಾಮಿಕ ವ್ಯಕ್ತಿ SIT ಅಧಿಕಾರಿಗಳ ಜೊತೆ ಹೇಳಿರುವಂಥದ್ದು, ಇಲ್ಲಿ ಖಂಡಿತವಾಗ್ಲೂ ಕೂಡ ನಾನು ಹೆಣವನ್ನು ಹೂತಿಟ್ಟಿದ್ದೀನಿ. ಇದಕ್ಕೆ ಬಹಳ ಒಂದು ಕಾನ್ಫಿಡೆಂಟ್ ಆಗಿ ಆ ವ್ಯಕ್ತಿ ಹೇಳುವಂಥದ್ದು, ಇಲ್ಲಿ 100% ಆಗಿ ಯಾವುದೇ ಒಂದು ಕುರುಹು ಸಿಕ್ಕೇ ಸಿಗುತ್ತೆ. 9, 10, 11, 12, 13 ಸೊ 13ರಲ್ಲಿ ಕೂಡ ನಾನು ಅನೇಕ ಹೆಣವನ್ನು ಹೂತಿಟ್ಟಿದ್ದೀನಿ ಅಂತ ಮಾಹಿತಿ ಕೂಡ ಆ ಒಂದು ಅನಾಮಿಕ ವ್ಯಕ್ತಿ ಕೊಟ್ಟಿರುವಂಥದ್ದು. ಹಾಗಾಗಿ ಆದ್ರೆ ಆ ಒಂದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು SIT ಅಧಿಕಾರಿಗಳಾಗಿರ್ಬೋದು ಹೇಳುವಂಥದ್ದು ಎಲ್ಲವೂ ಕೂಡ ಕ್ರಮಬದ್ಧವಾಗಿ ಆಗಬೇಕಾಗುತ್ತೆ. ನಾವು ಯಾವುದು ಕೂಡ ಆ ಒಂದು ಸೀರಿಯಲ್ ಪ್ರಕಾರ ಹೋಗೋದನ್ನು ಬಿಟ್ಟು ನಾವು ಮತ್ತೆ ಕೊನೆಗೆ ಹೋಗೋಕೆ ಆಗುದಿಲ್ಲ. ಹಾಗಾಗಿ ನಾವು ಈಗ ಏನು 1, 2, 3, 4 ಈ ತರ ಬಂದಿದ್ದೀವಿ, ಅದೇ ತರವಾಗಿ ಈಗ ಸ್ಪಾಟ್ ನಂಬರ್ 9ರ ನಾವು ಎಸ್ಕಿಮಿಷನ್ ಕೆಲಸವನ್ನು ಮಾಡ್ತೀವಿ ಅಂತ ಮಾತನ್ನು ಕೂಡ ಅಧಿಕಾರಿಗಳು ಹೇಳಿರುವಂಥದ್ದು ಕೂಡ ಕೆಲವೊಂದು ಮೂಲಗಳಿಂದ ಲಭ್ಯವಾಗಿರುವಂಥದ್ದು. ಸೊ ಇದೀಗ ಸ್ಪಾಟ್ ನಂಬರ್ 9ರ ಒಂದು ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಾ. ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪ್ರತಿಯೊಂದು ದೃಶ್ಯಾವಳಿಯನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ತಂಡದ ಆದಿತ್ಯ ಆಗಿರ್ಬೋದು, ವನೀಶ್ ಆಗಿರ್ಬೋದು, ದಾಮೋದರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸೊ ಅದನ್ನು ನಿಮಗೆ ಕೊಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಯಾರು ಈ ಒಂದು ಅನಾಮಿಕ ವ್ಯಕ್ತಿ ಅನ್ನುವಂಥ ಪ್ರಶ್ನೆ ಕೂಡ ಅನೇಕರಲ್ಲಿ ಇರುವಂಥದ್ದು. ಆತ ಒಂದು ಪತ್ರದ ಮುಖಾಂತರ ಹೇಳಿರುವಂಥದ್ದು 1995ರಿಂದ 2014ರವರೆಗೆ ನಾನು 100 ಹೆಣವನ್ನು, ಮುಖ್ಯವಾಗಿ ಕೊಲೆ ಆಗಿರುವಂತಹ, ಅತ್ಯಾಚಾರ ಆಗಿರುವಂತಹ ಹೆಣವನ್ನು ನಾನು ಹೂತಿಟ್ಟಿದ್ದೀನಿ. ಸೊ ಇದನ್ನು ನಾನು ನಿಮಗೆ ಹೇಳೋಕೆ ಮುಂದಾಗಿದ್ದೀನಿ ಅಂತ ಮಾತನ್ನು ಕೂಡ ಆ ಒಂದು ವ್ಯಕ್ತಿ ಹೇಳಿರುವಂಥದ್ದು. ಆ ಪ್ರಕಾರವಾಗಿ ಆ ದೂರಿನ ಅನ್ವಯ ಇದೀಗ ಪ್ರಾಥಮಿಕ ಹಂತದಲ್ಲಿ ಈ ಒಂದು ವಿಚಾರಣೆ ತನಿಖೆ ಕೂಡ ಆಗ್ತಾ ಇದೆ. ಈಗಲೇ ಸ್ಪಾಟ್ ನಂಬರ್ 8ರವರೆಗೆ ಕೂಡ ಒಂದು ಎಸ್ಕಿಮೇಷನ್ ಆಗಿರುವಂಥದ್ದು. ಸ್ಪಾಟ್ ನಂಬರ್ 6 ಹೊರತುಪಡಿಸಿದಂತೆ ಬೇರೆ ಎಲ್ಲೂ ಕೂಡ ಯಾವುದೇ ಒಂದು ಸಾಕ್ಷಿ ಕೂಡ ಲಭ್ಯವಾಗಿಲ್ಲ. ಇದೀಗ ಸ್ಪಾಟ್ ನಂಬರ್ 9ರ ಚಿತ್ತ ಎಲ್ಲರದ್ದು ಇದೆ. ಯಾಕಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಇರುವಂತಹ ಜಾಗ. ಆ ವ್ಯಕ್ತಿ ಹೇಳಿರುವಂಥದ್ದು, ಇದು ದಾರಿಯ ಬದಿ ಇರುವಂತಹ ಜಾಗ, ಇಲ್ಲಿ ಯಾವುದೇ ಕೂಡ ಪ್ರವಾಹ ಬಂದಾಗ ಆಗಿರ್ಬೋದು, ಯಾವುದೇ ಒಂದು ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇಲ್ಲ. ಇಲ್ಲಿ ಖಂಡಿತವಾಗಿ ಕೂಡ ಆ ಒಂದು ಸ್ಪಾಟ್ ಅಲ್ಲಿ ಕಳೆಬರಹ ಇದ್ದೇ ಇರುತ್ತೆ ಅನ್ನೋ ಮಾಹಿತಿ ಕೂಡ ಆತ ಕೊಟ್ಟಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಆಗಿರ್ಬೋದು, SIT ಅಧಿಕಾರಿಗಳಿಗೆ ಆಗಿರ್ಬೋದು, ಆಮೇಲೆ ಸೋಕೋ ಆಗಿರ್ಬೋದು, FSL ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಇದು ಬಹಳ ಒಂದು ನಿರ್ಣಾಯಕ ಘಟ್ಟದಲ್ಲಿರುವಂತಹ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ. ಹಾಗಾಗಿ ಅಂದರೆ ಈಗ ತನಿಖೆ ಕೂಡ ಹಾಗೇನೊಂದು ಕೆಲವೊಂದು ಬೇರೆ ಬೇರೆ ಆಯಾಮ ಮೂಲಕ ಆಗುತ್ತೆ. ಇದು ಬಹಳ ಈಸಿ ಅಲ್ಲ. ಇದಕ್ಕೆ ಕೇವಲ ಇದೊಂದು ಪ್ರಾಥಮಿಕ ಹಂತ. ಆನಂತರವಾಗಿ ವಿಧಿವಿಜ್ಞಾನ ಇಲಾಖೆಗೆ ಹೋಗುತ್ತೆ. ಅಲ್ಲಿ ಆ ಒಂದು ಏನಿದೆ ಆ ಕುರುಹು ಸಿಕ್ಕಿದೆಯೋ, ಆ ಒಂದು ಬುರುಡೆಯ ಕೆಲವೊಂದು ಪೀಸ್ಗಳು ಸಿಕ್ಕಿದೆಯೋ ಅದರದ್ದು ಕೂಡ ಒಂದು ತನಿಖೆ ಇನ್ವೆಸ್ಟಿಗೇಷನ್ ಆಗುತ್ತೆ. DNA ಗೊತ್ತಿಲ್ಲ, DNA ಮಾಡೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ. ಆದರೆ ಇದೀಗ ನೋಡ್ತಿರ್ಬೋದು, ನೇರ ದೃಶ್ಯಾವಳಿ ಮೂಲಕ ನೀವು ನೋಡ್ತಾ ಇದ್ದೀರಾ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ JSB ಮೂಲಕ ಇದೀಗ ಸ್ಪಾಟ್ ನಂಬರ್ 9ರ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಪ್ರಥಮ ಹಂತದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಾ JCB ಈಗ ಆ ಸ್ಪಾಟ್ಗೆ ಬರ್ತಾ ಇದೆ. ಸೊ ಅಲ್ಲಿ ಸ್ಪಾಟ್ಗೆ ಬಂದಿದೆ. ಸೊ ಇನ್ನಷ್ಟೇ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಕಾಣಿಸ್ತಾ ಇದ್ದಾರೆ, ಕಾನ್ಸ್ಟೇಬಲ್ಸ್ ಕಾಣಿಸ್ತಾ ಇದ್ದಾರೆ, ಕಾರ್ಮಿಕರು ಕಾಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅಲ್ಲಿರುವಂತಹ ಪಬ್ಲಿಕ್ಸ್ ಯಾರು ಬಂದಿದ್ರೆ ಅವರನ್ನು ಅಲ್ಲಿಂದ ನಿರ್ಗಮಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಆ ತನಿಖೆಗೆ ಯಾವುದೇ ಒಂದು ಅಡಚಣೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅಲ್ಲಿ ನೋಡ್ತಾ ಇದ್ದೀರಾ, ನೀವು ದೃಶ್ಯಾವಳಿ ಮುಖ ನೋಡ್ತಾ ಇದ್ದೀರಾ, ಮುಸುಕುಧಾರಿ ವ್ಯಕ್ತಿ ಆ ಸ್ಪಾಟ್ಗೆ ಆಗಮಿಸಿದ್ದಾರೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. SIT ಮುಂದಾಳತ್ವದಲ್ಲಿ ಇದೀಗ ಆ ಮುಸುಕುಧಾರಿ ವ್ಯಕ್ತಿ ಸ್ಪಾಟ್ ನಂಬರ್ 9ಕ್ಕೆ ಆಗಮಿಸಿದ್ದಾರೆ. ಸೊ ಇನ್ನು ಕೆಲವೇ ಹೊತ್ತಲ್ಲಿ ಅಂದ್ರೆ ನೋಡಬಹುದು ವಿಡಿಯೋಗ್ರಫಿ ಕೂಡ ಆಗ್ತದೆ. ಪ್ರತಿಯೊಂದು ಅಲ್ಲಿ ಆಗಿರುತ್ತೆ ಪ್ರತಿಯೊಂದು ಮೂವ್ಮೆಂಟ್ ಕೂಡ ಅಲ್ಲಿ ಒಂದು ವಿಡಿಯೋಗ್ರಫಿ ಆಗುತ್ತೆ. ಪ್ರತಿಯೊಂದು ಸಾಕ್ಷಿಯನ್ನು ಕೂಡ ಅಲ್ಲಿ ಒಂದು ದಾಖಲು ಮಾಡಲಾಗುತ್ತೆ. ಇದೀಗ ಪ್ರಣಬ್ ಮೊಹಾಂತಿ ಆಗಿರ್ಬೋದು, ಜಿತೇಂದ್ರ ದಯಾಲ್ ಆಗಿರ್ಬೋದು, AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಮುಂದಾಳತ್ವದಲ್ಲಿ ಆ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಕೂಡ ಈಗ ಕೆಲವೇ ಹೊತ್ತಲ್ಲಿ ಶುರುವಾಗಲಿದೆ. ಸೊ ಈಗಾಗಲೇ JCB ಕೂಡ ಬಂದಿದೆ, ಪೊಲೀಸ್ ಅಧಿಕಾರಿಗಳು, ಸೋಕೋ ಅಧಿಕಾರಿ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ.
ಸೊ ಕೆಲವೇ ಕ್ಷಣದಲ್ಲಿ ಆ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ JCB ಕೂಡ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಥಮ ಹಂತದಲ್ಲಿ ಬಹಳ ಸುಲಭವಾಗಿ ವೇಗವಾಗಿ ಈ ಒಂದು ಉತ್ಖನನ ಪ್ರಕ್ರಿಯೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಹಂತದಲ್ಲಿ ಆ ಒಂದು JCBಯನ್ನ ಯೂಸ್ ಮಾಡಿಕೊಂಡು ಆ ಉತ್ಖನನ ಕೆಲಸ ಕೂಡ ಆಗುತ್ತೆ. ನೋಡ್ತಿರ್ಬೋದು ಎಲ್ಲ ಒಂದು ಅಧಿಕಾರಿಗಳು ಆಗಿರ್ಬೋದು, ಆ ಪ್ರಣಬ್ ಮೊಹಂತಿ ಆಗಿರ್ಬೋದು, AC ಸ್ಟೆಲ್ಲಾ ವರ್ಗೀಸ್ ಎಲ್ಲರೂ ಕೂಡ ಅಲ್ಲಿಗೆ ಸದ್ಯಕ್ಕೆ ಸ್ಪಾಟ್ಗೆ ಬರ್ತಾರೆ. ಬಂದು ಆ ಮುಸುಕುದಾರಿ ವ್ಯಕ್ತಿಯನ್ನ ಈಗಾಗಲೇ ನೋಡ್ತಿರ್ಬೋದು ದೃಶ್ಯಾವಳಿ ಮೂಲಕ ಮುಸುಕುದಾರಿ ವ್ಯಕ್ತಿ ಆ ಸ್ಪಾಟ್ಗೆ ಬಂದಿರುವಂಥದ್ದು. ಎಲ್ಲರೂ ಕೂಡ ಸೇರ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ಉತ್ಖನನ ಪ್ರಕ್ರಿಯೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಸೊ ಈಗಾಗಲೇ ತುಂಬ ತಡವಾಗಿದೆ. ನಿನ್ನೆ ಮೊನ್ನೆ ಎಲ್ಲ ಒಂದು 11:30 ಹೊತ್ತಿಗೆ ಎಲ್ಲ ಒಂದು ಕೆಲಸ ಆರಂಭ ಆಗಿತ್ತು. ಅದೇ ಸ್ವಲ್ಪ ತಡವಾಗಿದೆ. ಅದಕ್ಕೆ ಕಾರಣ ಕೆಲವೊಂದು ಗೊಂದಲ, ಯಾಕಂದ್ರೆ ಮುಸುಕುದಾರಿ ವ್ಯಕ್ತಿಯಲ್ಲಿ ಬರ್ತಾರಾ ಇಲ್ವಾ ಅನ್ನೋದು ಕೂಡ ಗೊಂದಲ ಕೂಡ ಇತ್ತು. ಕೆಲವೊಂದು ಊಹಾಪೋಹ, ಕೆಲವೊಂದು ವಿಷಯ ಅಂತ ಹೇಳಿದ್ರೆ ಒಬ್ಬ ಮಂಜುನಾಥ್ ಅನ್ನುವಂಥ ಅಧಿಕಾರಿ ಆ ಒಂದು ಮುಸುಕುದಾರಿ ವ್ಯಕ್ತಿಗೆ ಬೆದರಿಕೆ ಹಾಕಿದ್ದಾರೆ. ಆ ಕಾರಣಕ್ಕೋಸ್ಕರ ಆ ಮುಸುಕುದಾರಿ ವ್ಯಕ್ತಿ ಸ್ಪಾಟ್ಗೆ ಬರ್ತಾರಾ ಇಲ್ವಂತ ಗೊಂದಲ ಕೂಡ ಇತ್ತು. ಆದರೆ ಇದೀಗ ಅದರ ಬಗ್ಗೆ ಕೂಡ ನಮಗೆ ಸ್ಪಷ್ಟತೆ ಸಿಕ್ಕಿರುವಂಥದ್ದು. ಈಗ ಸ್ಪಾಟ್ಗೆ ಆ ಮುಸುಕುದಾರಿ ವ್ಯಕ್ತಿ ಕೂಡ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿ ಮೂಲಕ. ಸೊ JCB ಕೂಡ ಇದೆ. ಇನ್ನು ಅಲ್ಲಿ ಆ ಒಂದು ಅಂದರೆ ತುಂಬ ಹೊತ್ತಾಗುತ್ತೆ, ಒಂದು 4 ರಿಂದ 5 ತಾಸುಗಳ ಕಾಲ ಅಲ್ಲಿ ಒಂದು ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಕುತ್ಕೊಳ್ಳೋಕ್ಕೋಸ್ಕರ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನೋಡ್ತಿರ್ಬೋದು ಚೇರ್ಗಳನ್ನ ಅಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಕಾರ್ಮಿಕರು ಒಂದು 10 ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಇರುವಂಥದ್ದು ನೋಡಿ. JCB ಕೂಡ ಬರ್ತಾ ಇದೆ. ಸೊ ಏನು ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ನೇರ ದೃಶ್ಯಾವಳಿ ಬಗ್ಗೆ ನೋಡ್ತಾ ಇದ್ದೀರಿ. ನೀವು ಆ ಮಿನಿ ಯಂತ್ರದ ಮೂಲಕ ಕೆಲವೊಂದು ಉತ್ಖನನ ಪ್ರಕ್ರಿಯೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಎಸ್, ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ನೇರ ಪ್ರಸಾರವಾಗಿ ನೋಡ್ತಾ ಇದ್ದೀರಾ. ಆ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಈಗಾಗಲೇ ಮುಸುಕುದಾರಿ ವ್ಯಕ್ತಿ ಕೂಡ ಆ ಸ್ಪಾಟ್ಗೆ ಬಂದಿದ್ದಾರೆ. ಸೋಕೋ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಮುಂದಾಳತ್ವದಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ಆಗುವಂಥದ್ದು. ಸೊ JCB ಕೂಡ ಬಂದಿದೆ, ಆಮೇಲೆ ಕಾರ್ಮಿಕರು ಕೂಡ ಬಂದಿದ್ದಾರೆ. ಸೊ ನೋಡ್ತಿರ್ಬೋದು ನೇರ ದೃಶ್ಯಾವಳಿ ಮೂಲಕ ಅಲ್ಲಿರುವಂಥ ಕೆಲವೊಂದು ಕಸ ಕಡ್ಡಿಯನ್ನು ತೆಗೆಯುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ದಾಮೋದರ್ ದೊಂಡೋಲೆ. ಎಸ್ ದಾಮೋದರ್, ಓವರ್ ಟು ಯು. ಎಸ್, ಸ್ಪಾಟ್ ನಂಬರ್ 9ರಲ್ಲಿ ಈಗಾಗಲೇ ಅಲ್ಲಿರುವಂತಹ ಮುಸುಕುದಾರಿ ವ್ಯಕ್ತಿ ಬಂದಿದ್ದಾರೆ, JCB ಕೂಡ ಬಂದಿದೆ. ಸೊ ಇಲ್ಲಿಗ ಯಾವ ತರ ಒಂದು ಕೆಲಸ ಆರಂಭ ಆಗುತ್ತೆ ಎಲ್ಲರೂ ಕೂಡ ಮಾಹಿತಿ ಕೊಡೋಕೆ ನಮ್ಮ ಜೊತೆ ಇದ್ದಾರೆ ದಾಮೋದರ್ ಡೋಲೆ. ಎಸ್, ಓವರ್ ಟು ದಾಮೋದರ್. ಎಸ್ ಶ್ರೇಯಾ, ಇದೀಗ ನಾವು ಇರುವಂತಹದ್ದು
ಗುರುತು ಸಂಖ್ಯೆ 9ರಲ್ಲಿ ನೇತ್ರಾವತಿಯ ನದಿಯ ಸೇತುವೆಯಿಂದ ಸ್ನಾನಘಟ್ಟದ ಮಧ್ಯಭಾಗದಲ್ಲಿರ್ತಕ್ಕಂತಹ ಗುರುತು ನಂಬರ್ 9ರಲ್ಲಿ ನಾವಿರುವಂತಹದ್ದು ಬಹಳ ಮುಖ್ಯವಾಗಿ 9, 10, 11, 12 ಈ ಭಾಗದಲ್ಲಿ 4 ಗುರುತುಗಳು ಕೂಡ ಇದೇ ಭಾಗದಲ್ಲಿ ಇರುವಂತದ್ದು. 13ನೇ ಗುರುತು ಅಜಿಕುರಿ ರಸ್ತೆ ಅಂದ್ರೆ ನೇತ್ರಾವತಿಯಿಂದ ಅಜಿಕುರಿ ಮಾರ್ಗವಾಗಿ ಮುಂಡಾಜೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಇರುವಂತದ್ದು. ಈಗಿನ ಒಂದು ಈಗ ಇರತಕ್ಕಂತಹ ಸ್ಥಳದ ಗುರುತಿನಲ್ಲಿ ಉತ್ಖನನ ಕಾರ್ಯ ಇನ್ನೇನು ಆರಂಭಗೊಳ್ಳಿಕ್ಕಿದೆ. ಈಗಾಗಲೇ ಬೆಳ್ತಂಗಡಿಯ SIT ಕಚೇರಿಯಿಂದ SIT ಅಧಿಕಾರಿಗಳು ಉತ್ಖನನ ಮಾಡುವಂತಹ ಸ್ಥಳಕ್ಕೆ ಮುಸುಕುದಾರಿಯನ್ನ ಕರೆದುಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಈ ಒಂದು ಉತ್ಖನನದ ವೇಳೆ ಅಧಿಕೃತವಾಗಿ ಇರಬೇಕಾದಂತಹ ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂತಹ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಆಗಮಿಸಿದ್ದಾರೆ. ಅದರ ಜೊತೆಗೆ ಬೆಳ್ತಂಗಡಿಯ ತಹಶೀಲ್ದಾರ್ ಆಗಿರುವಂತಹ ಪೃಥ್ವಿ ಸಾನಿಕಂ, SIT ಅಧಿಕಾರಿ ಜಿತೇಂದ್ರ ದಯಾಮ, ಆನಂತರ ಸೈಮನ್ ಅವರು ಮತ್ತೆ ಉಳಿದಂತೆ ಎಲ್ಲ SIT ಅಧಿಕಾರಿಗಳು ಕೂಡ ಈಗ ಇಲ್ಲಿಗೆ ಆಗಮಿಸಿರುವಂತದ್ದು. ಅವರು ಆಗಮಿಸಿಕೊಂಡು ಈ ಒಂದು ಉತ್ಖನನ ಕಾರ್ಯದ ಬಗ್ಗೆ ಉತ್ಖನನ ಕಾರ್ಯಕ್ಕೆ ಮುಂದಾಗುವಂಥದ್ದು. ಈಗಾಗಲೇ 9ರ ಸಂಖ್ಯೆಯ ಒಳಭಾಗವನ್ನ ಪ್ರವೇಶ ಮಾಡಿದ್ದು ಅಲ್ಲಿ ಅವರು ಉತ್ಖನನ ಕಾರ್ಯದ ಬಗ್ಗೆ ಗುರುತು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಗುರುತು ಮಾಡಿದ್ದಾರೆ, ಅಲ್ಲಿ ಪರಿಶೀಲನೆ ಮಾಡಿ ತದಬಳಿಕ ಉತ್ಖನನ ಮಾಡ್ತಾರೆ. ಈ ಒಂದು ಉತ್ಖನನ ಕಾರ್ಯದಲ್ಲಿ JCBಯನ್ನ ಅಂದ್ರೆ ಮಿನಿ ಎಕ್ಸ್ಕವೇಟರ್ ನ ಬಳಸಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಯಾಕೆಂತಂದ್ರೆ ಸ್ಥಳಕ್ಕೆ ಈಗಾಗಲೇ JCBಯನ್ನ ತಂದು ನಿಲ್ಲಿಸಲಾಗಿದೆ. ಈ ಹಿಂದಿನ ಒಂದು ಉತ್ಖನನದ ವೇಳೆ ಅಂದ್ರೆ ಮೊದಲ ಉತ್ಖನನದ ವೇಳೆ ಯಾವುದೇ ಕಾರಣಕ್ಕೂ JCB ಬಳಕೆ ಅಸಾಧ್ಯ ಅನ್ನುವಂತಹ ರೀತಿಯಲ್ಲಿತ್ತು. ಆದರೆ ಈಗ JCBಯನ್ನ ಮೊದಲ ಗುರುತಿನ ಉತ್ಖನನದ ವೇಳೆ ಬಳಸಿಕೊಂಡಿರೋದ್ರಿಂದ ಈಗಲೂ ಕೂಡ JCBಯನ್ನ ಬಳಸಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಅದರ ಜೊತೆಗೆ ನಿನ್ನೆ ಮತ್ತು ಮೊನ್ನೆಯೂ ಕೂಡ JCBಯನ್ನ ಬಳಕೆ ಮಾಡಿಕೊಂಡಿರೋದ್ರಿಂದ ಇವತ್ತು ಕೂಡ 9ರ ಉತ್ಖನನದಲ್ಲೂ ಕೂಡ JCBಯನ್ನ ಬಳಸಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ JCBಯನ್ನ ತರಲಾಗಿದೆ, ಸ್ಥಳದಲ್ಲಿ JCBಯನ್ನ ನಿಯೋಜಿಸಲಾಗಿದೆ. ಅದರ ಜೊತೆಗೆ ಈಗಾಗಲೇ ಅಧಿಕಾರಿಗಳು ಒಳಭಾಗವನ್ನ ಪ್ರವೇಶ ಮಾಡಿದ್ದು ಒಳಭಾಗದಲ್ಲಿ ಈಗ ಉತ್ಖನನ ಕಾರ್ಯ ಆರಂಭಗೊಳ್ಳಿಕ್ಕಿದೆ. ಶ್ರೇಯ, ಈ ಮೂಲಕ ಇಲ್ಲಿಯ ತನಕ 1ರಿಂದ 8ರ ಗುರುತುಗಳನ್ನ ಉತ್ಖನನ ಮಾಡಲಾಗಿದ್ದು ತದಬಳಿಕ ಇವತ್ತಿನಿಂದ ಅಂದ್ರೆ 9ರಿಂದ 13ರ ಗುರುತಿನ ತನಕ ANF ನ ಪಹರೆಯನ್ನು ಕೂಡ ಹಾಕಲಾಗಿತ್ತು. ANF ನವರು ಪಹರೆಯನ್ನ ಹಾಕಿದ್ರು, ಜೊತೆಗೆ ಬಿಗಿ ಬಂದೋಬಸ್ತನ್ನು ಕೂಡ ಇಲ್ಲಿ ನೇತ್ರಾನಗರದ ಸುತ್ತಮುತ್ತ ಏರ್ಪಡಿಸಲಾಗಿತ್ತು. ಈಗ ಮುಸುಕಿದಾರಿ ಬರುವಂತಹ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ನವರು ಜೊತೆಗೆ ANF ನವರು ಗರುಡ ಟೀಮ್ನವರು ಎಲ್ಲರೂ ಕೂಡ ಆಗಮಿಸಿ ಬಿಗಿ ಬಂದೋಬಸ್ತನ್ನ ಕೂಡ ಏರ್ಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಗ್ರಾಮ ಪಂಚಾಯತ್ನ ಸಿಬ್ಬಂದಿಯವರಿಗೆ SIT ಅವರು ಮನವಿ ಮಾಡಿದಂತ ಹಿನ್ನೆಲೆಯಲ್ಲಿ ಆ ಸ್ಥಳ ಏನಿದೆ 9, 10, 11, 12ನೇ ಸ್ಥಳ ಏನಿದೆ, 12ನೇ ಸ್ಥಳ ಹೊರತುಪಡಿಸಿ ಉಳಿದ 3 ಸ್ಥಳಗಳಿಗೆ ಅವರು ಈಗಾಗಲೇ ಸಂಪೂರ್ಣವಾದಂತಹ ಪರದೆಯನ್ನ ಹಸಿರು ಶೇಡ್ ನೆಟ್ಟಿನ ಮೂಲಕ ಪರದೆಯನ್ನ ಹಾಕಿದ್ದಾರೆ. ಈ ಮೂಲಕ ಸಂಪೂರ್ಣವಾಗಿ ಪರದೆಯನ್ನ ಹಾಕಿ ಆ ಒಂದು ಪ್ರದೇಶವನ್ನ ಕವರ್ ಮಾಡಿಟ್ಟಿದ್ದಾರೆ. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ದೃಶ್ಯಗಳು ಸಿಗಬಾರ್ದು ಅನ್ನುವಂತಹದ್ದು ಒಂದು ಕಡೆ. ಆದ್ರೆ ಸಾರ್ವಜನಿಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸೋದ್ರಿಂದ ಅವರು ಕೂಡ ಇಂತಹ ತನಿಖೆಯ ಸಂದರ್ಭದಲ್ಲಿ ಅವುಗಳನ್ನ ಬರಿಗಣ್ಣಿನಲ್ಲಿ ನೋಡಬಾರ್ದು ಅನ್ನುವಂಥದ್ದು. ಯಾಕೆಂತಂದ್ರೆ ಬಹಳಷ್ಟು ತನಿಖೆಯ ಹಂತದಲ್ಲಿ ಇಂಥದ್ದೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಅನುಸರಿಸಬೇಕಾದಂತಹ ವಿಧಾನವಾಗಿರೋದ್ರಿಂದ ಅದನ್ನ SIT ಅಧಿಕಾರಿಗಳು ಅನುಸರಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಪ್ರತಿ ಬಾರಿಯೂ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಬಹಳ ತಡವಾಗಿ ಅಂದ್ರೆ ಈಗಾಗಲೇ ಗಂಟೆ 11:15 ಆಗಿದೆ. ಈ ಹಿನ್ನೆಲೆಯಲ್ಲಿ ತುಂಬಾನೇ ಲೇಟ್ ಆಗಿದೆ ಅಂತ ಅನ್ಕೋಬಹುದು ನಾವು. ಯಾಕಂತಂದ್ರೆ ನಿನ್ನೆ 10:00ವರೆಗೆಲ್ಲ ಆರಂಭಗೊಂಡಿತ್ತು. 10:30 ಸುಮಾರಿಗೆ ಆತ ಆಗಮಿಸಿದ್ದು, 11 ಗಂಟೆಯ ಸುಮಾರಿಗೆ ಆತ ಸ್ಥಳವನ್ನ ತಲುಪಿದ್ರು. ಆದ್ರೆ ಇವತ್ತು ಆಗಮನದ ಟೈಮಿಂಗ್ ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಅಂದ್ರೆ ಲೇಟ್ ಆಗಿದೆ. ಆದ್ರಿಂದ ಅವರು ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ. ಆಗಮಿಸಿ ಆ ಒಂದು ಮೊದಲ ಗುರುತು ಅಂದ್ರೆ ಇವತ್ತಿನ 9ನೇ ಗುರುತಿನತ್ತ ತೆರಳಿರುವಂತದ್ದು. 9ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. ಇದೀಗ ಅಫಿಷಿಯಲ್ ಆಗಿ 9ನೇ ಗುರುತಿನಲ್ಲಿ ಉತ್ಖನನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ 9ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಶ್ರೇಯ, ಈ ಮೂಲಕ
ಈಗಾಗಲೇ ಸ್ನಾನಘಟ್ಟದ ಸುತ್ತಮುತ್ತ ಆತ ತೋರಿಸಿರುವಂತಹ 13 ಪಾಯಿಂಟ್ಗಳಲ್ಲಿ ಈಗಾಗಲೇ 8 ಪಾಯಿಂಟ್ಗಳನ್ನ ಉತ್ಖನನ ಮಾಡಲಾಗಿತ್ತು. ಅದರಲ್ಲಿ 1 ಪಾಯಿಂಟ್ ನಲ್ಲಿ ಅಂದ್ರೆ 6ನೇ ಪಾಯಿಂಟ್ ನಲ್ಲಿ ಮೃತದೇಹದ ಕಳೇಬರ ಸಿಕ್ಕಿದೆ ಅನ್ನುವಂಥದ್ದು. ಇದೀಗ 9ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ಆರಂಭಗೊಳ್ಳಿಕ್ಕಿದೆ. 9ನೇ ಪಾಯಿಂಟ್ ನ ಉತ್ಖನನ ಈಗಾಗಲೇ ಆರಂಭಗೊಂಡಿದ್ದು ಇನ್ನೇನು ಕೆಲ ಗಂಟೆಗಳ ನಂತರ 9ನೇ ಪಾಯಿಂಟಿನ ರಿಸಲ್ಟ್ ಕೂಡ ಬರ್ಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂತಹ ಸಾರ್ವಜನಿಕರು, ಇಲ್ಲಿರ್ತಕ್ಕಂತಹ ಒಂದು ಮಾಧ್ಯಮದವರು ಎಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಅಥವಾ ಕುತೂಹಲದಿಂದ ಇಲ್ಲಿ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಮುಸುಕುದಾರಿ ಲೇಟ್ ಬರೋದಕ್ಕೆ ಕಾರಣ ಏನು ಅನ್ನುವಂತಹದ್ದು ಕೂಡ ಬಹಳ ಬೇರೆ ಬೇರೆ ರೀತಿಯಲ್ಲಿ ಹಬ್ತಾ ಇರುವಂತಹ ಸುದ್ದಿ. ಯಾಕಂತಂದ್ರೆ ಆತನಿಗೆ SIT ಅಧಿಕಾರಿಯೊಬ್ರು ಬೆದರಿಕೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಆ ಅಧಿಕಾರಿಯನ್ನ ಅಲ್ಲಿಂದ ಆ ತಂಡದಿಂದ ತೆಗಿಬೇಕು ಅನ್ನುವಂತ ಒತ್ತಾಯವನ್ನ ಆತನ ಪರವಾದಂತಹ ಲಾಯರ್ಸ್ ವ್ಯಕ್ತಪಡಿಸಿದ್ರು ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ. ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳು ಸಿಕ್ಕಿಲ್ಲ. ಆದರೆ ಇದೊಂದು ರೀತಿಯಲ್ಲಿ ವಿಶೇಷವಾದಂತಹ ಪ್ರಕರಣ ಆಗಿರೋದ್ರಿಂದ ಇಲ್ಲಿ ಮುಂದೆ ಏನಾಗುತ್ತೆ, ಮುಂದೆ ಯಾವ ರೀತಿಯಾಗಿ ತನಿಖೆಗಳು ನಡೆಯುತ್ತೆ ಒಂದಂತೂ ಸತ್ಯ. ಈಗ ನಾವೇನು ಉತ್ಖನನದ ಈ ಕಾರ್ಯವನ್ನ ಎಲ್ಲ ಬಹಳ ರೋಚಕತೆಯಿಂದ ನೋಡ್ತಾ ಇದ್ದೀರಿ. ಆದರೆ ಒಂದಂತೂ ಸತ್ಯ, SIT ಅಧಿಕಾರಿಗಳ ಮಾತಿನ ಪ್ರಕಾರ ಇದು 100ಕ್ಕೆ 100 ಪ್ರಾಥಮಿಕ ತನಿಖೆ. ಇದು ಬಹಳಷ್ಟು ರೋಚಕತೆಯನ್ನ ಸೃಷ್ಟಿಸಿದ್ದರೂ ಕೂಡ ಇದು SIT ಅಧಿಕಾರಿಗಳ ಪ್ರಕಾರ ಇದೊಂದು ಪ್ರಾಥಮಿಕ ತನಿಖೆ. ಇದು ಜಸ್ಟ್ ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದನ್ನು ಈಗಾಗಲೇ ಅವರು ಹೇಳಿದ್ದಾರೆ. ಅಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ತುಂಬಾ ಬಾಕಿ ಇದೆ. ಇದು ಕೇವಲ ಮೊದಲ ಹಂತದ ಪ್ರಾಥಮಿಕ ಪರೀಕ್ಷೆ ಅಥವಾ ಪ್ರಾಥಮಿಕ ತನಿಖೆ. ಆತ ಹೇಳಿದಂತಹ ಸ್ಥಳದಲ್ಲಿ ಏನಾದ್ರೂ ಸಿಗುತ್ತಾ ಅನ್ನುವಂತನ್ನ ಉತ್ಖನನ ಮಾಡುವ ಮೂಲಕ ತೆಗೆದು ಅದರ ಪರೀಕ್ಷೆಯನ್ನ ಮಾಡುವಂತದ್ದು ಪ್ರಾಥಮಿಕ ಪರೀಕ್ಷೆ. ಮಾಧ್ಯಮಗಳಲ್ಲಿ ಬಹಳಷ್ಟು ರೋಚಕತೆಯಿಂದ ಬರ್ತಾ ಇದ್ರು ಕೂಡ ಇದು ಪ್ರಾಥಮಿಕವಾದಂತಹ ಹಂತ ಅನ್ನುವಂಥದ್ದನ್ನ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ. ಶ್ರೇಯಾ, ಪ್ರಾಥಮಿಕ ಹಂತದ 9ನೇ ಗುರುತಿನ ಉತ್ಖನನ ಕಾರ್ಯ ಈಗ ಆರಂಭಗೊಂಡಿರುವಂತದ್ದು. ಶ್ರೇಯಾ, ಈಗಾಗಲೇ ನೇತ್ರಾವತಿ ಸ್ನಾನಘಟ್ಟದಿಂದ ನೇತ್ರಾವತಿಯ ಸೇತುವೆಯ ಮಧ್ಯಭಾಗದಲ್ಲಿ ಜನರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಅವರನ್ನ ಸ್ಥಳದಿಂದ ಕಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 50ರಿಂದ 100 ಮಾಧ್ಯಮದವರು ಕೂಡ ಸೇರಿರೋದ್ರಿಂದ ಬಹಳಷ್ಟು ದೊಡ್ಡ ಕ್ರೌಡ್ ಇಲ್ಲಿ ಕಾಣ್ತಾ ಇದೆ. ಆ ಕ್ರೌಡ್ ಅನ್ನ ಅಲ್ಲಿಂದ ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಕುತೂಹಲ, ಜೊತೆಗೆ ಒಂದಷ್ಟು ಮಾಧ್ಯಮಗಳಲ್ಲಿ ಮಾತನಾಡುವಂತಹದ್ದು ಮತ್ತು ಮಾಧ್ಯಮಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತವ್ರು, ಹೀಗೆ ಬಹಳಷ್ಟು ಒಂದು ಬೇರೆಯದೇ ಆದಂತಹ ಚಿತ್ರಣ ಇದೀಗ ನೇತ್ರಾವತಿಯ ಸ್ನಾನಘಟ್ಟದಿಂದ ನೇತ್ರಾವತಿ ಸೇತುವೆಯ ಮಧ್ಯಭಾಗದಲ್ಲಿ ಕಂಡು ಬರ್ತಾ ಇದೆ. ಈಗಾಗಲೇ ಟ್ರಾಫಿಕ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಏನೋ ಪುಣ್ಯಕ್ಕೆ ಜಾಮ್ ಆಗ್ಲಿಲ್ಲ, ಆದ್ರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಪೊಲೀಸರು ಕಲ್ಪಿಸಿದ್ದಾರೆ. ಸ್ಲೋ ಮೂವಿಂಗ್ ಟ್ರಾಫಿಕ್ ಏನು ಅಂತಂದ್ರೆ ಬಂದವರೆಲ್ಲರೂ ಕೂಡ ಒಂದು ಸಲ ಇಣುಕಿಕೊಂಡು 80 ಅಥವಾ 40 ಅಥವಾ 60ರ ವೇಗದಲ್ಲಿರುವಂತಹ ವೆಹಿಕಲ್ಸ್ ಇಲ್ಲಿ ಬರುವಾಗ 10ರ ವೇಗಕ್ಕೆ ಇಳಿಯುತ್ತೆ. ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡೇ ಹೋಗುವಂತದ್ದು. ಅವರನ್ನ ಎಷ್ಟು ಕಳಿಸಿದ್ರು ಕೂಡ ಹೋಗ್ತಾ ಇಲ್ಲ ಅವರು. ಅದರಿಂದ ಅಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಅನ್ನುವಂಥದ್ದು ನಿಮಗೆ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಾ ಈಗ ಇಲ್ಲಿ 9ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಶ್ರೇಯಾ, ನಿಮಗೆ ಮತ್ತಷ್ಟು ಅಪ್ಡೇಟ್ ಗಳನ್ನ ಮುಂದೆ ಕೆಲವೇ ಕ್ಷಣಗಳಲ್ಲಿ ಕೊಡ್ತಾ ಹೋಗ್ತೀವಿ. ಶ್ರೇಯಾ, ಈಗಾಗಲೇ ನೇರ ಪ್ರಸಾರದ ಮೂಲಕ ಸಂಪೂರ್ಣ ದೃಶ್ಯಾವಳಿಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಪ್ರತಿ ಕ್ಷಣದ ಅಪ್ಡೇಟ್ ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಈ ಹಿಂದೆ ಬಂದಿರುವಂತಹ ಹೇಳಿ ಇವತ್ತು ಎಷ್ಟು ಸಮಾಧಿನ ಅಗೆಯುವಂತ ಪ್ರಮೇಯ ಇದೆ ಅಂತ ಶ್ರೇಯಾ, ಒಂದು ಲೆಕ್ಕಾಚಾರ ನಮ್ಮನ್ನ ನಿನ್ನೆ ಮೊನ್ನೆಯೂ ಕೂಡ ದಾರಿ ತಪ್ಪಿಸಿದೆ. ಯಾಕೆಂತಂದ್ರೆ ಮೊದಲ ದಿನ ಅದರ ಒಂದು ಉತ್ಖನನ ಕಾರ್ಯ ನಡೀತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ಒಂದು 3 ರಿಂದ 3.5 ಅಡಿ ಅಗೆದ ನಂತರ ಏಕಾಏಕಿ DIG ಅನುಚೇತ್ ಸರ್ ಬಂದ್ರು. ಅವರು ಬಂದು ಅಲ್ಲಿ ನೋಡ್ತಾ ಇದ್ರು. ಅವರು ಬಂದು ನೋಡಿ ಒಂದಷ್ಟು ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿದ್ರು. ಈ ವೇಳೆ ಬೇರೆ ಅದೇ ರೀತಿಯಂತಹ ಒಂದು ಗುಲ್ಲು ಹಬ್ತು. ಅಂದ್ರೆ ಏನೋ ಸಿಕ್ಕಿರ್ಬೇಕು, ಅದಕ್ಕೆ DIG ಅನುಚೇತ್ ಅವರು ಬಂದ್ರು ಅನ್ನುವಂಥದ್ದು. ಆದ್ರೆ ಅದಾದ ನಂತರ ಅಲ್ಲಿ ಗೊತ್ತಾಗಿರುವಂತದ್ದು ಆ ಸಂದರ್ಭದಲ್ಲಿ ಕಾರ್ಡ್ಗಳು ಸಿಕ್ಕಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ಕೆಲವೊಂದು ಬಟ್ಟೆಯ ಪೀಸ್ಗಳು ಸಿಕ್ಕಿತ್ತು ಅನ್ನುವಂಥದ್ದು. ಇಲ್ಲಿಯ ನೇತ್ರಾವತಿಯ ನಿವಾಸಿಗಳಿಗೆ ಅಥವಾ ಇಲ್ಲಿಯ ಸ್ಥಳೀಯರಿಗೆ ಬಟ್ಟೆಯ ಪೀಸ್ ಸಿಗುವಂತದ್ದು ಯಾವುದೇ ರೀತಿಯಲ್ಲೂ ಕೂಡ ವಿಶೇಷತೆ ಅಲ್ಲ. ಯಾಕಂತಂದ್ರೆ ಇದು ನೇತ್ರಾವತಿ ನದಿಯ ಸುತ್ತಮುತ್ತ ಅನ್ನುವಂಥದ್ದು ಒಂದು. ಇನ್ನೊಂದು, ಅವತ್ತು DIG ಅನುಚೇತ್ ಅವರು ಬಂದ ನಂತರ ಒಂದು ನಿರ್ಧಾರವನ್ನ ಮಾಡಿದ್ರು. ಇಲ್ಲ,
ಸಾಕ್ಷಿ ದೂರುದಾರ ಅಥವಾ ಮುಸುಕುದಾರಿ ಅಥವಾ ಅನಾಮಿಕ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಮಿಸ್ಟರ್ ಎಕ್ಸ್ ಏನಿದ್ದಾರೆ, ಅವರು ಹೇಳುವಂತಹ ಪ್ರಕಾರ ಅವರು ಎಷ್ಟಲಿಯ ತನಕ ತೃಪ್ತಿ ಆಗುತ್ತಾರೋ ಅಲ್ಲಿಯ ತನಕ ಹೊಂಡವನ್ನ ತೆಗಿಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದು ದಿನ ಅಂದ್ರೆ ಅವತ್ತು ಕೂಡ ಸ್ಟಾರ್ಟ್ ಆಗುವ ಸ್ವಲ್ಪ ಲೇಟ್ ಆಗಿದೆ. ಮೊದಲ ದಿನ ಒಂದೇ ಒಂದು ಜಾಗವನ್ನ ಶೋಧ ಮಾಡುವಂತದ್ದನ್ನ ಮಾಡಿದ್ರು. ಒಂದೇ ಒಂದು ಜಾಗವನ್ನ ಉತ್ಖನನ ಮಾಡಿದ್ರು. ಅವತ್ತು 15 ಅಡಿ ಆಗಲ್ಲ, 6 ಅಡಿಗಿಂತಲೂ ಹೆಚ್ಚು 8 ಅಡಿಯಷ್ಟು ಆಳವನ್ನು ತೋಡಿದ್ರು. ಅದು ಮೊದಲ ದಿನ. ಅದಾದ ನಂತರ ಎರಡನೇ ದಿನ 2, 3, 4, 5 ಹೀಗೆ 4 ಹೊಂಡಗಳನ್ನು ತೋಡಿದ್ರು. ಯಾಕಂತಂದ್ರೆ ಅಲ್ಲಿ ಬಹುತೇಕ ಅದೊಂದು ನದಿಯ ಪಕ್ಕದಲ್ಲಿ ಇದ್ದಿದ್ರಿಂದ ಅಲ್ಲಿ ತೇವಾಂಶ ಇರೋದ್ರಿಂದ ಆ ಹೊಂಡವನ್ನ ಈಸಿಯಾಗಿ ತೋಡೋದಕ್ಕೆ ಸಾಧ್ಯ ಆಯ್ತು ಮತ್ತು JCB ಬಳಸಿಕೊಂಡ್ರು. ಮತ್ತೊಂದು ದಿನ 6ನೇ ಪಾಯಿಂಟ್ ನ ಉತ್ಖನನ ಮಾಡಿದ್ರು. 6ನೇ ಪಾಯಿಂಟ್ ಅಲ್ಲಿ ಒಂದು ಕಳೆಬರ ಸಿಕ್ತು. ಈ ಹಿನ್ನೆಲೆಯಲ್ಲಿ ಆ ದಿನ ಪೂರ್ತಿ ಅದರ ಯಾವ ರೀತಿ ಅಂತ ಪರೀಕ್ಷೆ ಆಗಬೇಕು, ಅದರ ತನಿಖೆಯ ಹಂತದಲ್ಲಿ ಏನೆಲ್ಲ ಮಾಡಬೇಕು, ಇಂಥದ್ದೆಲ್ಲವನ್ನ ಕಾರ್ಯವನ್ನ ಕೈಗೊಂಡಿರೋದ್ರಿಂದ 6ನೇ ಗುರುತಿನ ಅವತ್ತು ಒಂದೇ ಒಂದು ಗುರುತು ಉತ್ಖನನ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು. ಯಾಕಂತಂದ್ರೆ ಅವತ್ತು ಕಳೆಬರ ಸಿಕ್ಕಿತ್ತು. ಅದನ್ನ ವಿಧಿವಿಜ್ಞಾನದ ಮೆಡಿಸಿನ್ ವಿಭಾಗ ಅಂತ ಇದೆಯಲ್ಲ, ಅವರು ಅದನ್ನ ಕಲೆಕ್ಟ್ ಮಾಡ್ಕೊಂಡ್ರು. ಕಲೆಕ್ಟ್ ಮಾಡ್ಕೊಂಡ ನಂತರ ಅದನ್ನ ಸಂಗ್ರಹಿಸಿದಂತ ರೀತಿ, ಅದನ್ನ ಏನೇನು ಅವರು ಮುನ್ನೆಚ್ಚರಿಕೆಯನ್ನ ಅಥವಾ ಏನೇನು ಕ್ರಮವನ್ನ ಕೈಗೊಳ್ಳಬೇಕು ಹಾಗೆ ಕ್ರಮವನ್ನ ಕೈಗೊಂಡು ಅವರೊಂದು ಅಲ್ಲಿ ಅದನ್ನ ಸಂಗ್ರಹಿಸಿ ಇಟ್ಟುಕೊಂಡು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಬಹಳ ಮುಖ್ಯವಾಗಿ KMC ಯಲ್ಲಿ ಅದನ್ನ ಪರೀಕ್ಷೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಒಂದು ಪ್ರೊಸೀಜರ್ ಅನ್ನ, ಬಹಳ ದೊಡ್ಡ ಪ್ರೊಸೀಜರ್ ಅದು. ಕಾರ್ಮಿಕರು ಕೂಡ ಬೆಳಗಿನ ಸಂಜೆ ತನಕ ಅಲ್ಲೇ ಇದ್ರು. ಬಹಳಷ್ಟು ಗೌಪ್ಯತೆಯನ್ನ ಕಾಪಾಡಿಕೊಂಡು ಅವುಗಳನ್ನ ಅಲ್ಲಿ ಮಾಡಿದ್ರು. ಜೊತೆಗೆ ಈ ನಡುವೆ ಅಲ್ಲೊಮ್ಮೆ ಜೋರಾದ ಮಳೆ ಬಂದಂತ ಹಿನ್ನೆಲೆಯಲ್ಲಿ ಅಲ್ಲಿ ಶೀಟ್ ಅಳವಡಿಸಿರ್ಲಿಲ್ಲ. ಅದಕ್ಕೆ AC ಅವರು ಶೀಟ್ ಅಳವಡಿಸಬೇಕು ಅಂತ ಕೇಳ್ಕೊಂಡಾಗ ಮತ್ತೆ ಶೀಟ್ ಅನ್ನ ಅಳವಡಿಕೆ ಮಾಡಲಾಯ್ತು 7ನೇ ಸ್ಪಾಟ್ ನಲ್ಲಿ. ಇಂಥದ್ದೆಲ್ಲ ಆಗಿದೆ ಅಲ್ಲಿ ಆ ಸಂದರ್ಭದಲ್ಲಿ. ಮತ್ತೆ ನಿನ್ನೆ 7 ಮತ್ತು 8ನೇ ಸ್ಪಾಟ್, ಎರಡೂ ಸ್ಪಾಟ್ ನಲ್ಲೂ ಕೂಡ ಅಗದ್ರು, ಆದ್ರೆ ಏನೂ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ನಿನ್ನೆ 2 ಸ್ಪಾಟ್ ಆಗಿದೆ. ಅಂದ್ರೆ ನಮ್ಮದು ಮೊದಲ ದಿನ 1 ಸ್ಪಾಟ್ ಆಗಿರೋದ್ರಿಂದ ನಾವು ಇನ್ನೊಂದು ಲೆಕ್ಕಾಚಾರ ಹಾಕ್ತಾ ಇದ್ರು ಮಾಧ್ಯಮದವರು, ಅಂದ್ರೆ ಒಂದು ದಿನ ಒಂದೇ ಸ್ಪಾಟ್ ಆಗೋದು ಅಂತ. ಅದನ್ನ ಸುಳ್ಳಾಗಿಸಿತು 2ನೇ ದಿನ 4 ಸ್ಪಾಟ್ ಆಯ್ತು. ಅದಾದ ನಂತರ ಹಾಗಾದ್ರೆ ವೆರಿ ವೇಗದಲ್ಲಿದೆ ಅಂತ ಮಾಧ್ಯಮದವರು ಅಂದ್ಕೊಂಡ್ರು. ಆಗ 3ನೇ ದಿನ ಒಂದೇ ಸ್ಪಾಟ್, 6ನೇ ಸ್ಪಾಟ್ ಅಲ್ಲಿ ಕಳೆಬರ ಸಿಕ್ತು, ಅದೊಂದೇ ಸ್ಪಾಟ್ ಆಗಿರೋದು. ಆದ್ರಿಂದ ವೇಗವೋ ಸ್ಲೋವೋ ಗೊತ್ತಾಗ್ತಿಲ್ಲ. ಇವತ್ತು 9ನೇ ಸ್ಪಾಟ್ ನಲ್ಲಿ ಇದ್ದಾರೆ. 9ನೇ ಸ್ಪಾಟ್ ನ ಉತ್ಖನನವನ್ನ ಮಾಡ್ಲಿಕ್ಕಿದ್ದಾರೆ. ತದನಂತರ 10, 11, 12, 13 ಈ ಹಿನ್ನೆಲೆಯಲ್ಲಿ 9ನೇ ಸ್ಪಾಟ್ ನ ಉತ್ಖನನ ಮಾಡ್ತಾ ಇರೋದ್ರಿಂದ ಈಗಾಗಲೇ 9ನೇ ಸ್ಪಾಟ್ ನ ಉತ್ಖನನ ಆರಂಭ ಮಾಡಿದ್ದಾರೆ ಶ್ರೇಯ. ಒಂದು ವೇಳೆ ಇದರಲ್ಲಿ ಏನು ಸಿಗದೇ ಇದ್ರೆ ವೇಗವಾಗಿ 10ನೇ ಸ್ಪಾಟ್ ಒಂದು ಆಗ್ಬಹುದು ಅಂತ ನಿರೀಕ್ಷೆಗಳಿದಾವೆ. ಯಾಕಂತಂದ್ರೆ ಈಗಾಗಲೇ 11:30 ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನು ಸಿಗದಿದ್ರೆ 2 ಆಗ್ಬಹುದು, ಏನಾದ್ರೂ ಸಿಕ್ಕಿದ್ರೆ ಒಂದೇ ಆಗಬಹುದು ಅನ್ನುವಂತಹ ಒಂದು ಊಹೆ ಮಾಡ್ತಾ ಇದ್ದಾರೆ ಎಲ್ಲರೂ. ಅದೇ ಊಹೆನ ನಾವು ಕೂಡ ಮಾಡ್ತಿರ್ತೀವಿ. ಆದ್ರೆ ನೋಡ್ಬೇಕು ಏನಾಗತ್ತೆ, ಯಾವ ರೀತಿಯಲ್ಲಿ ಯಾವ ರಿಸಲ್ಟ್ ಬರುತ್ತೆ ನೋಡ್ಬೇಕು. ಒಟ್ಟಿನಲ್ಲಿ 9ನೇ ಸ್ಪಾಟ್ ನ ಉತ್ಖನನ ಕಾರ್ಯ ಆರಂಭಗೊಂಡಿದೆ ಶ್ರೇಯ. ಇನ್ನೊಂದು ದಾಮು, ಆ ಒಂದು ಅನಾಮಿಕ ವ್ಯಕ್ತಿ ಅವನಿಗ ಸ್ಪಾಟ್ ನಂಬರ್ 1ರಿಂದ 8ರವರೆಗೆ ಕೂಡ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ದ, ಇಲ್ಲಿ ಸಿಕ್ಕೇ ಸಿಗುತ್ತೆ ಅಂತ. ಆದ ನಂತರವಾಗಿ ಯಾವಾಗ ಒಂದು 7, 8 ಕೂಡ ಸಿಗದೇ ಇದ್ದಾಗ ಆತ SIT ಅಧಿಕಾರಿಗಳ ಜೊತೆಗೆ 9ರಿಂದ 13ರವರೆಗೆ ಅಲ್ಲಿ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಕೂಡ ಕೆಲವೊಂದು ಮೂಲದಿಂದ ಲಭ್ಯವಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ದಾಮೋದರ್? SIT ತನಿಖೆಯಲ್ಲಿ ಆತ ಒಂದಷ್ಟು ಕಾನ್ಫಿಡೆನ್ಸ್ ಆಗಿದ್ದಾನೆ ಅನ್ನುವಂಥದ್ದು ಸ್ಪಷ್ಟ. ಅಂದ್ರೆ ಆತನ ಹತ್ರ ಒಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ನಲ್ಲಿ ಆತನ ಓಡಾಟ ಗಮನಿಸ್ತೇವೆ ನಾವು. ಯಾಕಂದ್ರೆ ಮುಖಚರ್ಯೆ ಕಾಣೋದಿಲ್ಲ, ಓಡಾಟದಲ್ಲಿ ಆತನ ಕಾನ್ಫಿಡೆನ್ಸ್ ಅಂತೂ ಕಾಣುತ್ತೆ. ಆದ್ರೆ ಆತನ ಕಾನ್ಫಿಡೆನ್ಸ್ 7 ಕಡೆಗೆ ಅದು ರಿಸಲ್ಟ್ ಅನ್ನ ನೀಡ್ಲಿಲ್ಲ, ಬದಲಾಗಿ 1 ಕಡೆಗೆ ರಿಸಲ್ಟ್ ಅನ್ನ ನೀಡಿದೆ. ಬಟ್ ಆತ ಮೊದಲ ದಿನ ಯಾವ ರೀತಿಯಾಗಿ ಇದ್ನೋ ಅದೇ ರೀತಿಯಾಗಿ ಕಂಡು ಬರ್ತಾ ಇದ್ದಾನೆ. ಮತ್ತೆ ಅದಕ್ಕೆ ಕಾರಣ ಮುಸುಕು ಕೂಡ ಆಗಿರ್ಬೋದು. ಯಾಕಂತಂದ್ರೆ ಆತನ ಮುಖಚರ್ಯೆ ಗೊತ್ತಾಗೋದಿಲ್ಲ, ನಡೆಯುವ ಶೈಲಿ ದಾಟಿ ಎಲ್ಲವೂ ಕೂಡ ಒಂದೇ ಆಗಿರ್ತದೆ. ಆದ್ರಿಂದ ಆತನ ನಡವಳಿಕೆಯಲ್ಲಿ ಅಥವಾ ಆತನ ನಡೆಯೋದ್ರಲ್ಲಿ ಆತ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಇದ್ದಂಗೆ ಕಾಣ್ತಾನೆ. ಆದ್ರೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಈಗ 9ನೇ ಸ್ಪಾಟಿಗೆ ಕೂಡ ಬಂದಿದ್ದಾರೆ.
ಬಂದು ಇಳಿದು ಹೋಗುವಂತ ಸಂದರ್ಭದಲ್ಲಿ ಸೇಮ್ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಮುಖಚರ್ಯೆ ಇದ್ರೆ ಅಥವಾ ಮುಖಚರ್ಯೆ ಕಂಡರೆ 100% ಹೇಳ್ಬೋದು ಆತನ ಕಾನ್ಫಿಡೆನ್ಸ್ ಲೆವೆಲ್ ನ ಬಗ್ಗೆ ಒಂದು ಅಂದಾಜು ಹಾಕಬಹುದು. ಈಗ ಆತ ಹೋಗ್ತಾ ಇರುವಂತ ರೀತಿ ನೋಡಿದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂಗೆ ಅನ್ಸತ್ತೆ. ನಿನ್ನೆಯೂ ಕೂಡ 7ರಿಂದ 8ಕ್ಕೆ ಬಂದಾಗ್ಲೂ ಅದೇ ಕಾನ್ಫಿಡೆನ್ಸ್ ಇಂದ, ಅಂದ್ರೆ 7ರಲ್ಲಿ ಸಿಗ್ಲಿಲ್ಲ ಅನ್ನುವಂತಹ ಧೋರಣೆ ಆತನಲ್ಲಿ ಇರ್ಲಿಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಇರ್ಲಿಲ್ಲ, 7ರಲ್ಲಿ ಸಿಗ್ಲಿಲ್ಲ, 8ಕ್ಕೆ ಬಂದ, 8ರಲ್ಲಿ ಇರ್ಲಿಲ್ಲ, ಮತ್ತೆ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿದ್ದಾರೆ ಇಲ್ಲಿಂದ. ಈಗ ಅದೇ ಕಾನ್ಫಿಡೆನ್ಸ್ ವಾಪಸ್ ಆಗಿದ್ದಾರೆ. ಅದು ನೋಡ್ಬೇಕು ಆತನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿಯಾಗಿ ಆತನಿಗೆ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದು. ಮತ್ತು ಇವತ್ತು 9ನೇ ಸ್ಪಾಟ್ ಅನ್ನ ನೋಡಿದಂಥದ್ದು ಮತ್ತು ಆತನ ಕಾನ್ಫಿಡೆನ್ಸ್ ಲೆವೆಲ್ ಮತ್ತು ಆತನ ಮಾತಿಗೆ SIT ಅಧಿಕಾರಿಗಳು ಕೂಡ ಮನ್ನಣೆ ಒದಗಿಸ್ತಾ ಇರುವುದು ಮೊದಲ ದಿನವೇ ಗೊತ್ತಾಗಿದೆ. ಯಾಕೆಂತಂದ್ರೆ ಒಂದು ನಮ್ಮಲ್ಲೊಂದು ಗಾದೆ ಮಾತಿದೆ 6 ಅಡಿ 3 ಅಡಿ ಅಂತ. ಒಬ್ಬನ್ನ ಹುಡ್ಲಿಕ್ಕೆ 6 ಅಡಿ ಉದ್ದ 3 ಅಡಿ ಆಳ ಅನ್ನುವಂಥದ್ದು ಒಂದು ಗಾದೆ ಮಾತಿರುವಂಥದ್ದು. ಆದ್ರೆ SIT ಅಧಿಕಾರಿಗಳು ಆತನ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಕೇವಲ 6 ಅಡಿ 3 ಅಡಿ ಅಗಿತಾ ಇಲ್ಲ, ಬದಲಾಗಿ ಮೊದಲ ದಿನವೇ 15 ಅಡಿ ಅಗಲ 8 ಅಡಿ ಆಳವನ್ನು ಅಗದಿದ್ದಾರೆ. ಆದ್ರಿಂದ ಆತನ ಮಾತಿಗೆ ಬೆಲೆ ಕೊಡ್ಲಾಗ್ತದೆ, ಆತ ಹೇಳಿದಂತೆ ಅಗಿಯಲಾಗ್ತಾ ಇದೆ, ಆತನ ಮಾತನ್ನ ಕೇಳಲಾಗ್ತಿದೆ. ಅದಾದ ನಂತರ AC ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ, AC ಅವರು ಹೇಳಿದ ಹಾಗೆ ಅಗಿಯಲಾಗ್ತದೆ ಅಂತ ಕೆಲಸಗಳು ಆಗ್ತಾ ಇದಾವೆ. ಇವತ್ತು ಕೂಡ ಅದೇ ರೀತಿಯಾಗಿ ಆಗ್ತದೆ. ಆತ ಹೇಳಿದಂತೆ SIT ಅಧಿಕಾರಿಗಳು ಆ ಒಂದು ಗುರುತನ ಉತ್ಖನನ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವತ್ತಿನ ಒಂದು 9ನೇ ಗುರುತಿನ ಉತ್ಖನನ ಕಾರ್ಯ ಆಗ್ತಾ ಇದೆ. ಶ್ರೇಯ, ನೋಡ್ಬೇಕು ಯಾವ ರೀತಿಯಾದಂತಹ ಒಂದು ಉತ್ಖನನದ ನಂತರ ಏನು ರಿಸಲ್ಟ್ ಬರುತ್ತೆ, ಯಾವ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ನೋಡ್ಬೇಕು. ಅದರ ಮೇಲೆ ಮುಂದಿದ್ದಾಗಿತಾರೋ ಇಲ್ವೋ ಅಥವಾ ಇದ್ರಲ್ಲಿ ಏನಾದ್ರು ಸಿಗುತ್ತೋ ಇಲ್ವೋ ಎಲ್ಲವೂ ಕೂಡ ನಿರ್ಧಾರ ಗೊತ್ತಾಗತ್ತೆ. ಆದ್ರಿಂದ ಇವತ್ತು ಒಂದೊಂದು ನಿರೀಕ್ಷೆ ಇಟ್ಕೊಳ್ಬಹುದು, ಒಂದು 2 ಆದ್ರೂ ಇವತ್ತು ಆಗಬಹುದು ಅನ್ನುವಂಥದ್ದು ಗೊತ್ತಿಲ್ಲ, ನೋಡೋಣ. ಜೊತೆಗೆ ಈಗ ಮಳೆ ಕೂಡ ಬರ್ತಾ ಇದೆ, ನಿನ್ನೆ ಮತ್ತೆ ಇವತ್ತು ಬಹಳ ಒಂದು ಬಿಸಿಲಿನ ಹವಾಮಾನ ಕೂಡ ಇದೆ, ಹಾಗಾಗಿ ಸ್ವಲ್ಪ ಕೆಲಸ ಕೂಡ ವೇಗವಾಗಿ ಆಗಬಹುದಲ್ವಾ ಅಂತ. ಹೌದೌದು, ಇವತ್ತು ಸಂಪೂರ್ಣವಾಗಿ ಬಿಸಿಲಿನ ವಾತಾವರಣ ಇದೆ. ಬಿಸಿಲಿನ ವಾತಾವರಣ ಬಂದಾಗ ದಕ್ಷಿಣ ಕನ್ನಡದ ವಾತಾವರಣ ನಿಮ್ಗೆ ಗೊತ್ತೇ ಇದೆ, ಸೆಕೆ, ಬಹಳಷ್ಟು ಸೆಕೆ ಆಗ್ತಾ ಇದೆ ಈಗಲೇ. ಅದರಿಂದ ಕಾರ್ಮಿಕರು ಕೂಡ ಬಹಳಷ್ಟು ವೇಗವಾಗಿ ದುಡಿಯೋದಕ್ಕೆ ಆಗಮಿಸಿದ್ದಾರೆ. ಅದು ಕೂಡ ಜಾರ್ಖಂಡ್ನವರು ಹೆಚ್ಚಿನವರು ಇರೋದ್ರಿಂದ ಅವರು ವೇಗವಾಗಿ ದುಡಿಯುವಂತಹ ಮನಸ್ಸಿನಲ್ಲೇ ಆಗಮಿಸಿದ್ದಾರೆ. ನೋಡ್ಬೇಕು, ಈಗ ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಶ್ರೇಯ, ನೋಡುವ ಮತ್ತಷ್ಟು ಅಪ್ಡೇಟ್ ಗಳ ನಿಮಗೆ ಒಂದಷ್ಟು ಸ್ಥಳದ ಸಿಚುವೇಶನ್ ಅನ್ನ ಗಮನಿಸಿಕೊಂಡು ಮತ್ತಷ್ಟು ಅಪ್ಡೇಟ್ ಗಳ ನಿಮಗೆ ಕೊಡುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಶ್ರೇಯ, ಓಕೆ, ಥ್ಯಾಂಕ್ ಯು ದಾಮು. ಎಸ್, ಈಗ ದಾಮೋದರ್ ಹೇಳೋ ಪ್ರಕಾರ ಅಲ್ಲಿ ಈಗ ಡೇ 6ನ ಸ್ಪಾಟ್ ನಂಬರ್ 9ರ ಉತ್ಖನನ ಪ್ರಕ್ರಿಯೆ ಆರಂಭವಾಗಿದೆ. ಈಗಲೇ ಜಿತೇಂದ್ರ ದಯಮ್ಮ ಹಾಗೆಯೇ ಸೈಮನ್ ಅವರು ಹಾಗೆಯೇ AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಆಮೇಲೆ ನಮ್ಮ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನ್ಮೇಕಂ ಇವರೆಲ್ಲರೂ ಕೂಡ ಆ ಸ್ಪಾಟ್ಗೆ ಆಗಮಿಸಿದ್ದಾರೆ. ಜೊತೆಗೆ ಆ ಮುಸುಕುಧಾರಿ ವ್ಯಕ್ತಿ ಕೂಡ ಇದ್ದಾರೆ, SIT ಅಧಿಕಾರಿಗಳು ಇದ್ದಾರೆ. ಸೊ ಎಲ್ಲರ ಒಂದು ಮುಂದಾಳತ್ವದಲ್ಲಿ ಇದೀಗ ಸ್ಪಾಟ್ ನಂಬರ್ 9ರ ಉತ್ಖನನ ಪ್ರಕ್ರಿಯೆ, ಎಸ್ಟಿಮೇಷನ್ ಪ್ರಕ್ರಿಯೆ ಆರಂಭವಾಗಿದೆ. ಸೊ ಈಗ ದೃಶ್ಯಾವಳಿ ನೋಡ್ತಾ ಇದ್ದೀವಿ, ಬರೀ ಗ್ರೀನ್ ಶೆಡ್ ನಿಮಗೆ ಕಾಣಿಸ್ತಾ ಇದೆ. ಎಸ್, ಎಕ್ಸಾಕ್ಟ್ಲಿ, ಬರೀ ಗ್ರೀನ್ ಶೆಡ್ ನೆಟ್ ಮಾತ್ರ ಕಾಣಿಸ್ತಾ ಇದೆ. ಕಾರಣ ಅಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಮಾಧ್ಯಮದವರಾಗಿರ್ಬೋದು ಅಥವಾ ಪಬ್ಲಿಕ್ಗೆ ಆ ಒಂದು ಸ್ಪಾಟ್ ಆಗಿರುವಂತಹ ಕೆಲಸವು ಕೂಡ ಯಾವುದು ಕೂಡ ಕಾಣಿಸಬಾರ್ದು, ಎಲ್ಲವೂ ಕೂಡ ಗೌಪ್ಯವಾಗಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಗ್ರೀನ್ ನೆಟ್ ಅನ್ನು ಕೂಡ ಹಾಕಲಾಗಿದೆ. ಅದರ ಒಳಗಡೆ ಸ್ಪಾಟ್ ನಂಬರ್ 9ರ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಕೂಡ ಈಗಾಗಲೇ ಆರಂಭಗೊಂಡಿದೆ. ಈಗಾಗಲೇ JCB ಕೂಡ ಆ ಸ್ಪಾಟ್ಗೆ ಬಂದಿರುವಂಥದ್ದು. ಅನೇಕ ಕಾರ್ಮಿಕರು ಆಗಲೇ ದಾಮೋದರ್ ಕೂಡ ಹೇಳಿ ಜಾರ್ಖಂಡ್ನ ಕಾರ್ಮಿಕರು ಇದ್ದಾರೆ ಅಂತ. ಸೊ ಆ ಕಾರ್ಮಿಕರಾಗಿರ್ಬೋದು, SIT ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಸೋಕೋ ಇಲಾಖೆಯವರಾಗಿರ್ಬೋದು, ಆಮೇಲೆ ವಿಜ್ಞಾನ ಇಲಾಖೆಯವರು ಅಂದರೆ FSL ಇಲಾಖೆಯವರಾಗಿರ್ಬೋದು, ಎಲ್ಲರೂ ಕೂಡ ಆ ಸ್ಪಾಟಲ್ಲಿ ಇದ್ದಾರೆ. ಸೊ ಸಣ್ಣ ಕುರುಹು ಸಿಕ್ಕಿದ್ರು ಕೂಡ ಅದನ್ನ ಒಂದು ಶೇಖರಣೆ ಮಾಡುವಂತಹ ಕೆಲಸವು ಕೂಡ ಅಲ್ಲಿ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಸಲಕರಣೆಯನ್ನು ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಅಲ್ಲಿ ವ್ಯವಸ್ಥೆ ಮಾಡುವಂಥದ್ದು. ಈಗ ನೋಡ್ತಾ ಇರ್ಬೋದು ನೀವು ಸ್ಪಾಟ್ ನಂಬರ್ 9ರ ನೇರ ದೃಶ್ಯಾವಳಿ. ಅಲ್ಲಿ ಒಳಗಡೆ ಏನೀಗ ಕೆಲವೊಂದು ಏನಾದ್ರು ಕುರುಹು ಸಿಕ್ಕಿದಾಗ ಅದನ್ನು ಶೇಖರಣೆ ಮಾಡೋಕ್ಕೋಸ್ಕರ ಬೇಕಾಗುವಂಥ ಕೆಲವೊಂದು ವಸ್ತುವನ್ನು ಕೂಡ ಅಲ್ಲಿ ಈಗಾಗಲೇ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರ್ತಾರೆ. ಸೊ ಈಗ ನೋಡ್ತಿರ್ಬೋದು
ಎಸ್, ನಾವು ಆಗ್ಲೇ ಹೇಳ್ತಾ ಇದ್ದೀವಿ, ಅಲ್ಲಿ ಸಿಗುವಂಥ ವಸ್ತುಗಳ ಶೇಖರಣೆ ಮಾಡೋಕ್ಕೋಸ್ಕರ ಈಗ ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಅವರ ವಾಹನದ ಒಳಗೆ ಇಟ್ಟಿರ್ತಾರೆ. ಈಗ ಸದ್ಯಕ್ಕೆ ಅಲ್ಲಿರುವಂತಹ ಕೆಲಸ ಇದೀಗ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿದಾಗ ಕೆಲವೊಂದು ತಲೆಬುಡಿಯ ಪೀಸ್ ಏನು ಸಿಕ್ಕಿತ್ತು, ಆ ಸಂದರ್ಭದಲ್ಲಿ ಮಾತ್ರ ಆ ಒಂದು ಶೇಖರಣೆ ಮಾಡುವಂತಹ ಒಂದು ಬಾಕ್ಸ್ ಆಗಿರ್ಬೋದು, ಆ ಒಂದು ಕವರ್ನ ತೆಗೆದುಕೊಂಡು ಹೋಗಿದ್ರು. ಆನಂತರವಾಗಿ ಎಲ್ಲೂ ಕೂಡ ಒಂದು ಕಳೆ ಬರವಾಗಲಿ ಯಾವುದೇ ಸಾಕ್ಷಿ ಕೂಡ ಸಿಕ್ಕಿರಲಿಲ್ಲ. ಇದೀಗ ಸ್ಪಾಟ್ ನಂಬರ್ 9ರ ಎಸ್ಟಿಮೇಷನ್ ಕೆಲಸ ಕೂಡ ಆಗ್ತಾ ಇದೆ. ಸೊ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ನೇರ ದೃಶ್ಯಾವಳಿ ಮೂಲಕ ನೀವು ನೋಡ್ತಾ ಇದ್ದೀರಾ. ಈಗಲೇ ಅಲ್ಲಿರುವಂತಹ ಸೈಮನ್ ಆಗಿರ್ಬೋದು, ಜಿತೇಂದ್ರ ದಯಾಮ ಆಗಿರ್ಬೋದು, AC ಸ್ಟೆಲ್ಲ ವರ್ಗೀಸ್ ಆಗಿರ್ಬೋದು, ತಹಶೀಲ್ದಾರ್ ಪೃಥ್ವಿ ಸಾನಿಕಾಮ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಒಂದು ಮುಂದಾಳತ್ವವನ್ನು ವಹಿಸಿದ್ದಾರೆ. ಜೊತೆಗೆ ಮುಸುಕುದಾರಿ ವ್ಯಕ್ತಿ ಕೂಡ ಇದ್ದಾರೆ. ಜೊತೆಗೆ ಅಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ANF ಆಗಿರ್ಬೋದು, ಅದರ ಪಹರೆ ಆಗಿರ್ಬೋದು, ರಿಸರ್ವ್ ಪೊಲೀಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಬಿಗಿ ಬಂದೋಬಸ್ತ್ ಸರ್ಪಗಾವಲನ್ನು ಕೂಡ ಅಲ್ಲಿ ಹಾಕಿರುವಂಥದ್ದು. ಸೊ ಪಬ್ಲಿಕ್ ಕೂಡ ಬಂದರೂ ಕೂಡ ಅಲ್ಲಿ ಯಾವುದೇ ಒಂದು ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ, ಯಾವುದೇ ಫೋಟೋ ತೆಗೆದುಕೊಳ್ಳುವಂತಿಲ್ಲ. ಜೊತೆಗೆ ಮುಖ್ಯವಾಗಿ ಅಲ್ಲಿ ಆ ಕೆಲಸ ಮಾಡುವಂಥ ಕಾರ್ಮಿಕರಿಗಾಗಿರ್ಬೋದು, ಕೆಲವೊಂದು ಅಧಿಕಾರಿಗಳು ಕೂಡ ಯಾವುದು ಕೂಡ ಮೊಬೈಲ್ ಬಳಸುವಂತಿಲ್ಲ. ಕೇವಲ ಒಂದು ಮೇಲ್ ಅಧಿಕಾರಿಗಳು ಜಿತೇಂದ್ರ ದಯಾಮ್ ಆಗಿರ್ಬೋದು, ಆಮೇಲೆ AC ಸ್ಟೆಲ್ಲ ವರ್ಗೀಸ್ ಅಂಥವ್ರು ಬಿಟ್ಟರೆ ಬೇರೆ ಯಾರು ಕೂಡ ಅಲ್ಲಿ ಮೊಬೈಲ್ ಕೂಡ ಬಳಸುವಂತಿಲ್ಲ. ಈಗಾಗಲೇ ಅಲ್ಲಿರುವಂತಹ ಪಬ್ಲಿಕ್ಸ್ ಕೂಡ ಆಗಿರ್ಬೋದು, ಅಲ್ಲಿ ಕೂಡ ಹಾಗೇನೆ ಆ ಒಂದು ಪೊಲೀಸ್ ಅಧಿಕಾರಿಗಳು ಅಲ್ಲಿರುವಂತಹ ನೆರೆದಿರುವಂತಹ ಜನರನ್ನು ಕೂಡ ಅಲ್ಲಿಂದ ತೆರಳುವಂತೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಆ ತನಿಖೆಗೆ ಯಾವುದೇ ರೀತಿಯಾಗಿ ಅಡ್ಡಿ ಆಗ್ಬೋದು. ಸ್ವಲ್ಪ ಕೆಲವೊಂದು ವಿಷಯ ಕೂಡ ಲೀಕ್ ಆದ್ರೂ ಕೂಡ ಆ ಒಂದು ಇನ್ವೆಸ್ಟಿಗೇಷನ್ಗೆ ಸಮಸ್ಯೆ ಆಗುತ್ತೆ. ಜೊತೆಗೆ ಆ ಒಂದು ಮುಖ್ಯ ರಸ್ತೆಯ ಭಾಗ ಇರೋ ಕಾರಣಕ್ಕೋಸ್ಕರ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುವಂಥ ಸಾಧ್ಯತೆ ಕೂಡ ಇದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಈಗ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಆಗಿದೆ. ಯಾವುದೇ ಪಬ್ಲಿಕ್ ಕೂಡ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲುವಂಥ ಅವಕಾಶ ಕೂಡ ಇಲ್ಲ. ಅಲ್ಲಿ ಬರುವಂಥವರನ್ನ ಅಲ್ಲಿ ಹೊರಗಡೆ ಕಳಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಈಗ ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿ ಮೂಲಕ ನಿಮಗೆ ಬರೀ ಕಾಣಿಸುವಂಥದ್ದು ಗ್ರೀನ್ ಶೇಡ್ ನೆಟ್ ಮಾತ್ರ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಆಗುವಂಥ ಆ ಉತ್ಖನನ ಪ್ರಕ್ರಿಯೆ ಮಾಧ್ಯಮದವರಿಗಾಗಿರ್ಬೋದು, ಯಾವುದೇ ಪಬ್ಲಿಕ್ಕಿಗೆ ಕಾಣಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಿಗಿ ಬಂದೋಬಸ್ತನ್ನು ಹಾಕುವ ಮೂಲಕ, ಗ್ರೀನ್ ಶೇಡ್ ನೆಟ್ಟನ್ನು ಹಾಕುವ ಮೂಲಕ ಅಲ್ಲಿ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಸೊ ಆ ಮುಸುಕುದಾರಿ ವ್ಯಕ್ತಿ ತೋರಿಸಿರುವಂತಹ ಒಟ್ಟು 13 ಸ್ಪಾಟ್ ಅಲ್ಲಿ ಈಗಾಗಲೇ 8 ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ಆಗಿದೆ. ಇದೀಗ ಸ್ಪಾಟ್ ನಂಬರ್ 9ರ ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಸೊ ಇದು ಎಷ್ಟು ಹೊತ್ತಿಗೆ ಮುಗಿಯುತ್ತೆ ಅನ್ನುವಂಥ ಯಾವುದೇ ಕೂಡ ನಮಗೆ ಹೇಳೋಕೆ ಅಸಾಧ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಗಟ್ಟಿ ಮಣ್ಣಿದ್ರೆ ಅದು ತುಂಬಾ ಲೇಟ್ ಆಗುತ್ತೆ. ಸ್ಮೂತ್ ಮಣ್ಣಿದ್ರೆ, ಒಂದು ವೇಳೆ ನೇತ್ರಾವತಿ ಸ್ನಾನಘಟ್ಟದ ಬದಿಯಲ್ಲಿ ಅಗಿಯುವಾಗ ಒಂದು ಆ 4 ಸ್ಪಾಟ್ ಬಹಳ ವೇಗವಾಗಿ ಆಯಿತು. ಯಾಕಂತ ಹೇಳಿದ್ರೆ ಅದು ಬಹಳ ಒಂದು ಸ್ಮೂತ್ ಮಣ್ಣಾಗಿತ್ತು. ಇನ್ನೊಂದು ಹೊಳೆಯ ಬದಿ ಇರುವ ಕಾರಣಕ್ಕೋಸ್ಕರ ಸ್ಮೂತ್ ಮಣ್ಣಾಗಿತ್ತು. ಹಾಗಾಗಿ ಬಹಳ ವೇಗವಾಗಿ ಅಲ್ಲಿ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಆಗಿರುವಂಥದ್ದು. ಆದರೆ ಇದೀಗ ಈ ಒಂದು ರಸ್ತೆಯ ಬದಿಯಲ್ಲಿ ಈ ಒಂದು ಜಾಗ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಎಷ್ಟೊತ್ತು ಆಗುತ್ತೆ. ಕೆಲವೊಂದು ಈಗ SIT ಅಧಿಕಾರಿಗಳು ಕೆಲವೊಂದು ಅವರೇ ಒಂದು ನಿಗದಿಪಡಿಸುವಂತೆ ಒಂದು ದಿನಕ್ಕೆ ಒಂದು 3 ಜಾಗವನ್ನಾದರೂ ನಾವು ಒಂದು ಉತ್ಖನನ ಮಾಡಬೇಕು ಅಂತ ಒಂದು ನಿಗದಿಯನ್ನು ಮಾಡಿದ್ರು. ಆದರೆ ಅದು ಕೂಡ ಅವರು ಕಡಗಡದಾಗಿ ಹೇಳೋಕೆ ಅಸಾಧ್ಯವಾಗುತ್ತೆ. ಯಾಕಂದರೆ ಕೆಲವೊಂದು ಹವಾಮಾನದ ವ್ಯತ್ಯಯ ಆದಾಗ ಅಥವಾ ಮಣ್ಣಿನ ಅಲ್ಲಿ ಕಲ್ಲು ಏನೋ ಸಿಕ್ಕಿದಾಗ ಅಂಥ ಸಂದರ್ಭದಲ್ಲಿ ಅಲ್ಲಿ ಉತ್ಖನನ ಪ್ರಕ್ರಿಯೆ ಕೂಡ ಲೇಟ್ ಆಗುತ್ತೆ. ಹಾಗಾಗಿ ಸೊ ಆಗಲೇ ದಾಮೋದರ್ ಕೂಡ ಹೇಳ್ತಾ ಇದ್ರು. ಸೊ ಕೆಲವೊಂದು ನಮ್ಮ ಆ ಒಂದು ವಿಷಯ ದಿನಕ್ಕೆ ಒಂದು 3-4 ಸ್ಪಾಟ್ ಆಗುತ್ತೆ ಅಥವಾ ದಿನಕ್ಕೆ 1 ಸ್ಪಾಟ್ ಆಗುತ್ತೆ ಅಂತ ನಾವೆಲ್ಲ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಅದೆಲ್ಲ ಕೂಡ ತಪ್ಪಾಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಅಗಿಬೇಕಾದ್ರೆ ಮೂಲ ಪ್ರಕಾರ ಯಾವುದೋ ಸಮಾಧಿ ಇರ್ಬೋದು 6 ಅಡಿ ಉದ್ದ 6 ಅಡಿ ಅಗಲ ಅಂತ ಇರುತ್ತೆ. ಆದರೆ ಸ್ಪಾಟ್ ನಂಬರ್ 1ರಲ್ಲಿ ಮಾತ್ರ ಒಟ್ಟು 15 ಅಡಿ ಅಗಲ 6 ಅಡಿ ಉದ್ದಕ್ಕೆ 6 ಅಡಿ ಆಳಕ್ಕೆ ಆ ಒಂದು ಸ್ಪಾಟ್ ಅನ್ನ ಕೂಡ ಉತ್ಖನನ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಆ ಒಂದು ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಮಿಸ್ಟರ್ ಎಕ್ಸ್, ಆಗಲೇ ಹೇಳ ಮಿಸ್ಟರ್ ಎಕ್ಸ್ ಅವರು, ಆತ ಯಾರು ಏನು ಯಾರಿಗೂ ಕೂಡ ಗೊತ್ತಿಲ್ಲ. ಆತಗ ಪ್ರಶ್ನಾರ್ಥ ಚಿಹ್ನೆ ಆಗಿರುವಂತಹ ವ್ಯಕ್ತಿ, ಆತ ಹೇಳಿರುವಂಥದ್ದು ಸ್ಪಾಟ್ ನಂಬರ್ 1ರಲ್ಲಿ 100% ಆಗಿ, ಅಂದರೆ ಅವನ ಕಾನ್ಫಿಡೆಂಟ್ ಲೆವೆಲ್ ಆ ರೀತಿಯಾಗಿತ್ತು, ಅವನ ಆತ್ಮವಿಶ್ವಾಸ ಆ ರೀತಿಯಾಗಿತ್ತು. ಸ್ಪಾಟ್ ನಂಬರ್ 1ರಲ್ಲಿ ಕಳೆ ಬರಹ ಸಿಕ್ಕೇ ಸಿಗುತ್ತೆ ಅಂತ. ಯಾವಾಗ 6 ಅಡಿ ಉದ್ದ 6 ಅಡಿ ಅಗಲ ಆ ಒಂದು ಸಮಾಧಿನ ಅಗೆಯುವಂಥ ಕೆಲಸ ಆಯಿತು, ಅಲ್ಲಿ ಯಾವುದೇ ಒಂದು ಕುರುಹು ಸಿಗದೇ ಇದ್ದ ಸಂದರ್ಭದಲ್ಲಿ ಮತ್ತಷ್ಟು ಜಾಗವನ್ನು ಒಂದು 15 ಅಡಿ ಅಗಲದಷ್ಟು ಆ ಜಾಗವನ್ನು ಅಗೆಯುವಂಥ ಕೆಲಸ ಕೂಡ ಆಯಿತು. ಆಗ ಕೂಡ ಅಲ್ಲಿ ಯಾವುದೇ ಒಂದು ಕಳೆ ಬರಹವಾಗಲಿ ಯಾವುದೇ ಒಂದು ಮೂಳೆಯ ತುಂಡಾಗಲಿ ಕೂಡ ಸಿಕ್ಕಿರಲಿಲ್ಲ. ಆದರೆ ಆನಂತರವಾಗಿ ಸ್ಪಾಟ್ ನಂಬರ್ 2 ಆಯಿತು, 3 ಆಯಿತು, ಸ್ಪಾಟ್ ನಂಬರ್ 5ರವರೆಗೆ ಕೂಡ ಯಾವುದೇ ಒಂದು
ಕುರುಹು ಕೂಡ ಸಿಕ್ಕಿಲ್ಲ. ಎಲ್ಲವೂ ಕೂಡ ಒಂದು ಡೀಪ್ ಫಾರೆಸ್ಟ್ ಅಲ್ಲಿ ಅರಣ್ಯದ ಒಳಭಾಗದಲ್ಲಿ ಆಗಿರೋ ಕಾರಣಕ್ಕೋಸ್ಕರ ಅದು ಕೂಡ ಮಾಧ್ಯಮಕ್ಕೆ ಕೂಡ ಯಾವುದೇ ಒಂದು ಅಲ್ಲಿರುವ ದೃಶ್ಯಾವಳಿ ಕೂಡ ಲಭಿಸಿಲ್ಲ. ಈಗ ಡೀಪ್ ಫಾರೆಸ್ಟ್ ಅಲ್ಲಿ ಕೂಡ JCB ಕೂಡ ಹೋಗಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಹೋಗುವಂತ ಸಂಭವ ಕೂಡ ಇರಲಿಲ್ಲ. ಇದೀಗ ಸ್ಪಾಟ್ ನಂಬರ್ 9 ಅದು ಈ ನೇತ್ರಾವತಿ ಸ್ನಾನಘಟ್ಟದ ಒಂದು ಬದಿಲಿರುವಂತಹ ಮುಖ್ಯ ರಸ್ತೆಯ ಬದಿಲಿರುವಂತಹ ಜಾಗ ಆಗಿರೋ ಕಾರಣಕ್ಕೋಸ್ಕರ ಆ ಒಂದು ಜಾಗ ನೇರವಾಗಿ ಪಬ್ಲಿಕ್ ಆಗಿರ್ಬೋದು ಅಥವಾ ಮಾಧ್ಯಮದವರಿಗಾಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿರುವಂತಹ ವಿಷಯಗಳು ನಮಗೆ ಗಮನಕ್ಕೆ ಬರ್ತಾ ಇದ್ರೂ ಕೂಡ ಅಲ್ಲಿ ಗ್ರೀನ್ ಶೇಡ್ ನೆಟ್ ಹಾಕಿರೋ ಕಾರಣಕ್ಕೋಸ್ಕರ ಅಲ್ಲಿ ಆಗಿರುವಂತಹ ಉತ್ಖನನ ಪ್ರಕ್ರಿಯೆ ಯಾವುದು ಕೂಡ ನಮಗೆ ಕಾಣಿಸೋದಿಲ್ಲ. ಸೊ ಆ ರೀತಿಯಾಗಿ ಅಷ್ಟು ಒಂದು ಗೌಪ್ಯವಾಗಿ ಆ ಒಂದು ಕೆಲಸ ಕೂಡ ಆಗ್ತಾ ಇರುವಂತದ್ದು. ಸೊ ಆಗ್ಲೇ ಹೇಳ್ತಾ ಇದ್ವಿ, ನಿನ್ನೆ ಮೊನ್ನೆ ಎಲ್ಲ ಸರಿಯಾಗಿ ಗಂಟೆ ಒಂದು 10:30 ವೇಳೆಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭವಾಗಿತ್ತು. ಆದರೆ ಇವತ್ತು ಗಂಟೆ ಸುಮಾರು ಒಂದು 11:45 ವೇಳೆಗೆ ಆ ಒಂದು ಉತ್ಖನನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಹಾಗಾಗಿ ಇವತ್ತು ಸ್ವಲ್ಪ ತಡವಾಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಈಗಾಗಲೇ ಹೇಳಿರುವಂಥದ್ದೇ. ಸೊ 10 ಮಾಧ್ಯಮಗಳು ಕೂಡ ಅಲ್ಲಿದ್ದಾರೆ. ಸ್ಟೇಟ್ ಆಗಿರ್ಬೋದು, ನ್ಯಾಷನಲ್ ಚಾನೆಲ್ಸ್ ಆಗಿರ್ಬೋದು, ಆಮೇಲೆ ನಮ್ಮ ಸುದ್ದಿ ನ್ಯೂಸ್, ಬೆಳ್ತಂಗಡಿಯ ಚಾನೆಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲಿರುವಂಥ ಅಪ್ಡೇಟ್ ಅನ್ನ ಜನಗಳಿಗೆ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಹಾಗೇನೆ ಕಳೆದ 6 ದಿನಗಳಿಂದ ಈ ಒಂದು ಅನಾಮಿಕ ವ್ಯಕ್ತಿ ಕೊಟ್ಟಿರುವಂಥ ದೂರಿನಿಂದ ಹಿಡಿದು ಸೊ ನಾವು ನಮ್ಮ ವಾರದ ಪ್ರೋಗ್ರಾಮ್ ಇದೆ, ಶುಕ್ರವಾರ ಪ್ರೋಗ್ರಾಮ್ ಇದೆ. ಸೊ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಅನ್ನುವಂಥದ್ದು, ಅಲ್ಲಿ ಕೂಡ ನಾವು ಹಾಗೇನೆ ಈ ಒಂದು SIT ತನಿಖೆ ಆಗಿರ್ಬೋದು, ಆ ಅನಾಮಿಕ ವ್ಯಕ್ತಿ ಕೊಟ್ಟುವ ಪತ್ರದ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ನಿಮಗೆ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ವಿ. ಕಳೆದ ವಾರದಲ್ಲಿ ಅವರು ಯಾವಾಗ ಒಂದು ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ಕೂಡ ನಾವು ಸತತವಾಗಿ 4 ಗಂಟೆಗಳ ತಾಸು ಒಂದು ಲೈವ್ ಮಾಡೋ ಮೂಲಕ ಅಲ್ಲಿರುವಂತಹ ಪ್ರಕ್ರಿಯೆಯನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನ ಮಾಡಿದ್ದೀವಿ. ಇದೀಗ ಈ ಒಂದು ಪ್ರಾಥಮಿಕ ಹಂತದ ತನಿಖೆಯ ಪ್ರಾಥಮಿಕ ಹಂತ ಪ್ರೈಮರಿ ಇನ್ವೆಸ್ಟಿಗೇಷನ್ ಏನು ಆಗ್ತಾ ಇದೆ, ಒಂದು ಉತ್ಖನನ ಪ್ರಕ್ರಿಯೆ ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಆ ಒಂದು ಪ್ರಕ್ರಿಯೆ ಕೂಡ ಒಂದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೆಲಸವನ್ನು ಕೂಡ ನಮಗೆ ಮಾಡ್ತಾ ಇದ್ದೀವಿ. ಸೊ ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ, ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಈ ಉತ್ಖನನ ಪ್ರಕ್ರಿಯೆಯ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡ ನಿಮಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ.
ಎಸ್, ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಿ, ದೃಶ್ಯಾವಳಿ ಮೂಲಕ ನೋಡ್ತಾ ಇದ್ದೀರಿ. ನೀವು ಸ್ಪಾಟ್ ನಂಬರ್ 9 ಎಸ್ಟಿಮೇಷನ್ ಪ್ರಕ್ರಿಯೆ. ಸೊ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಆ ಒಂದು ಉತ್ಖನನ ಪ್ರಕ್ರಿಯೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಗ್ರೀನ್ ಶೇಡ್ ನೆಟ್ಟನ್ನು ಅಳವಡಿಸಿ ಅದರ ಒಳಗಡೆ ಆ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂಥದ್ದು. ಸೊ ಯಾರಿಗೆ ಆಗಬಹುದು, ಮಾಧ್ಯಮ ಆಗಿರ್ಬೋದು, ಪಬ್ಲಿಕ್ಸ್ ಆಗಿರ್ಬೋದು, ಯಾರಿಗೂ ಕೂಡ ಅಲ್ಲಿ ಒಂದು ವೀಕ್ಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇಲ್ಲ. ಯಾಕಂದರೆ ಅಷ್ಟೊಂದು ಬಿಗಿ ಬಂದೋಬಸ್ತ್ ಮೂಲಕ ಬಹಳ ದೊಡ್ಡದಾಗಿರುವಂಥ ಒಂದು ಗ್ರೀನ್ ಶೇಡ್ ನೆಟ್ಟನ್ನು ಕೂಡ ಅಲ್ಲಿ ಹಾಕಿರುವಂಥದ್ದು. ಸೊ ಇನ್ನೊಂದು ನೀವು ದೃಶ್ಯಾವಳಿ ಮುಖ ನೋಡ್ತಾ ಇದ್ದೀವಿ, JCB ಕೂಡ ಹೊರಭಾಗದಲ್ಲಿದೆ. ಸದ್ಯಕ್ಕೆ ಒಳಗಡೆ ಮ್ಯಾನ್ಯುವಲ್ ಮೂಲಕ ಅಂತ ಹೇಳಿದ್ರೆ ಕಾರ್ಮಿಕರೇ ಖುದ್ದಾಗಿ ಆ ಒಂದು ಸಮಾಧಿನ ಅಗಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವಶ್ಯಕತೆ ಬಂದರೆ ಮಾತ್ರ ಆ JCBಯನ್ನು ಬಳಸುವಂಥದ್ದು. ಈಗ ಸದ್ಯಕ್ಕೆ ಆ ಒಂದು ನಾವು ಆದಷ್ಟು ಝೂಮ್ ಮಾಡೋ ಮೂಲಕ ಒಳಗಡೆ ಏನಾಗ್ತಾ ಇದೆ ಅಂತ ತೋರಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ವಿ. ಆದರೆ ಅಲ್ಲಿರುವಂತಹ ಆ ಒಂದು ಅಧಿಕಾರಿಗಳು ಎಲ್ಲ ಒಂದು ಬಿಗಿ ಬಂದೋಬಸ್ತನ್ನ ಗೌಪ್ಯತೆಯನ್ನು ಕಾಪಾಡೋಕ್ಕೋಸ್ಕರ ಬಹಳ ದೊಡ್ಡದಾಗಿರುವಂತಹ ಒಂದು ಗ್ರೀನ್ ಶೇಡ್ ನೆಟ್ ಅನ್ನು ಕೂಡ ಹಾಕಿರುವಂಥದ್ದು. ಸದ್ಯಕ್ಕೆ ಒಳಗಡೆ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಅಗೇಲಾಗ್ತಾ ಇದೆ, ಎಷ್ಟು ಅಡಿ ಅಗೆದಾಗಿದೆ ಯಾವುದು ಕೂಡ ನಮಗೆ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಈ ಪ್ರಕ್ರಿಯೆ ಮುಗಿದ ನಂತರವಷ್ಟೇ ಒಂದು ವೇಳೆ ಅಲ್ಲಿ ಯಾವುದಾದ್ರೂ ಒಂದು ಕುರುಹು, ಯಾವುದೇ ಒಂದು ಕಡೆ ಬರಹದ ಅಥವಾ ಮೂಳೆ ಪೀಸ್ ಸಿಕ್ಕಿದ ನಂತರವಷ್ಟೇ ನಮಗೆ ಈ ಒಂದು ಅಲ್ಲಿರುವಂತಹ ಮಾಹಿತಿಯನ್ನು ಕೊಡೋಕೆ ಸಾಧ್ಯವಾಗುವುದು. ಸದ್ಯಕ್ಕೆ ಈಗ ಅಲ್ಲಿ ಆಗಿರುವಂತಹ ಪ್ರಕ್ರಿಯೆ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಆಗ್ತಾ ಇದೆ. ಗ್ರೀನ್ ಶೇಡ್ ನೆಟ್ನ ಒಳಗಡೆ ಇದೀಗ ಮ್ಯಾನ್ಯುವಲ್ ಅಲ್ಲಿ ಆ ಒಂದು ಸಮಾಧಿ ಅಗೆಯುವ ಕೆಲಸ ಕೂಡ ಆಗ್ತಾ ಇದೆ. ಕಾರ್ಮಿಕರೇ ಒಂದು 20ಕ್ಕಿಂತ ಹೆಚ್ಚು ಕಾರ್ಮಿಕರಲ್ಲಿ ಈಗಾಗಲೇ ಸ್ಪಾಟ್ಗೆ ಬಂದಿದ್ರು. ಅವರ ಮುಖಾಂತರ ಇದೀಗ ಅಲ್ಲಿ ಒಂದು ಸಮಾಧಿ ಅಗೆಯುವಂಥ ಕೆಲಸ ಕೂಡ ಆಗ್ತಾ ಇದೆ. ಆ ದೂರುದಾರ ವ್ಯಕ್ತಿ, ಆ ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಕೂಡ ಅಲ್ಲಿ ಇರುವಂಥದ್ದು. ಆತ ತೋರಿಸುವಂಥದ್ದೇ ಇದೇ ಒಂದು ಸ್ಪಾಟಲ್ಲಿ ನಾನು ಹೆಣವನ್ನು ಹೂತಿಟ್ಟಿದ್ದೀನಿ. ಕಳೆದ 1995ರಿಂದ 2014ರವರೆಗೆ 100 ಹೆಣವನ್ನು, ಕೊಲೆಯಾಗಿರುವಂತಹ, ಅತ್ಯಾಚಾರ ಆಗಿರುವಂತಹ ಹೆಣವನ್ನು ನಾನು ಇದೇ ಸ್ಪಾಟಲ್ಲಿ ಹೂತಿಟ್ಟಿದ್ದೀನಿ ಅಂತ ಮಾತನ್ನು ಕೂಡ ಆ ಒಂದು ವ್ಯಕ್ತಿ ಹೇಳಿರುವಂಥದ್ದು. ಅದರ ಅನ್ವಯ, ಆ ದೂರಿನ ಅನ್ವಯ ಇದೀಗ SIT ಅಧಿಕಾರಿಗಳು ಪ್ರಣಬ್ ಮೊಹಂತಿ ಅವರ ಮುಂದಾಳತ್ವದಲ್ಲಿ DIG ಅನುಚೇತ್ ಆಗಿರ್ಬೋದು, ಜಿತೇಂದ್ರ ದಯಾಮ ಆಗಿರ್ಬೋದು, ಇವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಆ ಒಂದು ಸ್ಪಾಟ್ ಅಲ್ಲಿ ಸೈಮನ್ ಆಗಿರ್ಬೋದು, AC ಸ್ಟೆಲ್ಲಾ, ಪುಸ್ತೂರು AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಜಿತೇಂದ್ರ ದಯಾಮ ಆಗಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ಸ್ಪಾಟ್ನ ಉತ್ಖನನ ಕೆಲಸವನ್ನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಅವರ ಒಂದು ಮುಂದಾಳತ್ವದಲ್ಲಿ ಆ ಒಂದು ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ JCB ಮಾತ್ರ ಹೊರಭಾಗದಲ್ಲಿ ನಿಲ್ಲಿಸಲಾಗಿದೆ. ಒಂದು ವೇಳೆ ಅವಶ್ಯಕತೆ ಬಂದಾಗ ಮಾತ್ರ ಆ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆಗೆ ಒಂದು JCBನ ಯೂಸ್ ಮಾಡಲಾಗುತ್ತೆ. ಸದ್ಯಕ್ಕೆ ಮ್ಯಾನ್ಯುವಲ್ ಮುಖಾಂತರ ಆ ಒಂದು ಸಮಾಧಿ ಅಗೆಯುವ ಕೆಲಸ ಕೂಡ ಆಗ್ತಾ ಇದೆ. ಆ ದೂರುದಾರ ವ್ಯಕ್ತಿ ಯಾವಾಗ ಜೂನ್ 22ರಂದು ನಾನು ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ಸಫಾಯಿ ಕರ್ಮಚಾರಿ ಮಾಡಿರುವಂತಹ ವ್ಯಕ್ತಿ, ಆ ಸಂದರ್ಭದಲ್ಲಿ ನಾನು 100 ಹೆಣವನ್ನು ಹೂತಿಟ್ಟಿದ್ದೀನಿ ಅಂತ ಒಂದು ಪತ್ರವನ್ನ ಬೆಂಗಳೂರಿನ ವಕೀಲರಾಗಿರುವಂತಹ ಓಜಸ್ವಿ ಗೌಡ ಹಾಗೆಯೇ ಸಚಿನ್ ದೇಶಪಾಂಡೆಗೆ ಒಂದು ಪತ್ರವನ್ನು ಬರೀತಾರೆ. ಆ ಮೂಲಕ ಜೊತೆಗೆ ಆ ಪತ್ರದಲ್ಲಿ ನನಗೆ ಒಂದು ಪಶ್ಚಾತ್ತಾಪ ಆಗಿದೆ, ನಾನು ಮಾಡಿರುವಂತಹ ಕೃತ್ಯದ ಬಗ್ಗೆ ನನಗೆ ಒಂದು ಪಶ್ಚಾತ್ತಾಪ ಆಗಿದೆ, ಅದಕ್ಕೋಸ್ಕರ ನಾನು ಈ ಒಂದು ವಿಷಯವನ್ನು ನಮಗೆ ಹೇಳ್ತಾ ಇದ್ದೀನಿ. ಸೊ ಆ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರೋ ಕಾರಣಕ್ಕೋಸ್ಕರ ಆ ಒಂದು ವಿಷಯವನ್ನು ನಿಮಗೆ ಎಲ್ರಿಗೂ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಪತ್ರವನ್ನು ಬರಿತಾ ಇದ್ದೀನಿ. ಸೊ ತನಿಖೆ ಸಂದರ್ಭದಲ್ಲಿ ನನಗೆ ಪ್ರಾಣ ರಕ್ಷಣೆ ಕೂಡ ಬೇಕಾಗುತ್ತೆ. ಸೊ ನನಗೆ ಯಾವುದೇ ಒಂದು ಈ ಒಂದು ವಿಷಯ ತುಂಬ ಸೂಕ್ಷ್ಮ ವಿಚಾರ ಆಗಿರೋ ಕಾರಣಕ್ಕೋಸ್ಕರ ನನಗೆ ಪ್ರಾಣ ರಕ್ಷಣೆ ಬೇಕು ಅಂತ ವಿಷಯವನ್ನು ಕೂಡ ಅವನು ಆ ಪತ್ರದ ಮುಖಾಂತರ ಹೇಳಿದ್ದ. ಆ ನಂತರವಾಗಿ ಆ ಒಂದು ಪ್ರಕ್ರಿಯೆ ಒಂದೊಂದು ಆಯಾಮದ ಮೂಲಕ ಆ ತನಿಖೆ ಕೂಡ ಆಗಿತ್ತು. ಆ ನಂತರವಾಗಿ ಆ ಒಂದು ಮುಸುಕುದಾರಿ ವ್ಯಕ್ತಿಯನ್ನ ನಮ್ಮ ಬೆಳ್ತಂಗಡಿಯ ಕೋರ್ಟ್ ಕೂಡ ಹಾಜರುಪಡಿಸಲಾಗಿತ್ತು. ಅಲ್ಲೂ ಕೂಡ ಒಂದು 2 ರಿಂದ 3 ತಾಸುಗಳ ಕಾಲ ಆತನ ಒಂದು ತನಿಖೆ ಕೂಡ ಆಗಿತ್ತು, ವಿಚಾರಣೆ ಆಗಿತ್ತು. ಆ ನಂತರವಾಗಿ ಆತನ ಕೆಲವೊಂದು ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು. ಇದೀಗ ಮೊದಲ ಹಂತವಾಗಿ, ಪ್ರಾಥಮಿಕ ಹಂತವಾಗಿ ಆ ಮುಸುಕುದಾರಿ ವ್ಯಕ್ತಿಯ ಒಂದು ಅಲ್ಲಿ ಆ ಸ್ಪಾಟ್ಗೆ ಕರ್ಕೊಂಡು ಬಂದು ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಆ ಒಂದು ಜಾಗವನ್ನು ಆತ ಫೈಂಡ್ ಔಟ್ ಮಾಡಿದ. ಇದೇ ಜಾಗದಲ್ಲಿ ನಾನು ಒಂದು ಹೆಣವನ್ನು ಹೂತಿಟ್ಟಿದ್ದೀನಿ, ಅತ್ಯಾಚಾರ ಆಗಿರುವಂತಹ, ಕೊಲೆ ಆಗಿರುವಂತಹ ಒಂದು ಹೆಣವನ್ನು ಹೂತಿಟ್ಟಿದ್ದೀನಿ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದ. ಆ ನಂತರವಾಗಿ ಈ ಒಂದು SIT ಅಧಿಕಾರಿಗಳು, ಸೋಕೋ ಅಧಿಕಾರಿಗಳಿರ್ಬೋದು, ಆಮೇಲೆ FSL ಇಲಾಖೆಯವರು ಎಲ್ಲರೂ ಕೂಡ ಆ ಒಂದು ಸ್ಪಾಟ್ಗೆ ಬಂದು ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ಗಮನದಲ್ಲಿ ತೆಗೆದುಕೊಂಡು ಆ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ
ಅಲ್ಲಿ ಸಿಕ್ಕುವಂಥ ಪ್ರತಿಯೊಂದು ವಸ್ತು, ಅದು ಯಾವುದೇ ಆಗಿರ್ಬೋದು, ಕರವಸ್ತ್ರ ಆಗಿರ್ಬೋದು ಅಥವಾ ಮ್ಯಾಚ್ ಬಾಕ್ಸ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದು ಕೂಡ ಆ ಒಂದು ವಿಧಿವಿಜ್ಞಾನ ಇಲಾಖೆಗೆ ಹೋಗುತ್ತೆ. ಯಾಕಂದರೆ ಯಾವುದೇ ಕುರುಹು ಸಿಕ್ಕಿದ್ರೂ ಕೂಡ ಅದನ್ನಲ್ಲಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಏನು ಆಗಲೇ ಹೇಳಿದ ಹಾಗೆ ಸ್ಪಾಟ್ ನಂಬರ್ 8ರಲ್ಲಿ ನಿನ್ನೆ ಸಂದರ್ಭದಲ್ಲಿ ಅಲ್ಲಿ ಒಂದು ಕರವಸ್ತ್ರ ಸಿಕ್ಕಿತ್ತು ಅನ್ನುವಂಥದ್ದು. ಕರವಸ್ತ್ರದಲ್ಲಿ ಸಿಗುವಂಥ ಸಹಜ, ಯಾಕಂತಂದರೆ ಅದು ನೇತ್ರಾವತಿ ಸ್ನಾನಘಟ್ಟ ಹೊಳೆಯ ಬದಿ ಅನೇಕ ಮಂದಿ ಭಕ್ತಾದಿಗಳು ಬಂದು ಅಲ್ಲಿ ಸ್ನಾನವನ್ನು ಮಾಡ್ತಾರೆ. ಜೊತೆಗೆ ಮಳೆ ಸಂದರ್ಭದಲ್ಲಿ, ಪ್ರವಾಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಬಟ್ಟೆ ಬರೆಗಳು ಕೂಡ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆದರೂ ಕೂಡ ಅಲ್ಲಿ ಸಿಕ್ಕುವಂಥ ಕುರುಹು ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸ್ಪಾಟ್ ನಂಬರ್ 8ರಲ್ಲಿ ಆ ಒಂದು ಒಟ್ಟು 3 ಅಡಿ ಅಗಲ ಉದ್ದ ಅಗೆಯಬೇಕಾದ್ರೂ ಕೂಡ ಅಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ. ಅದಕ್ಕೆ ಕಾರಣ ಕೂಡ ಇದ್ದಿರ್ಬೋದು, ಯಾಕಂದರೆ ಅದು ನೇತ್ರಾವತಿಯ ದಡದ ಬದಿ, ನೀರ ಬದಿ, ಅಲ್ಲಿ ಪ್ರವಾಹ ಸಂದರ್ಭದಲ್ಲಿ ಅಥವಾ ಲೈನ್ ಸ್ಲೈಡಿಂಗ್ ಆಗುವ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಕಳೆ ಬರಹ ಅಥವಾ ಏನು ಸಾಕ್ಷಿ ಇದ್ದರೂ ಅದು ಹೋಗುವಂಥ ಸಾಧ್ಯತೆ ಕೂಡ ಇರಬಹುದು. ಇದೀಗ ಸ್ಪಾಟ್ ನಂಬರ್ 9 ನೇತ್ರಾವತಿ ಸ್ನಾನಘಟ್ಟದ ಆ ಒಂದು ದಾರಿಯ ಮಧ್ಯೆ ಇರುವಂಥ, ದಾರಿಯ ಬದಿಲಿ ಇರುವಂತಹ ಒಂದು ಜಾಗ. ಸೊ ಪ್ರತಿಯೊಬ್ಬರು ಕೂಡ ಕಾಣಿಸುವಂತಹ ಜಾಗ. ಈ ಜಾಗದಲ್ಲಿ ಕಡಾಗಣಿತವಾಗಿಯೂ ಕೂಡ ಕಳೆ ಬರಹ ಇದ್ದೇ ಇದೆ ಅಂತ ಅನ್ನುವಂತಹ ಒಂದು ದೃಢವಾದ ಮಾತನ್ನು ಕೂಡ ಆ ಒಂದು ಅನಾಮಿಕ ವ್ಯಕ್ತಿ SIT ಅಧಿಕಾರಿ ಜೊತೆ ಮಾತುಕತೆಯಲ್ಲಿ ಹೇಳಿದೆ ಅನ್ನುವಂಥ ಕೂಡ ಮಾಹಿತಿ ಕೂಡ ಕೆಲವೊಂದು ಮೂಲಗಳಿಂದ ಲಭ್ಯವಾಗಿರುವಂಥದ್ದು. ಅದರ ಅನ್ವಯ ಇದೀಗ ಒಂದು ನಿರ್ಣಾಯಕ ಘಟ್ಟದಲ್ಲಿರುವಂತಹ ಈ ಒಂದು ತನಿಖೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಇದೆ. ಸೊ ಅದರ ಅನ್ವಯ ಇದೀಗ ಸ್ಪಾಟ್ ನಂಬರ್ 9 ಡೇ 6, ಈಗ ಡೇ 6 ಇವತ್ತು ಈ ಒಂದು ತನಿಖೆ ಆರಂಭವಾಗಿ ಸ್ಪಾಟ್ ನಂಬರ್ 9ರಲ್ಲಿ ಇದೀಗ ಉತ್ಖನನ ಕೆಲಸ ಆಗ್ತಾ ಇರುವಂಥದ್ದು. ಮ್ಯಾನ್ಯುವಲ್ ಮೂಲಕ ಆ ಒಂದು ಉತ್ಖನನ ಕೆಲಸ ಆಗುವಂಥದ್ದು. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ನೇರ ಪ್ರಸಾರ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸೊ ನೀವು ಅನ್ಕೋಬಹುದು ಯಾಕೆ ಇವರು ಈ ಗ್ರೀನ್ ಶೇಡ್ ನೆಟ್ ಅನ್ನ ಈ ತರ ಫೋಕಸ್ ಮಾಡಿದ್ದಾರೆ ಅಂತ. ಸೊ ಅಲ್ಲಿ ನೀವು ನೋಡ್ಬೋದು ಕೆಲವೊಂದು ಸೂಕ್ಷ್ಮ ಪ್ರಕಾರ ನಾವು ಗಮನಿಸಬೇಕಾದ್ರೆ ಅಲ್ಲಿ ಕೆಲವೊಂದು ಚಲನವಲನ ಕಾಣಿಸ್ತಾ ಇದೆ. ಆ ಮುಖಾಂತರವಾಗಿ ನಾವು ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಒಂದು ಕೂಡ ಫೈಂಡ್ ಔಟ್ ಮಾಡುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಇದರಲ್ಲಿ ನಾವು ಆ ಗ್ರೀನ್ ಶೇಡ್ ನೆಟ್ ನಾವು ಫೋಕಸ್ ಮಾಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ. ಸುದ್ದಿ ನ್ಯೂಸ್ ಅಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಪ್ರಕ್ರಿಯೆ ಕಾಣಿಸುವಂಥದ್ದು ನೋಡ್ತಾ ಇರ್ಬೋದು. ಸೊ ಬೆಳಗಿನ ಜಾವ ಯಾವಾಗ ಒಂದು 11:30 ವೇಳೆಗೆ ಆ ಸ್ಪಾಟ್ ನಂಬರ್ 9ಕ್ಕೆ ಅಧಿಕಾರಿಗಳು ಬಂದಿರುವಂತಹ ಆ ಸಂದರ್ಭದ ದೃಶ್ಯಾವಳಿ ಜೊತೆಗೆ ಈಗ ಆಗುವಂತಹ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆಯ ಆ ಒಂದು ದೃಶ್ಯಾವಳಿ ಕೂಡ 2 ವಿಂಡೋ ಮೂಲಕ ನಾವು ನಿಮಗೆ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ದಾಮೋದರ್ ದೊಂಡೋಲೆ, ಓವರ್ ಟು ಯು ದಾಮೋದರ್. ನಾವು 9ನೇ ಸ್ಪಾಟ್ ನಲ್ಲಿ ಉತ್ಖನನ ಮಾಡುವಂತಹ ಸ್ಥಳದಲ್ಲೇ ಇದ್ದೀವಿ. ಇಲ್ಲಿ ಈಗಾಗಲೇ ಉತ್ಖನನ ನಡೀತಾ ಇರುವಂತಹದ್ದು. ಒಂದು ಮಿನಿ JCBಯನ್ನ ಕರೆಸಿ ಹೊರಗಡೆ ನಿಲ್ಲಿಸಲಾಗಿದೆ. ಅಗತ್ಯ ಬಿದ್ದರೆ JCBಯನ್ನ ಬಳಕೆ ಮಾಡಲಿಕ್ಕೆ ಅಧಿಕಾರಿಗಳು ನಿರ್ಧರಿಸಿರುವಂತದ್ದು. JCB ಮುಖ್ಯ ರಸ್ತೆಯ ಪಕ್ಕದಲ್ಲೇ JCBಯನ್ನ ನಿಲ್ಲಿಸಿಕೊಂಡು ಒಳಭಾಗದಲ್ಲಿ ಮಾನವ ಶ್ರಮದ ಮೂಲಕ ಉತ್ಖನನ ಕಾರ್ಯ ನಡೀತಾ ಇದೆ. ಶ್ರೇಯ, ಪ್ರಮುಖವಾಗಿ ಮಾನವ ಶ್ರಮದ ಮೂಲಕ ಈಗಾಗಲೇ 1.5 ಅಡಿಯಷ್ಟು ಉತ್ಖನನ ಆಗಿದೆ. 1.5 ಅಡಿಯ ತನಕ ಯಾವುದೇ ಏನು ಸಿಕ್ಕಿರುವ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಇಲ್ಲಿಯ ಹೊರಗಡೆಯ ಚಲನವಲನಗಳನ್ನ ಗಮನಿಸಿದಾಗ್ಲೂ ಕೂಡ ಯಾವುದೇ ರೀತಿಯಂತಹ ವಾತಾವರಣ ಇಲ್ಲ. 1ರಿಂದ 2 ಅಡಿಯಷ್ಟು ಈಗಾಗಲೇ ಉತ್ಖನನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ನಿರಂತರವಾಗಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಶ್ರೇಯ, ಬೆಳಗ್ಗಿನಿಂದ ಒಂದಷ್ಟು ಕುತೂಹಲಗಳಿತ್ತು. ಯಾಕೆಂತಂದ್ರೆ ಅವರೊಂದು ಬೇರೆ ಬೇರೆ ರೀತಿಯಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಊಹಾಪೋಹಗಳನ್ನ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಬರವಣಿಗೆಗಳು ಬಂದಿರುವಂತದ್ದು. ಪ್ರಮುಖವಾಗಿ 8ರಲ್ಲಿ ಸಿಗುತ್ತೆ, 7ರಲ್ಲಿ ಸಿಗುತ್ತೆ ಅನ್ನುವಂಥದ್ದು ಅಂತ ಬರಹಗಳಿರ್ಬೋದು, 9ರಲ್ಲಿ ಸಿಗುತ್ತೆ ಅನ್ನುವಂತ ಬರಹಗಳಿರ್ಬೋದು. ಇವೆಲ್ಲವೂ ಕೂಡ ಈ ಕುತೂಹಲಗಳಿಗೆ ಕಾರಣ ಆಗಿತ್ತು. ಆದ್ರೆ ಈಗ 9ರ ಸಂಖ್ಯೆಯ ಉತ್ಖನನ ಆಗ್ತಾ ಇದೆ. ಉತ್ಖನನ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಏನಾಗತ್ತೆ, ಏನಾದ್ರೂ ಸಿಗುತ್ತಾ ಅಥವಾ ಯಾವ ರೀತಿ ಅಂತ ರಿಸಲ್ಟ್ ಬರುತ್ತೆ ಅಂತ ಕಾದು ನೋಡ್ಬೇಕಷ್ಟೇ. ಈಗಾಗಲೇ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಶ್ರೇಯ, ಆರಂಭಿಕ ಹಂತದ 1 ಗಂಟೆಯ
ಉತ್ಖನನ ಕಾರ್ಯ ಅಂದ್ರೆ 45 ನಿಮಿಷದ ಉತ್ಖನನ ಕಾರ್ಯ ಆಗಿದೆ. ಮತ್ತು JCBಯನ್ನ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಮಿನಿ JCBಯನ್ನ ತರಿಸಿಟ್ಟುಕೊಂಡಿದ್ದಾರೆ. ಆದ್ರೆ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಅಗತ್ಯ ಬಿದ್ರೆ ಮಾತ್ರ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಆ JCBಯನ್ನ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಥವಾ ಮುಂದೆ ಬೇಕಾಗ್ತದೆ ಅನ್ನುವಂತಹ ಸಾಧ್ಯತೆಗೋಸ್ಕರ ಆ JCBಯನ್ನ ತರಿಸಿಟ್ಟುಕೊಂಡಿದ್ದಾರೆ. JCBಯನ್ನ ತರಿಸಿಟ್ಟುಕೊಂಡು ಅಗತ್ಯ ಬಿದ್ದರೆ ಮಾತ್ರ ಬಳಕೆ ಮಾಡಲಿಕ್ಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಈಗಾಗಲೇ ಮಾನವ ಶ್ರಮದ ಮೂಲಕ ನಿರಂತರವಾಗಿ ಅಗೆಯುವ ಕಾರ್ಯ ಆಗ್ತಾ ಇದೆ. ಶ್ರೇಯಾ, ದಾಮು, ಧನ್ಯವಾದಗಳು. ಉತ್ತಮ ಮಾಹಿತಿ ನಮಗೆ ಕೊಟ್ಟಿದ್ದೀರಾ. ಸೊ ಪ್ರತಿಯೊಬ್ಬರು ಕೂಡ ವೀಕ್ಷಕರು ಕೂಡ ಹಾಗೇನೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈ ಸ್ಪಾಟ್ ನಂಬರ್ 1ರಿಂದ 8ರವರೆಗೆ 6 ಹೊರತುಪಡಿಸಿ ಎಲ್ಲೂ ಕೂಡ ಯಾವುದೇ ಸಾಕ್ಷಿ ಕೂಡ ಲಭ್ಯವಾಗಿಲ್ಲ. ಒಂದು ವೇಳೆ 9ರಲ್ಲಿ ಸಿಗ್ಬೋದಾ, 10ರಲ್ಲಿ ಸಿಗ್ಬೋದಾ, 11ರಲ್ಲಿ ಸಿಗ್ಬೋದಾ, ಹೀಗೆ ಪ್ರತಿಯೊಂದು ಸ್ಪಾಟ್ ಬಗ್ಗೆ ಕೂಡ ಪ್ರತಿಯೊಬ್ಬರು ಕೂಡ ಕ್ಯೂರಿಯಾಸಿಟಿ ಇರುವಂಥದ್ದು. ಇದೀಗ ಸ್ಪಾಟ್ ನಂಬರ್ 9 ಕೂಡ ಹಾಗೇನೆ ಪ್ರತಿಯೊಬ್ಬರಿಗೂ ಬಹಳ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಒಂದು ಇದು ನಮಗೆ ನೇರವಾಗಿ ಕಾಣಿಸ್ತಾ ಇದೆ, ಅಲ್ಲಿರುವಂತಹ ಪ್ರತಿಯೊಂದು ಪ್ರಕ್ರಿಯೆ ಕೂಡ ಕಾಣಿಸ್ತಾ ಇದೆ. ಅದು ಒಳಗಡೆ ಗ್ರೀನ್ ಶೇಡ್ ನೆಟ್ ಹಾಕಿದ್ದಾರೆ. ಬಟ್ ಆದ್ರೂ ಕೂಡ ಇಲ್ಲಿ ಒಂದು ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಜೊತೆಗೆ ಆ ಒಂದು ನೋಡುವಂತಹ ಸಂದರ್ಭ ಕೂಡ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಇನ್ನಾದ್ರೂ ಕೂಡ ಇವತ್ತಾದ್ರೂ ಕೂಡ ಆ ಒಂದು ಮುಸುಕುದಾರಿ ಕೊಟ್ಟಿರುವಂತಹ ದೂರಿನ ಅನ್ವಯ ಎಲ್ಲಾದ್ರೂ ಕಳೆ ಬರಹ ಸಿಗುತ್ತಾ ಅಂತ. ಸೊ ನಾವು ಸ್ಪಾಟ್ ನಂಬರ್ 6ರಲ್ಲಿ ಏನು ಒಂದು ಕಳೆ ಬರಹದ ಕೆಲವೊಂದು ಸಬೂಬು ಸಿಕ್ಕಿತ್ತು, ಅದು ಕೂಡ ಕೆಲವೊಂದು ಅಲ್ಲಿ ಅಧಿಕಾರಿಗಳು ಹೇಳೋ ಪ್ರಕಾರ ಅದು ಒಂದು ಒಂದು ಪುರುಷನಿಗೆ ಸಂಬಂಧಪಟ್ಟಂತ ಮೂಳೆಯಾಗಿತ್ತು ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಅವರು ಕೊಟ್ಟಿರುವ ದೂರು ಪ್ರಕಾರ ಏನು ಅತ್ಯಾಚಾರ ಆಗಿರುವಂಥದ್ದು, ಕೊಲೆ ಆಗಿರುವಂಥದ್ದು ಅಂತ. ಆದರೆ ಅಲ್ಲಿ ಸಿಕ್ಕಿರುವಂತಹ ಆ ಒಂದು ಮೂಳೆಗಳು ಅದು ಕೇವಲ ಒಬ್ಬ ಪುರುಷನ ಮೂಳೆ ಅನ್ನುವಂಥದ್ದು. ಹಾಗಾಗಿ ಅವನ ಆ ದೂರಿಗೂ ಆ ಒಂದು ಕುರುಹುಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಸದ್ಯಕ್ಕೆ ಇದೀಗ ನಾವು ಸುದ್ದಿ ನ್ಯೂಸ್ ಚಾನೆಲ್ನಲ್ಲಿ ನೇರ ದೃಶ್ಯಾವಳಿ ಮೂಲಕ, ನೇರ ಪ್ರಸಾರ ಮೂಲಕ ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಎಲ್ಲ ಒಂದು ಪ್ರೋಸೆಸ್ಗಳು. ಸೊ ಮೊನ್ನೆಯಿಂದ ಡೇ 1ನಿಂದ ಡೇ 6 ತನಕ ಏನೆಲ್ಲ ಆಗ್ತಾ ಇದೆ, ಆ ಮುಸುಕುದಾರಿ ವ್ಯಕ್ತಿ ಅವರನ್ನು ಕರ್ಕೊಂಡು ಬಂದು SIT ಅಧಿಕಾರಿ ಆಗಿರ್ಬೋದು, ಆಮೇಲೆ ಸೋಕೋ ಇಲಾಖೆಯವರಾಗಿರ್ಬೋದು, SFL ಅವರು ಇದಕ್ಕೆ ಇಲಾಖೆಯವರಾಗಿರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ, ಯಾರೆಲ್ಲ ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು. ಸೊ ಇವತ್ತು ಸದ್ಯಕ್ಕೆ ಸೈಮನ್ ಆಗಿರ್ಬೋದು, ಜಿತೇಂದ್ರ ದಯಾಲ್ ಆಗಿರ್ಬೋದು, ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಮುಖ್ಯವಾಗಿ ಬೆಳ್ತಂಗಡಿಯ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಕೂಡ ಇದ್ದಾರೆ. ಅವರ ಒಂದು ಮುಂದಾಳತ್ವದಲ್ಲಿ ಜೊತೆಯಾಗಿ ಮುಸುಕುದಾರಿ ವ್ಯಕ್ತಿ ನೋಡ್ತಿರ್ಬೋದು ದೃಶ್ಯಾವಳಿಯಲ್ಲಿ. ಆ ಮುಸುಕುದಾರಿ ವ್ಯಕ್ತಿ ಒಂದು ಸಮಯ 11:15 ವೇಳೆಗೆ ಆ ಸ್ಪಾಟ್ಗೆ ಬಂದಿರುವಂಥ ದೃಶ್ಯಾವಳಿ ಕೂಡ ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇದೀಗ ಆ ಒಂದು ಸ್ಪಾಟ್ ನಂಬರ್ 9ರಲ್ಲಿ ಏನಾಗ್ತಾ ಇದೆ, ಆ ಎಸ್ಟಿಮೇಷನ್ ಪ್ರಕ್ರಿಯೆ ಇಲ್ಲಿ ತನಕ ಹೋಯಿತು. ಸದ್ಯಕ್ಕೆ ಈಗ ದಾಮೋದರ್ ಹೇಳ್ತಾ ಇದ್ರು 3 ಅಡಿ ಅಗಲ 3 ಅಡಿ ಉದ್ದದಷ್ಟು ಅಗೆಯುವಂಥ ಕೆಲಸ ಆಗಿದೆ. ಸೊ ಅಲ್ಲಿವರೆಗೆ ಕೂಡ ಯಾವುದೇ ಒಂದು ಕುರುಹುಗಳು ಸಿಕ್ಕಿಲ್ಲ ಅನ್ನುವಂಥ. ಸೊ ಇನ್ನಷ್ಟು ಅಗೆಬೇಕಾಗುತ್ತೆ, ಯಾವುದೇ ಒಂದು ಸಮಾಧಿ ಅಗೆಬೇಕಾದ್ರೆ ಕೂಡ ಒಂದು 6 ಅಡಿ ಅಗಲ 6 ಅಡಿ ಉದ್ದ ಹೋಗಲೇಬೇಕಾಗುತ್ತೆ. ಸೊ ಹಾಗಾಗಿ ಇನ್ನಷ್ಟು ಸಮಯದ ನಂತರ ಅಲ್ಲಿ ಏನು ಸಿಗುತ್ತಾ ಅನ್ನುವಂಥದ್ದು ಕೂಡ ನಮಗೆ ಒಂದು ಬಹಳ ಕುತೂಹಲ. ಹಾಗೇನೆ ಪ್ರತಿಯೊಬ್ಬರು ಕೂಡ ಬಹಳ 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 ಕ್ಯೂರಿಯಾಸಿಟಿ ಇರುವಂತಹ ಜಾಗ ಇದಾಗಿತ್ತು. ಇಷ್ಟು ಸ್ಪಾಟ್ ಕೂಡ ಯಾವುದು ಕೂಡ ಸಿಕ್ಕಿಲ್ಲ. ಅವರು ಕೊಟ್ಟಿರುವಂತಹ ಆ ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವಂತಹ ದೂರಿನ ಅನ್ವಯ ಅದಕ್ಕೆ ಸಂಬಂಧಪಡುವಂತಹ ಯಾವುದೇ ಕುರುಹುಗಳು ಕೂಡ ಈವರೆಗೆ ಲಭ್ಯವಾಗಿಲ್ಲ. ಹಾಗಾಗಿ ಇದೀಗ ಉಳಿದಿರುವಂಥದ್ದು ಸ್ಪಾಟ್ ನಂಬರ್ 9, 10, 11, 12, 13 ಒಟ್ಟು 5 ಸ್ಪಾಟ್ ಮಾತ್ರ ಉಳಿದಿರುವಂಥದ್ದು. ಇನ್ನು ಆತ ಹೇಳಿದ್ದ ಸ್ಪಾಟ್ ನಂಬರ್ 13ರಲ್ಲಿ 10ಕ್ಕಿಂತ ಹೆಚ್ಚು ಹೆಣವನ್ನು ನಾನು ಹೂತಿಟ್ಟಿದ್ದೀನಿ ಅಂತ. ಸೊ ಹಾಗಾಗಿ ಅದು ಕೂಡ ಬಹಳ ಬಹಳ ಕ್ಯೂರಿಯಾಸಿಟಿ, ಬಹಳ ಬಹಳ ಕುತೂಹಲ ಹುಟ್ಟಿಸಿರುವಂತಹ ಸ್ಪಾಟ್ ಕೂಡ ಆಗಿದೆ. ಸದ್ಯಕ್ಕೆ ಇದೀಗ ಸ್ಪಾಟ್ ನಂಬರ್ 9ರಲ್ಲಿ ಈ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಆಗ್ತಿರುವಂಥದ್ದು. ಆಗಲೇ ಹೇಳಿದ ಹಾಗೇನೆ ಆ ಒಂದು SIT ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಆ ಭದ್ರತಾ ಸಿಬ್ಬಂದಿಗಳು ಪ್ರತಿಯೊಂದು ಕೂಡ ಬಹಳ ಗೌಪ್ಯವಾಗಿ ಆ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೇ ಕೂಡ
ಅಲ್ಲಿ ಹೋಗುವಂಥ ಅವಕಾಶ ಇಲ್ಲ. ಇಲ್ಲಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಹೊರತುಪಡಿಸಿ ಯಾರಿಗೂ ಕೂಡ ಅಲ್ಲಿ ಹೋಗುವಂಥ ಅವಕಾಶ ಕೂಡ ಇಲ್ಲ. ಕೇವಲ ಒಂದು SIT ಅಧಿಕಾರಿ ಆಗಿರ್ಬೋದು, ಸೌಕೋದವರಾಗಿರ್ಬೋದು, ಆಮೇಲೆ ವಿಧಿವಿಜ್ಞಾನ ಇಲಾಖೆಯವರಾಗಿರ್ಬೋದು, ಜೊತೆಗೆ ಭದ್ರತಾ ಸಿಬ್ಬಂದಿಯವರಾಗಿರ್ಬೋದು, ಆಮೇಲೆ ಆ ಕಾರ್ಮಿಕರ ಹೊರತುಪಡಿಸಿದಂತೆ ಬೇರೆ ಯಾರಿಗೂ ಕೂಡ ಆ ಒಂದು ಜಾಗಕ್ಕೆ ಹೋಗುವಂಥ ಅವಕಾಶ ಇಲ್ಲ. ಎಲ್ಲ ಕೂಡ ನಿರ್ಬಂಧವನ್ನ ಹಾಕಿರುವಂಥದ್ದು. ಸದ್ಯಕ್ಕೆ ಆಗಲೇ ದಾಮೋದರ್ ಹೇಳ್ತಾ ಇದ್ರು, ಅಲ್ಲಿ ಆ ಒಂದು ಜಾಗದ ಆ ರಸ್ತೆ ಬದಿಯಲ್ಲಿ ಅನೇಕ ಮಂದಿ ಪಬ್ಲಿಕ್ಸ್ ಇಷ್ಟು ದಿನ ಅವರು ಕೇವಲ ಚಾನೆಲ್ ಮೂಲಕ ಈ ಒಂದು ದೃಶ್ಯಾವಳಿಯನ್ನು ಅಲ್ಲಿರುವಂಥ ಪ್ರಕ್ರಿಯೆ ನೋಡ್ತಾ ಇದ್ರು. ಯಾರಿಗೂ ಕೂಡ ಅಂದರೆ ಡೀಪ್ ಫಾರೆಸ್ಟ್ ಅಲ್ಲಿ ಈ ಒಂದು ಪ್ರಕ್ರಿಯೆ ಆಗಿರುವ ಕಾರಣಕ್ಕೋಸ್ಕರ ಯಾರಿಗೂ ಕೂಡ ಅಲ್ಲಿ ಏನಾಗಿತ್ತು, ಹೇಗಾಗಿತ್ತು ಯಾವುದು ಕೂಡ ಗೊತ್ತಾಗ್ತಿರಲಿಲ್ಲ. ಆದರೆ ಇವತ್ತು ಇದು ಈ ರಸ್ತೆಯ ಬದಿಯಲ್ಲಿ ಆಗಿರುವಂತಹ ಒಂದು ಕಾರಣಕ್ಕೋಸ್ಕರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು, ಪಬ್ಲಿಕ್ಸ್ ಎಲ್ಲರೂ ಕೂಡ ಆ ಸ್ಪಾಟ್ಗೆ ಬಂದು ಅಲ್ಲಿ ನೇರವಾಗಿ ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ವಾಹನ ಸವಾರರು ಕೂಡ ಹಾಗೇನೆ ಇಲ್ಲಿ ಆ ಕ್ರೌಡನ್ನು ನೋಡಿಕೊಂಡು ಆ ಕ್ರೌಡನ್ನು ನೋಡಿ ಅದೆಷ್ಟೋ ವಾಹನ ಸವಾರರು ಕೂಡ ಅಲ್ಲಿ ಒಂದು ಬಹಳ ಸ್ಲೋ ಮೋಷನಲ್ಲಿ ವಾಹನ ನಿಲ್ಲಿಸ್ಬಿಟ್ಟು ಅಲ್ಲಿ ಏನಾಗ್ತಾ ಇದೆ ಅಂತ ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಮಟ್ಟದಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗುವ ಸಂಭವ ಕೂಡ ಇರುವಂಥದ್ದು. ಹಾಗಾಗಿ ಅಲ್ಲಿರುವಂತಹ ಪಹರೆಯರಾಗಿರ್ಬೋದು, ಆಮೇಲೆ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲರೂ ಕೂಡ ಅಲ್ಲಿ ಯಾವುದೇ ಒಂದು ಟ್ರಾಫಿಕ್ ಜಾಮ್ ಆಗಬಾರ್ದು, ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬರುವಂಥ ಜನರನ್ನ, ಆಮೇಲೆ ಅಲ್ಲಿ ನಿಲ್ಲುವಂತಹ ವಾಹನ ಸವಾರರನ್ನ ಅಲ್ಲಿಂದ ತೆರಳುವಂತೆ ಮಾಡುವ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಆ ಒಂದು ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವಂತಹ ದೂರಿನ ಅನ್ವಯ ನಾನು ಏನು ನೂರಾರು ಕೊಳೆತ ಹೆಣವನ್ನ, ನೂರಾರು ಕೊಲೆಯಾದ ಹೆಣವನ್ನ, ಅತ್ಯಾಚಾರ ಆಗಿರುವ ಹೆಣವನ್ನ ನಾನು ಹೂತಿಟ್ಟಿದ್ದೀನಿ ಅನ್ನುವಂಥ ಒಂದು ದೂರು ಏನು ಕೊಟ್ಟಿದ್ನೋ ಆ ಮುಸುಕುದಾರಿ ವ್ಯಕ್ತಿ, ಆ ದೂರಿನ ಅನ್ವಯ ಇದೀಗ ಪ್ರಾಥಮಿಕ ಹಂತದಲ್ಲಿ ಒಂದು ತನಿಖೆ ಆರಂಭ ಆಗಿರುವಂಥದ್ದು, ಉತ್ಖನನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಡೇ 1ರಂದು ಆ ಒಂದು 13 ಸ್ಪಾಟನ್ನು, ಆ ಮುಸುಕುದಾರಿ ಹೇಳಿರುವಂಥ 13 ಸ್ಪಾಟನ್ನು ಗುರುತು ಮಾಡುವಂಥ ಕೆಲಸ ಆಗಿತ್ತು. ಆ ನಂತರವಾಗಿ ಸ್ಪಾಟ್ ನಂಬರ್ 1ರ ಒಂದು ಉತ್ಖನನ ಪ್ರಕ್ರಿಯೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವಂಥದ್ದು ಒಂದು ಪರ್ಸ್. ಆ ಪರ್ಸ್ ಯಾರದ್ದು ಅನ್ನುವಂಥ ಪ್ರಶ್ನೆ ಕೂಡ ಆವಾಗ ಅನೇಕರಲ್ಲಿ ಉದ್ಭವ ಆಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಸಿಕ್ಕುವಂಥ ಪ್ರತಿಯೊಂದು ಕುರುಹು ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಆ ನಂತರವಾಗಿ ನಮಗೆ ಮಾಧ್ಯಮಕ್ಕೆ ಅದರ ಬಗ್ಗೆ ಸ್ಪಷ್ಟತೆ ಸಿಕ್ಕಿರುವಂಥದ್ದು ಆ ಒಂದು ಪರ್ಸ್, ಆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಅದು ಒಬ್ಬ ನೆಲಮಂಗಲದ ದಾಬಾಸ್ಪೇಟೆಯ ಲಕ್ಕೂರ್ಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಸುರೇಶ್ ಅನ್ನುವಂಥ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಆತ 2025ರಲ್ಲಿ ಮಾರ್ಚ್ ತಿಂಗಳಲ್ಲೇ ಜಾಂಡೀಸ್ನಿಂದ ಮೃತಪಟ್ಟಿದ್ದ. ಅದು ಕೂಡ ಇಲ್ಲಿ ನೆಲಮಂಗಲದಲ್ಲಿಯೇ, ಅಲ್ಲೇ ಆತನ ಒಂದು ಮೃತ ಶರೀರವನ್ನ ಹೂತಿಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಅಲ್ಲಿ ಆತನ ತಾಯಿ ಸುಬ್ಬಲಕ್ಷ್ಮಿ ಅವರು ಕೂಡ ಒಂದು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಆ ಪರ್ಸ್ ಇಲ್ಲಿಗೆ ಹೇಗೆ ಬಂತು ಅನ್ನೋದು ಕೂಡ ಕೆಲವೊಂದು ಪ್ರಶ್ನೆ ಬಿಡ್ತು. ಅದಕ್ಕೂ ಕೂಡ ಕೆಲವು ಉತ್ತರ ಸಿಕ್ಕಿರುವಂಥದ್ದು. ಏನಂತ ಹೇಳಿದ್ರೆ, ಒಂದು ವೇಳೆ ಆ ವ್ಯಕ್ತಿ ಧರ್ಮಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಒಂದು ವೇಳೆ ಅವನು ಅಂದ್ರೆ ತಾಯಿ ಹೇಳ್ತಾ ಇದ್ರು, ಆತ ಟ್ರಿಪ್ಗೆ ಹೋಗ್ತಾ ಇದ್ದ ಧರ್ಮಸ್ಥಳಕ್ಕೆ, ಆವಾಗ ಅವನಿಗೆ ಪಿಕ್ ಪಾಕೆಟ್ ಆಗಿತ್ತು ಅಂತ ಕೂಡ ಹೇಳ್ತಾ ಇದ್ದ. ಸೊ ನನ್ನ ಆಧಾರ್ ಕಾರ್ಡ್, ನನ್ನ ಪಾನ್ ಕಾರ್ಡ್, ನನ್ನ ಪರ್ಸ್, ನನ್ನ ಮೊಬೈಲ್ ಎಲ್ಲವೂ ಕೂಡ ಕಳವಾಗಿದೆ ಅಂತ ಹೇಳ್ತಾ ಇದ್ದ. ಸೊ ಆಗ ಒಂದು ವೇಳೆ ಮಿಸ್ ಆಗಿರುವಂತ ಪರ್ಸ್ ಅಲ್ಲಿ ಸಿಕ್ಕಿರಬಹುದು ಅಂತ ಕೂಡ ಆತ ಅಂದ್ರೆ ಆ ಒಂದು ತಾಯಿ ಸುಬ್ಬಲಕ್ಷ್ಮಿ ಹೇಳಿರುವಂಥದ್ದು. ಸದ್ಯಕ್ಕೆ ಆ ಒಂದು ಪರ್ಸ್ ಬಗ್ಗೆ ಇರುವಂತಹ ಒಂದು ಎಲ್ಲವೂ ಕೂಡ ಒಂದು ಕ್ವಶನ್ ಎಲ್ಲವೂ ಕೂಡ ಪರಿಹಾರ ಆಗಿರುವಂಥದ್ದು, ಎಲ್ಲವೂ ಕೂಡ ಸ್ಪಷ್ಟ ಸಿಕ್ಕಿರುವಂಥದ್ದು. ಹಲೋ,
ಎಸ್, ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ನೇರ ಪ್ರಸಾರ ಮೂಲಕ ನೋಡ್ತಾ ಇದ್ದೀರಾ. ಸ್ಪಾಟ್ ನಂಬರ್ 9 ಉತ್ಖನನ ಪ್ರಕ್ರಿಯೆ. ಸೊ ಗ್ರೀನ್ ಶೇಡ್ ನೆಟ್ಟನ್ನು ಹಾಕುವ ಮೂಲಕ ಅದರ ಒಳಗಡೆ ಮಾನವ ಶ್ರಮದ ಮೂಲಕ ಈ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಆಗ್ತಿರುವಂಥದ್ದು. ಸದ್ಯಕ್ಕೆ ಆ ಬೆಳಗಿನ ಹೊತ್ತು ಆ ಮಾನವ ಶ್ರಮದ ಮೂಲಕ ಆಗ್ತಾಯಿತ್ತು. ಈಗ ಸದ್ಯಕ್ಕೆ ಇನ್ನೊಂದು ಗ್ರೀನ್ ಶೇಡ್ ನೆಟ್ಟನ್ನು ಅಳವಡಿಸಿ ಅದರ ಒಳಗಿಂದ ಆ ಒಂದು ಹಿಟಾಚಿಯನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗಲಾಗಿದೆ. ಈಗ ಅದರ ಮುಖಾಂತರವಾಗಿ ಆ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ಆಗುವಂಥ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಸೊ ನಾವು ದೃಶ್ಯಾವಳಿ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಒಂದು ಗ್ರೀನ್ ಶೇಡ್ ನೆಟ್ ಇತ್ತು, ಆನಂತರವಾಗಿ ಇನ್ನೊಂದು ಗ್ರೀನ್ ಶೇಡ್ ನೆಟ್ಟನ್ನು ಹಾಕುವ ಮೂಲಕ ಅಂದರೆ ಒಳಗಡೆ ಏನಾಗ್ತಾ ಇದೆ ಅಂತ ಹೇಳೋದು ಯಾರು ಕೂಡ ಕಾಣಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದರ ನಂತರವಾಗಿ ಆ ಒಂದು ಮಿನಿ JCBಯನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕೂಡ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಒಳಗಡೆ ಉತ್ಖನನ ಪ್ರಕ್ರಿಯೆ ಆಗಿದೆ. ಈಗ ಸದ್ಯಕ್ಕೆ ಮೋಸ್ಟ್ಲಿ ಆಗ ದಾಮೋದರ ಒಂದು ಅರ್ಧ ಗಂಟೆಯ ಮುಂಚೆ ಹೇಳ್ತಾ ಇದ್ರು ದಾಮೋದರ್ 3 ಅಡಿ ಉದ್ದ 3 ಅಡಿ ಅಗಲದಷ್ಟು ಉತ್ಖನನ ಪ್ರಕ್ರಿಯೆ ಆಗಿದೆ. ಸದ್ಯಕ್ಕೆ ಅದಾಗೀಗ ಅರ್ಧ ಗಂಟೆ ಮೇಲಾಯಿತು. ಇದೀಗ ಅಪ್ರಾಕ್ಸಿಮೇಟ್ಲಿ ಒಂದು 4 ರಿಂದ 5 ಅಡಿ ಅಗಲ ಆಗದೇ ಇರಬಹುದು, ಹೇಳೋಕೆ ಸಾಧ್ಯ ಇಲ್ಲ, ಆಗಿರಬಹುದು ಅನ್ನುವಂಥ ಒಂದು ನಾವು ಕೆಲವೊಂದು ಸಂಶಯ ಇದೆ ಅಷ್ಟೇ. ಹಾಗಾಗಿ ಇದೀಗ ಸದ್ಯಕ್ಕೆ ನಿಮಗೆ ದೃಶ್ಯಾವಳಿ ಮೂಲಕ ನೋಡ್ತಾ ಇದ್ದೀರಾ ನೀವು. ಆ ಸ್ಪಾಟ್ ನಂಬರ್ 9 ನೇತ್ರಾವತಿ ಸ್ನಾನಘಟ್ಟದ ಬದಲಿರುವಂಥ ರಸ್ತೆ ಬದಲಿರುವಂಥ ಆ ಸ್ನಾನಘಟ್ಟದಲ್ಲಿ ಬದಲಿರುವಂಥ ಆ ಜಾಗದ ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂಥದ್ದು. ಅಲ್ಲಿ ಎಲ್ಲವೂ ಕೂಡ ಒಂದು ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಬ್ಯಾರಿಕೇಡ್ ಆಗಿರ್ಬೋದು, ಆಮೇಲೆ ಗ್ರೀನ್ ಶೇಡ್ ನೆಟ್ ಎರಡೆರಡು ಅಂದರೆ ಒಂದು ಹಾಕಿದ್ರು, ಅನಂತರವಾಗಿ ಮತ್ತೊಂದು ಗ್ರೀನ್ ಶೇಡ್ ನೆಟ್ಟನ್ನು ಕೂಡ ಹಾಕಲಾಗಿದೆ. ಅಂದರೆ ಅಲ್ಲಿ ಹೋಗುವಂಥ ಆ ಒಂದು ಮಿನಿ ಹಿಟ್ಯಾಚ್ ಏನಿದೆ ಅದು ಹೋಗುವಾಗ ಕೂಡ ಯಾರು ಕೂಡ ಕಾಣಿಸ್ಬಾರ್ದು, ಅದು ಒಳಗಿನ ಏನೆಲ್ಲ ಪ್ರಕ್ರಿಯೆ ಆಗ್ತದೆ ಅದು ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತಷ್ಟು ಒಂದು ಬಿಗಿ ಬಂದೋಬಸ್ತನ್ನು ಮಾಡುವ ಮೂಲಕ ಆ ಒಂದು ಮಿನಿ ಹಿಟಾಚಿಯನ್ನು ಕೂಡ ಒಳಗಡೆ ಹೋಗುವಂಥ ಕೆಲಸ ಕೂಡ ಆಗಿರುವಂಥದ್ದು. ಆಗ ಒಂದು 12 ಗಂಟೆಯ ಸುಮಾರಿಗೆ ಆ ಒಂದು ಮಾನವ ಶ್ರಮದ ಮೂಲಕ ಆ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಆನಂತರವಾಗಿ ಇದೀಗ ಗಂಟೆ ಸುಮಾರು 1:10 ಆಗಿದೆ. ಇದೀಗ ಆ ಸಂದರ್ಭದಲ್ಲಿ ಆ ಮಿನಿ ಹಿಟಾಚಿಯ ಮೂಲಕ ಆ ಒಂದು ಉತ್ಖನನ ಪ್ರಕ್ರಿಯೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ನಮಗೆ ಅಲ್ಲಿ ಏನಾಗ್ತಾ ಇದೆ ಸರಿಯಾದ ಮಾಹಿತಿ ಇನ್ನೂ ಕೂಡ ಅಲ್ಲಿ ದಾಮೋದರ ನಮಗೆ ಇನ್ನೂ ಕೂಡ ಕೊಟ್ಟಿಲ್ಲ. ಆ ಕೊಟ್ಟ ನಂತರವಾಗಿ ಈಗ ಎಷ್ಟು ಅಡಿಯಷ್ಟು ಆ ಒಂದು ಎಸ್ಟಿಮೇಷನ್ ಆಗಿದೆ, ಆ ಹಿಟಾಚಿ ಯಾಕೆ ಒಳಗಡೆ ಹೋಯಿತು, ಅಲ್ಲಿ ಏನಾಗಿದೆ, ಏನಾದರೂ ಅಡಚಣೆ ಆಗಿದೆಯಾ, ಏನಾದರೂ ಆಯ್ತಾ, ಎಲ್ಲವೂ ಕೂಡ ಮಾಹಿತಿಯನ್ನು ದಾಮೋದರ ನಮಗೆ ಸ್ವಲ್ಪ ಹೊತ್ತಲ್ಲಿ ಕೊಡೋಕಿದ್ದಾರೆ. ಸದ್ಯಕ್ಕೆ ಈಗ ನಮಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಇದೀಗ ಇಷ್ಟು ಹೊತ್ತುಗಳ ಕಾಲ ಮಾನವ ಶ್ರಮದ ಮೂಲಕ ಅಲ್ಲಿ ಒಂದು ಉತ್ಖನನ ಪ್ರಕ್ರಿಯೆ ಆಗಿರುವಂಥದ್ದು. ಆ ಅನಾಮಿಕ ವ್ಯಕ್ತಿ, ಆ ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವಂಥ ದೂರಿನ ಅನ್ವಯ ಅವನು ಫೈಂಡ್ ಔಟ್ ಮಾಡಿರುವಂಥ ಗುರುತು ಮಾಡಿರುವಂಥ ಒಟ್ಟು 13 ಸ್ಪಾಟಲ್ಲಿ ಇದೀಗ ಇವತ್ತು ಡೇ 6 ಅಲ್ಲಿ ಸ್ಪಾಟ್ ನಂಬರ್ 9 ಗುರುತು ಸಂಖ್ಯೆ 9ರಲ್ಲಿ ಈಗ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಬೆಳಗ್ಗೆ ಸುಮಾರು 12 ಗಂಟೆಯಿಂದ ಆ ಒಂದು ಉತ್ಖನನ ಪ್ರಕ್ರಿಯೆ ಆಗಿರುವಂಥದ್ದು. ಈಗ ಅಂದಾಜು 4 ರಿಂದ 5 ಅಡಿ ಆ ಒಂದು ಉತ್ಖನನ ಪ್ರಕ್ರಿಯೆ ಆಗಿರಬಹುದು ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಗುವ ಚಾನ್ಸಸ್ ಕೂಡ ಇದೆ. ಸದ್ಯಕ್ಕೆ ಇದೀಗ ಎಲ್ಲದರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದೆ ದಾಮೋದರ್ ದಂಡೋಲೆ. ದಾಮೋದರ್, ಓವರ್ ಟು ಯು ದಾಮೋದರ್. ಉತ್ಖನನದ 9ನೇ ಗುರುತಿನಲ್ಲಿ ಉತ್ಖನನ ನಡೀತಾ ಇದೆ. ಈ ಉತ್ಖನನ ಕಾರ್ಯದಲ್ಲಿ ಬಹಳಷ್ಟು ಕುತೂಹಲ ಕೂಡ ಇದೆ. ಅದರ ಜೊತೆಗೆ ಈಗಾಗಲೇ ಮಾನವ ಶ್ರಮದ ಮೂಲಕ ಒಂದಷ್ಟು ಉತ್ಖನನವನ್ನ ಮಾಡಿದ್ದಾರೆ. ಇದೀಗ ನೀವು ನೋಡ್ತಾ ಇರುವಂತಹ ದೃಶ್ಯದಲ್ಲಿ JCB ಒಳ ಹೋಗಿದೆ. ಒಳ ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. JCB ಒಳ ಹೋಗಿ ಹೆಚ್ಚಿನ ಉತ್ಖನನ ಮಾಡ್ಲಿಕ್ಕೆ ಇರುವಂತದ್ದು. ಯಾಕಂತಂದ್ರೆ ಮೊನ್ನೆಯೂ ಕೂಡ ಅಷ್ಟೇ ಆರಂಭದಲ್ಲಿ ಮಾನವ ಶ್ರಮದ ಮೂಲಕ ಉತ್ಖನನ ಮಾಡಿ ತರಲಿಕ್ಕೆ JCBಯನ್ನ ಬಳಕೆ ಮಾಡಿದ್ರು. ಅದಕ್ಕಿಂತ ಮೊದಲು ಕೆಲವು ಕಡೆಗಳಲ್ಲಿ ಆರಂಭದಲ್ಲಿ ಸ್ವಲ್ಪ JCBಯನ್ನ ಬಳಕೆ ಮಾಡಿ ನಂತರ ಮಾನವ ಶ್ರಮದ ಮೂಲಕ ಉತ್ಖನನ, ಕೊನೆಯಲ್ಲಿ JCBಯನ್ನ ಬಳಕೆ ಮಾಡಿರುವಂತದ್ದು ಕೂಡ ಇದೆ. ಈಗಾಗಲೇ ಈ ಒಳಭಾಗಕ್ಕೆ JCBಯನ್ನ ತೆಗೆದುಕೊಂಡು ಹೋಗಲಾಗಿದ್ದು ನಿನ್ನೆ 8ನೇ ಒಂದು ಗುರುತಿನಲ್ಲಿ ಕಡೆಯಾದ ಹೊಂಡವನ್ನ ಮುಚ್ಚಿ JCB ಆಗಿರೋದ್ರಿಂದ ಈಗ ಇನ್ನಷ್ಟು ಉತ್ಖನನ ಮಾಡಿ ಅಲ್ಲೇನಂತ ಸಿಗುತ್ತಾ ಅನ್ನುವಂತ ನೋಡ್ಲಿಕ್ಕಿದ್ದಾರೆ ಅಧಿಕಾರಿಗಳು. ಇದೀಗ ನಿರಂತರವಾದಂತ ಉತ್ಖನನ ಕಾರ್ಯ ಆಗ್ತಾ ಇದೆ ಶ್ರೇಯ, ಕುತೂಹಲ ಇದೆ. ಅದರ ಜೊತೆಗೆ ಹೈವೇಯ ಸೈಡ್ ಆಗಿರೋದ್ರಿಂದ ಬಹಳಷ್ಟು ವಾಹನಗಳು ಅಲ್ಲಿ ಬರ್ತವೆ, ನೋಡ್ತವೆ, ನಿಲ್ಲಿಸ್ತಾರೆ ಗಾಡಿಯನ್ನ. ಒಂದಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ, ಒಂದಷ್ಟು ತೊಂದರೆಗಳಾಗ್ತವೆ, ಇಂಥದ್ದೆಲ್ಲ ಆಗ್ತಾ ಇದೆ. ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ಇದೆ.
ಹೀಗಿರ್ಬೇಕಾದ್ರೆ ಈಗ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. JCB ಒಳ ಹೋಗಿರೋದ್ರೆ ಮತ್ತಷ್ಟು ಕುತೂಹಲ ಇದೆ, ನೋಡ್ಬೇಕು ಏನಾಗ್ತದೆ ಅಂತ ಶ್ರೇಯ. ಇನ್ನು ಕ್ಷಣದ ಅಪ್ಡೇಟ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ಶ್ರೇಯ. ದಾಮೋದರ್, ಓಕೆ, ಅವರಾಗಲೇ ಹೇಳಿದ ಹಾಗೇನೆ ಸದ್ಯಕ್ಕೆ 12 ಗಂಟೆಯಿಂದ ಮಾನವ ಶ್ರಮದ ಮೂಲಕ ಅಲ್ಲಿ ಒಂದು ಸಮಾಧಿ ಆಗಿರುವಂಥ ಕೆಲಸವು ಆಗಿತ್ತು. ಅನಂತರವಾಗಿ ಇದೀಗ ಆ ಒಂದು ಮಿನಿ ಹಿಟಾಚಿ ಮಿನಿ JCBಯನ್ನ ಒಳಗಡೆ ತೆಗೆದುಕೊಂಡು ಹೋಗಲಾಗಿದೆ. ಅದರ ಮೂಲಕ ಒಂದು ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ ಅಂತ. ಅದರಲ್ಲಿ ಯಾಕೆ ಈಗ JCBಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನಾಯಿತು, ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಯಾವುದು ಕೂಡ ಲಭ್ಯವಾಗಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಬಹಳ ಗೌಪ್ಯವಾಗಿ ಆಗ್ತಾ ಇರುವಂಥ ಪ್ರಕ್ರಿಯೆ ಇದು. ಯಾರಿಗೂ ಕೂಡ ಅಲ್ಲಿರುವಂಥ ಕಿಂಚಿತ್ ವಿಷಯ ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಹಳ ಗೌಪ್ಯವಾಗಿ ಆ ಒಂದು ವಿಚಾರಣೆ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ SIT ಮುಂದಾಳತ್ವದಲ್ಲಿ SIT ಪ್ರಣಬ್ ಮೊಹಂತಿ ಆಗಿರ್ಬೋದು, DIG ಅನುಚೇತ್ ಆಗಿರ್ಬೋದು, ಜಿತೇಂದ್ರ ದಯಾಳ್ ಆಗಿರ್ಬೋದು, ಇವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ತನಿಖೆ ಆರಂಭ ಆಗಿರುವಂಥದ್ದು. ಸದ್ಯಕ್ಕೆ ಆ ಸ್ಪಾಟ್ ಅಲ್ಲಿ ನಮ್ಮ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಇದ್ದಾರೆ, ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಇದ್ದಾರೆ, ಸೈಮನ್ ಇದ್ದಾರೆ, ಆಮೇಲೆ SITಯ ಜಿತೇಂದ್ರ ದಯಮ್ಮ ಅವರು ಕೂಡ ಇದ್ದಾರೆ. ಅವರ ಒಂದು ಮುಂದಾಳತ್ವದಲ್ಲಿ ಇದೀಗ ಅಲ್ಲಿರುವ ಕಾರ್ಮಿಕರು ಒಂದು ಮಾನವ ಶ್ರಮದ ಮೂಲಕನೇ ಆ ಉತ್ಖನನ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು. ಸದ್ಯಕ್ಕೆ ಇದೀಗ JCB ಮೂಲಕ ಕೂಡ ಆ ಒಂದು ಉತ್ಖನನ ಕೆಲಸ ಕೂಡ ಆಗ್ತಾ ಇದೆ. ಓಕೆ, ಆ ಅನಾಮಿಕ ವ್ಯಕ್ತಿ ದೂರುದಾರ ಕೊಟ್ಟಿರುವಂತಹ ದೂರಿನ ಅನ್ವಯ ಒಟ್ಟು 13 ಸ್ಪಾಟ್ ಅನ್ನ ಫೈಂಡ್ ಔಟ್ ಮಾಡಲಾಗಿತ್ತು. ಆ ಸ್ಪಾಟ್ ನಂಬರ್ 1 ರಿಂದ 6ರವರೆಗೆ ಒಟ್ಟು 6ನೇ ಸ್ಪಾಟ್ ಅಲ್ಲಿ ಮಾತ್ರ ಕೆಲವೊಂದು ಒಟ್ಟು 25 ಬುರುಡೆಯ ಬಿಡಿ ಭಾಗ ಲಭ್ಯವಾಗಿತ್ತು. ಅದು ಕೂಡ ಒಬ್ಬ ಪುರುಷನಿಗೆ ಸಂಬಂಧಪಟ್ಟಂತಹ ಮೂಳೆ ಅನ್ನೋದು ಕೂಡ ತಿಳಿದು ಬಂದಿರುವಂತಹ ಒಂದು ಮಾಹಿತಿ ಕೂಡ ಹೌದು. ಇದೀಗ ಸ್ಪಾಟ್ ನಂಬರ್ 7 ಆಯಿತು, ಸ್ಪಾಟ್ ನಂಬರ್ 8 ಆಯಿತು. ಅಲ್ಲೂ ಕೂಡ ಬಹಳ ಕುತೂಹಲ ಇತ್ತು. ಇಲ್ಲಾದರೂ ಕೂಡ ಏನಾದರೂ ಕಳೆಬರ ಸಿಗ್ಬೋದಾ, ಆ ದೂರುದಾರ ಕೊಟ್ಟಿರುವಂತಹ ದೂರಿನ ಅನ್ವಯ ಏನಾದರೂ ಸಾಕ್ಷಿ ಸಿಗ್ಬೋದಾ ಅನ್ನುವಂಥ ಕೂಡ ಕುತೂಹಲ ಇತ್ತು. ಆದರೆ ಆ ಕುತೂಹಲ ಎಲ್ಲವೂ ಕೂಡ ಹುಸಿಯಾಗಿದೆ, ಎಲ್ಲ ಕೂಡ ತೆರೆ ಬಿದ್ದಿದೆ. ಯಾಕಂತ ಹೇಳಿದ್ರೆ ಅಷ್ಟು ಸ್ಪಾಟಲ್ಲಿ ಕೂಡ ಯಾವುದು ಕೂಡ ಸಾಕ್ಷಿ ಪುರಾವೆ ಏನು ಕೂಡ ಸಿಕ್ಕಿಲ್ಲ. ಇದೀಗ ಸ್ಪಾಟ್ ನಂಬರ್ 9 ಅದೇ ಹೇಳಿದ್ರು, ಆಗ ಹೆದ್ದಾರಿಯ ಸೈಡಲ್ಲೇ ಇದೆ, ಮುಖ್ಯ ರಸ್ತೆಯ ಸೈಡಲ್ಲೇ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಕೂಡ ಬಹಳ ಕುತೂಹಲ ಇರುವಂತಹ ಜಾಗ ಕೂಡ ಹೌದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಈ ಸ್ಪಾಟ್ ನಂಬರ್ 1 ರಿಂದ 8ರವರೆಗೆ ಆ ಅನಾಮಿಕ ವ್ಯಕ್ತಿ ಹೇಳಿರೋ ಪ್ರಕಾರ ಅದು ನೇತ್ರಾವತಿ ನದಿಯ ಸ್ನಾನಘಟ್ಟ ಆಗಿರ್ಬೋದು, ಆಮೇಲೆ ಡೀಪ್ ಫಾರೆಸ್ಟ್ ಆಗಿರ್ಬೋದು, ನೇತ್ರಾವತಿ ನದಿಯ ಬದಿಯ ಭಾಗ ಆಗಿರ್ಬೋದು. ಇಲ್ಲಿ ಆ ಪ್ರವಾಹ ಸಂದರ್ಭದಲ್ಲಿ ಆಗಿರ್ಬೋದು, ಆಮೇಲೆ ಮಳೆಯ ಸಂದರ್ಭದಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥ ಸಾಧ್ಯತೆ ಕೂಡ ಇರಬಹುದು. ಆದರೆ ಸ್ಪಾಟ್ ನಂಬರ್ 9 ರಿಂದ 13ರವರೆಗೆ ಅಂತಹ ಯಾವುದೇ ಕೂಡ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ ಖಂಡಿತವಾಗ್ಲೂ ಕೂಡ ಕಳೆಬರ ಸಿಗುತ್ತೆ ಅನ್ನುವಂತಹ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಈಗ ಹೇಗೆ ಒಂದು ಜಲವಿಜ್ಞಾನಿಗಳಿಂದ ಇರ್ತಾರೆ, ಒಂದು ತೆಂಗಿನಕಾಯಿಯನ್ನು ಇಟ್ಕೊಂಡು ಬಂದು ಇಲ್ಲಿ ನೀರು ಸಿಗುತ್ತೆ ಅಂತ ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ಈ ಒಂದು ಅನಾಮಿಕ ವ್ಯಕ್ತಿ ಕೂಡ ಇದೇ ಸ್ಪಾಟಲ್ಲಿ ಸಿಗುತ್ತೆ ಕಳೆಬರಹ, ಇದೇ ಸ್ಪಾಟಲ್ಲಿ ಕೆಲವು ಸಾಕ್ಷಿಗಳು ಸಿಗುತ್ತೆ ಅಂತ ಹೇಳಿದ್ದ. ಆ ರೀತಿಯಾಗಿ ಪ್ರತಿಯೊಂದು ಈಗ ಸ್ಪಾಟ್ ನಂಬರ್ 1 ರಿಂದ 8ರವರೆಗೂ ಕೂಡ ಅದೇ ರೀತಿಯಾಗಿ ಆತ್ಮವಿಶ್ವಾಸ ಅವನಲ್ಲಿ ಇತ್ತು. ಆದರೆ ಅದೆಲ್ಲ ಕೂಡ ಹುಸಿಯಾಗಿದೆ ಸ್ಪಾಟ್ ನಂಬರ್ 6 ಹೊರತುಪಡಿಸಿ. ಹಾಗಾಗಿ ಇದೀಗ ಸ್ಪಾಟ್ ನಂಬರ್ 9 ರಿಂದ 13ರವರೆಗೆ ಪ್ರತಿಯೊಬ್ಬರ ಕೂಡ ಚಿತ್ತ ಇದೆ. ಇಲ್ಲಿ ಏನಾಗ್ಬೋದು, ಆತ ಹೇಳಿರುವಂತಹ ಪ್ರತಿಯೊಂದು ದೂರಿನ ಅನ್ವಯ ಅಲ್ಲಿ ಏನಾದರೂ ಕುರುಹುಗಳು ಸಿಗುತ್ತಾ, ಕಳೆಬರ ಸಿಗುತ್ತಾ, ಆತ ಮುಖ್ಯವಾಗಿ ಹೇಳಿರುವಂಥದ್ದು ಅತ್ಯಾಚಾರ ಆಗಿರುವಂತಹ, ಕೊಲೆ ಆಗಿರುವಂತಹ ಹೆಣವನ್ನು ನಾನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕುರುಹು ಸಿಗುತ್ತಾ, ಯಾವುದಾದ್ರೂ ಕುರುಹು ಸಿಗುತ್ತಾ ಅನ್ನುವಂಥ ಪ್ರತಿಯೊಬ್ಬರು ಕೂಡ ಒಂದು ಪ್ರಶ್ನೆ ಇದೆ, ಕುತೂಹಲ ಇದೆ. ಆ ಕುತೂಹಲಕ್ಕೆ ಇವತ್ತಿನ ಈ ಒಂದು ಉತ್ಖನನ ಉತ್ತರ ಕೊಡುತ್ತಾ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಆತ ಒಂದು ಅನಾಮಿಕ ವ್ಯಕ್ತಿ ಅಲ್ಲಿವರೆಗೆ ಎಲ್ಲಿದ್ದ, ಹೇಗಿದ್ದ, ಯಾರು ಕೂಡ ಏನು ಕೂಡ ಗೊತ್ತಿಲ್ಲ. ಆತ ಹೇಳೋ ಪ್ರಕಾರ ಆತೊಬ್ಬ ಸಫಾಯಿ ಕೆಲಸ ಮಾಡುವಂತಹ ನೈರ್ಮಲ್ಯ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ವ್ಯಕ್ತಿ ಆಗಿದ್ದ. ಆ ಸಂದರ್ಭದಲ್ಲಿ ಹಲವಾರು ಹೆಣವನ್ನು ನಾನು ಹೂತಿಟ್ಟಿದ್ದೀನಿ ಅನ್ನೋಂಥ ವಿಷಯವನ್ನು ಕೂಡ ಅವನು ಪತ್ರದ ಮುಖೇನ ವಕೀಲರಾಗಿರುವಂತಹ ಓಜಸ್ವಿ ಗೌಡ ಹಾಗೆ ಸಚಿನ್ ದೇಶಪಾಂಡೆಗೆ ಆತ ಪತ್ರದ ಮುಖಾಂತರ ಹೇಳಿದ್ದ. ಹಾಗಾಗಿ ಆ ಮೂಲಕವಾಗಿ SIT ಅಧಿಕಾರಿ ಅಂದರೆ ಈ ಒಂದು ತನಿಖೆಯನ್ನು SITಗೆ ಕೊಡಬೇಕು ಅಂತ ನಮ್ಮ ಸರ್ಕಾರ ಒಂದು ಹೇಳಿರೋ ಪ್ರಕಾರವಾಗಿ ಆಮೇಲೆ SIT ರಚನೆ ಆಯಿತು. ಆ SITಯಲ್ಲಿ ಒಟ್ಟು 20 ಅಧಿಕಾರಿಗಳ ನೇಮಕ ಕೂಡ ಆಯಿತು. ಅದರ ಮುಖ್ಯವಾಗಿ ಪ್ರಣಬ್ ಮೊಹಂತಿ ಅವರು ಅದರ ಮುಂದಾಳತ್ವವನ್ನು ವಹಿಸಿದ್ದು. ಅನಂತರವಾಗಿ DIG ಅನುಚಿತ್ ಆಗಿರ್ಬೋದು, ಆಮೇಲೆ ಜಿತೇಂದ್ರ ದಯಾಮ್ ಆಗಿರ್ಬೋದು, ಇವರಿಗೆ ಮುಖ್ಯವಾಗಿ ಈ ಒಂದು ಸ್ಪಾಟ್ಗೆ ಬಂದು ಆ ಒಂದು ತನಿಖೆಯನ್ನು ಕೂಡ ಮೊನ್ನೆ ಎಲ್ಲ ಬಂದಿದ್ರು. ಈ
ಸದ್ಯಕ್ಕೆ ಇದೀಗ ಕೇವಲ ಜಿತೇಂದ್ರ ದಯ್ಯಮ್ಮ ಮಾತ್ರ, ಜೊತೆಗೆ ಸೈಮನ್ ಕೂಡ ಇದ್ದಾರೆ, ಅವರು ಮಾತ್ರ ಇಲ್ಲಿ ಬಂದು ನೇರವಾಗಿ ಈ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರಣಬ್ ಮೊಹಂತಿ ಅವರು ಇಲ್ಲಿರುವ ಕ್ಷಣದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಅದರ ಬಗ್ಗೆ ತನಿಖೆಗೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಅವರು ಅಲ್ಲಿಂದ ಅದಕ್ಕೆ ಒಂದು ಸಜೆಷನ್ ಆಗಿರ್ಬೋದು, ಗೈಡ್ಲೈನ್ಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ನಮ್ಮ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಆಗಿರ್ಬೋದು, ಆಮೇಲೆ ಜಿತೇಂದ್ರ ದಯಾಮ್ ಆಗಿರ್ಬೋದು, ಸೈಮನ್ ಇವರ ಒಂದು ಮುಂದಾಳತ್ವದಲ್ಲಿ ಅನೇಕ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಸೋಕೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ FSL ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಬಹಳ ಮಹತ್ತರವಾಗಿರುವಂಥ ವಿಷಯ ಇದಾಗಿತ್ತು. ಹಾಗಾಗಿ ಬಹಳ ಸೆನ್ಸಿಟಿವ್ ವಿಚಾರ ಕೂಡ ಇದಾಗಿತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಹಳ ನಿಗಾ ವಹಿಸಿ ಈ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಇದಕ್ಕೆ ಪ್ರಾಥಮಿಕ ಹಂತ, ಪ್ರೈಮರಿ ಸ್ಟೆಪ್ ಇದೆ ಇದೀಗ. ಆ ನಂತರವಾಗಿ ಈಗ ಯಾವುದೇ ಕುರುಹು ಸಿಕ್ಕಿದ ನಂತರವಾಗಿ ಬೇರೆ ಬೇರೆ ಆಯಾಮ ಮೂಲಕ ಪ್ರತಿಯೊಂದು ಕೂಡ ತನಿಖೆ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಏನಾದರೂ ಈಗ ಅನೇಕ ಮಂದಿ, ಕಳೆದ ಬಾರಿ ಯಾರೊಬ್ಬ ಲೇಡಿ ಕೂಡ ಬಂದು ಒಂದು ದೂರು ಕೊಟ್ಟಿದ್ರು, ನನ್ನ ಮಗಳು ಕಾಣೆಯಾಗಿದ್ಲು ಅಂತ. ಸೊ ಅನನ್ಯ ಭಟ್ ಅನ್ನುವಂಥ ಹುಡುಗಿ ಕಾಣೆಯಾಗಿದ್ಲು ಅಂತ. ಹಾಗಾಗಿ ಬೇರೆ ಯಾರಾದರೂ ಬಂದು ನನ್ನ ಮಗಳು, ನನ್ನ ಮಗ ಅಥವಾ ಯಾರಾದರೂ ಕಾಣೆಯಾಗಿದ್ದಾರೆ ಅನ್ನುವಂಥ ದೂರು ಬಂದಲ್ಲಿ ಮತ್ತಷ್ಟು ತನಿಖೆಗೆ ಮತ್ತಷ್ಟು ಕ್ಷಿಪ್ರಗತಿ ಸಾಗುತ್ತೆ. ಸದ್ಯಕ್ಕೆ ಅಂತಹ ಬೇರೆ ಯಾವುದು ಕೂಡ ಮಾಹಿತಿ ಲಭ್ಯವಾಗಿಲ್ಲ ಅನ್ನೋದು ಕೂಡ ನಮಗೆ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಇದೀಗ ಏನೀಗ ಕುರುಹು ಸಿಗುತ್ತೋ ಅದನ್ನು ಕೂಡ ಈ ವಿದ್ಯುನ್ಮಾನ ಇಲಾಖೆ ಅಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಈಗ ಸದ್ಯಕ್ಕೆ KMCಯಲ್ಲಿ ಆ ಒಂದು ತನಿಖೆ ಕೂಡ ಆಗ್ತಾ ಇದೆ, ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಆ ಮೂಲಕವಾಗಿ ಆ ಮೂಳೆ ಸಂಬಂಧಪಟ್ಟಂಥ ಯಾರ ದೂರುದಾರ ಇದ್ದಾರಾ ಅಥವಾ ಯಾರಿಗ ದೂರ ಸಿಕ್ಕಿದ್ರೆ ಅದರ ಮೂಲಕವಾಗಿ ಆ ಮೂಳೆಯನ್ನು ಹಿಡ್ಕೊಂಡು ಏನಾದರೂ ಟೆಸ್ಟ್ ಮಾಡೋಕ್ಕೆ ಆಗುತ್ತಾ, DNA ಆಗಿರ್ಬೋದು ಅಥವಾ ಬೇರೆ ಏನಾದರೂ ಟೆಸ್ಟ್, ಅಂದರೆ ಕೆಲವೊಂದು ಸೈನ್ಸ್ ಮುಖಾಂತರವಾಗಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಮುಖಾಂತರ ನೋಡಿಕೊಂಡು ಆನಂತರವಾಗಿ ಆ ದೂರದಾರ ಕೊಟ್ಟಿರುವಂತಹ ದೂರಿಗೂ, ಆ ಕಾಣೆಯಾಗಿರುವಂತಹ ವ್ಯಕ್ತಿಗೂ, ಆಮೇಲೆ ಇಲ್ಲಿ ಸಿಕ್ಕಿರುವಂತಹ ಆ ಒಂದು ಕಳೆಬರಹಕ್ಕೂ ಸಂಬಂಧ ಇದೆಯಾ ಅನ್ನುವಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಇದು ಕೇವಲ 1 ತಿಂಗಳು 2 ತಿಂಗಳ ಪ್ರೋಸೆಸ್ ಅಂತದ್ದು ಖಂಡಿತವಾಗ್ಲೂ ಕೂಡ ಅಲ್ಲ. ಇದು ಸುಮಾರು ತಿಂಗಳುಗಳ ಸಮಯ ತೆಗೆದುಕೊಳ್ಳುವಂತಹ ಇನ್ವೆಸ್ಟಿಗೇಷನ್. ಇದು ಹೋದರೆ 1 ವರ್ಷವಾದರೂ ಹೋಗ್ಬೋದು, ಹೇಳೋಕೆ ಸಾಧ್ಯವಿಲ್ಲ. ಸದ್ಯಕ್ಕೆ ಇದೀಗ ಒಂದು ಪ್ರಾಥಮಿಕ ಹಂತದಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂಥದ್ದು, ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂಥದ್ದು. ಒಟ್ಟು ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಸ್ಪಾಟ್ ನಂಬರ್, ಇದೀಗ ಸ್ಪಾಟ್ ನಂಬರ್ 9ರ ಉತ್ಖನನ ಆಗ್ತಾ ಇದೆ, ಎಸ್ಟಿಮೇಷನ್ ಆಗ್ತಾ ಇದೆ. ಸದ್ಯಕ್ಕೆ ಇಲ್ಲಿಗ ಹೇಳಿರೋ ಪ್ರಕಾರ ಒಟ್ಟು 6 ಅಡಿ ಉದ್ದ 6 ಅಡಿ ಅಗಲ ಅಗಲೇಬೇಕಾಗುತ್ತೆ. ಯಾಕಂದರೆ ಯಾವುದೇ ಸಮಾಧಿಯನ್ನು ಕೂಡ ಮಾಡಬೇಕಾದ್ರೂ ಕೂಡ ಅದು 6 ಅಡಿ ಉದ್ದ 6 ಅಡಿ ಅಗಲವನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಈಗ ಪ್ರೋಸೆಸ್ ಪ್ರಕಾರ ಆ ಒಂದು ಕಾರ್ಮಿಕರು ತಮ್ಮ ಒಂದು ಮಾನವ ಶ್ರಮದ ಮೂಲಕ ಅಲ್ಲಿ ಒಂದು ಸಮಾಧಿ ಅಗೆಯುವಂಥ ಕೆಲಸವನ್ನು ಆರಂಭ ಮಾಡಿದ್ದಾರೆ. ಇದೀಗ ಎಷ್ಟು ಹಂತದವರೆಗೆ ಹೋಗಿದೆ, ಎಷ್ಟು ಅಡಿ ಅಗಲ ಹೋಗಿದ್ದಾರೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿಲ್ಲ. ಆ ಮಾಹಿತಿಯನ್ನು ದಾಮೋದರ ನಮಗೆ ಕ್ಷಣಕ್ಕೂ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಕೊಟ್ಟಿರುವಂಥ ಮಾಹಿತಿ ಮಾನವ ಶ್ರಮದ ಮೂಲಕ ಆರಂಭವಾಗಿ ಈ ಉತ್ಖನನ ಪ್ರಕ್ರಿಯೆ ಆಗಿತ್ತು. ಆನಂತರವಾಗಿ ಇದೀಗ ಆ ಒಂದು ಮಿನಿ JCBಯನ್ನು ಒಳಗಡೆ ತೆಗೆದುಕೊಂಡು ಹೋಗಿ ಅದರ ಮೂಲಕವಾಗಿ ಉತ್ಖನನ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಸದ್ಯಕ್ಕೆ ಈಗ ನಮಗೆ ಬಂದಿರುವಂಥ ದೃಶ್ಯಾವಳಿ ಪ್ರಕಾರ ನೋಡ್ತಿರುವಂಥದ್ದು ಆ ಒಂದು ದಾರಿಯಲ್ಲಿ ಅನೇಕ ವಾಹನಗಳಾಗಿರ್ಬೋದು, ಬೇರೆ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ದೊಡ್ಡದಾಗಿ ಯಾವುದು ಬಸ್ ಲಾರಿ ಹೋದಾಗ ನಮಗೆ ಸ್ವಲ್ಪ ದೃಶ್ಯಾವಳಿಗೆ ಸ್ವಲ್ಪ ಅಡಚಣೆ ಕೂಡ ಆಗ್ತಾ ಇದೆ. ಸೊ ಅದು ಪರವಾಗಿ ನಮ್ಮ ಒಂದು ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಆಗಿರ್ಬೋದು, ವನೀಶ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ಆಗ್ತಿರುವಂಥ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ಕೂಡ ಬಹಳ ಫೋಕಸ್ ಆಗಿ ಆ ದೃಶ್ಯಾವಳಿಯನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲಿ ಒಂದು ಗ್ರೀನ್ ಶೇಡ್ ನೆಟ್ಟನ್ನು ಹಾಕಿದ್ರು ಅಲ್ಲಿ ಯಾವುದೇ ಒಂದು ದೃಶ್ಯಾವಳಿ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದೀಗ ಸದ್ಯಕ್ಕೆ ಪೊದೆಯ ಬದಿಯಲ್ಲಿ ಅಲ್ಲಿ ಏನು ಒಂದು ಕಾರ್ಮಿಕರು ಒಂದು ಮೋಸ್ಟ್ಲಿ ಅದು ಉತ್ಖನನ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು ಅಂತ ಒಂದು ಪ್ರಕ್ರಿಯೆಯಲ್ಲಿ ಕಾಣಿಸ್ತಾ ಇದೆ, ಕೆಲವೊಂದು ಚಲನವಲನ ಕಾಣಿಸ್ತಾ ಇದೆ. ಆ ಮೂಲಕವಾಗಿ ಆ ಒಂದು ಪ್ರಕ್ರಿಯೆಯನ್ನು ನಿಮಗೆ ಜನರಿಗೆ ತೋರಿಸುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಯಾಕಂದರೆ ಬಹಳ ಪ್ರತಿಯೊಬ್ಬರು ಕೂಡ ಈ ದೂರು, ಈ ಒಂದು ವಿಚಾರಣೆ, ಈ ಒಂದು ತನಿಖೆ ಪ್ರತಿಯೊಬ್ಬರು ಕೂಡ ಬಹಳ ಒಂದು ಕುತೂಹಲ ಹುಟ್ಟಿರಿಸಿರುವಂಥ ಒಂದು ಪ್ರಕರಣ ಇದು. ಆ ದೂರುದಾರ ಯಾರು ಅನ್ನೋದು ಕೂಡ ಈವರೆಗೂ ಕೂಡ ಎಲ್ಲೂ ಕೂಡ ಲೀಕ್ ಮಾಡಲಾಗಿಲ್ಲ. ಯಾಕಂದರೆ ತುಂಬ ಗೌಪ್ಯವಾಗಿ ಇರಬೇಕಾಗುತ್ತೆ. ಆತ ಕೂಡ ಪತ್ರದ ಮುಖಾಂತರ ಹೇಳಿರುವಂಥ ನನಗೆ ಪ್ರಾಣ ರಕ್ಷಣೆ ಬೇಕು, ಒಂದು ವೇಳೆ ನಾನು ಯಾರಂತ ಗೊತ್ತಾದರೆ ನನಗೆ ಸಮಸ್ಯೆ ಆಗ್ಬೋದು ಅನ್ನುವಂಥ ಕೂಡ ಅವನು ಪತ್ರದಲ್ಲಿ ಹೇಳಿದ್ದ. ಹಾಗಾಗಿ ಅವನನ್ನು ಮುಸುಕು ಹಾಕಿಯೇ ಮುಖ್ಯವಾಗಿ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಕೂಡ ಆಗಿರ್ಬೋದು, ಅದು ಕಂಪ್ಲೀಟ್
ಕಂಪ್ಲೀಟಾಗಿ ಅವನ ಫುಲ್ ಜಾಕೆಟ್ ಮೂಲಕ ಮುಚ್ಚಿ ಆತನನ್ನು ಆ ಒಂದು ಸ್ಪಾಟ್ಗೆ ಕರ್ಕೊಂಡು ಬಂದು ಆತ ಹೇಳಿರುವಂಥ ಆ 13 ಸ್ಪಾಟನ್ನು ಕೂಡ ಉತ್ಖನನ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಮುಖ್ಯವಾಗಿ ಪ್ರಾರಂಭ ದಿನದಲ್ಲಿ ಸ್ವಲ್ಪ ಹೆವಿಯಾದ ಮಳೆ ಇದ್ದ ಕಾರಣಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗಿರ್ಬೋದು. ಆದರೆ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಬಿಸಿಲ ವಾತಾವರಣ ಕೂಡ ಇದೆ, ಸ್ವಲ್ಪ ಶೆಕೆಯ ವಾತಾವರಣ ಕೂಡ ಇದೆ. ಹಾಗಾಗಿ ಸ್ವಲ್ಪ ಮಾನವ ಶ್ರಮಕ್ಕೆ ಕೂಡ ಕಷ್ಟ ಕೂಡ ಆಗ್ಬೋದು. ಆದರೆ ಮಳೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಸ್ವಲ್ಪ ವೇಗವಾಗಿ ಕೂಡ ಆಗ್ಬೋದು, ಹೇಳೋಕೆ ಅಸಾಧ್ಯ ನಮಗೆ. ಸದ್ಯಕ್ಕೆ ಇದೀಗ ಆ JCB ಮುಖಾಂತರವಾಗಿ ಆ ಗ್ರೀನ್ ನೆಟ್ ಒಳಗಡೆ ಆ ಒಂದು ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಹೊರಗಡೆ ಮುಖ್ಯವಾಗಿ ಎಲ್ಲ ಒಂದು ಪೊಲೀಸ್ ಇಲಾಖೆಯವರಾಗಿರ್ಬೋದು, ಭದ್ರತಾ ಪಡೆಯವರಾಗಿರ್ಬೋದು, ಪಹರೆಯವರು ಎಲ್ಲರೂ ಕೂಡ ಬಹಳ ಬಿಗಿ ಬಂದೋಬಸ್ತನ್ನು ಅಲ್ಲಿ ಒದಗಿಸಿದ್ದಾರೆ. ಈ ಒಂದು ಪ್ರಕ್ರಿಯೆಗೆ ಯಾವುದೇ ಒಂದು ಅಡಚಣೆ ಆಗಬಾರ್ದು, ಏನೇ ಸಮಸ್ಯೆ ಆಗಬಾರ್ದು. ಯಾಕಂದರೆ ಬಹಳ ಬಹಳ ಇಂಪಾರ್ಟೆಂಟ್ ತನಿಖೆ ಇದು. ಹಾಗಾಗಿ ಆ ದೂರದಾರ ಕೊಟ್ಟಿರುವಂತಹ ದೂರಿನ ಅನ್ವಯ ಯಾವುದೇ ಒಂದು ವಿಚಾರವನ್ನು ಕೂಡ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಹಾಗಾಗಿ ಬಹಳ ಬಿಗಿ ಬಂದೋಬಸ್ತನ್ನು ವಹಿಸಿಕೊಂಡು ಅಲ್ಲಿ ಒಂದು ವಿಚಾರಣೆ ಆಗ್ತಾ ಇದೆ, ತನಿಖೆ ಆಗ್ತಾ ಇದೆ. ಸದ್ಯಕ್ಕೆ ಇದೀಗ ಪ್ರೈಮರಿ ಹಂತದಲ್ಲಿ ಆಗ್ತಿರುವಂಥದ್ದು ಉತ್ಖನನ ಪ್ರಕ್ರಿಯೆ, ಎಸ್ಟಿಮೇಷನ್ ಪ್ರಕ್ರಿಯೆ ಆಗ್ತಾ ಇರುವಂಥದ್ದು. ಸ್ಪಾಟ್ ನಂಬರ್ 1ರಿಂದ ಒಟ್ಟು 8 ಸ್ಪಾಟ್ಗಳ ಒಂದು ಸಮಾಧಿಯನ್ನು ಅಗೆಯುವಂಥ ಪ್ರಕ್ರಿಯೆ ಆಗಿದೆ. ಅದೇ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕುರುಹುಗಳು ಲಭ್ಯವಾಗಿರುವಂಥದ್ದು. ಅದು ಹೊರತುಪಡಿಸಿದಂತೆ ಒಟ್ಟು ಆ ಒಂದು 8 ಸ್ಪಾಟಲ್ಲಿ 7 ಸ್ಪಾಟಲ್ಲಿ ಯಾವುದು ಕೂಡ ಸಿಕ್ಕಿಲ್ಲ. ಇದೀಗ ಸ್ಪಾಟ್ ನಂಬರ್ 9ರಲ್ಲಿ ಈಗ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ, ಎಸ್ಟಿಮೇಷನ್ ಪ್ರಕ್ರಿಯೆ ಆಗ್ತಾ ಇದೆ. ಇದಾದ ನಂತರವಾಗಿ ಸ್ಪಾಟ್ ನಂಬರ್ 10 ಹೋಗ್ತಾರೆ, 11 ಹೋಗ್ತಾರೆ. ಹಾಗೆ ಇವತ್ತು ಒಂದು ಎಷ್ಟು ಸಮಾಧಿಯನ್ನು ಅಗೆಯುವಂಥ ಕೆಲಸ ಆಗುತ್ತೆ ಅಂತ ಕೂಡ ನಾವು ನಿಖರವಾಗಿ ಹೇಳೋಕ್ಕೆ ಅಸಾಧ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಗಟ್ಟಿ ಮಣ್ಣಾಗಿದ್ರೆ ಅಲ್ಲಿ ಸಮಯ ಜಾಸ್ತಿ ಹೋಗುತ್ತೆ, ಸ್ಮೂತ್ ಮಣ್ಣಾಗಿದ್ರೆ ಸ್ವಲ್ಪ ಬೇಗವಾಗಿ ಆ ಒಂದು ಕೆಲಸ ಸಾಗುವಂಥ ಪ್ರಮೇಯ ಕೂಡ ಇದೆ. ಸದ್ಯಕ್ಕೆ ಈಗ ಅಲ್ಲಿ ಯಾವುದೇ ಕೂಡ ಕುರುಹು ಕೂಡ ಲಭ್ಯವಾಗಿಲ್ಲ, ಯಾವುದೇ ಒಂದು ಸಾಕ್ಷಿ ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಮತ್ತಷ್ಟು ಅಗೆಯುವಂಥ ಕೆಲಸ ಕೂಡ ಅಲ್ಲಿ ಒಂದು ಮಾನವ ಶ್ರಮದ ಮೂಲಕ ಆಗ್ತಾ ಇದೆ. ಈ ಒಂದು ಏನು ಆಗಲೇ ನಾವು ಹೇಳಿ ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 8ರವರೆಗೆ ಯಾವುದು ಕೂಡ ಸಿಕ್ಕಿಲ್ಲ ಅಂತ. ಸ್ಪಾಟ್ ನಂಬರ್ 1ರಲ್ಲಿ ಮಾತ್ರ ಒಂದು ಪರ್ಸಲ್ಲಿ ಒಂದು ಪಾನ್ ಕಾರ್ಡ್ ಹಾಗೆ ಡೆಬಿಟ್ ಕಾರ್ಡ್ ಸಿಕ್ಕಿತ್ತು. ಆ ಡೆಬಿಟ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಯಾರ್ದು ಅನ್ನೋದು ಕೂಡ ನಮಗೆ ಮಾಹಿತಿ ಲಭ್ಯವಾಗಿದೆ. ಅದು ಒಂದು ನೆಲಮಂಗಲದ ದಾಬಸ್ಪೇಟೆಯ ಲಕ್ಕೂರಲ್ಲಿದ್ದಂಥ ಒಬ್ಬ ವ್ಯಕ್ತಿಯ, ಸುರೇಶ್ ಅನ್ನುವಂಥ ವ್ಯಕ್ತಿಯ ಸಂಬಂಧಪಟ್ಟಂತಹ ದಾಖಲೆಗಳು ಆಗಿತ್ತು. ಆತ 2025ರ ಮಾರ್ಚ್ನಲ್ಲೇನೆ ಅದು ಎಲ್ಲಿ ನೆಲಮಂಗಲದಲ್ಲಿಯೇ ಅವನು ಅಸುನೀಗಿದ್ದ ಬಿಕಾಸ್ ಆಫ್ ಜಾಂಡೀಸ್. ಆದರೆ ಆತ ಒಂದು ವೇಳೆ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಆತನ ಪರ್ಸ್ ಒಂದು ಪಿಕ್ ಪಾಕೆಟ್ ಆಗಿದ್ದಿರ್ಬೋದು. ಯಾಕಂದರೆ ಆತನ ತಾಯಿ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಾಗ ಹೇಳಿದರು, ಆತ ಒಂದ್ಸಲ ಬಂದು ನನ್ನ ಪರ್ಸ್ ಕಳೆದೋಗಿದೆ, ಅಂದರೆ ಪಾನ್ ಕಾರ್ಡ್ ಮಿಸ್ ಆಗಿದೆ, ATM ಮಿಸ್ ಆಗಿದೆ, ಜೊತೆಗೆ ನನ್ನ ಫೋನ್ ಕೂಡ ಮಿಸ್ ಆಗಿದೆ ಅಂತ ಅವನು ಹೇಳಿದ್ದ. ಸೊ ಡೆಬಿಟ್ ಕಾರ್ಡನ್ನು ತಕ್ಷಣವಾಗಿ ನಾವು ಬ್ಲಾಕ್ ಮಾಡಿದ್ದೀವಿ. ಯಾಕಂದರೆ ಆ ಡೆಬಿಟ್ ಕಾರ್ಡ್ ಆತನ ತಾಯಿಯದ್ದಾಗಿತ್ತು, ಸುಬ್ಬಲಕ್ಷ್ಮಿ ಅವರದ್ದಾಗಿತ್ತು. ಹಾಗಾಗಿ ತಕ್ಷಣವಾಗಿ ಆ ಒಂದು ಡೆಬಿಟ್ ಕಾರ್ಡನ್ನು ಅವರು ಅದನ್ನು ಬ್ಲಾಕ್ ಮಾಡಿದರು. ಆದರೆ ಆ ಪರ್ಸ್ ಇದೀಗ ಇವರಿಗೆ ಲಭ್ಯವಾಗಿದೆ. ಆ ಪರ್ಸಲ್ಲಿ ಮೋಸ್ಟ್ಲಿ ಅದು ಪಿಕ್ ಪಾಕೆಟ್ ಆಗಿದ್ದು ಇರಬಹುದು, ಅದರಲ್ಲಿರುವಂಥ ಹಣ ಯಾರು ದೋಚ್ಕೊಂಡು ಹೋಗಿದ್ದು ಇರ್ಬೋದು, ಅಥವಾ ನೇತ್ರ ಘಟ್ಟದಲ್ಲಿ ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಒಂದೆರಡು ಮಿಸ್ ಆಗಿದ್ದು ಇರ್ಬೋದು, ಹೇಳೋಕ್ಕಾಗುತ್ತೆ. ಯಾಕಂದರೆ ಆ ನಂತರವಾಗಿ ಪ್ರವಾಹ ಅದು ರೀಸೆಂಟ್ ಆಗಿರುವಂಥ ಇಶ್ಯೂ. ಇವನು ಕೊಟ್ಟಿರೋ ದೂರು ಯಾವುದು 1995ರಿಂದ 2014ರವರೆಗೆ. ಆದರೆ ಅಲ್ಲಿಯವರ ಸುರೇಶ್ ಅವರ ಫ್ಯಾಮಿಲಿಯವರು ಹೇಳೋ ಪ್ರಕಾರ ಅದು ಮಿಸ್ ಆಗಿರೋದು ತುಂಬ ರೀಸೆಂಟಾಗಿ. ಹಾಗಾಗಿ ಆ ಪರ್ಸ್ಗೂ ಆ ದಾಖಲೆಗಳಿಗೂ ಈ ದೂರದಾರ ಕೊಟ್ಟಿರುವಂಥ ಆ ದೂರಿಗೂ ಯಾವುದೇ ಸಂಬಂಧ ಕೂಡ ಇಲ್ಲ ಅನ್ನೋದು ಕೂಡ ಮೇಲ್ನೋಟಿಗೆ ಗೊತ್ತಾಗುವಂಥದ್ದು. ಆನಂತರವಾಗಿ ಸ್ಪಾಟ್ ನಂಬರ್ 6 ಅದು ಕೂಡ ಬಹಳ ಕುತೂಹಲ ಹುಟ್ಟಿಸಿರುವಂತಹ ಸ್ಪಾಟ್ ಕೂಡ ಆಗಿದೆ. ಇನ್ನು ಕೂಡ ಅದು ವಿಚಾರಣೆ ಹಂತದಲ್ಲಿದೆ. ಸೊ ಸದ್ಯಕ್ಕೆ ಇದನ್ನು FSL ಅಧಿಕಾರಿಗಳು ಆ ಒಂದು ಕುರುಹನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಒಂದು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಸೈನ್ಸ್ ಮೂಲಕ ಬೇರೆ ಎಂಬುದು ಅದನ್ನು ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಸೊ ಆ ನಂತರವಾಗಿ ಅಷ್ಟೇ ಯಾರಾದರೂ ಕಾಣೆಯಾದರ ಬಗ್ಗೆ ದೂರು ಕೊಟ್ಟಲ್ಲಿ, ಅಥವಾ ಏನಾದರೂ ಒಂದು ಮಿಸ್ಸಿಂಗ್ ಆಗಿರ್ಬೋದು, ಅಥವಾ ನನ್ನ ಮಗಳು ಏನೋ ಸಮಸ್ಯೆ ಆಗಿ ಈ ಥರ ಸಾವನ್ನಪ್ಪಿದ್ದಾಳೆ ಅಥವಾ ಏನಾದರೂ ಒಂದು ಬಂದಾಗ ಮಾತ್ರ ನಮಗೆ ಅದಕ್ಕೂ ಟ್ಯಾಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕಂತೂ ಆ ಒಂದು ಕಳೆ ಬರಹದ ಆ ಒಂದು ಏನಿದೆ, ಆ ಪೀಸಸ್ ಇದೆ, ಮೂಳೆಯ ಪೀಸಸ್ ಏನಿದೆ, ಅದನ್ನು ಈ ವಿಧಿವಿಜ್ಞಾನ ಇಲಾಖೆಯವರು ಕಲೆಕ್ಟ್ ಮಾಡಿಕೊಂಡು ಸದ್ಯಕ್ಕೆ ಅದರ ಒಂದು ತನಿಖೆಯ ಹಂತದಲ್ಲಿ ಇಟ್ಕೊಂಡಿದ್ದಾರೆ. ಅದಾಗಿ ಇದೀಗ ಸ್ಪಾಟ್ ನಂಬರ್ 9ರ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಇಲ್ಲಿ ಈವರೆಗೆ ಕೂಡ ಯಾವುದೇ ಒಂದು ಕುರುಹು ಕೂಡ ಸಿಕ್ಕಿಲ್ಲ, ಯಾವುದೇ ಕೂಡ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಸದ್ಯಕ್ಕೆ ನಮಗೆ ಕೆಲವೇ ಹೊತ್ತಲ್ಲಿ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್
ಕಳೆದ 6 ದಿನಗಳಿಂದ ಕೂಡ ಹಾಗೇನೆ ಪ್ರತಿಯೊಂದು ದಿನದ ಕ್ಷಣದ ಮಾಹಿತಿಯನ್ನು ಕೂಡ ನಮಗೆ ಕೊಡ್ತಾ ಬರ್ತಾ ಇದ್ದಾರೆ. ಆದಿತ್ಯ ಆಗಿರ್ಬೋದು, ವನೀಶ್ ಆಗಿರ್ಬೋದು, ಆಮೇಲೆ ಕೆಲವು ದಿನ ನಿಶಾನ್ ಇದ್ರು, ಸುವೀರ್ ಇದ್ರು, ಹೀಗೆ ನಮ್ಮ ಸುದ್ದಿ ನ್ಯೂಸ್ನ ಪ್ರತಿಯೊಂದು ಸಿಬ್ಬಂದಿಗಳು ಕೂಡ ಅಲ್ಲಿ ಹೋಗಿ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಮಗೆ ಕೊಡ್ತಾ ಇದ್ರು. ಜೊತೆಗೆ ಇವತ್ತು ವನೀಶ್, ಆದಿತ್ಯ ಹಾಗೆ ದಾಮೋದರ್ ಕೂಡ ಆ ಸ್ಪಾಟಲ್ಲಿ ಇದ್ದಾರೆ, ಅಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಸೊ ಈಗ ನೋಡ್ತಾ ಇರ್ಬೋದು, ನಿಮಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು. ಆ ಒಂದು ಸ್ಪಾಟ್ ನಂಬರ್ 9 ಆ ಮಿನಿ JCB ಇಂದ ಉತ್ಖನನ ಪ್ರಕ್ರಿಯೆ ಆಗ್ತಿರುವುದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಎಸ್, ನೀವೀಗ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೋಡ್ತಾ ಇದ್ದೀರಾ, ನೀವು ದೃಶ್ಯಾವಳಿ ಮೂಲಕ ಲೈವ್ ಮೂಲಕ ನೋಡ್ತಾ ಇದ್ದೀರಾ. ಆ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ JCB ಮೂಲಕ ಈಗ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಅನೇಕ ಕಾರ್ಮಿಕರಾಗಿರ್ಬೋದು, ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ನಿಂತು ಆ ಸ್ಪಾಟ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಬೆಳಗಿನ ಒಂದು 12 ಗಂಟೆ ನಂತರದಾಗಿ ಮಾನವ ಶ್ರಮದ ಮೂಲಕ ಕಾರ್ಮಿಕರು ಆ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆ ಆರಂಭ ಮಾಡಿದ್ರು. ಆ ನಂತರವಾಗಿ ಇದೀಗ JCB ಮೂಲಕ, ಮಿನಿ JCB ಮೂಲಕ ಆ ಒಂದು ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಎಲ್ಲ ಒಂದು ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಕೂಡ ಆಗ್ತಾ ಇದೆ. ನಾವು ಹೇಗೆ ನಮ್ಮ ಮಾಧ್ಯಮದವರು ಹೇಗೆ ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅಲ್ಲಿ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವೋ, ಅದೇ ರೀತಿಯಾಗಿ ಅಲ್ಲಿರುವಂಥ ಆ ಒಂದು SIT ಇಲಾಖೆಯಲ್ಲೂ ಕೂಡ ಪ್ರತಿಯೊಂದು ಕೂಡ ವಿಡಿಯೋಗ್ರಫಿ ಆಗುತ್ತೆ. ಅದರಂಥ ಪ್ರತಿಯೊಂದು ಮೂವ್ಮೆಂಟ್ ಕೂಡ ಆ ಮುಸುಕುದಾರಿ ವ್ಯಕ್ತಿಯಿಂದ ಹಿಡಿದು ಅಲ್ಲಿರುವಂಥ ಉತ್ಖನನ ಪ್ರಕ್ರಿಯೆ ಪ್ರತಿಯೊಂದು ಮೂವ್ಮೆಂಟ್ ಕೂಡ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ಕೂಡ ಕಿಂಚಿತ್ ಆಚೆ ಈಚೆ ಆದರೂ ಕೂಡ ಆ ತನಿಖೆಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಅದರಂಥ ಪ್ರತಿಯೊಂದು ಡೆವಲಪ್ಮೆಂಟ್ ಕೂಡ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ವಿಡಿಯೋಗ್ರಫಿ ಕೂಡ ಆಗ್ತಾ ಇದೆ.
ನೋಡ್ತಾ ಇರ್ಬೋದು, ಅಲ್ಲಿ ಒಬ್ಬ ವ್ಯಕ್ತಿ ಆ ವಿಡಿಯೋಗ್ರಫಿ ಮಾಡ್ತಿರುವಂಥ ದೃಶ್ಯಾವಳಿಗಳು ಕೂಡ ಕಾಣಿಸ್ತಾ ಇದೆ. ಸೊ ಆ JCB ಮೂಲಕ ಅಲ್ಲಿರುವಂತಹ ಪೊದೆ ಗಿಡ ಗಂಟೆಯನ್ನು ಕೂಡ ತೆರವು ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಸೊ ಬೆಳಗಿನ ಜಾವ ಒಂದು ಮಾನವ ಶ್ರಮದ ಮೂಲಕ ಆ ಸ್ಪಾಟ್ ನಂಬರ್ 9 ಆ ಸಮಾಧಿನ ಅಗೆಯುವಂಥ ಕೆಲಸ ಆಗಿತ್ತು. ಅದಾಗಿ ಇದೀಗ ಆ JCB ಮೂಲಕ ಮಿನಿ ಎಕ್ಸ್ಕವೇಟರ್ ಮೂಲಕ ಆ ಒಂದು ಸಮಾಧಿಯನ್ನು ಅಗೆಯುವಂಥ ಕೆಲಸ ಕೂಡ ಆಗ್ತಾ ಇದೆ. ಅಲ್ಲಿ ಮೇ ಬಿ ಮೋಸ್ಟ್ಲಿ ಪೊದೆ ಗಿಡ ಗಂಟೆ ಇತ್ತೋ ಏನೋ ಗೊತ್ತಿಲ್ಲ, ಹಾಗಾಗಿ ಅದನ್ನು ಬಳಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ನಮಗೆ ಕಾಣಿಸುವ ಪ್ರಕಾರ ಅಲ್ಲಿ ಆ ಒಂದು ಸ್ಪಾಟ್ ನಂಬರ್ 9 ಉತ್ಖನನ ಪ್ರಕ್ರಿಯೆಗೆ ಮಿನಿ JCB ಅನ್ನು ಕೂಡ ಯೂಸ್ ಮಾಡಲಾಗ್ತಾ ಇದೆ. ಸೊ ನಮ್ಮ ಈ ತಂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಂಡ ಬಹಳ ವಿಶೇಷವಾಗಿ ಅಲ್ಲಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ಲೈವ್ ಮುಖಾಂತರ ಮಾಡ್ತಾ ಇದೆ. ನಮ್ಮ 2 ಕ್ಯಾಮ್ರಾಮ್ಯಾನ್ಸ್ 2 ಕ್ಯಾಮ್ರಾ ಮೂಲಕ ಪ್ರತಿಯೊಂದು ದೃಶ್ಯಾವಳಿಯನ್ನು ಕೂಡ ಸೆರೆ ಹಿಡಿಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕಳೆದ 6 ದಿನಗಳಿಂದ ಕೂಡ ಹಾಗೇನೆ ಅಲ್ಲಿರುವಂಥ ಇಷ್ಟು ಪ್ರಕ್ರಿಯೆಯಲ್ಲಿ ಡೇ 1 ಇಂದ ಡೇ 6 ವರೆಗೆ ಆಗಿರುವಂತಹ ಪ್ರತಿಯೊಂದು ಪ್ರಕ್ರಿಯೆಯನ್ನು ಕೂಡ ನಾವು ನಿಮಗೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ವೀಕ್ಷಕರು ಕೂಡ ಸಹ ಹಾಗೆಯೇ ಬಹಳ ಸಂಖ್ಯೆಯಲ್ಲಿ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಬಹಳ ಕುತೂಹಲ ಇರುವಂತಹ ತನಿಖೆ ಇದು. ಆ ದೂರದರ ಹೇಳಿದ್ದ, ನಾನು 100 ಶವವನ್ನು ಹೂತಿಟ್ಟಿದ್ದೀನಿ, ಅತ್ಯಾಚಾರ ಆಗಿರುವಂತಹ ಕೊಲೆ ಆಗಿರುವಂತಹ ಹೆಣವನ್ನು ನಾನು ಹೂತಿಟ್ಟಿದ್ದೀನಿ, ಆ ಪ್ರತಿಯೊಂದು ಸ್ಪಾಟ್ ಕೂಡ ನನಗೆ ಗೊತ್ತು ಅಂತ ಹೇಳಿದ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಬಹಳ ವಿಶೇಷವಾಗಿ, ಈಗ ಯಾರಿಗೆ ಆಗಿರ್ಬೋದು ಒಂದು 10 ವರ್ಷದ ಹಿಂದಿನ ಇರುವಂತಹ ಜಾಗ ಕೂಡ ಫೈಂಡ್ ಔಟ್ ಮಾಡೋದು ಬಹಳ ಕಷ್ಟ, ಅಥವಾ 10 ವರ್ಷ ಬೇಡ, ನಮಗೆ 3-4 ತಿಂಗಳ ಹಿಂದೆ ಹೋಗಿರುವಂಥ ಜಾಗ ಕೂಡ ನಮಗೆ ನೆನಪುಳಿದು ಬಹಳ ಕಷ್ಟ. ಆದರೆ ಈ ವ್ಯಕ್ತಿ 1995ರಿಂದ 2014ರವರೆಗೆ ಅಲ್ಲಿವರೆಗೆ ಆಗಿರುವಂತಹ ಒಂದು ಹೆಣವನ್ನು ಹೂತಿಟ್ಟಿದಿರುವಂಥ ಒಂದು ಆ ಜಾಗವನ್ನು ಕಡಾಖಂಡಿತವಾಗಿ ಇದುವೇ ಜಾಗ ಅಂತ ಹೇಗೆ ಹೇಳಿದೆ ಅನ್ನೋದು ಬಹಳ ಒಂದು ಕ್ಯೂರಿಯಾಸಿಟಿ ಇರುವಂತಹ ಒಂದು ವಿಷಯ ಕೂಡ ಹೌದು. ಅಷ್ಟೊಂದು ಜ್ಞಾಪಕ ಶಕ್ತಿ ಅವನಿಗೆ ಇದೆಯಾ ಅನ್ನೋದು ಕೂಡ ಇರುವಂಥದ್ದು. ಹಾಗಾಗಿ ಅವನು ಕೊಟ್ಟಿರುವಂಥ ಆ ಒಂದು ಅಷ್ಟು ಸ್ಪಾಟಲ್ಲೂ ಕೂಡ ಸಿಕ್ಕಿರೋದು ಕೇವಲ ಒಂದು ಸ್ಪಾಟಲ್ಲಿ ಮಾತ್ರ ನಮಗೆ ಆ ಒಂದು ಕಳೆಬರಹ ಸಿಕ್ಕಿರುವಂಥದ್ದು, ಇನ್ನು ಯಾವುದು ಕೂಡ ಸಿಕ್ಕಿಲ್ಲ. ಕೇವಲ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕಳೆಬರಹದ ಪುರುಡಿಯ ಕೆಲವೊಂದು ಪೀಸ್, ಒಟ್ಟು 25 ಬಿಡಿ ಭಾಗ ಸಿಕ್ಕಿದೆ. ಅದು ಹೊರತುಪಡಿಸಿದಂತೆ ಬೇರೆ ಯಾವುದೇ ಕೂಡ ಅಸ್ಥಿಪಂಜೆ ಕೂಡ ಸಿಕ್ಕಿಲ್ಲ. ಆನಂತರವಾಗಿ ಸ್ಪಾಟ್ ನಂಬರ್ 7 ಆಯಿತು, 8ರಲ್ಲೂ ಕೂಡ ಯಾವುದು ಕೂಡ ಸಿಕ್ಕಿಲ್ಲ. ಇದೀಗ ಸ್ಪಾಟ್ ನಂಬರ್ 9 ಬಹಳ ಕ್ಯೂರಿಯಾಸಿಟಿ ಇರುವಂತಹ ಜಾಗ ಕೂಡ ಹೌದು. ಯಾಕಂತ ಹೇಳಿದ್ರೆ ಕೆಲವೊಂದು ಮೂಲಗಳ ಪ್ರಕಾರ ಗೊತ್ತಾಗಿರುವಂಥದ್ದು ಆತ SIT ಅಧಿಕಾರಿಗಳ ಜೊತೆಗೆ ಸ್ಪಾಟ್ ನಂಬರ್ 9ರಿಂದ 13ರವರೆಗೆ ಅದು ಖಂಡಿತವಾಗ್ಲೂ ಕೂಡ ಅಲ್ಲಿ ಇದ್ದೇ ಇದೆ, ಅಲ್ಲಿ ನಾನು ಹೆಣವನ್ನು ಹೂತಿಟ್ಟಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೆ. ಹಾಗಾಗಿ ಇಲ್ಲಿ ಸಿಗಬಹುದು ಅನ್ನುವಂಥ ಕೆಲವೊಂದು ಅವರಿಗೆ ಕೆಲವೊಂದು ಮೇಲ್ನೋಟಕ್ಕೆ ಅಲ್ಲಿ ಅವರು ಹೇಳಿರುವಂಥದ್ದು. ಆದರೆ ನಮಗೆ ನಿಜ ಕೂಡ ಅಲ್ಲಿ ಹೇಳೋಕ್ಕೆ ಅಸಾಧ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದಿನದ ಕೂಡ ಕ್ಯಾಲ್ಕುಲೇಷನ್ ಕೂಡ ತಪ್ಪಾಗಿದೆ. ಇಷ್ಟು ದಿನ ಕೂಡ ಅವನು ಸ್ಪಾಟ್ ನಂಬರ್ 1ರಲ್ಲಿ ಕೂಡ ಇದೆ, 2ರಲ್ಲಿ ಕೂಡ ಇದೆ ಅಂತ ಹೇಳ್ತಾ ಇದ್ದ. ಆದರೆ ಅದೆಲ್ಲ ಕೂಡ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ತಪ್ಪಾಗಿದೆ. ಇದೀಗ ಸ್ಪಾಟ್ ನಂಬರ್ 9 ಏನಾಗುತ್ತೆ, ಇಲ್ಲಿ ಆತನ ಒಂದು ಆತ್ಮವಿಶ್ವಾಸ ನಿಜ ಕೂಡ ವರ್ಕೌಟ್ ಆಗುತ್ತಾ, ಆತನ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅನ್ನೋದು ಕೂಡ ನಾವು ಬಹಳ ಕುತೂಹಲದಿಂದ ಕಾಯಬೇಕಾಗಿರುವಂತಹ ವಿಷಯ ಕೂಡ ಹೌದು. ಹಾಗೆ ಸದ್ಯಕ್ಕೆ ಪ್ರತಿಯೊಬ್ಬರ ಕೂಡ ಚಿತ್ತ ಇದೀಗ ಸ್ಪಾಟ್ ನಂಬರ್ 9ರತ್ತ. ಇನ್ನೊಂದು ವಿಶೇಷವಾಗಿ ಈ ಒಂದು ಈ SIT ತನಿಖೆ ಏನಾಗ್ತಾ ಇದೆ, ಈ ದೂರುದಾರ ಕೊಟ್ಟಿರುವಂತಹ ದೂರಿನ ಅನ್ವಯ ಇದು ಸಿನಿಮಾ ಕ್ಷೇತ್ರ ಕೂಡ ಆ ಒಂದು ವಿಷಯ ಹೋಗಿದೆ ಅನ್ನೋದು. ಹೇಗೆ ಈ ಹಿಂದೆ ಕಾಶ್ಮೀರಿ ಫೈಲ್ಸ್, ಕೇರಳ ಫೈಲ್ಸ್ ರೀತಿಯಲ್ಲೇ ಇದೀಗ ಧರ್ಮಸ್ಥಳ ಫೈಲ್ಸ್ ಹೆಸರಲ್ಲಿ ಕೂಡ ಮೂವಿ ಆಗುವಂತಹ ಚಾನ್ಸ್ ಕೂಡ ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಈಗ ಸುದ್ದಿ ವಾಹಿನಿ ಜೊತೆಗೆ ನಿರ್ಮಾಪಕ ಗಣೇಶ್ ನಾವು ಧರ್ಮಸ್ಥಳ ಫೈಲ್ಸ್ ಸಿನಿಮಾ ತೆಗೆಯುವ ಬಗ್ಗೆ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ. ಸಿನಿಮಾ ಮಾಡೋಕೆ ಫಿಲಂ ಚೇಂಬರ್ನಿಂದ ಕೂಡ ಪರ್ಮಿಷನ್ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿರ್ಮಾಪಕ ಗಣೇಶ್ ಸುದ್ದಿ ನ್ಯೂಸ್ಗೆ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಹೇಗೆ ಹಿಂದೆ ಅಂದರೆ
ಸೊ ಅದೇ ರೀತಿ ಕಾಶ್ಮೀರಿ ಫೈಲ್ಸ್, ಕೇರಳ ಫೈಲ್ಸ್ ರೀತಿಯಲ್ಲಿ ಧರ್ಮಸ್ಥಳ ಫೈಲ್ಸ್ ಕೂಡ ಸಿನಿಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲ ಮಾಧ್ಯಮಗಳಿಗೆ ನಿರ್ಮಾಪಕ ಗಣೇಶ್ ಮಾಹಿತಿ ಕೊಟ್ಟಿರುವಂಥದ್ದು. ಸೊ ಈ ಸಿನಿಮಾ ಮಾಡೋಕ್ಕೆ ಫಿಲಂ ಚೇಂಬರ್ ಕೂಡ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಕೂಡ ಮಾಹಿತಿ ಕೂಡ ಮಾಧ್ಯಮಕ್ಕೆ ಲಭ್ಯವಾಗಿರುವಂಥದ್ದು. ಧರ್ಮಸ್ಥಳ ಫೈಲ್ಸ್ ಹೆಸರಿನಲ್ಲಿ 20 ದಿನಗಳ ಹಿಂದೆಯೇ ಟೈಟಲ್ ಬುಕ್ ಮಾಡಿದ್ದೆವು. ಅಂದರೆ ಗಣೇಶ್ ಮಾಧ್ಯಮಕ್ಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳ ಫೈಲ್ಸ್ ಹೆಸರಿನಲ್ಲಿ 20 ದಿನಗಳ ಹಿಂದೆಯೇ ಟೈಟಲ್ ಬುಕ್ ಮಾಡಿದ್ದೆವು. ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಮತ್ತು ವೆಬ್ ಸೀರೀಸ್ ಮಾಡೋಕ್ಕೆ ಪ್ಲ್ಯಾನ್ ಇದೆ. ಫಿಲಂ ಚೇಂಬರ್ನಲ್ಲಿ ಈಗಾಗಲೇ ಟೈಟಲ್ ರಿಜಿಸ್ಟರ್ ಕೂಡ ಮಾಡಿಸಿಕೊಂಡಿದ್ದೇವೆ. ಚಿತ್ರದ ಕತೆ ಏನೆಂದು ಇನ್ನಷ್ಟೇ ಆಗಬೇಕಾಗಿದೆ. ಧರ್ಮಸ್ಥಳದಲ್ಲಿ ಆಗಿರೋ ಬೆಳವಣಿಗೆ ಆಧರಿಸಿ ಚಿತ್ರ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಬಳಿ ಪರ್ಮಿಷನ್ ಪಡೆದೇ ಚಿತ್ರವನ್ನು ಮಾಡುತ್ತೇವೆ. ವಾಸ್ತವ ವಿಚಾರ ನೈಜತೆಯನ್ನು ಒಳಗೊಂಡು ಚಿತ್ರಕಥೆ ಮಾಡುತ್ತೇವೆ ಎಂದು ಗಣೇಶ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಇನ್ನು ಕಾನೂನು ತೊಡಕು ಉಂಟಾದರೆ ಅದರ ಪ್ರಕ್ರಿಯೆ ಪಾಲಿಸಿಕೊಂಡು ಸಿನಿಮಾ ಮಾಡಲಾಗುವುದು ಎಂದು ವಿ.ಕೆ. ಅಂದರೆ ಕೆಲವೊಂದು ಮಲಯಾಳಿ ನಿರ್ದೇಶಕರು ಕೂಡ ಹೇಳಿರುವಂಥದ್ದು. ಅವರು ಕೂಡ ಪ್ಲ್ಯಾನ್ಸ್ ಕೂಡ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇದೀಗ ಗಣೇಶ್ ಹೇಳಿರುವಂಥದ್ದು. ಕಾಶ್ಮೀರಿ ಫೈಲ್ಸ್, ಕೇರಳ ಫೈಲ್ಸ್ ಮಾದರಿಯಲ್ಲಿ ಆ ರೀತಿಯಲ್ಲೇ ಧರ್ಮಸ್ಥಳ ಫೈಲ್ಸ್ ಅನ್ನುವ ಸಿನಿಮಾವನ್ನು ಕೂಡ ಮಾಡೋಕ್ಕೆ ಗಣೇಶ್ ಮುಂದಾಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಈ SIT ತನಿಖೆ ಆಗಿರುವಂಥ ಈ ಒಂದು ವಿಚಾರ ಕೇವಲ ಈ ವಿಚಾರಣೆಯಲ್ಲಿ ಮಾತ್ರ ಸಿನಿಮಾ ರಂಗ ಕೂಡ ಹೋಗುವಂಥ ಚಾನ್ಸ್ ಕೂಡ ಇದೆ. ಕೆಲವೊಂದು ಕಾನೂನು ತೊಡಕು ಕೂಡ ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ಆ ಸಾಧ್ಯತೆಯನ್ನು ಕೂಡ ಅವರೇ ಅದನ್ನು ರಿಸ್ಕನ್ನು ಪರಿಗಣಿಸಿಕೊಂಡು ಆ ಸಿನಿಮಾವನ್ನು ಕೂಡ ಮಾಡೋಕ್ಕೆ ಮುಂದಾಗಿದ್ದಾರೆ. ಸೊ ಸದ್ಯಕ್ಕೆ ಫಿಲಂ ಚೇಂಬರ್ ಕೂಡ ಇದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಇದೀಗ ನಾವು ನೋಡ್ತಾ ಇರುವಂಥದ್ದು ನೇರ ದೃಶ್ಯಾವಳಿ ಮೂಲಕ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೇರ ದೃಶ್ಯಾವಳಿ ನೋಡ್ತಿರುವಂಥದ್ದು ಆ ಸ್ಪಾಟ್ ನಂಬರ್ 9 ಉತ್ಖನನ ಪ್ರಕ್ರಿಯೆ.
ಎಸ್, ನಾವು ಬೆಳಗಿಂದಲೂ ಕೂಡ ಈ ಬೆಳ್ತಂಗಡಿ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದಲ್ಲಿರುವಂತಹ ಈ ಒಂದು ಉತ್ಖನನ ಪ್ರಕ್ರಿಯೆಯ ಎಲ್ಲ ಒಂದು ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಸ್ಪಾಟ್ ನಂಬರ್ 9ರಲ್ಲಿ ಡೇ 6 ಇವತ್ತು ಡೇ 6ಅಲ್ಲಿ ಆಗುವಂಥ 6ನೇ ದಿನದಲ್ಲಿ ಆಗುವಂಥ ಸ್ಪಾಟ್ ನಂಬರ್ 9ರ ಉತ್ಖನನ ಪ್ರಕ್ರಿಯೆ ಲೈವ್ ದೃಶ್ಯಾವಳಿಯನ್ನು ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ತೋರಿಸ್ತಾ ಇದ್ದೀವಿ. SIT ತನಿಖೆ ಉತ್ಖನನ ಡೇ 6 ಸ್ಪಾಟ್ ನಂಬರ್ 9. ಆ ಅನಾಮಿಕ ವ್ಯಕ್ತಿ ಮಿಸ್ಟರ್ ಎಕ್ಸ್ ದೂರುದಾರ ವ್ಯಕ್ತಿ ಏನು ಹೇಳಿದ್ದ, ನಾನು ಧರ್ಮಸ್ಥಳ ಗ್ರಾಮದ ಒಟ್ಟು ಹಲವಾರು ಕಡೆ ನೂರಾರು ಹೆಣವನ್ನು ಹೂತಿದ್ದೀನಿ, ಕೊಲೆಯಾಗಿರುವಂತಹ ಅತ್ಯಾಚಾರ ಆಗಿರುವಂತಹ ಆ ಹೆಣವನ್ನು ಹೂತಿಟ್ಟಿದ್ದೀನಿ. 1995ರಿಂದ 2014ರವರೆಗೆ ನಾನು ಸಫಾಯಿ ಕರ್ಮಚಾರಿ ಕೆಲಸ ಮಾಡ್ತಿರುವಂಥ ವೇಳೆಯಲ್ಲಿ ಸಿಕ್ಕಿರುವಂತಹ ಅಷ್ಟೊಂದು ನೂರಾರು ಹೆಣವನ್ನು ಹೂತಿಟ್ಟಿದ್ದೀನಿ ಅನ್ನುವಂಥ ಒಟ್ಟು 13 ಸ್ಪಾಟನ್ನು ಅವನು ಫೈಂಡ್ ಔಟ್ ಮಾಡಿದ್ದ. ಆ ನಂತರವಾಗಿ ಡೇ 1ರಿಂದ ಸುಮಾರು 13 ಸ್ಪಾಟ್ಗಳ ಪ್ರಕಾರ ಕ್ರಮ ಸಂಖ್ಯೆಯನ್ನು ಈ SIT ಅಧಿಕಾರಿಗಳು ಅಲ್ಲಲ್ಲಿ ಇಟ್ಟಿದ್ರು. ಸ್ಪಾಟ್ ನಂಬರ್ 1, ಸ್ಪಾಟ್ ನಂಬರ್ 2, ಸ್ಪಾಟ್ ನಂಬರ್ 3, ಹೀಗೆ ಸ್ಪಾಟ್ ನಂಬರ್ 13ರವರೆಗೆ ಆ ಒಂದು ಗುರುತು ಸಂಖ್ಯೆಯನ್ನು ಅಧಿಕಾರಿಗಳು ಅಲ್ಲಿ ಒಂದು ಇಟ್ಟಿದ್ರು. ಸೊ ಅದು ಯಾವುದು ಕೂಡ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಜೊತೆಗೆ ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 8ರವರೆಗೆ ಕೂಡ ನಿನ್ನೆಯವರೆಗೆ ಒಂದು ಆ ಉತ್ಖನನ ಪ್ರಕ್ರಿಯೆ ಕೂಡ ಆಗಿದೆ. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಬುರುಡಿಯ ಪೀಸ್ಗಳು 25 ಬಿಡಿ ಭಾಗಗಳು ಸಿಕ್ಕಿರುವಂಥ ಮಾಹಿತಿ ಕೂಡ ನಮಗೆ ಮಾಧ್ಯಮಕ್ಕೆ ಲಭ್ಯವಾಗಿದೆ. ಅದು ಈಗಾಗಲೇ FSL ಡಿಪಾರ್ಟ್ಮೆಂಟ್ ಅದನ್ನು ವಶಪಡಿಸಿಕೊಂಡು ಅದರ ತನಿಖೆಯನ್ನು ಕೂಡ ಮಾಡ್ತಾ ಇದೆ, ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೆ. ಇದೀಗ ಪ್ರತಿಯೊಬ್ಬರ ಕುತೂಹಲ ಇರುವಂಥದ್ದು ಸ್ಪಾಟ್ ನಂಬರ್ 9. ಯಾಕಂತ ಹೇಳಿದ್ರೆ ಆ ದೂರುದಾರ ವ್ಯಕ್ತಿ ಒಟ್ಟು 13 ಸ್ಪಾಟನ್ನು ಗುರುತು ಮಾಡಿದ್ದ. ಅದರಲ್ಲಿ ಈಗಾಗಲೇ 8ನ್ನ ಉತ್ಖನನ ಮಾಡಲಾಗಿದೆ. ಅದರಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಕುರುಹು ಪತ್ತೆ ಆಗಿರುವಂಥದ್ದು. ಉಳಿದಂತೆ ಎಲ್ಲೂ ಕೂಡ ಯಾವ ಕುರುಹು ಕೂಡ ಯಾವುದೇ ಒಂದು ಅಸ್ಥಿಪಂಜರವಾಗಲಿ ಏನು ಕೂಡ ಯಾವುದೇ ಕಳೆಬರವಾಗಲಿ ಸಿಕ್ಕಿಲ್ಲ. ಆದರೆ ಇದೀಗ ಸ್ಪಾಟ್ ನಂಬರ್ 9ರಲ್ಲಿ ಏನೇ ಉತ್ಖನನ ಪ್ರಕ್ರಿಯೆ ಆಗಿದೆಯೋ ಇಲ್ಲಿ ಏನಾದರೂ ಸಿಗುತ್ತಾ, ಅವನ ಆತ್ಮವಿಶ್ವಾಸಕ್ಕೆ ನಿಜಕ್ಕೂ ಅಲ್ಲಿ ಉತ್ತರ ಸಿಗುತ್ತಾ, ಅವನ ಲೆಕ್ಕಾಚಾರಕ್ಕೆ ನಿಜಕ್ಕೂ ಕೂಡ ಸರಿಯಾಗುತ್ತಾ ಅನ್ನುವಂತಹ ಪ್ರತಿಯೊಂದು ಪ್ರಶ್ನೆ, ಕುತೂಹಲ ಎಲ್ಲವೂ ಕೂಡ ಇರುವಂಥದ್ದು. ಈಗಲೂ ಕೂಡ ಅಲ್ಲಿ ಇನ್ನೂ ಕೂಡ ಎಕ್ಸ್ಕ್ಯೂಮೇಷನ್ ಕೆಲಸ ಪೂರ್ಣ ಆಗಿಲ್ಲ. ಸುಮಾರು ಒಂದು 12 ಗಂಟೆಯಿಂದ ಈಗ ಸಮಯ 2:15 ಆಗ್ತಾ ಬಂತು. ಸೊ ಒಂದು 2-3 ತನಕ ಈ ಒಂದು ಆಯಿತು ಈ ಒಂದು ಉತ್ಖನನ ಪ್ರಕ್ರಿಯೆ. ಈಗಲೂ ಕೂಡ ಇನ್ನು ಕೂಡ ಅಲ್ಲಿ ಯಾವುದೇ ಒಂದು ಕುರುಹು ಕೂಡ ಪತ್ತೆಯಾಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಸದ್ಯಕ್ಕೆ ಅಲ್ಲಿ ಒಟ್ಟು ಬಹಳ ದೊಡ್ಡ ಗಾತ್ರದ ಗ್ರೀನ್ ನೆಟ್ಟನ್ನು ಅಲ್ಲಿ ಅಳವಡಿಸಿದ್ದಾರೆ. ಸೊ ಅಲ್ಲಿ ಆಗುವಂತಹ ಯಾವುದೇ ಪ್ರಕ್ರಿಯೆ, ಯಾವುದೇ ಒಂದು ಎಸ್ಟಿಮೇಷನ್ ಯಾವುದು ಕೂಡ ಜನಗಳಿಗೆ ಗೊತ್ತಾಗಬಾರ್ದು, ಮಾಧ್ಯಮಕ್ಕೆ ಕಾಣಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಹಳ ದೊಡ್ಡ ಮಟ್ಟದ ಸ್ಕ್ರೀನ್ ಕೂಡ ಹಾಕಿರುವಂಥದ್ದು. ಆದರೆ ನಮ್ಮ ಒಂದು ಛಾಯಾಗ್ರಾಹಕರಾಗಿರುವಂತಹ ವನೀಶ್ ಆಗಿರ್ಬೋದು, ಆದಿತ್ಯ ಆಗಿರ್ಬೋದು, ಎಲ್ಲರೂ ಕೂಡ ಕೆಲವೊಂದು ಅಲ್ಲಿ ಹೇಗಾದರೂ ಮಾಡಿ ಅಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ ಸ್ವಲ್ಪ ಆದರೂ ಗೊತ್ತಾಗಬೇಕು, ಈ ಜನರ ಕುತೂಹಲಕ್ಕೆ ಸ್ವಲ್ಪ ಆದರೂ ನಾವು ಒಂದು ಮಾಹಿತಿಯನ್ನು, ದೃಶ್ಯವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೇಗೋ ಏನೋ ಮಾಡಿ ಆ ಒಂದು JCB ಅಲ್ಲಿ ಅಗಿಯುವಂಥ ದೃಶ್ಯಾವಳಿಯನ್ನು ಸೆರೆ ಹಿಡಿದು ಅದನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇನ್ನು ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ ದಂಡೋಲೆ ಕೂಡ ಹಾಗೇನೆ ಪ್ರತಿಯೊಂದು ಈ ಒಂದು ಅಲ್ಲಿ ಏನೆಲ್ಲ ಕೆಲಸಗಳು ಆಗ್ತಾ ಇತ್ತು, ಮೊನ್ನೆಯಿಂದ ಯಾರೆಲ್ಲ ಅಧಿಕಾರಿಗಳು ಬಂದರು, ಅಧಿಕಾರಿಗಳಲ್ಲಿ ಏನೆಲ್ಲ ಮಾಡಿದ್ರು, ಆಮೇಲೆ FSR ಅಧಿಕಾರಿಗಳು ಯಾರೆಲ್ಲ ಬಂದರು, AC ಸ್ಟೆಲ್ಲ ಬಂದು ಏನೆಲ್ಲ ಮಾಡಿದ್ರು, ಆಮೇಲೆ ಮುಸುಕುದಾರಿ ಅಲ್ಲಿ ಹೇಗೆ ಇದ್ದ ಎಲ್ಲವನ್ನು ಕೂಡ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ದಾಮೋದರ ದಂಡೋಲಿ ಅವರು ನಮಗೆ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಮೂಲಕವಾಗಿ ಜನಗಳ ಅನೇಕ ಗೊಂದಲಗಳಿಗೆ, ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಕೂಡ ಅವರು ಪ್ರಾಮಾಣಿಕವಾಗಿ ಮಾಡಿರುವಂಥದ್ದು. ಇನ್ನು ಕೂಡ ನಾವು ಕೂಡ ಹಾಗೆ ಸುದ್ದಿ ನ್ಯೂಸ್ನ ಈ ಸ್ಟುಡಿಯೋದಲ್ಲಿ ಕೂತು ಎಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ಆಗ್ತಿರುವಂತಹ ದೃಶ್ಯಾವಳಿ, ಅಲ್ಲಿ ಆಗ್ತಿರುವಂತಹ ಚಲನವಲನ ಆಗಿರ್ಬೋದು, ಅಲ್ಲಿ ಆಗ್ತಿರುವಂತಹ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಅಲ್ಲಿ ಆಗ್ತಿರುವಂತಹ ಎಸ್ಟಿಮೇಷನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಪ್ರತಿ ಒಂದು ಹಂತದ ಮಾಹಿತಿಯನ್ನು ಕೂಡ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ವೀಕ್ಷಕರು ಕೂಡ ಹಾಗೆ ಸುದ್ದಿ ನ್ಯೂಸ್ಗೆ ಅನೇಕ ಲಕ್ಷಾಂತರ ಮಂದಿ ವೀಕ್ಷಕರಿದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕೂಡ ಲಕ್ಷಾಂತರ ವೀಕ್ಷಕರು ಈ ಒಂದು ನಮ್ಮ ಸುದ್ದಿ ನ್ಯೂಸ್ನ ವೀಕ್ಷಣೆ ಮಾಡಿ ಇದರ ಒಂದು ಅಪ್ಡೇಟನ್ನು ಪಡ್ಕೋತಾ ಇದ್ದಾರೆ. ಇವತ್ತು 6ನೇ ದಿನ ನಾವು ಇವತ್ತು
ಈ ಒಂದು ಎಸ್ಟಿಮೇಷನ್ ಪ್ರಕ್ರಿಯೆಯ ಪ್ರತಿಯೊಂದು ಲೈವ್ ಶುರು ಮಾಡಿ ಇವತ್ತು 6ನೇ ದಿನ. ಈ 6ನೇ ದಿನದಲ್ಲೂ ಕೂಡ ಇಲ್ಲಿ ಈಗ ಸ್ಪಾಟ್ ನಂಬರ್ 9 ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬರೀ ಹೆದ್ದಾರಿಯ ಬದಿಯಲ್ಲಿರುವಂತಹ ರಸ್ತೆ ಬದಿಯಲ್ಲಿರುವಂತಹ ಈ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಈಗ ಸುಮಾರು ಒಂದು 2.5ರಿಂದ 3 ತಾಸುಗಳಾಯಿತು. ಇನ್ನೂ ಕೂಡ ಯಾವುದೇ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಏನಾದರೂ ಕುರುಹು ಸಿಕ್ಕಿದೆಯಾ ಅಥವಾ 6 ಅಡಿ ಆಗಲ್ಲ 6 ಅಡಿ ಅಷ್ಟೇ ಅಲ್ಲದೆ ಇನ್ನಷ್ಟು ಅಡಿಯಾಗಿ ಅಲ್ಲಿ ಅಗೆಯುವಂಥ ಕೆಲಸ ಆಗಿದೆಯಾ ಇನ್ನೂ ಕೂಡ ಯಾವುದೇ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಸೊ ಮಾಹಿತಿ ಲಭ್ಯವಾದ ಕೂಡಲೇ ಆ ಒಂದು ಕಲೆ ಹಾಕುವ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಸಿಕ್ಕಿದ ಕೂಡ ನಿಮಗೆ ಕೊಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಏನು ಅವನು ಜೂನ್ 22ರಂದು ಪ್ರಥಮವಾಗಿ ಶುರುವಾಗಿರುವಂಥ ಈ ಪ್ರಕರಣ ಯಾವತ್ತು ಜೂನ್ 22ರಂದು ಈ ಪ್ರಕರಣ ಶುರುವಾಗಿರೋದು. ಆವತ್ತಿನವರೆಗೆ ಈ ವಿಷಯವಾಗಿ ಎಲ್ಲೂ ಕೂಡ ಚರ್ಚೆ ಆಗಿರಲಿಲ್ಲ. ಅದೇ ಸಡನ್ ಆಗಿ ಎಲ್ಲೋ ಇದ್ದಂತಹ ಅನಾಮಿಕ ವ್ಯಕ್ತಿಯ ಒಂದು ಪತ್ರ ಬರುತ್ತೆ. ಯಾರಿಗೆ? ಬೆಂಗಳೂರಿನ ವಕೀಲರಾಗಿರುವಂತಹ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆಗೆ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅನೇಕ ನೂರಾರು ಶವವನ್ನ ಮುಖ್ಯವಾಗಿ ಅತ್ಯಾಚಾರ ಮತ್ತೆ ಕೊಲೆ ಮಾಡಿರುವಂತಹ ಹೆಣವನ್ನ ಹೂತಿದ್ದೀನಿ. ಈಗ ನನಗೆ ಒಂದು ಪಶ್ಚಾತ್ತಾಪ ಬಂದಿದ್ದಂಗೆ ಪ್ರಾಯಶ್ಚಿತ್ತ ಬೇಕು. ಅದಕ್ಕೋಸ್ಕರ ನಾನು ಎಲ್ಲವನ್ನು ಕೂಡ ಸತ್ಯಾಂಶವನ್ನು ಹೊರಗಿಡೋಕೆ ತಯಾರಾಗಿದ್ದೀನಿ. ಆದರೆ ನನಗೆ ಪ್ರಾಣ ರಕ್ಷಣೆ ಬೇಕು, ನನಗೆ ರಕ್ಷಣೆ ಕೊಡ್ತೀವಂತ ಆದರೆ ಮಾತ್ರ ನಾನು ನಿಮ್ಮ ಮುಂದೆ ಬಂದು ನಾನು ಎಲ್ಲ ಒಂದು ವಿಚಾರಣೆಗೆ ನಾನು ತಯಾರಾಗಿದ್ದೀನಿ ಅಂತ ಮಾತನ್ನು ಕೂಡ ಹೇಳಿದ. ಆ ನಂತರವಾಗಿ ಹಂತವಾಗಿ ಜೂನ್ 3ರಿಂದ ಎಲ್ಲ ಕಡೆ ಒಂದು ಹಂತವಾಗಿ ವರಿಷ್ಠಾಧಿಕಾರಿ ಆಗಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಆ ಒಂದು ಮುಸುಕುಧಾರಿ ವ್ಯಕ್ತಿಯನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಕಳೆದ 2 ವಾರಗಳ ಹಿಂದೆ ಅಷ್ಟನ್ನು ಕೂಡ ಆ ಶುಕ್ರವಾರದಂದು ಈ ಒಂದು ಮುಸುಕುಧಾರಿ ವ್ಯಕ್ತಿಯನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಅಲ್ಲಿ ಸುಮಾರು 4 ತಾಸುಗಳ ಕಾಲ ಅಲ್ಲಿ ಒಂದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿರುವಂತಹ ನ್ಯಾಯಾಧೀಶರು ಎಲ್ಲರೂ ಕೂಡ ಸೇರಿಕೊಂಡು ವಿಚಾರಣೆಯನ್ನು ಮಾಡಿರುವಂಥದ್ದು. ಆನಂತರವಾಗಿ ಮತ್ತೆ ಅವರನ್ನ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆಮೇಲೆ ಬೇರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಈ ತರ ಎಲ್ಲ ಕಡೆ ಅವರನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಕೂಡ ಮಾಡಿರುವಂಥದ್ದು. ಅನೇಕ ಕೂಡ ಪ್ರಶ್ನೆಯನ್ನ ಕೇಳಿರುವಂಥದ್ದು. ನಿಜ ಕೂಡ ನೀನು ಯಾವಾಗ ಅಲ್ಲಿ ಹೆಣವನ್ನ ಕೂತಿರುವಂಥದ್ದು, ಯಾರ ಹೆಣ, ಹೇಗಿತ್ತು ಹೆಣ ಹೂಡ್ಬೇಕಾದ್ರೆ ಹೇಗಿತ್ತು, ಈ ತರ ಅನೇಕ ಒಂದು ಕ್ರಾಸ್ ಕ್ವಶನ್ ಇದ್ದೇ ಇರುತ್ತೆ ಆ ಪೊಲೀಸ್ ಅಧಿಕಾರಿಗಳು. ಅಥವಾ ಎಲ್ಲ ಒಂದು ಕ್ರಾಸ್ ಕ್ವಶನ್ ಕೇಳಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು. ಆ ನಂತರವಾಗಿ ಇದೀಗ ಅದೆಲ್ಲ ಕೂಡ ಪ್ರಾಥಮಿಕ ಹಂತದಾಗಿರುವಂತಹ ತನಿಖೆ. ಇನ್ನು ಕೂಡ ಬೇರೆ ಡೈರೆಕ್ಷನ್ ಅಲ್ಲಿ ಬೇರೆ ಆಯಾಮದಲ್ಲಿ ತನಿಖೆ ಕೂಡ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂತದ್ದು. ಈ ಒಂದು ಏನು ಡೇ 1ರಂದು ಅಲ್ಲಿ ಸ್ಪಾಟ್ನ ಫೈಂಡ್ ಔಟ್ ಮಾಡುವಂಥ ಕೆಲಸ ಆಗಿತ್ತು. ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಅದೇ ಆ ಮುಸುಕುಧಾರಿ ವ್ಯಕ್ತಿನ ಆಗಲೇ ಹೇಳ್ತಾ ಇದ್ದೆ, ಹೇಗೆ ಆ ಒಂದು ನೀರನ್ನು ಈಗ ಬಾವಿ ತೋಡಬೇಕಾದ್ರೆ, ಬೋರ್ವೆಲ್ ತೋಡಬೇಕಾದ್ರೆ ಕೆಲವೊಬ್ರು ಜಲವಿಜ್ಞಾನಿಗಳಿರ್ತಾರೆ. ಅವರು ಒಂದು ನೀರಿನ ಚೊಂಬು ಹಿಡ್ಕೊಂಡು ಅಥವಾ ಒಂದು ತೆಂಗಿನಕಾಯಿಯನ್ನು ಹಿಡ್ಕೊಂಡು ಆ ಜಾಗಕ್ಕೆ ಹೋಗಿ ಇದೇ ಸ್ಪಾಟಲ್ಲಿ ನೀರು ಸಿಗುತ್ತೆ ಅಂತ ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಈ ಮುಸುಗುಧಾರಿ ವ್ಯಕ್ತಿ ಕೂಡ ಇದೇ ಸ್ಪಾಟಲ್ಲಿ ನಾನು ಹೆಣವನ್ನು ಕೂತಿಟ್ಟಿದ್ದೀನಿ, ಇದೇ ಸ್ಪಾಟಲ್ಲಿ ಅವರಿಗೆ ಕಳೆಬರ ಸಿಗುತ್ತೆ ಅಂತ ಹೇಳಿದ. ಆ ಪ್ರಕಾರವಾಗಿ ಆ ಒಂದು 13 ಸ್ಪಾಟನ್ನು ಆ SIT ಅಧಿಕಾರಿಗಳು ಫೈಂಡ್ ಔಟ್ ಮಾಡಿ ಅದಕ್ಕೆ ಗುರುತು ಕೂಡ ಮಾಡಿರುವಂಥದ್ದು. ಈಗಾಗಲೇ 8 ಸ್ಪಾಟನ್ನು ಉತ್ಖನನ ಆಗಿದೆ. ಆ 8 ಸ್ಪಾಟ್ಗಳು ಉತ್ಖನನ ಮಾಡಿದರೆ ಅಂತ ಬಿಟ್ಟು ಅದನ್ನು ಹಾಗೆ ಬಿಟ್ಟು ಬಂದಿಲ್ಲ, ಅದನ್ನು ಮತ್ತೆ ಮುಚ್ಚಿ ಅಲ್ಲಿ ಕೂಡ ಹಾಗೆ ಸೆಕ್ಯೂರಿಟಿ ಕೂಡ ಕೊಟ್ಟಿರುವಂಥದ್ದು. ಮತ್ತೆ ಅಲ್ಲಿ ಆ ಸ್ಪಾಟ್ಗೆ ಯಾರು ಕೂಡ ಹೋಗುವ ಹಾಗೆ ಇಲ್ಲ. ಸೊ ಇನ್ನು ಕೂಡ ತನಿಖೆ ಆಗುವಂಥ ಪ್ರಮೇಯ ಕೂಡ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಇದೀಗ ಸ್ಪಾಟ್ ನಂಬರ್ 9ರ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಇಲ್ಲಿ ಈಗ ನಮಗೆ ಗೊತ್ತಿರೋ ಪ್ರಕಾರ ಈಗ ಒಟ್ಟು ಬಹಳ ದೊಡ್ಡ ಸ್ಕ್ರೀನನ್ನು ಹಾಕಿದ್ದಾರೆ, ಗ್ರೀನ್ ನೆಟ್ಟನ್ನು ಹಾಕಿದ್ದಾರೆ. ಒಳಗಾಗಿರುವಂತಹ ಯಾವುದೇ ಆ ಒಂದು ಮಾನವ ಶ್ರಮದ ಮೂಲಕ ಆಗಿರುವಂತಹ ಅಗೆಯುವ ಕೆಲಸ ಆಗಿರ್ಬೋದು, JCB ಪ್ರಕ್ರಿಯೆ ಆಗಿರ್ಬೋದು, ಯಾವುದು ಕೂಡ ಮಾಧ್ಯಮಕ್ಕೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಹಳ ದೊಡ್ಡದಾಗಿರುವಂತಹ ಗ್ರೀನ್ ನೆಟ್ಟನ್ನು ಅಳವಡಿಕೆ ಮಾಡಿದ್ದಾರೆ. ಅದು ಅಲ್ಲದೇನೆ ಅಲ್ಲಿ ಬೇರೆ ಪಹರೆಯವರಾಗಿರ್ಬೋದು, ಆಮೇಲೆ ಪೊಲೀಸ್ ಇಲಾಖೆಯವರಾಗಿರ್ಬೋದು, ಈ ಥರ ANF ಸಿಬ್ಬಂದಿಗಳಾಗಿರ್ಬೋದು, ಈ ಥರ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಒಂದು ಬಿಗಿ ಬಂದೋಬಸ್ತ್ ಅಂದರೆ ಸರ್ಪಗಾವಲನ್ನೇ ಅಲ್ಲಿ ಹಾಕಲಾಗಿದೆ, ಬಹಳ ನಿಯೋಜನೆಯನ್ನು ಮಾಡಲಾಗಿದೆ. ಒಂದು ಅಲ್ಲಿ ಇವತ್ತೊಂದು ಹೆದ್ದಾರಿಯ ಬದಿಯಲ್ಲಿ ಇರೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅದು ಆ ಸ್ಪಾಟ್ ಕಣ್ಣಿಗೆ ಕಾಣಿಸುವ ಕಾರಣಕ್ಕೋಸ್ಕರ ಅನೇಕ ಮಂದಿ ಗ್ರಾಮಸ್ಥರು
ಗ್ರಾಮಸ್ಥರು, ಪಬ್ಲಿಕ್ಸ್ ಅಂದರೆ ಸಾರ್ವಜನಿಕರು ಬರುವಂಥ ಸಾಧ್ಯತೆ ಇತ್ತು. ಜೊತೆಗೆ ಅದು ಹೆವಿ ಮೂವ್ಮೆಂಟ್ ಆಗಿರುವಂತಹ ಹೆದ್ದಾರಿ ಆಗಿರೋ ಕಾರಣಕ್ಕೋಸ್ಕರ, ಅಂದರೆ ಧರ್ಮಸ್ಥಳ ಆ ಹೈವೇ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಕ್ರೌಡ್ ನೋಡಿ, ಅಥವಾ ಈಗ ಆಲ್ಮೋಸ್ಟ್ ಮೊನ್ನೆಯಿಂದ ಮಾಧ್ಯಮಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಹಾಗಾಗಿ ಅನೇಕ ಮಂದಿಗೆ ಈ ಸ್ಪಾಟ್ ಬಗ್ಗೆ ತುಂಬ ಕುತೂಹಲ ಇರುತ್ತೆ. ಹಾಗಾಗಿ ಅಲ್ಲಿ ಯಾವುದು ಕೂಡ ವಾಹನ ದಟ್ಟಣೆ ಆಗಬಾರ್ದು, ಅಲ್ಲಿ ಬಂದು ಆ ಒಂದು ತನಿಖೆಗೆ ಯಾವುದೇ ಅಡ್ಡಿ ಆಗಬಾರ್ದು. ಅಷ್ಟೇ ಅಲ್ಲದೆ ಮಾಧ್ಯಮದವರನ್ನು ಕೂಡ ಹಾಗೇನೆ ಒಂದಷ್ಟು ಅಂತರವನ್ನು ಇಟ್ಟುಕೊಂಡು ಅವರಿಗೆ ಅಲ್ಲಿ ಒಂದು ರೆಕಾರ್ಡಿಂಗ್ ಮಾಡೋಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣ ಕೂಡ ಈ ಒಂದು ಎಸ್ಟಿಮೇಷನ್ ಕೆಲಸಕ್ಕೆ, ಈ ಉತ್ಖನನ ಪ್ರಕ್ರಿಯೆಗೆ ಯಾವುದೇ ಒಂದು ಅಡಚಣೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಹಳ ಬಿಗಿ ಬಂದೋಬಸ್ತನ್ನ ಈ ಒಂದು SIT ಅಧಿಕಾರಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಮಾಡಿರುವಂಥದ್ದು. ಇದೀಗ ಸದ್ಯಕ್ಕೆ ಅಲ್ಲಿ ಏನಾಗಿದೆ, ಎಷ್ಟು ಅಡಿ ಆಳವಾಗಿ ಆ ಒಂದು ಉತ್ಖನನ ಪ್ರಕ್ರಿಯೆ ಆಗಿದೆ ಎಲ್ಲವನ್ನ ಹೇಳೋಕೆ ನಮ್ಮ ಜೊತೆ ಇದ್ದಾರೆ ಈಗ ದಾಮೋದರ್ ಡೋಲೆ. ಎಸ್ ದಾಮೋದರ್. ಶ್ರೇಯಾ, 9ನೇ ಗುರುತಿನ ಉತ್ಖನನ ಕಾರ್ಯ ಆಲ್ಮೋಸ್ಟ್ ಮುಗಿದಿದೆ. ಆದ್ರೆ ಈಗ ಒಂದು ಬ್ರೇಕ್ ಅನ್ನು ತೆಗೆದುಕೊಂಡ್ರೆ ಮಧ್ಯಾಹ್ನದ ಊಟದ್ದು. ಆದ್ರೆ ಇಲ್ಲಿಯ ತನಕ ಯಾವುದೇ ಕಳೇಬರ ಪತ್ತೆ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿಯ ತನಕ ಯಾವುದೇ ಕಳೇಬರ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇದೀಗ 9ನೇ ಗುರುತಿನ ಉತ್ಖನನದ ಬ್ರೇಕ್ ನಲ್ಲಿ ಊಟಕ್ಕೆ ತೆರಳುತ್ತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಈ ತನಕ 9ನೇ ಗುರುತಿನಲ್ಲಿ ಯಾವುದೇ ಕಳೇಬರ ಪತ್ತೆ ಆಗಿಲ್ಲ ಅಂತ ಹೇಳಲಾಗ್ತದೆ. ಅದ್ರ ಜೊತೆಗೆ ಈ ಹಿನ್ನೆಲೆಯಲ್ಲಿ ಈಗ ಅವರು ಊಟಕ್ಕೆ ಬ್ರೇಕ್ ತಗೊಂಡು ತೆರಳುತ್ತಾ ಇರುವಂತದ್ದು. ಊಟದ ನಂತರ ಮುಂದಿನ ಒಂದು ಗುರುತಿಗೆ ಹೋಗ್ತಾರೋ 9ನೇ ಗುರುತನ್ನ ಮತ್ತಷ್ಟು ಅಗೆಯುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಾಕ್ಷಿ ದೂರುದಾರನ ಏನ್ ಹೇಳ್ತಾನೆ ಆ ರೀತಿಯಾಗಿ ಮಾಡುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 9ನೇ ಗುರುತಿನಲ್ಲಿ ಒಂದು 5 ರಿಂದ 6 ಅಡಿ ಅಗೆದರೂ ಏನು ಸಿಗದಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ನಂತರ ಅಂದ್ರೆ ಊಟದ ನಂತರ ಅವರು ಮುಂದಿನ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಶ್ರೇಯಾ, ಓಕೆ, ಅವರು ದಾಮೋದರ್ ಏನು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಈಗ ಊಟದ ಬ್ರೇಕ್ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿಗ ಸದ್ಯಕ್ಕೆ ಆ ಒಂದು ಸ್ಪಾಟನ್ನು ಬಿಟ್ಟು ಅವರು ಊಟಕ್ಕೋಸ್ಕರ ತೆರಳಿದ್ದಾರೆ. ಆದರೆ ಇನ್ನೊಂದಲ್ಲಿ ಹೇಳಿದರು ಅವರು, ಇಷ್ಟು ಹೊತ್ತು ಅಗೆದ್ರು ಕೂಡ ಅಲ್ಲಿ ಯಾವುದೇ ಕುರುಹು ಕೂಡ ಪತ್ತೆಯಾಗಿಲ್ಲ. ಒಟ್ಟು ಈಗ 6 ಅಡಿ 6 ಉದ್ದ 6 ಅಡಿ ಅಗಲ ಅಗ್ದಿರ್ಬೋದು. ಯಾಕಂದರೆ ಸುಮಾರು ತಾಸಾಯಿತು, 12 ಗಂಟೆಯಿಂದ ಈಗ ಸಮಯ 2:30 ಆಗ್ತಾ ಬಂತು. ಹಾಗಾಗಿ ಸುಮಾರು ತಾಸುಗಳ ಸಮಯ ಕಳೆದು ಹೋಯಿತು. ಹಾಗಾಗಿ ಇಷ್ಟು ಹೊತ್ತಿನಲ್ಲಿ 6 ಅಡಿ ಉದ್ದ 6 ಅಡಿ ಆಗಲೇ ಆಗದಿರಬಹುದು. ಯಾಕಂದರೆ JCB ಕೂಡ ಇತ್ತು, ಮಾನವ ಶ್ರಮ ಕೂಡ ಇತ್ತು. ಸೊ ಎಲ್ಲವೂ ಕೂಡಿದಾಗ ಅಲ್ಲಿ ಒಂದು ಅಂದಾಜು ಮಟ್ಟಿಗೆ ಅಷ್ಟು ಅಡಿ ಆಗದಿರಬಹುದು. ಆದರೆ ಇನ್ನೂ ಕೂಡ ಯಾವುದೇ ಕುರುಹು ಸಿಕ್ಕಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಅಲ್ಲಿ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಅಲ್ಲಿ ಕೆಲವೊಂದು ಮೂಲದಿಂದ ಸಿಕ್ಕಿದೆ ಅನ್ನೋ ಮಾತನ್ನು ಕೂಡ ದಾಮೋದರ್ ಸದ್ಯಕ್ಕೆ ಹೇಳಿದರು. ಸದ್ಯಕ್ಕೆ ಇದೀಗ ಅಲ್ಲಿಂದ ಈ ಒಂದು 9ನೇ ಸ್ಪಾಟಿನ ಉತ್ಖನನ ಪ್ರಕ್ರಿಯೆಯನ್ನು ಸದ್ಯಕ್ಕೆ ಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಊಟಕ್ಕೋಸ್ಕರ ಬ್ರೇಕ್ ಅನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ನೆಕ್ಸ್ಟ್ ಮತ್ತೆ ಅಲ್ಲಿ ಸ್ಪಾಟ್ 9ಕ್ಕೆ ಬರ್ತಾರಾ, ಮತ್ತಷ್ಟು ಅಗೆಯುವ ಸಾಧ್ಯತೆ ಇದೆಯಾ, ಅಥವಾ ಸ್ಪಾಟ್ ನಂಬರ್ 10 ಅಂದರೆ ತುಂಬ ಹತ್ರವಿದೆ, 9, 10, 11, 12, 13 ಎಲ್ಲವೂ ಕೂಡ ಹತ್ರವೇ ಆ ಸ್ಪಾಟ್ ಇದೆ. ಹಾಗಾಗಿ ಮತ್ತೆ ಸ್ಪಾಟ್ ನಂಬರ್ 10ಕ್ಕೆ ಹೋಗ್ತಾರಾ, ಯಾವುದು ಕೂಡ ಇನ್ನು ಕೂಡ ಯಾವುದು ಕೂಡ ಅಧಿಕಾರಿಗಳಿಂದ ಯಾವುದು ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗಾಗಿ ಸದ್ಯಕ್ಕೆ ಇದೀಗ ಊಟಕ್ಕೋಸ್ಕರ ಬ್ರೇಕ್ ತೆಗೆದುಕೊಂಡು ಎಲ್ಲರೂ ಕೂಡ ಅಲ್ಲಿಂದ ನಿರ್ಗಮಿಸಿರುವಂಥದ್ದು. ಆ ನಂತರವಾಗಿ ಏನಾಗುತ್ತೆ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈಗ ಸ್ಪಾಟ್ ನಂಬರ್ 9ರ ಒಂದು ಉತ್ಖನನ ಪ್ರಕ್ರಿಯೆಯನ್ನು ನಿಲ್ಲಿಸಲಾಗಿದೆ.
ಎಸ್, ಈಗ ನೀವು ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರುವಂಥದ್ದು. ಆ ಒಂದು ಸ್ಪಾಟ್ ನಂಬರ್ 9ರಿಂದ ಎಲ್ಲರೂ ಕೂಡ ಹೊರಬರ್ತಿರುವಂಥ ಆ ಒಂದು ದೃಶ್ಯಾವಳಿ. ಅಂದರೆ ಈಗ ಸದ್ಯಕ್ಕೆ ಸ್ಪಾಟ್ ನಂಬರ್ 9ರಲ್ಲಿ ಯಾವುದೇ ಒಂದು ಕುರುಹು ಲಭ್ಯವಾಗಿಲ್ಲ ಅನ್ನುವಂಥದ್ದು ಮೇಲ್ನೋಡಿಗೆ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಊಟದ ಬ್ರೇಕ್ ಆಗಿರೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಆ ಮುಸುಕುದಾರಿ ಸಮೇತ SIT ಅಧಿಕಾರಿಗಳಾಗಿರ್ಬೋದು, ಸೋಕೋದವರಾಗಿರ್ಬೋದು, ಆಮೇಲೆ ಯಾರು FSL ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಆ ಒಂದು ಸ್ಪಾಟಿಂದ ಹೊರಬರ್ತಾ ಇದ್ದಾರೆ. ಹೊರಬಂದು ತಮ್ಮ ತಮ್ಮ ವಾಹನವನ್ನು ಹತ್ಕೊಂಡು ಅವ್ರು ಹೊರಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಊಟದ ಬ್ರೇಕ್ ಆಗಿರೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಸ್ಪಾಟ್ ನಂಬರ್ 9ರಿಂದ ಪ್ರತಿಯೊಬ್ಬರು ಕೂಡ ಹೊರ ಬರ್ತಾ ಇದ್ದಾರೆ. ಓಕೆ ದಾಮೋದರ್. ಎಸ್ ದಾಮೋದರ್ ಹೇಳಿ. ಎಸ್, ಇವತ್ತು 9ನೇ ಗುರುತಿನ ಉತ್ಖನನ ಮಾಡಲಾಗುವಂತ ಸಂದರ್ಭದಲ್ಲಿ ಉತ್ಖನನ ಮಾಡಲಾಗಿದೆ. ಈ ತನಕ ಉತ್ಖನನದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಆಗ್ಲಿ ಪತ್ತೆ ಆಗ್ಲಿಲ್ಲ. ಅದರ ಜೊತೆಗೆ 9ನೇ ಉತ್ಖನನದ ನಡುವಲ್ಲಿ ಒಂದು ಬ್ರೇಕ್ ಅನ್ನ ತೆಗೆದುಕೊಂಡಿರುವಂತದ್ದು. ಮುಂದೆ 9ನೇ ಗುರುತನ್ನ ಮತ್ತೆ JCBಯಲ್ಲಿ ಉತ್ಖನನ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಕೂಡ ಅನುಮಾನ ಇದೆ. ಆದ್ರೆ ಈಗ ಊಟಕ್ಕೆ ಬ್ರೇಕ್ ತೆಗೆದುಕೊಂಡಿದ್ದು ಅಧಿಕಾರಿಗಳು ಊಟವನ್ನ ಮಾಡೋದಕ್ಕೆ ನೇತ್ರಾವತಿಯ ಸ್ನಾನಘಟ್ಟದಿಂದ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯ ನೇತ್ರಾವತಿ ಸ್ನಾನಘಟ್ಟದಿಂದ ತೆರಳುತ್ತಾ ಇರುವಂತಹ ದೃಶ್ಯ. ಅದರ ಜೊತೆಗೆ ಬಹಳಷ್ಟು ಜನ ಇಲ್ಲಿ ಬೈಕಿನಲ್ಲಿ ಬಂದವರು ಇರ್ಬೋದು, ಕಾರ್ನಲ್ಲಿ ಬಂದವರು ಇರ್ಬೋದು, ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಿರೋದ್ರಿಂದ ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಜೊತೆಗೆ ಆತನನ್ನ ಕರೆದುಕೊಂಡು ಹೋಗುವುದು ಅಧಿಕಾರಿಗಳು ಹೋಗುವಂತ ವಾಹನಗಳು ಬಂದು ನಿಂತಿರೋದ್ರಿಂದಲೂ ಕೂಡ ಒಂದಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮತ್ತು ಒಂದು ಕಡೆಯಿಂದ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ರೆ ಇನ್ನೊಂದು ಕಡೆಯಿಂದ ಟ್ರಾಫಿಕ್ ಜಾಮ್ ಆಗಿರುವಂತದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ಅವರು ಊಟಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯವನ್ನ ನೇರ ದೃಶ್ಯಗಳಲ್ಲಿ ತಾವೀಗ ನೋಡ್ತಾ ಇದ್ರಿ. ಸುದ್ದಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಆ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ರಿ. ಎಸ್ ದಾಮು, ನಾಳೆ ಬಗ್ಗೆ ಏನಾದ್ರು ಕನ್ಫರ್ಮೇಶನ್ ಸಿಕ್ಕಿದೆ? ನಾಳೆ ಭಾನುವಾರ, ನಾಳೆ ಕೂಡ ಈ ಉತ್ಖನನ ಪ್ರಕ್ರಿಯೆ ಆಗುತ್ತಾ ಏನು ಏನಾದ್ರು ಗೊತ್ತಾ? ಈವರೆಗಿನ ಮಾಹಿತಿಯ ಪ್ರಕಾರ ನಾಳೆಯೂ ಕೂಡ ಉತ್ಖನನ ಪ್ರಕ್ರಿಯೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದ್ರೆ ನೋಡ್ಬೇಕು ಏನಾಗತ್ತೆ ಅನ್ನುವಂಥದ್ದು. ಉತ್ಖನನ ಪ್ರಕ್ರಿಯೆ ನಾಳೆಯೂ ಕೂಡ ಇರುತ್ತೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿಲ್ಲ. ಓಕೆ ದಾಮೋದರ್.
SIT ತನಿಖೆ ನಡೀತಾ ಇದೆ. ಈಗಾಗಲೇ ಬೆಳಗ್ಗಿನಿಂದ 9ನೇ ಪಾಯಿಂಟ್ನಲ್ಲಿ ಉತ್ಖನನವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಈಗ ಊಟದ ವಿರಾಮಕ್ಕೆ ತೆರಳಿದ್ದಾರೆ. ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ಅವರಿಗೆ ಊಟದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಈಗ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸ್ಥಳದಿಂದ ಅವರು ತೆರಳಿದ್ದಾರೆ. ಊಟವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಡೀಟೇಲ್ಸ್ ಲಭಿಸ್ತಾ ಇರುವಂತದ್ದು. ಸೊ ಈ ಒಂದು ಪ್ರಕರಣ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಇವತ್ತು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಒಂದು ಕಾರ್ಯಾಚರಣೆ ನಡೆಯುತ್ತಾ ಇರುವಂತಹ ಪ್ರದೇಶದಲ್ಲಿ ಇರುವಂತದ್ದು. ಜೊತೆಗೆ ಪೊಲೀಸರು ಕೂಡ ಬಂದೋಬಸ್ತ್ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪಾಯಿಂಟ್ ನಂಬರ್ 9 ಏನಿದೆ, ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಒಂದು ಕಾರ್ಯಾಚರಣೆ ಕಾಣಬಾರದು ಎನ್ನುವಂತಹ ನೆಲೆಯಲ್ಲಿ ಈಗಾಗಲೇ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿರುವಂತದ್ದು ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ದೇವೆ. ಅಂದ್ರೆ ಒಂದು ಹಂತದಲ್ಲಿ ಒಂದು ಲೇಯರ್ ನಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಅದರ ಒಳಭಾಗದ ಒಂದಷ್ಟು ದೃಶ್ಯಗಳು ಕಾಣ್ತಾ ಇತ್ತು ಆ ಒಂದು ಶೇಡ್ ನೆಟ್ ನ ಮೂಲಕ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಮತ್ತೆ ಡಬಲ್ ಲೇಯರ್ ಅಂದ್ರೆ 2 ಲೇಯರ್ಗಳಲ್ಲಿ ಇದನ್ನು ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಒಳಭಾಗದ ಯಾವುದೇ ಚಿತ್ರಣಗಳು ಕೂಡ ಹೊರಗೆ ಕಾಣಬಾರದು. ರಸ್ತೆಯ ಪಕ್ಕದಲ್ಲೇ ಇರುವಂತಹ ಒಂದು ಪಾಯಿಂಟ್ ಇದು. ಸೊ ಹೀಗಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಸೊ ಈಗ ಊಟದ ವಿರಾಮಕ್ಕಾಗಿ ಅಂದ್ರೆ ಊಟಕ್ಕೋಸ್ಕರ ತೆರಳಿರುವಂತದ್ದು. ಭೋಜನ ವಿರಾಮವನ್ನ ಪಡೆದುಕೊಂಡಿದ್ದಾರೆ. ಆ ಬಳಿಕ ಮತ್ತೆ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಆ ಮುಂದಿನ ಹಂತದ ಅಪ್ಡೇಟ್ಸ್ ಅನ್ನ ಕೂಡ ಮತ್ತೆ ನಿಮಗೆ ನಿರಂತರವಾಗಿ ಕೊಡ್ತಾ ಹೋಗ್ತೇವೆ. ಸುದ್ದಿಯ ತಂಡ ಈಗಾಗಲೇ ಅಲ್ಲಿ ಬೆಳಗ್ಗಿನಿಂದಲೇ ಏನೇನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ನಮಗೆ ಅಪ್ಡೇಟ್ಸ್ ಕೊಡ್ತಾ ಇದೆ. ಸೊ ಅದೇ ರೀತಿ ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾನಾ ರೀತಿಯ ಚರ್ಚೆಗಳು ನಡೀತಾ ಇದೆ. ಅದರ ನಡುವೆ ಈ ಒಂದು ಉತ್ಖನನ ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳು ಅಥವಾ ಅವಶೇಷಗಳನ್ನ ಮುಂದಕ್ಕೆ ಹೇಗೆ ಅನಲೈಸ್ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಫೋರೆನ್ಸಿಕ್ ತಜ್ಞ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರ ಜೊತೆಗೆ ಸುದ್ದಿ ಚಾನೆಲ್ ಮುಖ್ಯಸ್ಥ ದಾಮೋದರ ದೊಂಡೋಲಿ ಅವರು ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ಈ ಒಂದು ಭಾಗದಲ್ಲಿ ಒಂದಷ್ಟು ಪೋಸ್ಟ್ ಮಾರ್ಟಮ್ ಗಳನ್ನ ಕೂಡ ಅವರು ಮಾಡಿದ್ರು ಎನ್ನುವಂತಹ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಆ ಬಗ್ಗೆ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ದಾಮೋದರ ದೊಂಡೋಲಿ ಅವರು ಮಾಡಿರುವಂತದ್ದು. ಸೊ ಹಾಗಿದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಈಗ ನೋಡ್ಕೊಂಡು ಬರೋಣ. ಅಂದ್ರೆ ಮತ್ತು ವಿಧಿವಿಜ್ಞಾನದ ತನಿಖೆಯ ಬಗ್ಗೆ ಮತ್ತು ಬಹಳಷ್ಟು ಇಂತಹ ವಿಧಿವಿಜ್ಞಾನ ತನಿಖೆಯಲ್ಲಿ ಭಾಗಿಯಾದಂತಹ ಹಿರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ಧರ್ಮಸ್ಥಳದ ಘಟನೆಯನ್ನು ತಾವು ನೋಡ್ತಾ ಇದ್ದೀರಿ. ಅಲ್ಲಿ ಈಗಾಗಲೇ FSL ನವರು ಎಲ್ಲರೂ ಕೂಡ ಇರುವಂತಹದ್ದು. ಈಗ ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಿ? ಯಾಕೆಂತಂದ್ರೆ ನಾವು ನಿನ್ನೆ ಇನ್ನೊಂದು ಮಾಧ್ಯಮದಲ್ಲಿ ತಾವು ಮಾತನಾಡೋದನ್ನು ಕೇಳಿದೆ ಸರ್. ತಾವು ಬಹಳಷ್ಟು ಒಂದು ಅಲ್ಲಿ ಪೋಸ್ಟ್ ಮಾರ್ಟಮ್ ನಲ್ಲಿ ಭಾಗಿಯಾಗಿದ್ದೀರಿ ಅನ್ನುವಂಥದ್ದು ಹೌದಾ ಸರ್? ಅದು ಹೌದೌದು. ಅದು ಹೇಗೆ ಸರ್? ಅಂದ್ರೆ ನಾವು ಆವಾಗ ಬೆಳ್ತಂಗಡಿ ಸರ್ಕಲ್ ಆಗಿತ್ತು. ಬೆಳ್ತಂಗಡಿ ಸರ್ಕಲ್ ಇರುವಾಗ ನಾವು ಒಟ್ಟಿಗೆ ಧರ್ಮಸ್ಥಳ ಭಾಗದ ಸಂಬಂಧಪಟ್ಟ ಸಾಧಾರಣ 70 ಅನ್ಐಡೆಂಟಿಫೈ ಬಾಡಿ ಪೋಸ್ಟ್ ಮಾರ್ಟಮ್ ನಾವು ಮಾಡಿದ್ದೇವೆ. ಅದರಲ್ಲಿ ಸ್ಪಾಟ್ ಆಟೋಪ್ಸಿ ಈ ನಿಮ್ಮ ಧರ್ಮಸ್ಥಳ ಸ್ನಾನಘಟ್ಟದ ಹತ್ರ ಕಾಡು ಮೇಲೆ ಅಲ್ಲಿ ಕೆಲವೊಂದು ಗುಡ್ಡ ಇದೆ, ಒಂದು ಕಲ್ಲಿರೋ ರಾಕ್, ಅದ್ರ ಹತ್ರ ಎಲ್ಲ ಒಂದು 15-20 ಶವ ಪರೀಕ್ಷೆ ಅಲ್ಲಿ, ಅಂದ್ರೆ ತುಂಬಾ ಕೊಳ್ತೋದ ಶವ, ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಆಗದಿದ್ದ ಶವನ ಅಲ್ಲಿಯೇ ಮಾಡಿ ಅಲ್ಲಿಂದ 10 ಫೀಟ್ ದೂರದಲ್ಲಿ ಅವರು ಉಳಿತಿದ್ರು. ಓಕೆ, ಇದೇ ಜಾಗದಲ್ಲಿ ಆಸ್ಪಾಸ್. ಅಂದ್ರೆ ನಾವೇನು ಈಗ ನೇತ್ರಾವತಿಯ ಬಂಗ್ಲೆಗುಡ್ಡೆ ಅಂತ ಹೇಳ್ತೀವಿ ಅಲ್ಲಿ ಎಲ್ಲ ಕರೆಕ್ಟ್. ಓಕೆ, ಅಂದ್ರೆ ಸರ್ ಯಾವ ಕಾರಣಕ್ಕೆ ಅಲ್ಲೇ ಉಳಿತದ್ದು? ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ? ಅದು 10-15 ದಿವಸ ಆದ ಶವ. ಓಕೆ, ನಿಮಗೆ ನೀವೊಂದು ದಾರಿಯಲ್ಲಿ ನಾಯಿ ಸತ್ತು 5 ದಿವಸದಲ್ಲಿ ಅದ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯನ ಶವ ಅಂತೂ ಅದ್ರ ಹತ್ರ ಅದು ಡಿಸ್ಮೆಂಟಲ್ ಆಗ್ತದೆ. ನೀವು ಎತ್ತಿದ್ರೆ ಕೈ ಬೇರೆ ಆಗ್ತದೆ, ಕಾಲು ಬೇರೆ ಆಗ್ತದೆ. ಆ ಶವನ ಅಲ್ಲೇ ಪೋಸ್ಟ್ ಮಾರ್ಟಮ್ ಅಂದ್ರೆ ನಾವು ಖಾಲಿ ಐಡೆಂಟಿಫಿಕೇಶನ್ ಪರ್ಪಸ್ಗೆ ಏನಾದ್ರೂ ಇದೆ ಅಂತ ತಲೆ ಓಪನ್ ಮಾಡಿ ಬಾಡಿ ಓಪನ್ ಮಾಡಿ ನೋಡುದು. ಆದ್ರೆ ವಿಸರ ಕಲೆಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಪ್ಯೂಟ್ರಿಫೈ ಆಗಿರ್ತದೆ. ಅದನ್ನ ಅವ್ರು ಅಲ್ಲಿ ಒಂದು 5-10 ಫೀಟ್ ಆ ಕಡೆ ಅವ್ರ ಹೊಂಡ ತೆಗೆದು ಅಲ್ಲಿ ಹೋಗಿ ಉಳ್ತಿದ್ರು, ಒಂದು 4 ಫೀಟ್ ಗುಂಡಿ ಮಾಡಿ. ಯಾಕಂದ್ರೆ ಆ ಕಡೆಯಲ್ಲಿ ಕಾಡು ಹಂದಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಕಲ್ಲಿಗಿಲ್ಲ ಹಾಕಿ ಉಳ್ತಿದ್ರು. ಸರ್, ಈಗ ನೀವು ಇವತ್ತು ಆ ವಿಡಿಯೋಗೆಲ್ಲ ನೋಡ್ತಾ ಇದ್ದೀರಿ, ಯಾವ ಗುಡ್ಡ ಅಂತೆಲ್ಲ ನಿಮಗೆ ಗೊತ್ತಿದೆ ಅಂದ್ರೆ ನೇತ್ರಾವತಿ? ಇಲ್ಲ, ಅದು ಚೇಂಜ್ ಆಗ್ತಿರ್ತದೆ, ಯಾಕಂದ್ರೆ ಅಲ್ಲಿ ಪೋದೆ ಆಗಿದೆಯಲ್ಲ. ನನ್ಗೆ ಅಷ್ಟು
ಫೋಟೋಜೆನಿಕ್ ಮೆಮೊರಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್ ಈಗ ಈ ಅನಾಮಿಕ ವ್ಯಕ್ತಿ ಹೇಳಿದಷ್ಟು ಫೋಟೋಜೆನಿಕ್ ಮೆಮೊರಿ ನನಗಿದ್ದಿದ್ರೆ ನಾನು ನೋಬೆಲ್ ಪ್ರಶಸ್ತಿ ತಗೊಳ್ತೀನಿ. ಓಕೆ. ಅಲ್ಲ ಸರ್, ಈಗ ಒಂದು ಈಗ ಅಲ್ಲೆಲ್ಲ ನೀವು ತುಂಬ ಅಂಥದ್ದು ಆಗಿದೆ ಅನ್ನುವಂಥದ್ದನ್ನು ನೀವು ಕೂಡ ಹೇಳ್ತಾ ಇದ್ದೀರಿ. ಅದರ ಜೊತೆಗೆ ಈಗ ಇಲ್ಲೊಂದು ಅಗದಾಗ ಬಾಡಿ ಸಿಕ್ಕೇ ಸಿಗುತ್ತೆ ಅನ್ನೋಂಥ ನಿಮ್ಮ ಅಭಿಪ್ರಾಯವಾಗಾದ್ರೆ? ಅಲ್ಲ, ಸಿಕ್ಲೇ ಅದೇ ಕರೆಕ್ಟ್ ಜಾಗದಲ್ಲಿ ಆಗಿದ್ರೆ ಸಿಕ್ಲೇಬೇಕಲ್ಲ. ಅಲ್ಲಿ ಹೌದು. ತುಂಬಾ ಬಾಡಿ ಇದೆ, ಅಲ್ಲಿ ಒಂದೆರಡಲ್ಲ. ನಾನೀಗ 2000 ಹೇಳಿದ್ರು, ಅದ್ರ ಮೊದಲು ಸಹ ಅಲ್ಲೇ ಹೋಗಿದ್ದಿದ್ರು. ಯಾಕಂದ್ರೆ ಧರ್ಮಸ್ಥಳದಲ್ಲಿ 2000 ಮೊದಲು ದಫನ ಭೂಮಿ ಇರ್ಲಿಲ್ಲ. ಇವರೆಲ್ಲ ಅಲ್ಲೇ ಕಾಡಲ್ಲಿ ಹೋಗಿದ್ದಿದ್ರು. ಮತ್ತೆ ಅಲ್ಲಿ ಹೆಚ್ಚಾಗಿ ಏನಂತ ಹೇಳಿದ್ರೆ, ಇಲ್ಲಿ ಇದು ಶಿವನ ಸ್ಥಾನ ಆದ ಕಾರಣ ಅಲ್ಲಿ ಜನರು ಅಲ್ಲಿ ಕಾಶಿಯಲ್ಲಿ ಹೇಗೆ 2000 ಜನ ಸಾಯ್ತಾ ಇದ್ದಾರೆ ವರ್ಷಕ್ಕೆ. ಇದು ನಮ್ಮಲ್ಲಿ ಇದರ ಶಿವನ ಪಾದದ ಹತ್ರ ಸತ್ತರೆ ನಮಗೇನೋ ಸ್ವರ್ಗ ಸಿಗ್ತದೆ, ಮುಕ್ತಿ ಸಿಗ್ತದೆ ಅಂತ ಕೆಲವರು ಜೀವನದಲ್ಲಿ ಜಿಗುಪ್ಸೆಯಾಗಿ ಬಂದು ಪ್ರಾಣ ತಗೊಳ್ತಿದ್ರು. ಅಲ್ಲಿ ಹ್ಯಾಂಗ್ ಮಾಡ್ಕೊಂಡು ಅವ್ರು ಕಾಡು ಒಳಗೆ ಹೋಗಿ ಹ್ಯಾಂಗ್ ಮಾಡ್ತಿದ್ರು. ಅಲ್ಲಿ ಹ್ಯಾಂಗ್ ಮಾಡಿದ್ರೆ ಅಲ್ಲಿ ಹತ್ರ ಹೋಗ್ಲಿಕ್ಕೆ ಯಾರು ಹೋಗುದಿಲ್ಲ. ಯಾರಾದ್ರೂ ಹೋದವ್ರು ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಬರುವಾಗ ಅದು ಬಾಡಿ ಆಲ್ರೆಡಿ ಕೊಳ್ತು ಹೋಗಿರ್ತದೆ. ಅಂತದನ್ನ ಅಲ್ಲೇ ಮಾಡ್ತಿದ್ರು, ಅಲ್ಲೇ ಅಟಾಪ್ಸಿ ಮಾಡಿ ಅಲ್ಲೇ ಗುಂಡಿ ತೋಡಿ ತೆಗಿತಿದ್ರು. ಯಾಕಂದ್ರೆ ಅದ್ರಲ್ಲಿ ಎತ್ಕೊಂಡು ಬರೋ ಪ್ರಶ್ನೆನೇ ಇಲ್ಲ. ಈಗ ಸರ್, ಅಂದರೆ ನಿಮಗೆ ಆಗ ನೀವು ಆಗ ಅಲ್ಲಿಗೆ ಸ್ಪಾಟಿಗೆ ಬಂದು ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕ್ರಮವನ್ನು ಏನು ಮಾಡ್ತಿದ್ರಿ, ಆಗ ಯಾರೆಲ್ಲ ಅಲ್ಲಿ ಸಾಕ್ಷಿ ಆಗಿರ್ತಿದ್ರು ಸರ್? ನಿಮ್ಮ ಜೊತೆಗೆ ಯಾರೆಲ್ಲ ಇರ್ತಿದ್ರು? ಅಲ್ಲ, ಅದು ಪಂಚಾಯತ್ ಇರ್ಬೇಕಲ್ಲ, ಅದು ಪೊಲೀಸರು ಕರ್ಕೊಂಡು ಹೋದ್ರೆ ಮಾತ್ರ ಮಾಡೋದು. ನಾನು ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದೌದು. ಕರ್ಕೊಂಡು ಹೋಗಿ ಪಂಚಾಯತ್ ಎದುರಿಗೆ ಐಡೆಂಟಿಫೈಡ್ ಆಗಿ ಇನ್ಕ್ವೆಸ್ಟ್ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಅಟಾಪ್ಸಿ ಮಾಡೋದು. ಓಕೆ. ಹಾಂ ಸರ್, ಇನ್ನೊಂದು ಪ್ರಶ್ನೆ ಸರ್. ಈಗ ನಿನ್ನೆ ಒಂದು ಬಾಡಿಯ ಒಂದು ಎಲುಬು ಕಂಡ ಕೂಡಲೇ ಗಂಡಸ ಹೆಂಗಸ ಅನ್ನುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸರ್ ಸುಲಭ. ಅದು ಏನಿಲ್ಲ, ಅದು ಕಣ್ಣು ಮುಚ್ಚಿ ಸರ್. ನಾವೆಲ್ಲ ಕಣ್ಣು ಮುಚ್ಚಿ ಬೇಕಾದ್ರೆ ನೀವು ಒಂದು ಸ್ಕಲ್ ಅಥವಾ ಫೀಮರ್ ಬೋನ್ ಪೆಲ್ವಿಸ್ ನಮ್ಗೆ ಕೊಟ್ರೆ, ಮೊಳೆ ಕೊಟ್ರೆ ನಾವು ಕಣ್ಣು ಮುಚ್ಚಿ ಅದನ್ನು ಹೇಳ್ತೇವೆ ಇದು ಗಂಡಸಿದೆ ಹೆಂಗಸಿದೆ ಅಂತ. ಅಂದ್ರೆ ಏನ್ ವ್ಯತ್ಯಾಸಗಳೇನು ಸರ್ ಅದರಲ್ಲಿ? ವ್ಯತ್ಯಾಸ ತುಂಬಾ ಇದೆ. ಈಗ ಒಂದೊಂದರಲ್ಲಿ ಏನು 15, ಈಗ ತಲೆ ಬೋನ್ ಸಿಕ್ಕಿದ್ರೆ ನಾವಿದು ಫ್ರಂಟೋ ನೇಸಲ್ ಆಂಗ್ಯುಲೇಷನ್ ಅಂತ ಒಂದು ಇದೆ. ನಿಮ್ಮ ಮೂಗಿದು ಮತ್ತು ತಲೆಗೆ ಸೇರುವ ಜಾಗದಲ್ಲಿ ಗಂಡಸರದ್ದು ಗುಂಡಿಯಾಗಿರ್ತದೆ. ಮತ್ತೆ ಹುಬ್ಬ ಅಂತ ಇರ್ತದಲ್ಲ, ಅಲ್ಲಿ ಯಾವಾಗ್ಲೂ ಇದು ಫ್ರಂಟೋ ಇದು ಸುಪ್ರೋ ಆರ್ಬಿಟಲ್ ರಿಡ್ಜಸ್ ಅಂತ ಏನ್ ಹೇಳ್ತೇವೆ, ಅದು ಎತ್ತರಾಗಿರ್ತದೆ. ಗಂಡಸಿದ ಶವ ಸ್ವಲ್ಪ ಇದು ತಲೆಬುರುಡೆ ದೊಡ್ಡದಾಗ್ತದೆ, ಮಸ್ಕ್ಯುಲರ್ ಮಾರ್ಕಿಂಗ್ ಜಾಸ್ತಿ ಇರ್ತದೆ, ಮೆಸ್ಟಾಯ್ಡ್ ಇದೆ, ಮತ್ತೆ ಶಾರ್ಪ್ ಇರ್ತದೆ, ಆರ್ಬಿಟ್. ಇದು ಕಣ್ಣು ಮುಚ್ಚಿ ನೋಡಿ ಹೇಳುವಂತದ್ದು. ಕಣ್ಣು ತೆಗೆದು ನೋಡುವಾಗ ಬೇಕಾದಷ್ಟಿದೆ. ಸಾಧಾರಣ ನಮ್ಗೆ ಕಲ್ಲು ಸಿಕ್ಕಿದ್ರೆ 90% ನಾವು ಮೇಲ್ ಆರ್ ಫಿಮೇಲ್ ಹೇಳ್ಬೋದು. ಬೆಲ್ಲಿ ಸಿಕ್ಕಿದ್ರೆ 95% ಹೇಳ್ಬೋದು. ಎರಡು ಒಟ್ಟಿಗೆ ಸಿಕ್ಕಿದ್ರೆ 98% ಹೇಳ್ಬೋದು. ಅದ್ರೊಟ್ಟಿಗೆ ಲಾಂಗ್ ಬೋನ್ ಸಿಕ್ಕಿದ್ರೆ, ಅಂದ್ರೆ ಫೀಮರ್ ಸಿಕ್ಕಿದ್ರೆ, ಥೈ ಬೋನ್ ಸಿಕ್ಕಿದ್ರೆ ಆಲ್ಮೋಸ್ಟ್ ನಾವು 100% ಹೇಳ್ತೇವೆ ಅಲ್ಲಿ. ಓಕೆ ಸರ್, ಈಗ ಒಂದು ಸ್ಕಲ್ ಅಥವಾ ಒಂದು ಇಡೀ ಸ್ಟ್ರಕ್ಚರ್ ಸಿಕ್ಕಿದ ಕೂಡಲೇ ಅದರಲ್ಲಿ ವಿಧಿವಿಜ್ಞಾನ ತನಿಖೆಯಲ್ಲಿ ಅದು ಹೇಗೆ ಒಂದು ಅಟ್ಯಾಕ್ ಆದರೆ ಅಥವಾ ಒಂದು ಮರ್ಡ್ರಿಗೆ ನೋಡಿ, ಅಲ್ಲಿ ಯಾವ್ದು ಕತ್ತಿಯಲ್ಲಿ ಕಡ್ದಿದ್ರೆ, ಬಂದೂಕಲ್ಲಿ ಗುಂಡು ಹೊಡೆದಿದ್ರೆ ಅದಾದ್ರೆ ಮಾತ್ರ ಗೊತ್ತಾಗ್ತದೆ ವಿನ ಬೇರೆ ಯಾವ್ದ್ರಲ್ಲಿ ಗೊತ್ತಾಗುದಿಲ್ಲ. ಈಗ ಕುತ್ತಿಗೆ ಬಂದ್ರೆ ಗೊತ್ತಾಗುದಿಲ್ಲ. ಸೊ ದಟ್ ಇಸ್ ವೆರಿ ಡಿಫಿಕಲ್ಟ್. ಓಕೆ ಸರ್, ಈಗ ಪಾಯ್ಸನ್ ತಗೊಂಡು ಅಥವಾ ನೇಣು ಹಾಕೊಂಡು ಅಲ್ಲ ನೇಣು ಹಾಕಿದ್ರೆ ಗೊತ್ತಾಗುದಿಲ್ಲ. ಪಾಯ್ಸನ್ ತಗೊಂಡ್ರೆ ಅದು ಈಗ ಒಂದು 15 ವರ್ಷ ಬಾಡಿ ಆದ್ರೆ ಪಾಯ್ಸನ್ ಅದರಲ್ಲಿ ಸಿಗ್ತದೆ ಇಲ್ಲವಂತ ಆ ಮೂಳೆಯನ್ನು ಕಳಿಸಿ ನೋಡ್ಬೇಕು. ಓಕೆ, ಆದ್ರೆ ಸಿಗ್ತಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮಣ್ಣಲ್ಲಿ ಏನಿದೆ ಅದಕ್ಕೋಸ್ಕರ ಮಣ್ಣು ಕಲೆಕ್ಟ್ ಮಾಡೋದಲ್ಲಿ. ಈ ಮಣ್ಣಿನ ಅನಲೈಸ್ ಮಾಡ್ತಾರೆ, ಆ ಮಣ್ಣಲ್ಲಿ ಏನಿದೆ, ಆರ್ಸೆನಿಕ್ ಇದೆಯಾ, ಜಿಂಕ್ ಇದೆಯಾ, ಏನಿದೆ ನೋಡಿ ಅದು ಇದ್ರೊಳಗಿದೆಯಾ, ಆ ತರ ಕಂಪ್ಯಾರಿಸನ್ ಮಾಡಿ ಪಾಯ್ಸನಿಂಗ್ ಆದ್ರೆ ಗೊತ್ತಾಗ್ತದೆ. ಬಟ್ ಅಲ್ಲಿ ಬಂದು ಪಾಯ್ಸನ್ ತಗೊಳ್ಳೋರು ಕಡಿಮೆ, ಅಲ್ಲಿ ಹೆಚ್ಚಿನವರು ಹ್ಯಾಂಗಿಂಗೇ ಮಾಡೋದು. ಓಕೆ, ಈಗ ನಿಮಗೆ ಸರ್ ಮುಂಚೆ ನೀವು ಸ್ಪಾಟಿಗೆ ಬಂದು ಮಾಡಬೇಕು ಅಂತ ಅಂದ ಕೂಡಲೇ ಅದೊಂದು ತುಂಬ ಇರಿಟೇಟಿಂಗ್ ಪ್ರೊಸೆಸ್ ಅಂತ ಅನಿಸ್ತಿರ್ಲಿಲ್ವ ಸರ್? ಯಾಕಂತಂದರೆ ನೀವು ಈಗ ಆಫೀಸ್ನ ಒಳಗಡೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಮತ್ತು ಈ ಸ್ಪಾಟಲ್ಲಿ ಮಾಡೋದು ನೋಡಿ, ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಟಾಪ್ಸಿ ಮಾಡಿದಷ್ಟು ಚಂದ ಬೇರೆ ಯಾವ ಊರಲ್ಲಿ ಮಾಡೋದಿಲ್ಲ. ನಾವು ನಮ್ಮ ಮಂಗಳೂರಲ್ಲಿ ನೀವು ನೋಡ್ಬೋದು, ರಾತ್ರಿ 12 ಗಂಟೆಗೆ ಅಟಾಪ್ಸಿ ಆಗ್ತದೆ, 2 ಗಂಟೆಗೆ ಆಗ್ತದೆ, 3 ಗಂಟೆಗೆ ಆಗ್ತದೆ ಬೆಳಿಗ್ಗೆ. ಇಲ್ಲಿ ಸ್ಪಾಟಿಗೆ ಬಂದಾಗ ಅದನ್ನ ನಾವು ಫೋಟೋ ಕಳಿಸ್ತಾರೆ ಅವರು. ಫೋಟೋ ಕಳಿಸಿದಾಗ ಈ ಬಾಡಿಯನ್ನು ಎತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಸರ್, ಬನ್ನಿ ಒಂದು ಉಪಕಾರ ಮಾಡಿ ಅಂತ ಹೇಳಿದಕ್ಕೆ ಹೋಗುದು.
ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಆಂಬ್ಯುಲೆನ್ಸ್ ಹಾಕೊಂಡು ಬರ್ಲಿಕ್ಕೆ ಆದ್ರೆ ಅದನ್ನ ಅಲ್ಲಿ ಮಾಡುದಿಲ್ಲ ನಾವು. ಆ ತರದ್ದು ಪ್ಯೂಟ್ರಿಫೈಡ್, ಹೈಲಿ ಪ್ಯೂಟ್ರಿಫೈಡ್, 10 ದಿವಸ 8 ದಿವಸ ಬಾಡಿ ಎಲ್ಲ. ಓಕೆ. ಈಗ ಸರ್, ಈಗ ಒಂದು ಘಟನೆಗಳು ನಡೀತಾ ಇದೆ, ದೊಡ್ಡ ಮಟ್ಟಿನ ತನಿಖೆಗಳಾಗ್ತಾ ಇದ್ದಾವೆ. ಈ ಬಗ್ಗೆ ಏನಾದರೂ ನಿಮ್ಮ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಗವರ್ಮೆಂಟ್. SIT ಫಾರ್ಮ್ ಮಾಡಿದ್ದಾರೆ. ಒಂದು ಸತ್ಯ ಶೋಧನೆ ಆಗ್ಲೇಬೇಕು. ಅಂದ್ರೆ ಅಲ್ಲಿ ಬಾಡಿ ಇದೆ, 100 ಬಾಡಿ ಇದೆ ಅಂತ ಹೇಳಿದ ಅನಾಮಿಕ ವ್ಯಕ್ತಿ ಅದರಲ್ಲಿ ಎಷ್ಟೋ ಹುಡುಗಿಯರಿದ್ದಾರೆ ಅಂತ ಹೇಳಿದ್ದಾನೆ. ರೇಪ್ ಅಂಡ್ ಮರ್ಡರ್ ಆಗಿದೆ. ರೇಪ್ ಅಂಡ್ ಮರ್ಡರ್ ಗೊತ್ತಾದ ನಂತರ ಸಹ ಅವನು ಹೂತದ್ದು ಅವನು ತಪ್ಪದು. ಕಾನೂನು ಪ್ರಕಾರ 39 CRPC ಆವಾಗ ನಡೀತಿದ್ದ CRPC ಪ್ರಕಾರ ನನಗೆ ಗೊತ್ತಿದ್ರೆ ಇದು ರೇಪ್ ಆಗಿದೆ, ಹೀನಿಯಸ್ ಕ್ರೈಮ್ ಆಗಿದೆ, ಆದ್ರೂ ನಾನು ಈ ಕೆಲಸ ಮಾಡಿದಂಥದ್ದು ಆದ್ರೆ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ಗೆಸ್ಟ್ ಕ್ರೈಮ್. ಅವನು ಹೇಳಿದ ಪ್ರಕಾರ ಇವನ್ ಒಂದಾದ್ರೂ ಸಹ ಇಟ್ಸ್ ಎ ಕ್ರೈಮ್. ವಾಟ್ ಗವರ್ಮೆಂಟ್ ದಟ್ ಇಸ್ ಎ ವಂಡರ್ಫುಲ್ ಜಾಬ್. SIT ಫಾರ್ಮ್ ಮಾಡಿದ್ದು ಒಳ್ಳೆ ಕೆಲಸ. ಯಾಕಂತ ಹೇಳಿದ್ರೆ ಕ್ರೈಮ್ ಹುಡುಕ್ಲೇಬೇಕಲ್ಲ. ಹೌದು, ದುಡ್ಡು ಖರ್ಚಾಗ್ತದೆ ಅಂತ ಕೂತ್ಕೊಳ್ಳೋಕಾಗದು. ಒಂದು ಜೀವಕ್ಕೂ ಬೆಲೆ ಇದೆ. ಹೌದು. ಸೊ ಐಡೆಂಟಿಫೈ ಆದ್ರೆ ಮಾತ್ರ ಇದರಲ್ಲಿ ಸೊಲ್ಯೂಷನ್ ಸಿಗ್ತದೆ. ಐಡೆಂಟಿಫೈ ಆಗದಿದ್ರೆ ಸೊಲ್ಯೂಷನ್ ಇಲ್ಲ. ಓಕೆ. ಬಾಡಿ ಐಡೆಂಟಿಫೈ ಆಗ್ಲೇಬೇಕು, ಆದ್ರೆ ಮಾತ್ರ ಸೊಲ್ಯೂಷನ್. ಈಗ ನಿನ್ನೆ ಸಿಕ್ಕಿದ ಸ್ಕೆಲಿಟಲ್ ರಿಮೇನ್ ಅಲ್ಲಿ ಎಷ್ಟು ಏಜ್, ಎಷ್ಟು ಹೈಟ್, ಎಷ್ಟು ಆ ಜನದ್ದು, ಮೇಲ್ ಆರ್ ಫಿಮೇಲ್, ಇಷ್ಟು 3 ಸಿಗ್ತದೆ ನಮ್ಗೆ ಇಮಿಡಿಯೇಟ್. ಅದ ನಂತರ ಅದನ್ನ ಪೇಪರ್ ರಿಲೀಸ್ ಮಾಡ್ತಾರೆ ಅವರು. 50 ರಿಂದ 55 ವರ್ಷ, 20 ರಿಂದ 25 ವರ್ಷದ ಹುಡುಗನ ಹುಡುಗಿಯ, ಅವನ ವಯಸ್ಸು ಇಷ್ಟು, ಹೈಟ್ ಇಷ್ಟು, ಕರೆಕ್ಟ್ ಹೈಟ್ ±2 or 3 ಸೆಂಟಿಮೀಟರ್, 170 ಸೆಂಟಿಮೀಟರ್ ಇಂದ 2 ಸೆಂಟಿಮೀಟರ್ ಈಚೆ, 2 ಸೆಂಟಿಮೀಟರ್ ಆಚೆ. ಮಿಸ್ ಆದವರು ಬಂದು ನೋಡ್ತಾರೆ, ಇದು ನಮ್ಮ ಪೈಕಿಯವರು ಇಷ್ಟೇ ಹೈಟ್ ಇದ್ರು ಬಂದು ನೋಡ್ಬೋದು. ಆ ತರ. ಓಕೆ ಸರ್, ಈಗ ಕೆಲವೊಂದು ನೀವು ಇಂಥ ಮಾತಾಡಿದ ಕೂಡಲೇ ಒಂದು ಸೈಡಿಗೆ ಮಾತಾಡ್ತೀರಿ ಅನ್ನುವಂಥ ಆರೋಪಗಳು ಬರ್ತವೆ. ನಾವು ಸೈಡಿಗೆ ಮಾತಾಡುದು, ನಾವು ಸೈಂಟಿಫಿಕ್ ಆಗಿ ಮಾತಾಡಿದ್ದೆ. ನಾನು SIT ಫಾರ್ಮೇಶನ್ ಮಾಡಿದ್ದು 100% ಒಳ್ಳೇದು ನಾನು ಹೇಳ್ತಿದ್ದಲ್ಲ. SIT ಫಾರ್ಮ್ ಮಾಡಿದಷ್ಟು ಒಳ್ಳೇದು. ಯಾಕಂದ್ರೆ SIT ಟೀಮ್ ಇದೆ. SIT ಕೂಡಲೇ ದೊಡ್ಡ ಇದಲ್ಲ, ಇಟ್ ಇಸ್ ಎ ಟೀಮ್. ಕೆಲಸ ಮಾಡಿದ್ದಾರೆ. SIT ಫಾರ್ಮ್ ಮಾಡಿದ್ರಿಂದ ಅವರಿಗೆ ಏನಾಗ್ತದೆ, ಇಡೀ ಸ್ಟೇಟ್ ಇದು ಪವರ್ ಸಿಗ್ತದೆ. ಓಕೆ ಸರ್, ಈಗ ಇಲ್ಲಿ ಒಂದು ಸ್ಕೆಲಿಟನ್ ಅಥವಾ ಸ್ಕೆಲಿಟಲ್ ಸ್ಟ್ರಕ್ಚರ್ ಸಿಕ್ಕಿದ ಕೂಡಲೇ ಏನು ಮಾಡ್ತಾರೆ ಸರ್? ಅದನ್ನು ನೆಕ್ಸ್ಟ್ ಪ್ರೋಸೆಸ್ ಹೇಗೆ? ಅದು ನೆಕ್ಸ್ಟ್ ಪ್ರೋಸೆಸ್ ಅದನ್ನು ಫಸ್ಟ್ ಅದು ಹೇಳಿದಲ್ಲ, ಮೇಲ ಫಿಮೇಲ, ಮನುಷ್ಯದ ಪ್ರಾಣಿದು, ಅದ್ರ ಹೈಟ್ ಎಷ್ಟು, ಅದ್ರ ಪ್ರಾಯ ಎಷ್ಟು, ಇಷ್ಟು 3 ಸಿಗ್ತದೆ ನಮ್ಗೆ ಇಮಿಡಿಯೇಟ್. ಈಗ 25 ರಿಂದ 30 ವರ್ಷ ಅಂತ ಹೇಳಿದ್ರೆ ಒಂದು ಏಜ್ ಬರಿತೇವೆ ಅದರಲ್ಲಿ. 25 ರಿಂದ 30 ವರ್ಷದ್ದು ಸ್ಕೆಲಿಟನ್. ಅದು ಒಂದು ಬಾಡಿದ 2 ಬಾಡಿದ ಅದು ಬೇಕಾಗ್ತದೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಒಂದು ಗುಂಡಿಯಲ್ಲಿ 3-4 ಬಾಡಿ ಹಾಕಿದಾರಂತ. ನಾನು ಕೇಳಿದೆ, ಟಿವಿಯಲ್ಲಿ ನೋಡಿದ್ದು. ನಾನೇನು ಅನಾಮಿಕ್ ಒಂದು ಲೆಟರ್ ನೋಡಿಲ್ಲ ನಾನು. ಮತ್ತೆ ಯಾರೋ ಲಾಯರ್ ಹೇಳಿದ್ರು ಒಂದು ಬಾಡಿ ಗುಂಡಿಯಲ್ಲಿ 3 ಇದೆ, ಒಂದರಲ್ಲಿ 6 ಇದೆ ಅಂತ. ಫಸ್ಟ್ ವೆದರ್ ಇಟ್ ಬಿಲಾಂಗ್ಸ್ ಟು 1 ಇಂಡಿವಿಜುವಲ್ or 2 ಇಂಡಿವಿಜುವಲ್. 1 ಇಂಡಿವಿಜುವಲ್ ಅಂತ ಹೇಗೆ ಹೇಳುದು ಅಂತ ಹೇಳಿದ್ರೆ, ರೈಟ್ ಸೈಡ್ ಇದು 2 ತೊಡೆ ಬೋನ್ ಇದ್ರೆ 2 ಇಂಡಿವಿಜುವಲ್ ಆಯ್ತು. 2 ತಲೆ ಬುರುಡೆ ಇದ್ರೆ 2 ಇಂಡಿವಿಜುವಲ್ ಆಯ್ತು. ಒಂದೇ ತಲೆ ಬುರುಡೆ ಇದ್ದು ಒಂದೇ ಫೀಮರ್ ಇದ್ರೆ ಒಂದೇ ಇಂಡಿವಿಜುವಲ್ ಅಂತ ಲೆಕ್ಕ. ಆ ತರ ಮಾಡಿ ಏಜ್, ಸೆಕ್ಸ್, ಸ್ಟೇಚರ್ ಇಷ್ಟು 3 ಕೊಡ್ತೇವೆ ನಾವು ಗವರ್ಮೆಂಟಿಗೆ. ಇದು ಅದನ್ನ ಅವ್ರು DNA ಅನಾಲಿಸಿಸ್ಗೆ ಕೊಡ್ತಾರೆ. DNA ಅನಲೈಸ್ ಮಾಡಿ ಇಡ್ತಾರೆ. ಯಾರಾದ್ರೂ ಬಂದು ನಮ್ಮ ಬಾಡಿ ಅಂತ ಹೇಳಿದ್ರೆ ಅವರ DNA ತಗೊಂಡು ಮ್ಯಾಚ್ ಮಾಡಿ ಕೇಸ್ ಐಡೆಂಟಿಫೈಡ್ ಅಷ್ಟೇ. ಓಕೆ, ಆಯ್ತು ಸರ್. ಓಕೆ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಆಯ್ತಾಯ್ತು, ಹೋಗುದಿಲ್ಲ. ನಮ್ಮ ಮೊಬೈಲ್ ಸ್ವಲ್ಪ ಕರೆಕ್ಟ್ ಮಾಡ್ತಾರಣ್ಣ. ಒಂದು ನಿಮಿಷ ದೂಡ್ಬೇಡಿ ಅಲ್ಲೇ
ಊಟವನ್ನ ಉತ್ಖನನ ಪ್ರಕ್ರಿಯೆ ಮುಗಿದಿದೆ ಎನ್ನುವಂತಹ ಡೀಟೇಲ್ಸ್ ಲಭಿಸ್ತಾ ಇದೆ, ಅಪ್ಡೇಟ್ ಬರ್ತಾ ಇದೆ. ಪಾಯಿಂಟ್ ನಂಬರ್ 9ರಲ್ಲಿ ಯಾವುದೇ ಅವಶೇಷಗಳು, ಕಳೆಬರಗಳು ಪತ್ತೆಯಾಗಲಿಲ್ಲ. ಹೀಗಾಗಿ ಪಾಯಿಂಟ್ 9ರ ಕಾರ್ಯಾಚರಣೆ ಇಲ್ಲಿಗೆ ಸ್ಥಗಿತಗೊಂಡಿದೆ. ಮುಂದಿನ ಪಾಯಿಂಟ್ ಅನ್ನ ಉತ್ಖನನ ಮಾಡೋದಿಕ್ಕೆ ಅಧಿಕಾರಿಗಳು ತೆರಳಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಈಗ ಲಭಿಸ್ತಾ ಇದೆ. ಸಾಕ್ಷಿ ದೂರದಾರ ತೋರಿಸಿದಂತಹ ಪಾಯಿಂಟ್ ನಂಬರ್ 9ರಲ್ಲಿ ಇವತ್ತಿನ ಕಾರ್ಯಾಚರಣೆ ಆರಂಭಗೊಂಡಿತ್ತು. ಬೆಳಗ್ಗೆ ಪಾಯಿಂಟ್ ನಂಬರ್ 9ರತ್ತ ತೆರಳಿದಂತಹ ಅಧಿಕಾರಿಗಳು ಅಲ್ಲಿ ಉತ್ಖನನವನ್ನ ಆರಂಭ ಮಾಡಿದ್ರು. ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಜೊತೆಗೆ ಯಂತ್ರದ ಮೂಲಕವೂ ಕೂಡ ಅಗೆಯುವಂತಹ ಕೆಲಸಗಳಾಗಿತ್ತು. ಸೊ ಆ ಪ್ರಕ್ರಿಯೆ ನಡೆದಿದೆ. ಅಂದ್ರೆ ಊಟಕ್ಕಿಂತ ಮುಂಚೆ ಆ ಒಂದು ಜಾಗದಲ್ಲಿ ಉತ್ಖನನ ನಡೀತಾ ಇತ್ತು ಪಾಯಿಂಟ್ ನಂಬರ್ 9ರಲ್ಲಿ. ಆದ್ರೆ ಬಳಿಕ ಅಲ್ಲಿಂದ ಇಳಿದು ಊಟಕ್ಕೆ ತೆರಳಿದ್ರು ಅಧಿಕಾರಿಗಳು. ಧರ್ಮಸ್ಥಳ ಠಾಣೆಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹೀಗಾಗಿ ಪಾಯಿಂಟ್ ನಂಬರ್ 9ರಲ್ಲಿ ಕಾರ್ಯಾಚರಣೆ ಮುಗಿದಿದೆಯೋ ಅಥವಾ ಇನ್ನೂ ಮುಂದುವರಿಯುತ್ತೋ ಊಟದ ನಂತರ ಎನ್ನುವಂತಹ ಒಂದು ಕುತೂಹಲ ಇತ್ತು. ಇದೀಗ ಊಟವನ್ನ ಮುಗಿಸಿಕೊಂಡು ಬಂದಂತಹ ಅಧಿಕಾರಿಗಳು ಈ ಒಂದು ಪಾಯಿಂಟ್ ನ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಎನ್ನುವಂತಹ ಒಂದು ಮಾಹಿತಿ ಲಭಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಮುಂದಿನ ಪಾಯಿಂಟ್ ನಂಬರ್ 10 ಅತ್ತ ತೆರಳಿದ್ದಾರೆ. ಸೊ ಅಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭಗೊಳ್ಳುತ್ತೆ. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸೊ ಹೀಗಾಗಿ ಪಾಯಿಂಟ್ ನಂಬರ್ 9ರಲ್ಲಿ ನಡೆದಂತಹ ಉತ್ಖನನ ಮುಕ್ತಾಯಗೊಂಡಿದ್ದು ಇಲ್ಲಿ ಯಾವುದೇ ರೀತಿಯ ಅವಶೇಷಗಳು, ಕಳೆಬರಗಳು ಕಂಡು ಬಂದಿಲ್ಲ. ಅಸ್ಥಿಪಂಜರವಾಗ್ಲಿ ಯಾವುದೇ ವಿಚಾರಗಳು ಕಂಡು ಬಂದಿಲ್ಲ. ಸೊ ಹೀಗಾಗಿ ಈಗ ಈ ಒಂದು ಪಾಯಿಂಟ್ ಅನ್ನ ಸೀಲ್ ಮಾಡಿ ಮುಂದಿನ ಪಾಯಿಂಟ್ ನ ಕಾರ್ಯಾಚರಣೆಯತ್ತ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾಯಿಂಟ್ ನಂಬರ್ 10ರಲ್ಲಿ ಉತ್ಖನನ ಆರಂಭಗೊಳ್ಳುತ್ತೆ ಎನ್ನುವಂತಹ ಡೀಟೇಲ್ಸ್ ಲಭಿಸ್ತಾ ಇದೆ. ಈಗಾಗಲೇ ಊಟವನ್ನ ಮುಗಿಸಿರುವಂತಹ ಅಧಿಕಾರಿಗಳು, ತಂಡ, FSL ತಂಡ, ಸೋಕೋ ತಂಡ, ANF ಭದ್ರತಾ ಸಿಬ್ಬಂದಿಗಳು, ಅದೇ ರೀತಿ ಪುತ್ತೂರು ಉಪವಿಭಾಗದ AC ಸ್ಟೆಲ್ಲಾ ವರ್ಗೀಸ್, ಜೊತೆಗೆ ತಹಶೀಲ್ದಾರ್, ಕಂದಾಯ ಇಲಾಖೆ ಅಧಿಕಾರಿಗಳು, ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ತೆರಳಿದ್ರು. ಎಲ್ಲರೂ ಕೂಡ ಊಟಕ್ಕೆ ಹೋಗಿದ್ರು. ಈಗ ಊಟವನ್ನ ಮುಗಿಸಿಕೊಂಡು ವಾಪಸ್ ಬಂದಿದ್ದಾರೆ. ಬಂದು ಮುಂದಿನ ಪಾಯಿಂಟ್ ನತ್ತ ತೆರಳಿದ್ದಾರೆ. ಇದು ಕೂಡ ಪಾಯಿಂಟ್ ನಂಬರ್ 9ರ ಪಕ್ಕದಲ್ಲೇ ಇದೆ. ಇದು ಕೂಡ ರಸ್ತೆ ಬದಿಯಲ್ಲೇ ಇದೆ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಕೂಡ ಈ ಒಂದು ಒಳಗಿನ ಕಾರ್ಯಾಚರಣೆಗಳು ಹೊರಗಡೆಗೆ ಕಾಣದ ಹಾಗೆ ವ್ಯವಸ್ಥೆಗಳನ್ನ ಮಾಡಿಕೊಂಡು ಶೆಡ್ ನೆಟ್ ಅನ್ನ ಹಾಕಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪಾಯಿಂಟ್ ನ ಕಾರ್ಯಾಚರಣೆಯ ಬಗ್ಗೆ ಕೂಡ ನಮಗೆ ಡೀಟೇಲ್ಸ್ ಗಳು ಲಭಿಸಲಿದೆ. 6ನೇ ದಿನದ SIT ತನಿಖೆ ಇವತ್ತು ಬೆಳಗ್ಗೆ ಪಾಯಿಂಟ್ ನಂಬರ್ 9ರಿಂದ ಆರಂಭಗೊಂಡಿತು ಇವರ ಕಾರ್ಯಾಚರಣೆ. ಸೊ ಹೀಗಾಗಿ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಕೂಡ, ಅಂದ್ರೆ ಇವತ್ತು ಒಂದಷ್ಟು ತಡ ಆಗಿತ್ತು ಕಾರ್ಯಾಚರಣೆ ಆರಂಭಗೊಂಡಂತಹ ಸಂದರ್ಭದಲ್ಲಿ. ಸಾಕ್ಷಿ ದೂರುದಾರ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿತ್ತು. ಆ ಬಳಿಕ ಆತನನ್ನ ಕರೆದುಕೊಂಡು ಟೀಮ್ ಈ ಒಂದು ಉತ್ಖನನ ನಡೆಯುವಂತಹ ಜಾಗದತ್ತ ತೆರಳಿದ್ರು. ಅಲ್ಲಿ ಉತ್ಖನನವನ್ನ ಮುಗಿಸಿ ಮಧ್ಯಾಹ್ನದ ವೇಳೆಗೆ ಆ ಒಂದು ಪಾಯಿಂಟ್ ನ ಉತ್ಖನನ ಪೂರ್ಣಗೊಂಡಿದೆ. 6ನೇ ದಿನದ ಕಾರ್ಯಾಚರಣೆ ಇವತ್ತು ನಡೀತಾ ಇರುವಂತದ್ದು. ಸೊ ಪಾಯಿಂಟ್ ನಂಬರ್ 9ರಲ್ಲಿ ಏನು ಪತ್ತೆಯಾಗಿಲ್ಲ, ಏನು ಸಿಕ್ಕಿಲ್ಲ ಹಿನ್ನೆಲೆಯಲ್ಲಿ ಈಗ ಮುಂದಿನ ಪಾಯಿಂಟ್ ನತ್ತ ತೆರಳಿದ್ದಾರೆ. ಪಾಯಿಂಟ್ ನಂಬರ್ 10ರಲ್ಲಿ ಉತ್ಖನನ ಕಾರ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗೋದಕ್ಕಿದೆ. ಇದಕ್ಕೆ ಪೂರಕ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ನೇರ ದೃಶ್ಯಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಂಡ ಅಲ್ಲಿಂದ ಕೊಡುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಚಾನೆಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ, ಅದೇ ರೀತಿ ಕ್ಯಾಮೆರಾ ಪರ್ಸನ್ ಗಳಾಗಿರುವಂತಹ ವನೀಶ್ ಬಂಗೇರ, ಜೊತೆಗೆ ಆದಿತ್ಯ ಶೆಟ್ಟಿ ಬಳಂಜ ಎಲ್ಲರ ಒಂದು ತಂಡ ನಿರಂತರವಾಗಿ, ಅಂದ್ರೆ SIT ಕಾರ್ಯಾಚರಣೆ ಯಾವಾಗ ನಡೀತಾ ಇದೆಯೋ ಅದೆಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಮಾಹಿತಿಗಳನ್ನ ಕೊಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಈ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಪಡೆಯಬೇಕಿದೆ, ಇನ್ನೊಂದಷ್ಟು ಅಪ್ಡೇಟ್ಸ್ ಅನ್ನ ಕೂಡ ಪಡೆಯಬೇಕು. ಎಷ್ಟು ಆಳಕ್ಕೆ ಈ ಒಂದು ಗುಂಡಿಯನ್ನ ಅಗೆಯಲಾಗಿದೆ, ಅಂದ್ರೆ ಪಾಯಿಂಟ್ ನಂಬರ್ 9ನ್ನ ಅಗೆಯುವಂತಹ ಕೆಲಸಗಳಾಗಿದೆ ಅನ್ನುವಂಥದ್ದು. ಸೊ ಹೆಚ್ಚಿನ ಡೀಟೇಲ್ಸ್ ಕೊಡೋದಿಕ್ಕೆ ಚಲನ ಮುಖ್ಯಸ್ಥ ದಾಮೋದರ್ ದೊಂಡೋಲಿ ಅವರು ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದೆ ಪಾಯಿಂಟ್ ನಂಬರ್ 9ಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು? ಇದೀಗ ನಾವು ಇರುವಂತಹದ್ದು ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿರ್ತಕ್ಕಂತಹ ಪಾಯಿಂಟ್ ನಂಬರ್ 9 ಮತ್ತು 10ರ ಸನಿಹದಲ್ಲಿ. ಈಗಾಗಲೇ 9ರ ಉತ್ಖನನ ಕಾರ್ಯ ಮುಗಿದಿದ್ದು ಅದರಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಅದರ ಪಕ್ಕದಲ್ಲೇ ಇರ್ತಕ್ಕಂತಹ ಸೇವಲ್ ಒಂದು 5 ಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಪಕ್ಕದಲ್ಲೇ ಇರುವಂತಹ 10ನೇ ಪಾಯಿಂಟ್ ಅನ್ನ ಈಗ ಉತ್ಖನನ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಗೌತಮ್, ಬಹಳ
ಒಂದು ಕುತೂಹಲವನ್ನ ಕೆರಳಿಸಿದ್ದಂತಹ ಪಾಯಿಂಟ್ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ 9. ಆದ್ರೆ ಪಾಯಿಂಟ್ ನಂಬರ್ 9ರಲ್ಲಿ ಯಾವುದು ಅಥವಾ ಏನೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಇದೀಗ ಪಾಯಿಂಟ್ ನಂಬರ್ 9ರಲ್ಲಿ ಏನೂ ಕೂಡ ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ 10 ಈಗ ಉತ್ಖನನ ಆರಂಭಿಸಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಅಲ್ಲಿ ಸುತ್ತಮುತ್ತ ಬಹಳಷ್ಟು ಪೊದೆ ಮರಗಿಡಗಳು ಇರೋದ್ರಿಂದ ಅಲ್ಲಿ ಒಂದು ರೀತಿಯಲ್ಲಿ ಅವುಗಳನ್ನ ಕಡಿಯುವಂತ ಕೆಲಸವನ್ನ ಇದೀಗಾಗ್ಲೇ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅದಾದ ನಂತರ ಉತ್ಖನನ ಕಾರ್ಯ ಆರಂಭವಾಗ್ಲಿಕ್ಕಿದೆ. ಮೊದಲಿಗೆ ಉತ್ಖನನ ಕಾರ್ಯ ನಡೆಯುವಂತಹದ್ದು ಮಧ್ಯಾಹ್ನದ ನಂತರದ ಮೊದಲ ಉತ್ಖನನ ಕಾರ್ಯ ನಡೆಯುವಂತದ್ದು ಪಾಯಿಂಟ್ ನಂಬರ್ 10ರಲ್ಲಿ. ಪಾಯಿಂಟ್ ನಂಬರ್ 10ರಲ್ಲಿ ಇದೀಗ ಉತ್ಖನನ ಕಾರ್ಯ ಆರಂಭಗೊಂಡಿದೆ ಗೌತಮ್. ಯಾಕೆಂತಂದ್ರೆ ಮೊದಲಿಗೆ ಪಾಯಿಂಟ್ ನಂಬರ್ 10ರಲ್ಲಿ ಮಾನವ ಶ್ರಮದ ಮೂಲಕ ಉತ್ಖನನ ಕಾರ್ಯ ಆರಂಭವಾದ್ರೆ ತದಬಳಿಕ ಮಿನಿ JCBಯ ಮೂಲಕ ಉತ್ಖನನ ಕಾರ್ಯ ಆರಂಭವಾಗ್ಲಿಕ್ಕಿದೆ. ಬಹಳ ಮುಖ್ಯವಾಗಿ ಈ ಒಂದು ಪಾಯಿಂಟ್ ನಂಬರ್ 9ರ ಬಗ್ಗೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಬರವಣಿಗೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪಾಯಿಂಟ್ ನಂಬರ್ 9ರಲ್ಲಿ ಯಾವುದೇ ರೀತಿಯಂತ ಕಳೆ ಬರಗಳು ಪತ್ತೆಯಾಗಿಲ್ಲ. ಬದಲಾಗಿ ಈಗ ಅದನ್ನ ಕೊನೆಗೊಳಿಸಿ ಪಾಯಿಂಟ್ ನಂಬರ್ 10ಕ್ಕೆ ಇದೀಗಾಗಲೇ ಅಧಿಕಾರಿ ವರ್ಗದವರು ಮುಂದಾಗಿದ್ದಾರೆ 10ನೇ ಉತ್ಖನನ ಮಾಡೋದಕ್ಕೆ. ಈಗಾಗಲೇ ಶ್ರಮಿಕ ತಂಡ ಅಂದ್ರೆ ಒಂದು ಕಾರ್ಮಿಕರ ತಂಡ, ಆ ತಂಡ ಈಗಾಗಲೇ ಆ ಒಂದು ಕೆಲಸವನ್ನ ಮುಗಿಸಿ 9ರ ಕೆಲಸವನ್ನ ಮುಗಿಸಿ ಊಟ ಮುಗಿಸಿ ಈಗ ವಾಪಸ್ ಆಗ್ತಾ ಇರುವಂತದ್ದು. ವಾಪಸ್ ಆಗಿ ಒಳಗೆ ಹೋಗಿ ನಮ್ಮ ಸ್ಥಳೀಯ AC ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಇದೀಗಾಗಲೇ 10ನೇ ಕಾರ್ಯಾಚರಣೆ ಆರಂಭಗೊಂಡಿದೆ ಗೌತಮ್. 10ನೇ ಗುರುತಿನ ಕಾರ್ಯಾಚರಣೆ ಆರಂಭಗೊಂಡಿರುವಂತದ್ದು. ಅದರ ಜೊತೆಗೆ ಈಗಾಗಲೇ 9ನೇ ಗುರುತಿನಲ್ಲಿ ಏನು ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಆದ್ರೆ 9ನೇ ಗುರುತಿನಲ್ಲಿ ಏನು JCBಯನ್ನ ಅಲ್ಲೇ ನಿಲ್ಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ 9ನೇ ಗುರುತನ್ನ ಅಗಿತಾರೋ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಆದರೆ ಈಗ ಅವರು 10ನೇ ಗುರುತಿನಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ, ಆರಂಭಗೊಳಿಸ್ತಾ ಇದ್ದಾರೆ. 10ನೇ ಗುರುತಿನ ಉತ್ಖನನ ಕಾರ್ಯ ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಅಂತ ಅನ್ಸತ್ ನನಗೆ. ಅಲ್ಲಿ 10ನೇ ಗುರುತಿನಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೀಗ ಸುದ್ದಿ ನ್ಯೂಸ್ ನಲ್ಲಿ ಲಭ್ಯವಾಗ್ತಾ ಇದೆ. ಇಲ್ಲಿಯ ಸಂಪೂರ್ಣ ಚಿತ್ರಣವನ್ನ ನಾವು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇಲ್ಲಿಯ ಸಂಪೂರ್ಣ ಚಿತ್ರಣವನ್ನ ಇದೀಗ ಕೆಲವು ಕ್ಷಣಗಳಲ್ಲಿ ವಿಡಿಯೋ ಮೂಲಕ ಒದಗಿಸ್ತಾ ಹೋಗ್ತೀವಿ ಗೌತಮ್. ಓಕೆ, ಅಂದ್ರೆ ಇವರು ಊಟಕ್ಕೆ ತೆರಳುವಂತಹ ಮುನ್ನವೇ ಪಾಯಿಂಟ್ 9ರ ಕಾರ್ಯಾಚರಣೆಯನ್ನ ಮುಗಿಸಿದ್ರ ಎನ್ನುವಂತಹ ಮಾಹಿತಿ. ಅದರ ಜೊತೆಗೆ ಎಷ್ಟು ಆಳದವರೆಗೆ ಇದನ್ನ ಅಗೆಯಲಾಗಿದೆ ಅನ್ನುವಂತಹ ಬಗ್ಗೆ ಏನಾದ್ರೂ ಈಗ ಡೀಟೇಲ್ ಸಿಕ್ಕಿದ್ಯಾ ಅಂತ? ಈಗಾಗಲೇ 5ರಿಂದ 6 ಅಡಿ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂತದ್ದು. 5ರಿಂದ 6 ಅಡಿ ಒಗ್ದಿದ್ದಾರೆ, ಆದ್ರೆ ಏನೂ ಕೂಡ ಅಲ್ಲಿ ಕಂಡು ಬರಲಿಲ್ಲ ಅನ್ನುವಂತಹದ್ದು ಮಾಹಿತಿ. ಇದೀಗ 10ನೇ ಪಾಯಿಂಟ್ ನ ಉತ್ಖನನ ಕಾರ್ಯ ಆರಂಭವಾಗಿದೆ ಗೌತಮ್. ಓಕೆ, ಅದರ ನಡುವೆ ಮಳೆ ಕೂಡ ಬರ್ತಾ ಇದೆ. ಇನ್ನು ಅಲ್ಲಿ ಮಳೆಗಿಂತ ರಕ್ಷಣೆ ಪಡೆಯೋದಕ್ಕೆ ಶೀಟ್ ನ ವ್ಯವಸ್ಥೆ ಏನಾದ್ರೂ ಆಗಿತ್ತಾ? ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಗಮನಿಸಿದ್ವಿ ಪಾಯಿಂಟ್ ನಂಬರ್ 7, 8ಗೆ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು, ಶೀಟ್ ಅನ್ನ ಅಳವಡಿಕೆ ಮಾಡಿಕೊಂಡಿದ್ರು. ಸೊ ಇಲ್ಲಿ ಅಂತಹ ವ್ಯವಸ್ಥೆಗಳೇನಾದ್ರೂ ಆಗಿದೆಯಾ ಅನ್ನುವಂಥದ್ದು ಈಗ? ಇಲ್ಲ, ಇಲ್ಲಿ ಯಾವುದೇ ಸೀಟ್ ಅಳವಡಿಕೆ ಮಾಡಿಲ್ಲ. ಯಾಕೆಂತಂದ್ರೆ ನಿನ್ನೆ ಮತ್ತು ಇವತ್ತು ಬಹಳಷ್ಟು ಮಳೆ ಬಿಡುವನ್ನ ಕೊಟ್ಟಿತ್ತು. ಈಗ ಮಳೆ ಆರಂಭ ಆಗಿದೆ, ಆದ್ರೆ ಅದು ಕೂಡ ತುಂತುರು ಮಳೆ ಬಂದು ಹೋಗಿರುವಂತದ್ದು. ಈಗ ಹೆಚ್ಚಿನ ಮಳೆಯ ನಿರೀಕ್ಷೆಗಳಿಲ್ಲ, ಅದರಿಂದ ಅಲ್ಲಿ ಯಾವುದೇ ರೀತಿಯಂತ ಅಳವಡಿಕೆ ಮಾಡಿಲ್ಲ. ಒಂದು ವೇಳೆ ಜೋರಾಗಿ ಮಳೆ ಬಂದ್ರೆ ಅಂತ ಒಂದು ಸೀಟ್ ಅಳವಡಿಕೆ ಮಾಡುವಂತಹ ಕಾರ್ಯ ನಡೆದರೂ ನಡೀಬಹುದು ಗೌತಮ್. ಓಕೆ, ಥ್ಯಾಂಕ್ ಯು ದಾಮೋದರ್ ಈ ಕ್ಷಣದ ಮಾಹಿತಿಗಾಗಿ. ಎಸ್, ನಾವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಒಂದಷ್ಟು ಕಾರ್ಯಾಚರಣೆಯ ದೃಶ್ಯಗಳನ್ನ ತೋರಿಸೋದಕ್ಕೆ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಕ್ಯಾಮರಾ ಪರ್ಸನ್ಗಳು ಒಂದಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ. ಆ ಒಂದು ಮರಗಿಡಗಳ ನಡುವೆ ಅಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕಾರ್ಯಾಚರಣೆಯ ದೃಶ್ಯ ನೇರ ದೃಶ್ಯಗಳಲ್ಲಿ ಕಾಣ್ತಾ ಇದೆ. ಬಹುಶಃ ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಮಾಧ್ಯಮ ಪ್ರತಿನಿಧಿಗಳು, ಕ್ಯಾಮರಾ ಪರ್ಸನ್ಗಳು ನೆರೆದಿರುವಂಥದ್ದನ್ನು ನಾವು ಗಮನಿಸಬಹುದು. ಅತ್ತ ಕಡೆಗೆ ಪ್ರವೇಶ ಇಲ್ಲ. ಸೊ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗ ಪಾಯಿಂಟ್ ನಂಬರ್ 10 ಏನಿದೆ, ಇದು ಬೆಳಗ್ಗೆ ಉತ್ಖನನ ನಡೆದಂತಹ ಜಾಗ ಪಾಯಿಂಟ್ ನಂಬರ್ 9ರಿಂದ ಕೆಲವೇ ಮೀಟರ್ ದೂರದಲ್ಲಿದೆ ಅನ್ನುವಂಥದ್ದು. ಸೊ ಈಗಾಗಲೇ ಅಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿದೆ. ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್, ಅದೇ ರೀತಿ ಬೆಳ್ತಂಗಡಿ ತಹಶೀಲ್ದಾರ್, ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, ಅದೇ ರೀತಿ ಸೋಕೋ ಅಫಿಷಿಯಲ್ಸ್, FSL ಅಫಿಷಿಯಲ್ಸ್ ಎಲ್ಲರ ಒಂದು ಉಪಸ್ಥಿತಿಯಲ್ಲಿ, ಅದೇ ರೀತಿ SITಯ ಪ್ರಮುಖ ಅಧಿಕಾರಿಗಳ ಜೊತೆಗೆ
ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಕಾರ್ಮಿಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆ ಜುಲೈ 28ರಿಂದ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ SIT ಅಧಿಕಾರಿಗಳು ಬಂದು ಕಾರ್ಯಾಚರಣೆಯನ್ನ ಒಂದು ತನಿಖೆಯ ಭಾಗವಾಗಿ ನಡೆಸ್ತಾ ಇರುವಂಥದ್ದು. ಮೊದಲಿಗೆ ಸ್ಥಳ ಮಹಜರು ಪ್ರಕ್ರಿಯೆ ಜುಲೈ 28ರಂದು ನಡೆಯಿತು. ಸಾಕ್ಷಿ ದೂರುದಾರ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ ಹಾಗೆ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಜಾಗಗಳನ್ನು ಅಧಿಕಾರಿಗಳಿಗೆ ತೋರಿಸಿದ್ದಾನೆ. ಆ ಪಾಯಿಂಟ್ಗಳನ್ನು ಗುರುತು ಮಾಡುವಂತಹ ಕಾರ್ಯ, ಕ್ರೈಮ್ ಲೈನ್ ಎಳೆದು ಅವುಗಳನ್ನು ಸೆಕ್ಯೂರ್ ಮಾಡುವಂತಹ ಕಾರ್ಯಗಳಾಗಿದೆ. ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಎಸ್ಕವೇಟರ್ನ ಮೂಲಕ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿದ್ದಂತಹ ಅಂದ್ರೆ ಅಗೆಯುವಂತಹ ಜಾಗದಲ್ಲಿದ್ದಂತಹ ಮರಗಿಡಗಳನ್ನ ತೆರವು ಮಾಡುವಂತಹ ಒಂದು ಕೆಲಸ, ಅದರ ರೆಂಬೆ ಕೊಂಬೆಗಳನ್ನ ಕತ್ತರಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಅದರ ಈ ಭಾಗದಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ರಸ್ತೆಯ ಈ ಭಾಗದಲ್ಲಿ ಕ್ಯಾಮರಾ ಇದೆ, ನಡುವೆ ರಸ್ತೆಯ ಆ ಭಾಗದಲ್ಲಿ ಈ ಒಂದು ಪಾಯಿಂಟ್ ಅನ್ನ ಗುರುತಿಸಿರುವಂಥದ್ದು. ಆ ಪಾಯಿಂಟ್ ನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಸೊ ಅಲ್ಲಿನ ದೃಶ್ಯಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಲ್ಲಿ ಎಸ್ಕವೇಟರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಜೊತೆಗೆ ಕಾರ್ಮಿಕರು ಅಲ್ಲಿ ಮರದ ರೆಂಬೆ ಕೊಂಬೆಗಳನ್ನ ಕತ್ತರಿಸ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಅನುಕೂಲವಾದಂತಹ ಒಂದು ಸ್ಥಳಾವಕಾಶವನ್ನ ನಿರ್ಮಿಸುವ ಅಥವಾ ರೂಪಿಸುವಂತಹ ಕೆಲಸಗಳಲ್ಲಿ ಆಗ್ತಾ ಇದೆ. ಅದರ ಈ ಭಾಗದಲ್ಲಿ ಶೇಡ್ ನೆಟ್ ಅಳವಡಿಕೆ ಮಾಡಿರುವಂಥದ್ದು ಕೂಡ ನಾವು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು. ನಡುವೆ ರಸ್ತೆ ಇದೆ, ಹೀಗಾಗಿ ವಾಹನಗಳ ಓಡಾಟ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಆ ಭಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನ ಝೂಮ್ ಮಾಡಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಂಡ ವೀಕ್ಷಕರ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು.
9ನೇ ಪಾಯಿಂಟ್ನ ಉತ್ಖನನವನ್ನ ಮುಗಿಸಿ 10ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಎಸ್ಕವೇಟರ್ನ ಮೂಲಕ ಒಂದಷ್ಟು ಅಗೆಯುವಂಥದ್ದು, ಜೊತೆಗೆ ಅಲ್ಲಿ ದಾರಿ ಮಾಡುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಈಗ ಅಲ್ಲಿನ ಒಂದು ವಾಸ್ತವ ಚಿತ್ರಣ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ಅವರು ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಓವರ್ ಟು ದಾಮೋದರ್ ದೊಂಡೋಲೆ. ತನಿಖೆಗೆ ಒಪ್ಪಿಸಿದ ನಂತರ ಬಹಳಷ್ಟು ಹಲವಾರು ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಧರ್ಮಸ್ಥಳದ ನೇತ್ರಾನಗರ. ನಾವೀಗ ಇರುವಂತಹದ್ದು ನೇತ್ರಾವತಿ ಸ್ನಾನಘಟ್ಟದ ಸಮೀಪ. ಇಲ್ಲಿರ್ತಕ್ಕಂಥದ್ದು ಈ ಏನು ಎಡಭಾಗದಲ್ಲಿರ್ತಕ್ಕಂತಹ ಸ್ಥಳ ಏನಿದೆ, ಇದು ಬಂಗ್ಲೆಗುಡ್ಡೆ ಅಂತ ಕರೆಯಲ್ಪಡುವಂತಹ ಒಂದು ಗುಡ್ಡ ಪ್ರದೇಶ. ಈ ಗುಡ್ಡ ಪ್ರದೇಶದ ಒಳಗಡೆ 12 ಗುರುತುಗಳನ್ನ ಮಾಡಿ 12 ಗುರುತುಗಳಲ್ಲಿ ನಾನು ಹೆಣ ಹೂತಿದ್ದೇನೆ ಅಂತ ಹೇಳಿದ್ದಂತಹ ವ್ಯಕ್ತಿ ಇದೀಗ ಈ ವ್ಯಕ್ತಿಯ ಮಾತಿನಿಂದಾಗಿ SIT ತನಿಖೆಗೆ ಹೋಗಿದೆ. SIT ಅವರು 12 ಗುರುತಿನ ಮಹಜರನ್ನ 5 ದಿನಗಳ ಹಿಂದೆ ಮಾಡಿದ್ರು. ಅದಾದ ಬಳಿಕ ಒಂದೊಂದೇ ಗುರುತುಗಳನ್ನ ಉತ್ಖನನ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವತ್ತು ಬೆಳಗ್ಗೆ 9ನೇ ಗುರುತನ್ನ ಉತ್ಖನನ ಮಾಡಿದ್ದು, ಇನ್ನು ಮುಂದೆ 10ನೇ ಗುರುತನ್ನ ಈಗ ಉತ್ಖನನ ಮಾಡ್ತಾ ಇದ್ದಾರೆ. ನಿಮಗೆ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಕಾಣ್ತಾ ಇದೆ. ಫಾರ್ಮರ್ ನ ಪಕ್ಕದಲ್ಲಿ ಇರುವಂತಹ ಒಂದು ಕಂಬ ಏನಿದೆ, ಅದರ ಪಕ್ಕದಲ್ಲಿ ನಡೆಯುತ್ತಿರುವಂತಹ ಕಾರ್ಯಾಚರಣೆ 10ನೇ ಗುರುತಿನ ಕಾರ್ಯಾಚರಣೆ. ಟ್ರಾನ್ಸ್ಫಾರ್ಮ್ ನ ಈ ಕಡೆಗೆ ಇರುವಂತಹದ್ದು ಅದು 9ನೇ ಗುರುತಿನ ಒಂದು ಅಗೆಯುವಿಕೆ, 10ನೇ ಗುರುತಿನ ಅಗೆಯುವಿಕೆ ಅಲ್ಲ, 9ನೇ ಗುರುತಿನ ಅಗೆಯುವಿಕೆ ಅನ್ನುವಂಥದ್ದು. ಈಗಾಗಲೇ 9ನೇ ಗುರುತಿನ ಅಗೆಯುವಿಕೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. 10ನೇ ಗುರುತಿನಲ್ಲಿ ಇದೀಗ ಅಗೆಯುವ ಕಾರ್ಯ ಆಗ್ತಾ ಇದೆ. ಅಲ್ಲಿ JCB ಯನ್ನ ಬಳಸಿಕೊಂಡು ಅಗೆಯುವಂತಹ ಕಾರ್ಯಗಳಾಗ್ತಾ ಇದಾವೆ ಅನ್ನುವಂಥದ್ದು ಇದೀಗ ನಮಗೆ ಇಲ್ಲಿ ಕಾಣಸಿಗುವಂತದ್ದು. ಇದೀಗ ನಾವೀಗ ನಿಮಗೆ ತೋರಿಸ್ತಾ ಇದೀವಿ 10ನೇ ಗುರುತಿನತ್ತ ನಾವೀಗ ತೆರಳುತ್ತಾ ಇದ್ದೇವೆ. 9ನೇ ಗುರುತು ಇಲ್ಲಿ ಎಡಭಾಗದಲ್ಲಿ ಇರ್ತಕ್ಕಂಥದ್ದು 9ನೇ ಗುರುತು. ಅಲ್ಲಿ JCBಯೂ ಕೂಡ ಕೆಲಸ ಮಾಡಿ ಇದೀಗ 10ನೇ ಗುರುತಿನತ್ತ ಹೋಗ್ತಾ ಇರುವಂತಹದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. 10ನೇ ಗುರುತಿನಲ್ಲಿ ಈಗಾಗಲೇ ಕಾರ್ಯಾಚರಣೆಗಳು ಆಗ್ತಾ ಇದಾವೆ. 10ನೇ ಗುರುತಿನಲ್ಲಿ ಒಂದು ಉತ್ಖನನದ ಕಾರ್ಯ ಆರಂಭಗೊಂಡಿರುವಂತದ್ದು ಗೌತಮ್. ಯಾಕೆಂತಂದ್ರೆ ಈಗಾಗಲೇ 10ನೇ ಗುರುತಿನಲ್ಲಿ ನಿರಂತರವಾದಂತಹ ಉತ್ಖನನ ಕಾರ್ಯ ಆರಂಭಗೊಂಡಿದೆ. ನಾವು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಆ ವಿಡಿಯೋವನ್ನ ತೋರಿಸ್ತಾ ಇದೀವಿ. ಅದರ ಜೊತೆಗೆ JCB ಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತದ್ದು, ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು JCB ಕೆಲಸಕ್ಕೆ ತೊಂದರೆ ಆಗುವಂತಹ ಕೆಲವೊಂದು ಗಿಡದ ರೆಂಬೆಗಳನ್ನ ಕತ್ತರಿಸುವಂತ ಕೆಲಸ JCBಯ ಮೇಲೆ ಹತ್ತಿ ಕಾರ್ಮಿಕ ಮಾಡ್ತಾ ಇರುವಂತದ್ದನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆ ಲೇಟೆಸ್ಟ್ ವಿಜುವಲ್ಸ್ ಅನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಟ್ರಾನ್ಸ್ಫಾರ್ಮರ್ ಪಕ್ಕದ 10ನೇ ಗುರುತಿನಲ್ಲಿ ಇದೀಗ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. ಮುಸುಕುದಾರಿ ಅಥವಾ ಮಿಸ್ಟರ್ ಎಕ್ಸ್ ತೋರಿಸಿರ್ತಕ್ಕಂತಹ 10ನೇ ಗುರುತಿನಲ್ಲಿ ಈಗಾಗಲೇ JCBಯ ಆರಂಭಿಕ ಕಾರ್ಯ ಅಂತ ಹೇಳಬಹುದು. ಇದಕ್ಕೆ ಇದು ಪ್ರಾಥಮಿಕ ತನಿಖೆಯ ಒಂದು ಭಾಗ ಆಗಿರೋದ್ರಿಂದ ಆರಂಭಿಕವಾಗಿ JCBಯಲ್ಲಿ ಅಗೆಯುವಂತಹದ್ದು ಅಥವಾ JCBಯಲ್ಲಿ ಅಲ್ಲಿರ್ತಕ್ಕಂತಹ ಹೊದೆಗಳನ್ನ ಸರಿಸುವಂತಹದ್ದು ಮಾಡ್ತಾರೆ. ಅದಾದ 1 ಅಡಿಯನ್ನ ಅಗದ ನಂತರ ಮತ್ತೆ ಕಾರ್ಮಿಕರಿಂದ ಅಗೆಯಿಸುವಂತಹ ಕೆಲಸವನ್ನ ಮಾಡ್ತಾರೆ. ನಾವೀಗ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀವಿ. ಇದೀಗ ಅಲ್ಲಿ ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ. JCBಯ ಮೂಲಕ ಅಗೆಯಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹದನ್ನ ಎಕ್ಸ್ಕ್ಲೂಸಿವ್ ಆಗಿ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ಈಗಾಗಲೇ ತಾವು ನೇರ ಪ್ರಸಾರದಲ್ಲಿಯೂ ಕೂಡ ಸುದ್ದಿ ನ್ಯೂಸ್ ನಲ್ಲಿ ತಾವೀಗ ನೇರ ಪ್ರಸಾರದ ಮೂಲಕ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ಕೂಡ ನೋಡ್ತಾ ಇದ್ದೀರಿ. ಅಂತಹ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ಕೂಡ ತಾವೀಗ ನೋಡ್ತಾ ಇರುವಂತಹದ್ದು. ಇದರ ಜೊತೆಗೆ ನೀವು ಒಂದು ಗ್ರೀನ್ ಶೇಡ್ ಅಥವಾ ಶೇಡ್ ಮ್ಯಾಟ್ ಅಂತ ಏನು ಹಾಕಿದ್ದಾರೆ ತಾವು ಈಗ ಗಮನಿಸಬಹುದು. ಶೇಡ್ ಮ್ಯಾಟ್ ಅನ್ನು ಹಾಕಿರುವಂತದ್ದು ಇಲ್ಲಿರ್ತಕ್ಕಂಥದ್ದು 10ನೇ ಗುರುತಾದ್ರೆ ಇಲ್ಲಿ ಬಂದಾಗ 11ನೇ ಗುರುತು ಇದೆ. ಮತ್ತೆ ಇನ್ನೊಂದು ಗುರುತು ಇರುವಂತದ್ದು 12ನೇ ಗುರುತು ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಗೆ ಇನ್ನೂ ಕೂಡ ಶೇಡ್ ಮ್ಯಾಟ್ ಅನ್ನ ಅಳವಡಿಸಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕು. ಈಗಾಗಲೇ 3 ಗುರುತುಗಳಿಗೆ ಶೇಡ್ ಮ್ಯಾಟ್ ಅನ್ನ ಅಳವಡಿಸಿದ್ದು, ಮತ್ತೊಂದು ಗುರುತಿಗೆ ಶೇಡ್ ಮ್ಯಾಟ್ ಅನ್ನ ಅಳವಡಿಸಿಲ್ಲ. ನಿಮಗೆ ನೋಡ್ತಾ ಇರಬಹುದು ನೀವು, ಅಲ್ಲಿ ಕ್ರೈಮ್ ಲೈನ್ ಕಾಣ್ತಾ ಇದೆ. ಆ ಬೃಹತ್ ಮರದ ಪಕ್ಕದಲ್ಲಿ 12ನೇ ಗುರುತು ಇರುವಂತದ್ದು. ಅಲ್ಲಿಗೆ ಇನ್ನೂ ಕೂಡ ಶೇಡ್ ಮ್ಯಾಟ್ ಬಳಕೆಯನ್ನ ಮಾಡಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು 12ನೇ ಗುರುತು. ಅದರ ಪಕ್ಕಕ್ಕೆ ಹೋಗಿ ನಾವು ನಿಮಗೆ ದೃಶ್ಯಗಳನ್ನ ತೋರಿಸುವಂತಹ ಕೆಲಸವನ್ನ ಮಾಡ್ತೀವಿ. ಈಗಾಗಲೇ 10ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. 11ನೇ ಗುರುತು
ಅದರ ಒಳಭಾಗದಲ್ಲಿ ಅಂದ್ರೆ ಶೇಡ್ ಮ್ಯಾಟ್ ಹಾಕಿದಂತ ಪ್ರದೇಶದಲ್ಲಿದೆ. ಇಲ್ಲಿರುವಂತದ್ದು 12ನೇ ಗುರುತು. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ 12 ಅಂತ ಬರೆದಂತಹ ಒಂದು ಚಿತ್ರಣವು ಕೂಡ ನಿಮಗೆ ಕಾಣಿಸುತ್ತೆ. ಇದು 12ನೇ ಗುರುತು. ಆ ಒಂದು ಶೇಡ್ ಮ್ಯಾಟ್ ನ ಒಳಭಾಗದಲ್ಲಿ 3 ಗುರುತುಗಳಿದಾವೆ ಅನ್ನುವಂಥದ್ದು ಬಹಳ ಮುಖ್ಯ. 9, 10 ಮತ್ತು 11 ಇದೀಗ ನಿಮಗೆ ನೇರವಾಗಿ ನಾವು ತೋರಿಸ್ತಾ ಇದೀವಿ. ಇಲ್ಲಿರ್ತಕ್ಕಂಥದ್ದು 12ನೇ ಗುರುತು. ಇದು 12ನೇ ಗುರುತು. 9ನೇ ಗುರುತಿನಲ್ಲಿಯೂ ಕೂಡ ಏನು ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂತಹ ಹಿನ್ನೆಲೆಯಲ್ಲಿ 10ನೇ ಗುರುತಿನತ್ತ ಅಧಿಕಾರಿಗಳ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. SIT ಅಧಿಕಾರಿಗಳು ಕಾರ್ಮಿಕರನ್ನ ಬಳಸಿಕೊಂಡು ಮಿನಿ JCBಯನ್ನ ಬಳಸಿಕೊಂಡು 10ನೇ ಗುರುತಿನಲ್ಲಿ ಉತ್ಖನನ ಕಾರ್ಯವನ್ನ ಕೈಗೊಳ್ತಾ ಇದ್ದಾರೆ. ಅದಾದ ನಂತರ 11 ಅದರ ಪಕ್ಕದಲ್ಲಿ ಒಂದು ಸುಮಾರು 5 ಅಡಿಯಿಂದ 6 ಅಡಿ ದೂರದಲ್ಲಿದೆ. ಅದರ ಪಕ್ಕದಲ್ಲಿ ಈಗ ತಾವು ಗಮನಿಸಬಹುದು ಆ ಶೇಡ್ ಮ್ಯಾಟ್ ಏನಿದೆ, ಆ ಶೇಡ್ ಮ್ಯಾಟ್ ನ ಪಕ್ಕದಲ್ಲಿ ನಾವೀಗ ತೋರಿಸ್ತಾ ಇರಬಹುದು. ಶೇಡ್ ಮ್ಯಾಟ್ ನ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಉತ್ಖನನಕ್ಕೆ ಇನ್ನೊಂದು ಜಾಗ ಅಂದ್ರೆ 12ನೇ ಜಾಗ. ಅದಾದ ನಂತರ ಅಜಿಕುರಿ ಮಾರ್ಗದಲ್ಲಿ ಇರ್ತಕ್ಕಂಥದ್ದು 13ನೇ ಜಾಗ. ಈಗ ನಿಮಗೆ ಸ್ಪಷ್ಟವಾಗಿ ಮತ್ತಷ್ಟು ಮಾಹಿತಿಗಳನ್ನು ಒದಗಿಸುವುದಾದ್ರೆ ನಾವು ಆ ಒಂದು ಜಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಮತ್ತೆ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿರ್ತಕ್ಕಂತಹ ಮತ್ತಷ್ಟು ವಿವರಗಳನ್ನ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಒಂದು ಕಡೆ ಮಾಧ್ಯಮದವರ ದಂಡು, ಬಹಳಷ್ಟು ಸಂಖ್ಯೆಯಲ್ಲಿ ಕೇರಳ ಸೇರಿದಂತೆ ಇತರ ರಾಜ್ಯಗಳ ಮಾಧ್ಯಮಗಳ ದಂಡು ಇಲ್ಲಿಗೆ ಆಗಮಿಸಿರುವಂತದ್ದು. ಕೇರಳ ಸೇರಿದಂತೆ ಇತರ ರಾಜ್ಯಗಳ ಮಾಧ್ಯಮಗಳ ದಂಡಿದಾವೆ. ಅದರ ಜೊತೆಗೆ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಕೂಡ ಇಲ್ಲಿದ್ದಾವೆ. 9ನೇ ಗುರುತಿನಲ್ಲಿ ಏನು ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ 10ನೇ ಗುರುತಿನಲ್ಲಿ ಈಗ ಪತ್ತೆ ಕಾರ್ಯಕ್ಕೆ ಅಥವಾ 10ನೇ ಗುರುತಿನಲ್ಲಿ ಶೋಧ ಕಾರ್ಯ ಆರಂಭಗೊಂಡಿರುವಂತದ್ದು. ಮುಸುಕುದಾರಿಗೆ ತೃಪ್ತಿಯಾಗುವಷ್ಟು ಗುಂಡಿಯನ್ನ ತೋಡಿ ಇದೀಗ ಅಲ್ಲಿ ಶೋಧ ಕಾರ್ಯ ಆರಂಭಿಸಲಿಕ್ಕಿದೆ. ಆ ಒಂದು ಗುರುತಿನ ಅಕ್ಕಪಕ್ಕದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಪೊಲೀಸ್ ಬಂದೋಬಸ್ತನ್ನ ಇಲ್ಲಿ ಏರ್ಪಡಿಸಲಾಗಿರುವಂತದ್ದು. ಆ ಒಂದು ಪೊಲೀಸ್ ಬಂದೋಬಸ್ತ್ ನಲ್ಲಿ ಈ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯ 10ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ದೃಶ್ಯ ತಾವೀಗ ಗಮನಿಸ್ತಾ ಇದ್ದೀರಿ. 10ನೇ ಪಾಯಿಂಟ್ ನಲ್ಲಿ JCB ಕೆಲಸ ಮಾಡ್ತಾ ಇರುವಂತಹ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. 10ನೇ ಪಾಯಿಂಟ್ ನಲ್ಲಿ JCB ಕೆಲಸ ನಿರ್ವಹಿಸ್ತಾ ಇರುವಂತದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಇದು 10ನೇ ಪಾಯಿಂಟ್ ನಲ್ಲಿ JCBಯ ಮೂಲಕ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಆರಂಭಿಕ ಹಂತದ ಮಾನವ ಶ್ರಮಕ್ಕಿಂತ ಮೊದಲಿನ ಕೆಲಸವನ್ನ JCB ಮಾಡುತ್ತೆ. ತದಬಳಿಕ ಮಾನವ ಶ್ರಮದ ಮೂಲಕ ಅಲ್ಲಿ ಕೆಲವು ಅಡಿಗಳನ್ನ ಅಗೆಯಲಾಗುತ್ತೆ. ಅದಾದ ನಂತರ ಮತ್ತೆ JCBಯನ್ನ ಬಳಸಿಕೊಳ್ಳಲಾಗುತ್ತೆ. ಇದೀಗಾಗಲೇ ಪಾಯಿಂಟ್ ನಂಬರ್ 6ರಲ್ಲಿ ಕಳೇಬರ ಸಿಕ್ಕಿದ್ದನ್ನ ಹೊರತುಪಡಿಸಿದ್ರೆ ಇಲ್ಲಿಯ ತನಕ ಪಾಯಿಂಟ್ ನಂಬರ್ 9ರ ತನಕ ಯಾವುದೇ ಕಳೇಬರ ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳಿಲ್ಲ. ಆರಂಭದ 5 ಗುರುತುಗಳಲ್ಲಿಯೂ ಕೂಡ ಯಾವುದೇ ಕಳೇಬರ ಪತ್ತೆಯಾಗಿರಲಿಲ್ಲ. 6ನೇ ಗುರುತಿನಲ್ಲಿ ಶವದ ಮೃತದೇಹದ ಕೆಲ ಅಸ್ಥಿ ಪಂಜರದ ಭಾಗಗಳು ಪತ್ತೆಯಾಗಿವೆ. 7 ಮತ್ತು 8ರಲ್ಲಿ ನಿನ್ನೆ ನಡೆದಂತಹ ಕಾರ್ಯಾಚರಣೆ, ಅದರಲ್ಲಿ ಕೂಡ ಯಾವುದೇ ಕಳೇಬರಗಳು ಪತ್ತೆಯಾಗಲಿಲ್ಲ. ಅದರ ಜೊತೆಗೆ ಇವತ್ತು ನಡೆದಂತ ಕಾರ್ಯಾಚರಣೆ 9ರದ್ದು, ಅಲ್ಲೂ ಕೂಡ ಏನು ಪತ್ತೆಯಾಗಿಲ್ಲ. ಇದೀಗ 10ನೇಯ ಗುರುತಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ತಾವೀಗ JCBಯ ಕಾರ್ಯಾಚರಣೆಯನ್ನ ನೋಡ್ತಾ ಇದ್ದೀರಿ. ಮಿನಿ ಎಕ್ಸಾವೇಟರ್ ಅಂತ ಏನು ಕರಿತೀವಿ, ಅದು ತನ್ನ ಕಾರ್ಯಾಚರಣೆಯನ್ನ ಆರಂಭಿಸಿಕೊಂಡಿರುವಂತದ್ದು. ಇದರ ಜೊತೆಗೆ 14ಕ್ಕಿಂತ ಹೆಚ್ಚು ಕಾರ್ಮಿಕರು ಇಲ್ಲಿ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂತದ್ದು. ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಬಹಳಷ್ಟು ವೆಹಿಕಲ್ಸ್ ಕೂಡ ಓಡಾಡ್ತಾ ಇದೆ. ಬಹಳಷ್ಟು ವೆಹಿಕಲ್ಸ್ ಇಲ್ಲಿ ಓಡಾಡ್ತಿರೋದು ಮಾತ್ರ ಅಲ್ಲ, ಒಂದಷ್ಟು ಕುತೂಹಲಕ್ಕೆ, ಸಾರ್ವಜನಿಕರ ಕುತೂಹಲಕ್ಕೂ ಕೂಡ ಈ ಗುರುತುಗಳು ಕಾರಣವಾಗ್ತಾ ಇವೆ. ಅಲ್ಲಲ್ಲಿ ನಿಂತುಕೊಂಡು ಸಾರ್ವಜನಿಕರು ಕೂಡ ಇದನ್ನ ದೂರದಿಂದ ವೀಕ್ಷಣೆ ಮಾಡ್ತಾ ಇರುವಂತದ್ದನ್ನ ಕೂಡ ತಾವು ಗಮನಿಸಬಹುದು. ಇದೀಗ ತಾವು ನೋಡ್ತಾ ಇರುವಂತಹ ಸ್ಪಾಟ್ 10ನೇ ಸ್ಪಾಟ್ ಉತ್ಖನನ ಕಾರ್ಯ ಆರಂಭಗೊಂಡಿದೆ ಅಂತ ಹೇಳ್ತಾ ಇದ್ದೇವೆ. ಆದಿತ್ಯ ಬಳಂಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ನೇತ್ರಾವತಿ. ಥ್ಯಾಂಕ್ ಯು ದಾಮೋದರ್, ತಮ್ಮೆಲ್ಲರ ಒಂದು ಪ್ರತ್ಯಕ್ಷ ವರದಿಗಾಗಿ. ಅಲ್ಲಿ ಯಾವ ರೀತಿಯ ಸನ್ನಿವೇಶಗಳಿದೆ ಅನ್ನುವಂಥದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಬಹುಶಃ ಮುಂದಿನ ಹಂತದಲ್ಲೂ ಕೂಡ ತಮ್ಮಿಂದ ಒಂದು ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು. ಈಗ ನೋಡ್ತಾ ಇದ್ದೇವೆ ಪಾಯಿಂಟ್ ನಂಬರ್ 10 ಅಂದ್ರೆ ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗ ಏನಿದೆ ಆ ಪ್ರದೇಶವನ್ನ ಫೋಕಸ್ ಮಾಡ್ತಾ ಇದೆ ಸುದ್ದಿ ನ್ಯೂಸ್ನ
ಕ್ಯಾಮರಾ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಮಿನಿ ಎಕ್ಸ್ಕವೇಟರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ, ಒಂದಷ್ಟು ದಾರಿ ಮಾಡುವಂತಹ ಕೆಲಸ, ಜೊತೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ದಾರಿಯನ್ನ ಮಾಡುವಂತಹ ಕೆಲಸ. ಈಗ ಅಲ್ಲಿ ಮಳೆಯಿಂದ ರಕ್ಷಣೆ ಪಡೆಯುವುದಕ್ಕೆ ಮೇಲ್ಭಾಗಕ್ಕೆ ಕೂಡ ಟಾರ್ಪಾಲ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ, ಟಾರ್ಪಾಲ್ ಕಟ್ಟಿದ್ದಾರೆ ಎನ್ನುವಂತಹ ಒಂದು ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಅಂದ್ರೆ ಒಂದಷ್ಟು ಹನಿ ಹನಿಯಾಗಿ ಮಳೆ ಸುರಿತಾ ಇದೆ. ಕಾರ್ಯಾಚರಣೆಯನ್ನ ಮಾಡೋದಿಕ್ಕೆ ಅನುಕೂಲ ಆಗುವಂತಹ ನೆಲೆಯಲ್ಲಿ ಟಾರ್ಪಾಲ್ ಅನ್ನ ಹಾಕಿಕೊಂಡಿದ್ದಾರೆ, ಮಳೆಯಿಂದ ರಕ್ಷಣೆ ಪಡೆಯೋದಿಕ್ಕೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಮಧ್ಯಾಹ್ನದವರೆಗೆ ಒಂದಷ್ಟು ಮಳೆ ವಿರಾಮವನ್ನ ಕೊಟ್ಟಿತ್ತು. ನಿನ್ನೆ ಕೂಡ ಮಳೆಯ ಒಂದು ಪ್ರಮಾಣ ಕಡಿಮೆ ಇತ್ತು, ಮಳೆ ಇರಲಿಲ್ಲ. ಸೊ ಹಾಗಾಗಿ ಬಹಳಷ್ಟು ಸುಲಭದಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಿಕ್ಕೆ ಸಾಧ್ಯ ಆಯಿತು. ಆದರೆ ಅದಕ್ಕೂ ಮೊದಲು ಅಂದ್ರೆ ಜುಲೈ 31ರಂದು ನಡೆದಂತಹ ಕಾರ್ಯಾಚರಣೆಗೆ ಒಂದಷ್ಟು ಮಳೆ ಅಡ್ಡಿಪಡಿಸಿದಂತಹ ಹಿನ್ನೆಲೆಯಲ್ಲಿ ಶೀಟ್ ಅನ್ನ ಅಳವಡಿಕೆ ಮಾಡಿದ್ರು, ಮೆಟಲ್ ಶೀಟ್ ಅನ್ನ ಅಳವಡಿಕೆ ಮಾಡಿಕೊಂಡು ಕಾರ್ಯಾಚರಣೆಯನ್ನ ಮಾಡಿದ್ರು. ಜೊತೆಗೆ ನಿನ್ನೆ ಅಂದ್ರೆ ಆಗಸ್ಟ್ 1ರಂದು ನಡೆಯಬೇಕಿದ್ದಂತಹ ಕಾರ್ಯಾಚರಣೆಗೆ ಪೂರಕವಾಗಿ ಶೀಟ್ಗಳ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಅಂದ್ರೆ ಮಳೆ ಮುಂದುವರಿದ್ರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಹಿಂದೆಯೇ ಅದಕ್ಕೆ ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ರು. ಆದ್ರೆ ನಿನ್ನೆ ಒಂದಷ್ಟು ಬಿಡುವನ್ನ ಕೊಟ್ಟಿತ್ತು ಮಳೆ. ಅದೇ ರೀತಿ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಡಿಮೆ ಇತ್ತು. ಸೊ ಈಗ ಮಳೆ ಸುರಿತಾ ಇದೆ. ಸೊ ಹೀಗಾಗಿ ಕಾರ್ಯಾಚರಣೆಗೆ ಅನುಕೂಲ ಆಗೋದಿಕ್ಕೆ ಟಾರ್ಪಾಲ್ನ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅದರ ಕೆಳಭಾಗದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಭಾರಿ ಮಳೆ ಸುರಿತಾ ಇದೆ ಅನ್ನುವಂಥದ್ದು ನಾವು ಗಮನಿಸಬಹುದಾದಂತಹ ವಿಚಾರ. ಸೊ ಹೀಗಾಗಿ ಮಳೆಯ ಪ್ರಮಾಣ ಜಾಸ್ತಿ ಆಗಬಹುದು ಎನ್ನುವಂತಹ ನೆಲೆಯಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಭಾರಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಇನ್ನಷ್ಟು ಮಳೆ ಹೆಚ್ಚಾಗಬಹುದು ಎನ್ನುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಮಳೆ ಬಂದ್ರೆ ಒಂದಷ್ಟು ಸವಾಲು ಜಾಸ್ತಿ ಆಗುತ್ತೆ. ಅಗೆಯುವಂತಹ ಸಂದರ್ಭದಲ್ಲಿ ಆ ಹೊಂಡದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹೀಗಾಗಿ ಆ ನೀರನ್ನ ಹೊರಹಾಕೋದಿಕ್ಕೆ ಕೂಡ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ತಂಡದ ಜೊತೆಗಿದೆ. ನಿನ್ನೆ ಕೂಡ ಗಮನಿಸ್ತಾ ಇದ್ವಿ, ಪಂಪ್ ಆಗಿರ್ಬೋದು, ಪೈಪ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಆ ಒಂದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ, ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿದ್ರು ಕಾರ್ಮಿಕರು. ಅದೇ ರೀತಿಯ ವ್ಯವಸ್ಥೆಗಳು ಇವತ್ತು ಕೂಡ ಇದೆ. ಇನ್ ಕೇಸ್ ಅವುಗಳ ಅವಶ್ಯಕತೆ ಬಂದ್ರೆ ಅವುಗಳನ್ನು ಕೂಡ ಬಳಕೆ ಮಾಡಿಕೊಳ್ತಾರೆ ಅನ್ನುವಂಥದ್ದು. ಸೊ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗ ಪಾಯಿಂಟ್ ನಂಬರ್ 10ರಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಪಾಯಿಂಟ್ ನಂಬರ್ 9ರಿಂದ ಇವತ್ತಿನ ಅಂದ್ರೆ ಆಗಸ್ಟ್ 2ರ ಕಾರ್ಯಾಚರಣೆ ಆರಂಭಗೊಂಡಿರುವಂಥದ್ದು. ಮೊದಲ ಪಾಯಿಂಟ್ನ ಒಂದು ಉತ್ಖನನ ಕಾರ್ಯವನ್ನ ಮಧ್ಯಾಹ್ನದವರೆಗೂ ಕೂಡ ನಡೆಸಿದ್ರು. ಅಂದ್ರೆ ಆಲ್ಮೋಸ್ಟ್ 2:15-2:45 ಕೂಡ ಆ ಒಂದು ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೆದಿತ್ತು. ಅಂದ್ರೆ ಒಂದಷ್ಟು ತಡವಾಗಿ ಇವತ್ತು ಊಟಕ್ಕೆ ತೆರಳಿದ್ರು ಅಫಿಷಿಯಲ್ಸ್ ಅನ್ನುವಂಥದ್ದು ನಾವು ಉಲ್ಲೇಖ ಮಾಡಬೇಕಾದಂತಹ ವಿಚಾರ. ಯಾಕಂತ ಹೇಳಿದ್ರೆ ಕಾರ್ಯಾಚರಣೆ ಆರಂಭಗೊಳ್ಳುವಾಗಲೇ ಒಂದಷ್ಟು ತಡ ಆಗಿತ್ತು. ಅದರ ಜೊತೆಗೆ ಬಳಿಕ ಊಟಕ್ಕೆ ತೆರಳಿರುವಂಥದ್ದು. ಅಂದ್ರೆ ಫಸ್ಟ್ ಪಾಯಿಂಟ್ನ ಒಂದು ಪ್ರಕ್ರಿಯೆಗಳು ಏನೆಲ್ಲ ಇದೆಯೋ ಅಗೆದು ಅಂದ್ರೆ ಸರಿಸುಮಾರು 5ರಿಂದ 6 ಅಡಿ ಆಳಕ್ಕೆ ಅಗೆದಿದ್ದಾರೆ. ಏನು ಸಿಗದ ಹಿನ್ನೆಲೆಯಲ್ಲಿ ಮತ್ತೆ ಅವುಗಳನ್ನ ಒಂದು ಹೊಂಡವನ್ನ ಅಥವಾ ಗುಂಡಿಯನ್ನ ಮುಚ್ಚುವಂತಹ ಕೆಲಸ ಕೂಡ ಆಗುತ್ತೆ. ಈ ಹಿಂದಿನ ಎಕ್ಸ್ಕ್ಯೂಮೇಷನ್ ನಡೆದಂತಹ ಜಾಗಗಳ ಒಂದು ವಿಚಾರದಲ್ಲೂ ಕೂಡ ನಾವು ಗಮನಿಸಿದ್ದೇವೆ. ಏನು ಸಿಗ್ಲಿಲ್ಲ ಅಂತ ಅಂದಾಗ ಅಥವಾ ಒಂದು ಜಾಗದ ಒಟ್ಟು ಕಾರ್ಯಾಚರಣೆ ಪೂರ್ಣಗೊಂಡಂತಹ ಬಳಿಕ ವಾಪಸ್ ಅದಕ್ಕೆ ಮಣ್ಣನ್ನ ಹಾಕಿ ಮುಚ್ಚಿ ಅಲ್ಲಿಂದ ಮುಂದಿನ ಪಾಯಿಂಟ್ನಂತ ತೆರಳುವಂಥದ್ದು. ಸೊ ಅದೇ ರೀತಿ ಇವತ್ತು 9ನೇ ಪಾಯಿಂಟ್ನ ಕಾರ್ಯಾಚರಣೆ ಬೆಳಗ್ಗೆ ಆರಂಭಗೊಂಡಿತ್ತು. ಮಧ್ಯಾಹ್ನದವರೆಗೂ ಕೂಡ ಆ ಒಂದು ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸಿ ಏನಾದರೂ ಸಿಗುತ್ತಾ ಅನ್ನುವಂತಹ ಒಂದು ಪರಿಶೋಧನೆಯನ್ನ ನಡೆಸಿದ್ರು. ಏನು ಸಿಗದ ಹಿನ್ನೆಲೆಯಲ್ಲಿ ಅಲ್ಲಿಗೆ ಮತ್ತೆ ಮಣ್ಣು ಹಾಕಿ ಮುಚ್ಚಿ ಅದನ್ನ ಸೀಲ್ ಮಾಡಿ ಅಲ್ಲಿಂದ ಊಟಕ್ಕೆ ತೆರಳಿರುವಂಥದ್ದು. ಸೊ ಈ ಮೂಲಕ ಪಾಯಿಂಟ್ 9ರ ಟೋಟಲ್ ಒಂದು ಪ್ರೊಸೀಜರ್ಗಳನ್ನ ಮುಗಿಸಿಕೊಂಡು ಊಟಕ್ಕೆ ಹೋಗಿದ್ರು. ಊಟವನ್ನು ಮುಗಿಸಿಕೊಂಡು ವಾಪಸ್ ಬಂದು ಮುಂದಿನ ಪಾಯಿಂಟ್ ಅಂದ್ರೆ ಪಾಯಿಂಟ್ ನಂಬರ್ 10ರನ್ನ ಅಗೆಯೋದಿಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಹೋಗೋದಕ್ಕೆ ದಾರಿಯನ್ನ, ಅದೇ ರೀತಿ ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಅಡ್ಡಿಯಾಗಿದ್ದಂತಹ ಮರಗಿಡಗಳ ರೆಂಬೆ ಕೊಂಬೆಗಳನ್ನ ಕತ್ತರಿಸುವಂತಹ ಕೆಲಸವನ್ನ ಕೂಡ ಕಾರ್ಮಿಕರು ಮಾಡಿದ್ದಾರೆ. ಸೊ ಆ ಮೂಲಕ ಮುಂದಿನ ಹಂತದ ಪ್ರಕ್ರಿಯೆಗಳು ಈಗ ಚಾಲನೆಯನ್ನ ಪಡೆದುಕೊಂಡು ಎಸ್.ಸಿ. ಸ್ಟೆಲ್ಲಾ ವರ್ಗೀಸ್ ಅವರ ಸಮಕ್ಷಮದಲ್ಲಿ SITಯ ಒಂದು ನೇತೃತ್ವದಲ್ಲಿ ಕಾರ್ಮಿಕರ ಮೂಲಕ ಅಗೆಯುವಂತಹ ಕೆಲಸಗಳು ಈಗ ನಡೀತಾ ಇದೆ.
ಏನಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಮುಂದಿನ ಕೆಲವೇ ಒಂದಷ್ಟು ನಿಮಿಷಗಳಲ್ಲಿ ಕೊಡುವಂತಹ ಕೆಲಸವನ್ನು ಮಾಡೋದಕ್ಕಿದ್ದೇವೆ. ಸೊ ಈಗ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗದಲ್ಲಿ ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಾಮೋದರ್ ದೊಂಡೋಲೆ. ದಾಮೋದರ್. ಗೌತಮ್, ಈಗಾಗಲೇ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು, 10ನೇ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. ಜೊತೆಗೆ ಉತ್ಖನನ ಕಾರ್ಯಕ್ಕೆ ಅಡ್ಡಿ ಆಗುವಂತಹ ರೀತಿಯಲ್ಲಿ ಜೋರಾದ ಮಳೆ ಬೀಸ್ತಾ ಇದೆ, ಪ್ರಮುಖವಾಗಿ ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ, ಜೊತೆಗೆ ಗುಡುಗು ಸಿಡಿಲು ಕೂಡ ಇರೋದ್ರಿಂದ ಈಗಾಗಲೇ ಉತ್ಖನನ ಕಾರ್ಯಕ್ಕೆ ಬಹಳ ದೊಡ್ಡ ಮಟ್ಟಿನ ಅಡ್ಡಿ ಆಗುವಂತಹ ಸಾಧ್ಯತೆಗಳಿದಾವೆ. ಯಾಕೆ ಅಂತಂದ್ರೆ ಈಗ ಉತ್ಖನನ ಮಾಡಿದ್ರೆ ಅದರಲ್ಲಿ ನೀರು ನಿಲ್ಲುವಂತಹ ಸಾಧ್ಯತೆ ಇದೆ. ಆದ್ರಿಂದ ಬಹಳಷ್ಟು ಕಠಿಣವಾದಂತಹ ಸವಾಲುಗಳನ್ನ ಅಧಿಕಾರಿಗಳು ಮತ್ತು ಕಾರ್ಮಿಕರು ಎದುರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ತಾವೀಗ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರಲ್ಲಿ ಭಾರಿ ಜೋರು ಮಳೆ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಡೀ ಆ ಒಂದು ಉತ್ಖನನ ನಡೆಯುವಂತಹ ಕಾರ್ಯ ಆ ಒಂದು ಕೆಳಭಾಗದಲ್ಲಿರೋದು, ಮೇಲ್ಭಾಗದಲ್ಲಿ ಬಂಗ್ಲೆಗುಡ್ಡೆ ಅನ್ನುವಂತಹ ಪ್ರದೇಶ ಇರೋದು. ಆದ್ರಿಂದ ಆ ಕೆಳಭಾಗದಲ್ಲಿ ಮೇಲ್ಭಾಗದ ಗುಡ್ಡದ ನೀರು ಕೂಡ ಉತ್ಖನನ ಮಾಡುವಂತಹ ಸ್ಥಳಕ್ಕೆ ಹರಿದು ಬರುವಂತಹ ಸಾಧ್ಯತೆಗಳಿದಾವೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಉತ್ಖನನ ಮಾಡಿದಂತಹ ಗುಂಡಿಯೊಳಗೆ ನೀರು ಶೇಖರಣೆ ಆಗುವಂತಹ ಸಾಧ್ಯತೆಗಳಿದಾವೆ ಗೌತಮ್. ಹಾಗೆ ನೀರು ಶೇಖರಣೆ ಆದ್ರೆ ಬಹಳಷ್ಟು ತೊಂದರೆಗೆ ಆ ಒಂದು ಉತ್ಖನನ ಕಾರ್ಯ ಬಹಳ ದೊಡ್ಡ ಸವಾಲಿನ ರೂಪದಲ್ಲಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಒಂದು ಹಸಿರಿನ ಶೇಡ್ ನೆಟ್ ಅನ್ನ ಹಾಕಿದ್ದಾರೆ ನೋಡಿ. ಆ ಶೇಡ್ ನೆಟ್ ಕೂಡ ಜಾರ್ತಾ ಇರುವಂತದನ್ನ ತಾವು ಈಗ ಗಮನಿಸ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ಗಾಳಿ ಬೀಸ್ತಾ ಇದೆ. ಈ ಗಾಳಿಯ ನಡುವೆಯೂ ಕೂಡ ಉತ್ಖನನ ಕಾರ್ಯ ನಿರಂತರವಾಗಿ ನಡೆಸುವಂತ ಪ್ರಯತ್ನವನ್ನ ಆ ಒಂದು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಳಭಾಗದಲ್ಲಿ ಅವರು ನಿಲ್ಲೋದಕ್ಕೆ ಒಂದು ಟಾರ್ಪಲ್ನ ವ್ಯವಸ್ಥೆಯನ್ನ ಮಾತ್ರ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಹೀಗೆ ಮಳೆ ಬಂದಂತ ಸಂದರ್ಭದಲ್ಲಿ ಗೌತಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ನಾವಿಲ್ಲಿ ಮಳೆಯಲ್ಲೇ ನಿಂತಿರೋದ್ರಿಂದ ನಮಗೆ ನಿಮ್ಮ ರಿಪ್ಲೈ ಗೊತ್ತಾಗ್ತಾ ಇಲ್ಲ ಗೌತಮ್. ಅಲ್ಲಿಯ ಮಟ್ಟಿಗೆ ಇಲ್ಲಿ ಬಹು ಜೋರು ಮಳೆ ಬರ್ತಾ ಇದೆ. ಬಹಳಷ್ಟು ಜೋರಾದ ಮಳೆ ಬರ್ತಾ ಇರೋದ್ರಿಂದ ಈಗ ಉತ್ಖನನ ಕಾರ್ಯ ಆರಂಭಗೊಂಡಿದ್ರು ಕೂಡ ಅಲ್ಲಿ ಶೇಡ್ ನೆಟ್ ಜಾರ್ತಾ ಇದೆ. ನೀವು ವಿಜುವಲ್ಸ್ ಅನ್ನ ನೋಡ್ತಾ ಇರ್ಬೋದು ಗೌತಮ್. ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಿ, ಶೇಡ್ ನೆಟ್ ಜಾರ್ತಾ ಇದೆ. ಒಂದಷ್ಟು ವಿಜುವಲ್ಸ್ ಅನ್ನ ಈಗಾಗಲೇ ಮಾಧ್ಯಮಗಳ ಮೂಲಕವೂ ಕೂಡ ತಾವು ನೋಡ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ಶೇಡ್ ನೆಟ್ ಜಾರ್ತಾ ಇದೆ. ಜಾರಿ ಇದೀಗ ಉತ್ಖನನ ನಡೆಯುವಂತ ಸ್ಥಳದ ವಿಜುವಲ್ಸ್ ಕೂಡ ತಮಗೆ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಗೌತಮ್. ನೋಡ್ತಾ ಇದ್ದೇವೆ. ಇಲ್ಲಿ ಮಾತಾಡೋದಕ್ಕೂ ಕಷ್ಟ ಆಗುವಂತ ರೀತಿಯಲ್ಲಿ ಇದೆ. ಯಾಕಂದ್ರೆ ಅಷ್ಟು ಜೋರು ಮಳೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಸಿಡಿಲು ಮಿಂಚು ಕೂಡ ಇರೋದ್ರಿಂದ ಅಲ್ಲೊಂದು ರೀತಿಯಲ್ಲ ಇಂಥ ಮಳೆ ಏಕಾಏಕಿ ಬಂದಿರುವಂತದ್ದು 10ನೇ ನಂಬರ್ನ ಉತ್ಖನನಕ್ಕಾಗುವಾಗ
ನೋಡಿ, ಜೋರಾದ ಸಿಡಿಲಿನ ಸೌಂಡ್ ಕೂಡ ತಾವು ಕೇಳ್ತಾ ಇದ್ದೀರಿ ಅಂತ ಅನ್ಸುತ್ತೆ ನನಗೆ. yes, ಹತ್ತನೇ yes. ಉತ್ಖನನದ ಸಂದರ್ಭದಲ್ಲಿ ಈಗ ಜೋರು ಸಿಡಿಲು, ಮಳೆ, ಗಾಳಿ ಜೋರಾಗ್ತಾ ಇರೋದ್ರಿಂದ ಬಹಳಷ್ಟು ಸವಾಲುಗಳ ನಡುವೆ ಉತ್ಖನನ ಕಾರ್ಯ ನಡೀತಾ ಇದೆ ಗೌತಮ್. ಬಹಳಷ್ಟು ಸವಾಲುಗಳ ನಡುವೆ ಉತ್ಖನನ ಕಾರ್ಯ ನಡೀತಾ ಇದೆ. ಎಲ್ಲ ಮಾಧ್ಯಮದವರು ಕೂಡ ತಮ್ಮ ಕ್ಯಾಮರಾವನ್ನ ರಕ್ಷಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ನಡುವಲ್ಲಿ ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಗೌತಮ್. ಎಸ್, ಅಂದ್ರೆ ಬಹುಶಃ ನಿರೀಕ್ಷೆಗಳು ಇರ್ಲಿಲ್ಲ. ಅಧಿಕಾರಿಗಳು ನಿನ್ನೆ ಒಂದಷ್ಟು ಮಳೆ ಬಿಡುವನ್ನ ಕೊಟ್ಟಿತ್ತು, ಇವತ್ತು ಬರ್ಲಿಕ್ಕಿಲ್ಲ. ಬೆಳಗ್ಗಿನ ವಾತಾವರಣವನ್ನ ಗಮನಿಸಿದ್ರು ಕೂಡ ಇವತ್ತು ಮಳೆ ಬರ್ಲಿಕ್ಕಿಲ್ಲ ಅನ್ನುವಂತ ಲೆಕ್ಕಾಚಾರಗಳಿತ್ತು. ಬಹುಶಃ ಅದಕ್ಕೋಸ್ಕರ ಅಲ್ಲಿ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಹೇಳ್ಬೋದಾ ಹೇಗೆ ಅಂತ? ಖಂಡಿತ ನಿನ್ನೆ ಸಂಪೂರ್ಣವಾಗಿ ಬಿಸಿಲಿತ್ತು, ಇವತ್ತು ಬೆಳಗ್ಗೆಯೂ ಕೂಡ ಬಿಸಿಲಿದ್ದರಿಂದ ಯಾವುದೇ ವ್ಯವಸ್ಥೆಗಳನ್ನ ಮಾಡಿಕೊಂಡಿರಲಿಲ್ಲ. ಬದಲಾಗಿ ಮೊನ್ನೆ 6 ಮತ್ತು 7ನೇ ಸ್ಪಾಟಿಗೆ ಶೀಟ್ ಅಳವಡಿಕೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಶೀಟ್ ಅಳವಡಿಕೆಯನ್ನ ಮಾಡಿದ್ರು. ಆದರೆ ಶೀಟ್ ಅಳವಡಿಕೆ ಮಾಡಿದ ನಂತರ ಅಲ್ಲಿ ಮಳೆ ಬರಲಿಲ್ಲ. 7ನೇ ಸುತ್ತಿನಲ್ಲಿ ಅಥವಾ 7ನೇ ಗುರುತಿನಲ್ಲಿ ಅಗೆಯುವಂತಹ ವೇಳೆ ಅಲ್ಲಿ ಮಳೆ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಶೀಟ್ ಅಳವಡಿಕೆಯ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇವತ್ತು ಬೆಳಗಿನಿಂದ ಮಳೆ ಅಷ್ಟು ದೊಡ್ಡ ಮಟ್ಟಿಗೆ ಅಡ್ಡಿ ಮಾಡಿರ್ಲಿಲ್ಲ. ಆದ್ರೆ ಈಗ ಬಂದಂತ ಮಳೆ ಉತ್ಖನನ ಆದಂತಹ ಪ್ರದೇಶವನ್ನ ಕೆಸರುಮಯ ಪ್ರದೇಶವನ್ನಾಗಿ ಮಾಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಂಪೂರ್ಣವಾಗಿ ಕೆಸರುಮಯವಾದಂತಹ ಪ್ರದೇಶ ಆಗಿದೆ ಉತ್ಖನನ ಆಗ್ತಾ ಇರುವಂತಹ ಪ್ರದೇಶ. ತಾವೀಗ ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಜೋರಾದ ಮಳೆ ಇದೆ. ಜೊತೆಗೆ ಉತ್ಖನನದ ಪಕ್ಕದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಹೈ ವೋಲ್ಟೇಜಿನ ವೈರ್ಗಳಿದಾವೆ, ಅದೆಲ್ಲ ಇರೋದ್ರಿಂದ ಜೊತೆಗೆ ಗುಡುಗಿದೆ, ಸಿಡಿಲಿದೆ. ಈ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯ ಆ ದಟ್ಟ ಕಾನನದ ಕೆಳಭಾಗದಲ್ಲಿ ನಡೀತಾ ಇದೆ. ಬಹಳ ದೊಡ್ಡ ಸವಾಲಿನ ಕೆಲಸ. ದಟ್ಟ ಕಾನನದ ಮೇಲ್ಭಾಗದ ಗುಡ್ಡದಿಂದ ಹರಿದು ಬರುವಂತ ನೀರಿಗೆ ಒಂದು ದಾರಿ ತೋರಿಸಬೇಕು. ಅದು ನೇರವಾಗಿ ರಸ್ತೆಯ ಪಕ್ಕಕ್ಕೆ ಬರುವಂತೆ ಮಾಡಬೇಕು. ಅದು ನೇರವಾಗಿ ಉತ್ಖನನ ಆಗುವಂತ ಸ್ಥಳದ ಗುಂಡಿಗೆ ಬೀಳದಂತೆ ಮಾಡಬೇಕು. ಇವನ್ನೆಲ್ಲ ಮಾಡಿಕೊಂಡು ಉತ್ಖನನ ಮಾಡಬೇಕಾದಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಈ ಸವಾಲಿನ ನಡುವೆಯೂ ಕೂಡ ಉತ್ಖನನ ಕಾರ್ಯದಲ್ಲಿ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ ಗೌತಮ್. ಓಕೆ, ಅಂದ್ರೆ ಬಹುಶಃ ಇವತ್ತು ಈ ಒಂದು ಪಾಯಿಂಟ್ ನ ಉತ್ಖನನವನ್ನ ಮುಗಿಸಲೇಬೇಕಾದಂತ ಒಂದು ಅನಿವಾರ್ಯತೆ ಸಂಜೆ ಒಳಗೆ. ಎಸ್, ಇವತ್ತಿನ ಒಂದು ಈ ಪಾಯಿಂಟ್ ಅನ್ನ ಈಗಾಗಲೇ ಉತ್ಖನನ ಮಾಡಿರೋದ್ರಿಂದ ಇದನ್ನ ಮುಗಿಸಲೇಬೇಕಾದಂತ ಅನಿವಾರ್ಯತೆ ಅಧಿಕಾರಿಗಳದ್ದಾಗಿದೆ. ಯಾಕಂತಂದ್ರೆ ನಿನ್ನೆಯೂ ಕೂಡ 2 ಪಾಯಿಂಟ್ 7 ಮತ್ತು 8ರನ್ನ ಉತ್ಖನನ ಮಾಡಿದ್ರು, ಅದರಲ್ಲಿ ಏನು ಕಳೆಬರಗಳು ಪತ್ತೆ ಆಗಲಿಲ್ಲ. ಇವತ್ತು 9ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡಿದರೆ ಅದರಲ್ಲಿ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ. ಇದೀಗ 10ನೇ ಪಾಯಿಂಟ್ ನ ಅಧಿಕಾರಿಗಳು ಮನಸ್ಸು ಮಾಡಿರುವಂತದ್ದು. ಅಲ್ಲಿಗೆ ಮುಸುಕುದಾರಿ ಸ್ಟೆಲ್ಲಾ ವರ್ಗೀಸ್, ನಮ್ಮ ಎಸಿ ಅವರಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಈಗ ಮಳೆ ಅಡ್ಡಿ ಆಗ್ತಾ ಇದೆ. ಆದ್ರೆ ಮಳೆ ಅಡ್ಡಿ ಆದರೂ ಕೂಡ ಉತ್ಖನನ ಕಾರ್ಯವನ್ನು ನಿಲ್ಲಿಸುವಂತಹ ಸಾಧ್ಯತೆಗಳಿಲ್ಲ. ಇವತ್ತು 10 ನಂಬರಿನ ಗುರುತಿನ ಉತ್ಖನನ ಕಾರ್ಯ ಪೂರ್ಣಗೊಳ್ಳುವ ತನಕ ಯಾವುದೇ ಅದನ್ನ ನಿಲ್ಲಿಸುವಂತಹ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಕಡಿಮೆ ಗೌತಮ್. ಎಸ್, ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಒಂದು ಜನರನ್ನ ಪ್ರಶ್ನೆ ಕಾಡ್ತಾ ಇದೆ ಏನು ಅಂತ ಹೇಳಿದ್ರೆ, ಮೊದಲ ದಿನ ಫಸ್ಟ್ ಡೇ ಒಂದು ಎಕ್ಸ್ಪ್ಲಮೇಷನ್ ಆಯ್ತು, ಮಧ್ಯಾಹ್ನದವರೆಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡ್ರು, ಆ ಬಳಿಕ ಯಂತ್ರದ ಮೂಲಕ ಆಗಿರುವಂತ ಕೆಲಸ ಆಯ್ತು. ಸೊ ಮೊದಲ ದಿನ 1 ಪಾಯಿಂಟ್ ಆಯ್ತು, 2ನೇ ದಿನ 4 ಪಾಯಿಂಟ್ಗಳ ಒಂದು ಪ್ರಕ್ರಿಯೆಯನ್ನ ಮುಗಿಸಿದ್ರು. ಅಂದ್ರೆ ಮಧ್ಯಾಹ್ನದವರೆಗೆ 2 ಪಾಯಿಂಟ್, ಆ ಬಳಿಕ 2 ಪಾಯಿಂಟ್ಗಳನ್ನ ಅಂದ್ರೆ 2, 3, 4, 5 ಈ ಒಟ್ಟು 4 ಪಾಯಿಂಟ್ಗಳ ಒಂದು ಎಕ್ಸ್ಪ್ಲಮೇಷನ್ ಪ್ರೊಸೆಸ್ ಅನ್ನ 2ನೇ ದಿನ ಮುಗಿಸಿದ್ರು. ಆ ಬಳಿಕದ ಕಾರ್ಯಾಚರಣೆಯಲ್ಲಿ ಅಂದ್ರೆ ಮೊದಲಿಗೆ ಉತ್ಖನನ ಆರಂಭ ಮಾಡಿದಂತಹ 6ನೇ ಪಾಯಿಂಟ್ ನಲ್ಲಿ ಅವಶೇಷ ಸಿಕ್ಕಿತ್ತು. ಆ ಬಳಿಕದ ಒಂದಷ್ಟು ಪ್ರಕ್ರಿಯೆಗಳಿಗೆ ವಿಳಂಬ ಆಯಿತು. ಹಾಗಾಗಿ ಆ ಇಡೀ ದಿನ 1 ಪಾಯಿಂಟ್ ಆಯ್ತು ಅನ್ನುವಂಥದ್ದು. ಆದ್ರೆ ನಿನ್ನೆ ಕಾರ್ಯಾಚರಣೆಯನ್ನ ಒಂದು ಸಮಯಕ್ಕೆ ಸರಿಯಾಗಿ ಆರಂಭ ಮಾಡಿದ್ರು ಕೂಡ 2 ಪಾಯಿಂಟ್ಗಳಾಗಿರುವಂತದ್ದು. ಸೊ ಇದು ಯಾಕೆ ಅನ್ನುವಂಥದ್ದು, ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಅಂತ? ಕೆಲವೊಂದು ಕಡೆ ಸವಾಲಿನ ಸ್ಥಳ ಅಂತ ಹೇಳಲಾಗತ್ತೆ. ಪ್ರಮುಖವಾಗಿ ನಿನ್ನೆಯ ಉತ್ಖನನ ನಡೆದಂತ ಸ್ಥಳ 7 ಮತ್ತು 8. ಹೌದು, ಅದು ಕೂಡ ಗುಡ್ಡದ ತಪ್ಪಲಿನ ಪ್ರದೇಶ. ಎಸ್, ಅಲ್ಲಿಗೂ ಕೂಡ ನೀರು ಹರಿದು ಬರುವಂತ ಸಾಧ್ಯತೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಆ ನೀರನ್ನ ಬಿಡಿಸಿಕೊಡುವಂತ ಕಾರ್ಯ ಮಾಡಬೇಕು. ಓಕೆ, ಆ ನೀರು ಆ ಪ್ರದೇಶಕ್ಕೆ ಬರದಂತೆ
ಅದಕ್ಕೊಂದು ಕಣಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಿ ತದ ಬಳಿಕ ಉತ್ಖನನ ಮಾಡಬೇಕು. ಇಂಥದ್ದೆಲ್ಲ ಕೆಲಸವನ್ನ ಮುಗಿಸಿದ ನಂತರ ಉತ್ಖನನ ಕಾರ್ಯ ಮಾಡಬೇಕಾಗ್ತದೆ. ಈ ಹಿಂದಿನ ಒಂದೇ ದಿನ ಆದಂತ 4 ಭಾಗಗಳು ಒಂದು ಸಮಾನ ಪ್ರದೇಶಗಳಲ್ಲಿ ಸುಮಾರು 5 ಅಡಿಯ ದೂರದಲ್ಲಿತ್ತು ಅನ್ನುವಂಥದ್ದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ವೇಗವಾಗಿ ಅಲ್ಲಿ ಉತ್ಖನನ ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು. ಅದರ ಜೊತೆಗೆ ನಿನ್ನೆಯ ಪಾಯಿಂಟಿಗೆ ಒಂದರಿಂದ ಮತ್ತೊಂದು ಪಾಯಿಂಟಿಗೆ ಬರುವುದಕ್ಕೂ ಅದು JCB ಬರಬೇಕು, ಅಲ್ಲಿಂದ ಇಲ್ಲಿಗೆ ಎಲ್ಲವನ್ನು ಶಿಫ್ಟ್ ಮಾಡಬೇಕು, ಇಂಥದ್ದೆಲ್ಲ ಸವಾಲುಗಳಿತ್ತು. ಇವತ್ತು ನೀವು ಶೇಡ್ ನೆಟ್ ಹಾಕಿದ ಜಾಗವನ್ನ ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಆ ಜಾಗದ ಒಳಭಾಗದಲ್ಲೇ 3 ಪಾಯಿಂಟ್ಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಏಕಾಏಕ 3 ಪಾಯಿಂಟ್ಗಳಲ್ಲಿಯೂ ಕೂಡ ಉತ್ಖನನ ಕಾರ್ಯ ಇವತ್ತು ಆಗತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಮಧ್ಯಾಹ್ನದ ನಂತರ ಏಕಾಏಕಿ ಸುರಿದ ಮಳೆಯಿಂದಾಗಿ 1 ಪಾಯಿಂಟ್ ಬಾಕಿ ಆಗಬಹುದು, ಇವತ್ತು ಕೇವಲ 2 ಪಾಯಿಂಟ್ ಮಾತ್ರ ಆಗಬಹುದು ಅನ್ನುವಂಥದ್ದು ಮಾತುಗಳು ಬಂತು. ಆದ್ರೆ ಈಗ ನೋಡಿದ್ರೆ ಈಗ ಉತ್ಖನನ ಮಾಡ್ತಾ ಇರುವಂತಹ 10ನೇ ಪಾಯಿಂಟ್ ಕೂಡ ಬಹಳ ಟಫೆಸ್ಟ್ ಸಿಚುವೇಶನ್ ಅನ್ನ ಫೇಸ್ ಮಾಡ್ತಾ ಇದೆ. ಬಹಳಷ್ಟು ದೊಡ್ಡ ಸಿಚುವೇಶನ್ ಅನ್ನ ಫೇಸ್ ಮಾಡ್ತಾ ಇದೆ. ಸವಾಲಿನ ನಡುವೆ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು, ಸವಾಲಿನ ನಡುವೆ ಉತ್ಖನನ ಮಾಡಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಗಿರುವಂತದ್ದು, ಸವಾಲಿನ ನಡುವೆ ಉತ್ಖನನ ಕಾರ್ಯವನ್ನ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ತಾವೀಗ ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಸವಾಲಿನ ನಡುವೆ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದನ್ನ ತಾವು ನೋಡ್ತಾ ಇದ್ದೀರಿ. ಮಳೆ ತೀವ್ರತೆಯನ್ನ ಹೆಚ್ಚಿಸ್ತಾ ಇದೆ. ಮಳೆಯ ತೀವ್ರತೆ ಕಡಿಮೆ ಆಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಸಂಪೂರ್ಣವಾಗಿ ಮಳೆ ನಿಂತ್ರೆ ಅವರಿಗೆ ನೆರವಾಗತ್ತೆ, ಆದ್ರೆ ಮಳೆ ನಿಲ್ಲದೆ ಇದ್ರೆ ಉತ್ಖನನ ಕಾರ್ಯಕ್ಕೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೀಗ ಮತ್ತಷ್ಟು ಮಾಹಿತಿಯನ್ನ ಕೆಲವೇ ಕ್ಷಣಗಳಲ್ಲಿ ಒದಗಿಸ್ತೀವಿ. ಅಲ್ಲಿರ್ತಕ್ಕಂತಹ ಸಿಚುವೇಶನ್ ಅನ್ನ ಅಧಿಕಾರಿಗಳೇನಾದ್ರೂ ಸೂಚ್ಯವಾಗಿ ತಿಳಿಸ್ತಾರಾ ಅಂತ ಕಾದು ನೋಡ್ಬೇಕು. ಯಾಕಂತಂದ್ರೆ ಅಲ್ಲಿಯ ಒಳಭಾಗದ ಪರಿಸ್ಥಿತಿಯೇ ವಿಭಿನ್ನ. ಯಾಕಂತಂದ್ರೆ ಅವರಿಗಿಂತ ನಾವು ಸೇಫ್ ಆಗಿದ್ದೇವೆ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ನಾವು ಸ್ವಲ್ಪ ಡಾಮರ ಮಾರ್ಗದ ಪಕ್ಕದಲ್ಲಾದ್ರೂ ಇದೀವಿ, ಅವರಲ್ಲಿ ಒಳಭಾಗದಲ್ಲಿ ಸಂಪೂರ್ಣವಾದಂತಹ ಕಾನನದೊಳಗಡೆ ಈ ಒಂದು ಜೋರಾದ ಮಳೆಯ ನಡುವೆ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಒಂದಷ್ಟು ಇರುವೆ ಅಥವಾ ಲೀಚ್ ಅಂತ ಏನ್ ಹೇಳ್ತೀವಿ, ಅವೆಲ್ಲದರದ್ದು ತೊಂದರೆಗಳಿದಾವೆ. ಆದ್ರಿಂದ ಅವೆಲ್ಲವನ್ನು ಫೇಸ್ ಮಾಡ್ಕೊಂಡು ಮಾಡ್ಬೇಕು ಅವರು. ಆದ್ರಿಂದ ಆ ಎಲ್ಲ ಸವಾಲುಗಳ ನಡುವೆ ಜೋರಾದಂತ ಸಿಡ್ಲು, ಗೌತಮ್, ಜೋರು ಸಿಡ್ಲು, ಸಿಡಿಲು, ಗಾಳಿ, ಮಳೆ ಜೋರಾಗುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ಮಳೆಯ ನಡುವೆ ಕಾರ್ಯಾಚರಣೆ ಮುಂದುವರಿಯುತ್ತಾ ಅನ್ನುವಂಥದ್ದು ಈಗಿರುವ ಕುತೂಹಲ. ನೋಡ್ಬೇಕು ಕಾರ್ಯಾಚರಣೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥದ್ದು ಕೆಲವೇ ಕ್ಷಣದಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಈಗ ನಮಗೆ ಕಂಡು ಬಂದಂತೆ ಕಾರ್ಯಾಚರಣೆಯನ್ನ ಮೊಟಕುಗೊಳಿಸುವಂತಹ ಸಾಧ್ಯತೆ ಇಲ್ಲ, ಬದಲಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಕೊಂಚ ಮಟ್ಟಿಗೆ ಮಳೆ ಬ್ರೇಕ್ ಕೊಡ್ಲಿ ಅನ್ನುವಂತಹದ್ದನ್ನ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಗೌತಮ್. ಓಕೆ ಎಸ್, ಮತ್ತೆ ಇನ್ನಷ್ಟು ಅಪ್ಡೇಟ್ಸ್ ಗೆ ತಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ದಾಮೋದರ್ ಈ ಕ್ಷಣದ ಮಾಹಿತಿಗಾಗಿ. ಎಸ್, ಅಲ್ಲಿನ ದೃಶ್ಯಾವಳಿಗಳನ್ನ ಅಥವಾ ಅಲ್ಲಿನ ಒಂದು ಸನ್ನಿವೇಶವನ್ನ ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ದಾಮೋದರ್ ಅವರು. ಅಂದ್ರೆ ಈಗಾಗಲೇ ಬಿರುಸಿನ ಮಳೆ ಸುರಿತಾ ಇದೆ, ಅಂದ್ರೆ ಬಹಳಷ್ಟು ಗಾಳಿಯ ಒಂದು ತೀವ್ರತೆಯ ಜೊತೆಗೆ ಸುರಿತಾ ಇರುವಂತಹ ಮಳೆ ಜೊತೆಗೆ ಸಿಡಿಲು ಮಿಂಚಿನ ಅಬ್ಬರ ಕೂಡ ಅಷ್ಟೇ ಇದೆ. ಸೊ ಹೀಗಾಗಿ ಒಂದಷ್ಟು ಸವಾಲು, ಯಾಕಂತ ಹೇಳಿದ್ರೆ ಈಗ ಎಕ್ಸ್ಹ್ಯೂಮೇಷನ್ ನಡೀತಾ ಇರುವಂತಹ ಜಾಗ ಕೆಳಭಾಗದಲ್ಲಿರುವಂಥದ್ದು, ಅಂದ್ರೆ ನೆಲಮಟ್ಟದಲ್ಲಿರುವಂಥದ್ದು, ಅದರ ಹಿಂಭಾಗದಲ್ಲಿರುವಂಥದ್ದು ಬಂಗ್ಲೆಗುಡ್ಡೆ ಎನ್ನುವಂತಹ ಗುಡ್ಡ ಪ್ರದೇಶ. ಸೊ ಮಳೆಯ ನೀರು ನ್ಯಾಚುರಲಿ ಮೇಲ್ಭಾಗದಿಂದ ಕೆಳಗೆ ಹರಿಯುವಂತಹ ಸಂದರ್ಭ, ಇಲ್ಲಿ ಅಗಿತಾ ಇರುವಂತಹ ಹೊಂಡದಲ್ಲಿ ತುಂಬಿಕೊಳ್ಳುವಂತಹ ಸಾಧ್ಯತೆಗಳು. ಹೀಗಾಗಿ ಆ ಒಂದು ಸವಾಲನ್ನ ಕೂಡ ಎದುರಿಸಬೇಕು. ಅದರ ಜೊತೆಗೆ ಜೋರಾಗಿ ಸುರಿತಾ ಇರುವಂತಹ ಮಳೆಯಿಂದ ರಕ್ಷಣೆಯನ್ನ ಪಡೆದುಕೊಂಡು ಕಾರ್ಯಾಚರಣೆಯನ್ನ ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇದೆ. ಸೊ ಹೀಗಾಗಿ ಬಹಳಷ್ಟು ಸವಾಲು ಈಗ ಎದುರಾಗಿದೆ. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ರೀತಿಯಲ್ಲೂ ವ್ಯವಸ್ಥೆಗಳನ್ನ ಮಾಡಿಕೊಂಡಿಲ್ಲ. 1-2 ದಿನಗಳ ಒಂದು ಸನ್ನಿವೇಶವನ್ನ ನಾವು ಗಮನಿಸಿದ್ರೆ ಅಲ್ಲಿ ಶೀಟ್ ಅನ್ನ ಅಳವಡಿಕೆ ಮಾಡಿಕೊಂಡಿದ್ರು, ಚಪ್ಪರದ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು. ಆ ಮೂಲಕ ಮಳೆಯಿಂದ ರಕ್ಷಣೆ ಪಡೆಯುವಂತಹ ಸಿದ್ಧತೆಗಳು ಒಂದು ವ್ಯವಸ್ಥೆಗಳಾಗಿತ್ತು. ಆದ್ರೆ ಈಗ ಬಹುಶಃ ಅಂತಹ ಒಂದು ನಿರೀಕ್ಷೆಗಳನ್ನ ಇಟ್ಟುಕೊಂಡಿರ್ಲಿಲ್ಲ ಅಧಿಕಾರಿಗಳು ಕೂಡ. ಮಳೆ ಬರಬಹುದು ಅನ್ನುವಂತಹ ಒಂದು ಸಾಧ್ಯತೆಗಳು ಕೂಡ ಇರಲಿಲ್ಲ ಬೆಳಗ್ಗಿನ ಒಂದು ವಾತಾವರಣವನ್ನ ಗಮನಿಸಿದ್ರೆ. ಆದ್ರೆ ಈಗ ಮಧ್ಯಾಹ್ನದ ಬಳಿಕ ಸಂಜೆ ಆಗ್ತಾ ಇದ್ದ ಹಾಗೆ ದಿಢೀರಾಗಿ ಮಳೆ, ಅದು ಕೂಡ ಜೋರಾದ ಸಿಡಿಲು ಮಿಂಚಿನ ಜೊತೆಗೆ ಬರ್ತಾ ಇದೆ.
ಸೊ ಹೀಗಾಗಿ ಈಗ ಒಂದಷ್ಟು ಸವಾಲುಗಳು ಎದುರಾಗಿದೆ. ಆದ್ರೆ ಇನ್ನೊಂದು ಇಲ್ಲಿ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಆ ಒಂದು ಜಾಗದಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿರೋದ್ರಿಂದ ಅದನ್ನ ಅರ್ಧಕ್ಕೆ ಮೊಟಕುಗೊಳಿಸುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಸೂಕ್ಷ್ಮವಾದಂತಹ ವಿಚಾರ. ಹಾಗಾಗಿ ಅವುಗಳ ಒಂದು ಅಂದ್ರೆ ಈ ಪಾಯಿಂಟ್ ನ ಕಾರ್ಯಾಚರಣೆ ಏನಿದೆ, ಪಾಯಿಂಟ್ ನಂಬರ್ 10ರ ಕಾರ್ಯಾಚರಣೆಯನ್ನ ಹೇಗಾದರೂ ಮಾಡಿ ಇವತ್ತು ಮುಗಿಸಲೇಬೇಕಾದಂತಹ ಅನಿವಾರ್ಯತೆ. ಅದರ ಜೊತೆಗೆ ಕತ್ತಲಾವರಿಸುವ ಮುಂಚೆ ಈ ಒಂದು ಕಾರ್ಯಾಚರಣೆ ಈ ಒಂದು ಪಾಯಿಂಟ್ ನಲ್ಲಿ ಅಂತ್ಯ ಆಗಬೇಕಾಗುತ್ತೆ. ಅದರ ಮಧ್ಯೆ ಏನಾದರೂ ಅವಶೇಷಗಳು ಸಿಕ್ಕರೆ ಆ ಒಂದು ಪ್ರಕ್ರಿಯೆಗಳು ಇನ್ನೊಂದಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ. ಸೊ ಅದನ್ನ ಕೂಡ ನಾವು ಗಮನಿಸಿದ್ದೀವಿ. ಈಗ ಒಟ್ಟು ಈವರೆಗೆ 9 ಪಾಯಿಂಟ್ಗಳಲ್ಲಿ ಒಂದು ಎಕ್ಸ್ಹ್ಯೂಮೇಷನ್ ನಡೆದಿದೆ. ಇಲ್ಲಿ ಸಿಕ್ಕಿರುವಂತದ್ದು ಪಾಯಿಂಟ್ ನಂಬರ್ 6ರಲ್ಲಿ. ಒಂದು ಪಾಯಿಂಟ್ ನಲ್ಲೇ ಕಾರ್ಯಾಚರಣೆ ಎಷ್ಟು ಒಂದು ಸಮಯವನ್ನು ತೆಗೆದುಕೊಳ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಇಡೀ ದಿನ ಬೇಕಾಯಿತು. ಅಂದ್ರೆ ಬೆಳಗ್ಗೆ ಅದೇ ಪಾಯಿಂಟ್ ನಲ್ಲಿ ಒಂದು ಕಾರ್ಯಾಚರಣೆ ಆರಂಭಗೊಂಡಿತ್ತು, ಮಧ್ಯಾಹ್ನದ ವೇಳೆಗೆ ಅವಶೇಷ ಸಿಕ್ತು ಅನ್ನುವಂತಹ ಮಾಹಿತಿಗಳು ಬಂತು. ಆ ಬಳಿಕ ಅದನ್ನ ಸಂಗ್ರಹಿಸುವಂತಹ ಕೆಲಸ FSL ನ ತಜ್ಞರು, ಸಿಬ್ಬಂದಿಗಳು, ಅವರಿಗೆ ಅಂದ್ರೆ ಅವರ ಒಂದು ವಿಧಿವಿಜ್ಞಾನ ಒಂದು ಪ್ರಕ್ರಿಯೆಗಳನ್ನ ಪೂರೈಸುವಂತಹದ್ದು ಬಹಳಷ್ಟು ಸಮಯವನ್ನು ತೆಗೆದುಕೊಂಡಿರುವಂತದ್ದು. ಸೊ ಸಂಜೆಯವರೆಗೂ ಕೂಡ ಆ ಒಂದು ಕಾರ್ಯಾಚರಣೆ ನಡೆದಿದೆ. ಸೊ ಹಾಗಾಗಿ ಇನ್ ಕೇಸ್ ಇಲ್ಲೇನಾದ್ರೂ ಅವಶೇಷಗಳು ಸಿಕ್ಕರೆ, ಏನಾದ್ರೂ ಕುರುಹುಗಳು ಕಳೆಬರ ಕಂಡು ಬಂದ್ರೆ ಅದು ಇನ್ನಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ. ಸೊ ಈಗಾಗಲೇ ಸಮಯ 4:30 ಆಗ್ತಾ ಬಂದಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣ ಕತ್ತಲು ಆವರಿಸುತ್ತೆ. ಅದರ ಮೊದಲು ಕಾರ್ಯಾಚರಣೆಯನ್ನ ಮುಗಿಸಬೇಕಾದಂತಹ ಅನಿವಾರ್ಯತೆ. ಸೊ ಅದರ ನಡುವೆ ಈಗ ಸುರಿತಾ ಇರುವಂತಹ ಮಳೆ ಒಂದಷ್ಟು ವಿರಾಮವನ್ನ ಕೊಟ್ರೆ ಕಾರ್ಯಾಚರಣೆ ಬೇಗ ಆಗಬಹುದು ಎನ್ನುವಂತಹ ಒಂದು ನಿರೀಕ್ಷೆಗಳು. ಸೊ ಸದ್ಯಕ್ಕೆ ಬಿರುಸಿನ ಮಳೆ ಸುರಿತಾ ಇದೆ. ನೀವು ಗಮನಿಸ್ತಾ ಇರುವಂತದ್ದು ನೇರ ದೃಶ್ಯಾವಳಿಗಳು. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ದೃಶ್ಯಗಳ ಮೂಲಕ ನೀವು ನೋಡ್ತಾ ಇದ್ದೀರಿ. ರಸ್ತೆಯ ಈ ಭಾಗದಲ್ಲಿ ಕ್ಯಾಮೆರಾ ಈ ಒಂದು ಮಳೆಯ ನಡುವೆಯೂ ಕೂಡ ಅಲ್ಲಿನ ಒಂದು ಸಮಗ್ರ ಚಿತ್ರಣವನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಅಲ್ಲಿ ಟಾರ್ಪಾಲ್ ಅನ್ನ ಹಾಕಿದ್ದಾರೆ. ಅದರ ಕೆಳಭಾಗದಿಂದ ಅಂದ್ರೆ ಗುಡ್ಡದ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರಿಗೆ ಒಂದು ತಡೆಯನ್ನ ಒಡ್ಡಬೇಕಾದಂತಹ ಅಥವಾ ಅದಕ್ಕೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕಾದಂತಹ ಒಂದು ಕೆಲಸ ಆಗ್ಬೇಕಾಗಿದೆ. ಅದರ ಜೊತೆಗೆ ಅಲ್ಲಿ ಹಾಕಿದ್ದಂತಹ ಶೇಡ್ ನೆಟ್ ಗಾಳಿಯ ರಭಸಕ್ಕೆ ತಗ್ಗಿರುವಂತದ್ದು. ಅಂದ್ರೆ ಅದು ಅಲ್ಲಿಂದ ಅಂದ್ರೆ ಎತ್ತರಕ್ಕೆ ಕಟ್ಟಿದ್ರು. ಸೊ ಅದು ಕೆಳಭಾಗಕ್ಕೆ ಜಾರಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಒಳಭಾಗದ ಒಂದು ಕಾರ್ಯಾಚರಣೆಯ ದೃಶ್ಯಗಳು ಹೊರಗೆ ಕಾಣಬಾರದು, ಯಾರು ಕೂಡ ಅಲ್ಲಿನ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯಬಾರದು ಎನ್ನುವಂತಹ ಉದ್ದೇಶಕ್ಕೆ, ಅಥವಾ ಸಾರ್ವಜನಿಕರಿಗೆ ಅಲ್ಲಿನ ಚಲನವಲನಗಳು, ಅಲ್ಲಿನ ಪ್ರೊಸೀಜರ್ಗಳು ಕಾಣಿಸಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಶೇಡ್ ನೆಟ್ ಅನ್ನ ಹಾಕಿ ಪರದೆಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ ಶೇಡ್ ನೆಟ್ ನ ಮರೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಬೆಳಗ್ಗಿನ 9 ಒಂದು ಕಾರ್ಯಾಚರಣೆಯನ್ನ ನಾವು ಗಮನಿಸಿದ್ರೆ ಅದೇ ರೀತಿ ನಡೆದಿತ್ತು. ಈಗ ಆ ಹಾಕಿದ್ದಂತಹ ಶೇಡ್ ನೆಟ್ ಗಾಳಿಯಿಂದಾಗಿ ಕೆಳಭಾಗಕ್ಕೆ ಜಾರಿದೆ. ಮಳೆಯಿಂದಾಗಿ ಅಲ್ಲಿ ಒಂದಷ್ಟು ಈಗ ಸಮಸ್ಯೆಗಳು ಉದ್ಭವವಾಗುವಂತಹ ಸಾಧ್ಯತೆ ಇದೆ. ಅದರ ನಡುವೆ ಕೂಡ ಕಾರ್ಯಾಚರಣೆ ಮುಗಿಯುತ್ತೆ. ಯಾಕಂತ ಹೇಳಿದ್ರೆ ಸ್ಥಗಿತಗೊಳಿಸುವಂತಹ ಹಾಗಿಲ್ಲ. ಈಗಾಗಲೇ ಆ ಒಂದು ಪಾಯಿಂಟ್ ನಲ್ಲಿ ಎಕ್ಸ್ಹ್ಯೂಮೇಷನ್ ಆರಂಭಗೊಂಡಿದೆ. ಕಾರ್ಮಿಕರು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಇರುವ ಸವಾಲನ್ನ ಎದುರಿಸಿಕೊಂಡು ಇರುವ ಈ ಒಂದು ಮಳೆಯ ಸಿಡಿಲು ಮಿಂಚಿನ ಅಥವಾ ಜೋರಾಗಿ ಬೀಸ್ತಾ ಇರುವಂತಹ ಗಾಳಿಯ ಸಮಸ್ಯೆಯ ನಡುವೆ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ.
ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗದಿಂದ ಬರ್ತಾ ಇರುವಂತಹ ನೇರ ದೃಶ್ಯಗಳು. ಒಂದಷ್ಟು ಶೇಡ್ ನೆಟ್ ಜಾರಿತ್ತು ಮಳೆಯ ರಭಸಕ್ಕೆ, ಈಗ ಅದನ್ನ ಒಂದಷ್ಟು ಮೇಲಕ್ಕೆ ಎತ್ತಿ ಕಟ್ಟುವಂತಹ ಕೆಲಸಗಳಾಗಿದೆ. ಒಳಭಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆ ಟಾರ್ಪಾಲ್ನ ಮಧ್ಯಭಾಗವನ್ನ ಗಮನಿಸಿದ್ರೆ ಅಲ್ಲಿ ಒಂದಷ್ಟು ಚಲನವಲನಗಳು ಕಂಡು ಬರ್ತಾ ಇದೆ. ಅದೇ ರೀತಿ ವಾಹನಗಳು ಕೂಡ ಬಹಳಷ್ಟು ಓಡಾಟವನ್ನ ಮಾಡ್ತಾ ಇದೆ ಇವತ್ತು. ಸೊ ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಇದು ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹ ಪಾಯಿಂಟ್ ನಂಬರ್ 10ರಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು. ನೇರ ದೃಶ್ಯಾವಳಿಗಳನ್ನ ನಾವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಗಮನಿಸ್ತಾ ಇದ್ದೇವೆ. ಬಿರು ಮಳೆಯ ನಡುವೆಯೂ ಕೂಡ, ಭಾರಿ ಗಾಳಿ ಮಳೆಯ ಮಧ್ಯೆಯೂ ಕೂಡ ನಿರಂತರವಾಗಿ ಈ ಒಂದು ಮಾಹಿತಿಯನ್ನ ಕೊಡಬೇಕು ಎನ್ನುವಂಥ ನೆಲೆಯಲ್ಲಿ ಸುದ್ದಿ ತಂಡ ಮಳೆಯನ್ನು ಲೆಕ್ಕಿಸದೆ ಅಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಚಾನೆಲ್ನ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲೆ, ಅದೇ ರೀತಿ ಕ್ಯಾಮರಾ ಪರ್ಸನ್ಗಳಾದಂತಹ ವನೀಶ್ ಬಂಗೇರ ಹಾಗೇನೆ ಆದಿತ್ಯ ಶೆಟ್ಟಿ ಬಳಂಜ ನಿರಂತರವಾಗಿ ಈ ಒಂದು ನೇರ ಪ್ರಸಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಲ್ಲಿನ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆಯೂ ಕೂಡ ನಿಖರವಾದ ಸ್ಪಷ್ಟವಾದ ಮಾಹಿತಿಯನ್ನ ವೀಕ್ಷಕರ ಮುಂದೆ ಸುದ್ದಿ ನ್ಯೂಸ್ ಇಡ್ತಾ ಬಂದಿದೆ. ಸೊ ಇವತ್ತು ಕೂಡ ಬೆಳಗ್ಗಿನಿಂದ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಮುಖ್ಯವಾಗಿ ಜುಲೈ 28ರಂದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಆರಂಭಗೊಂಡಂತಹ SITಯ ತನಿಖೆಯ ಒಂದು ಬೆಳವಣಿಗೆಗಳನ್ನ ನಿರಂತರವಾಗಿ 28ರಂದು ನಡೆದಂತಹ ಸ್ಥಳ ಮಹಜರು ಗುರುತಿಸುವಿಕೆ, 29ರಿಂದ ಆರಂಭಗೊಂಡಿರುವಂತಹ ಈ ಒಂದು ಉತ್ಖನನ ಕಾರ್ಯ, ಎಲ್ಲದರ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನೇರ ಪ್ರಸಾರದಲ್ಲಿ, ನಿರಂತರ ನೇರ ಪ್ರಸಾರದ ಮೂಲಕ ದಿನವಿಡೀ ಆಫಿಷಿಯಲ್ಸ್ ಇಲ್ಲಿಂದ ಬೆಳ್ತಂಗಡಿ SIT ಕಚೇರಿಯಿಂದ ಈ ಒಂದು ಸ್ಥಳಕ್ಕೆ ತೆರಳುವಂಥದ್ದು, ಅಲ್ಲಿಂದ ಕಾರ್ಯಾಚರಣೆಯ ಸ್ಥಳಕ್ಕೆ ತೆರಳುವಂಥದ್ದು, ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ಅಲ್ಲಿ ಕಂಡು ಬಂದಂತಹ ವಿಚಾರಗಳು, ಆ ಬಳಿಕ ಅವರ ಮಧ್ಯಾಹ್ನದ ವಿರಾಮ ಇರಬಹುದು, ಆ ಬಳಿಕದ ಕಾರ್ಯಾಚರಣೆಗಳು, ಸಂಜೆ ಸಾಕ್ಷಿ ದೂರುದಾರನ ಸಮೇತ ಅವರು ಸ್ಥಳದಿಂದ ವಾಪಸ್ಸಾಗುವಂಥದ್ದು, ತಮ್ಮ ವಾಹನಗಳ ಮೂಲಕ ಮತ್ತೆ ಬೆಳ್ತಂಗಡಿ SIT ಕಚೇರಿಯತ್ತ ತೆರಳುವಂಥದ್ದು. ಅದರ ಜೊತೆಗೆ ಉನ್ನತ ಅಧಿಕಾರಿಗಳೇನಾದ್ರೂ ನಡುವೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಎಲ್ಲ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಸುದ್ದಿ ನ್ಯೂಸ್ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದೆ. ಇವತ್ತು ಕೂಡ ನಡೀತಾ ಇರುವಂತಹ ಕಾರ್ಯಾಚರಣೆಯ ಪ್ರತಿಯೊಂದು ಹಂತದ ಅಪ್ಡೇಟ್ಸ್ ಗಳನ್ನ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಈಗಾಗಲೇ ವೀಕ್ಷಕರ ಮುಂದೆ ಇಟ್ಟಿದೆ. ಸೊ ಇವತ್ತಿನ ಬೆಳವಣಿಗೆ 9ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಬೆಳಗ್ಗೆ ಆರಂಭ ಆಯಿತು. ಪಾಯಿಂಟ್ ನಂಬರ್ 9ಅನ್ನ ಉತ್ಖನನ ಮಾಡಿದಂತಹ ಅಧಿಕಾರಿಗಳು ಮಧ್ಯಾಹ್ನ ಭೋಜನದ ವಿರಾಮವನ್ನ ಪಡೆದುಕೊಂಡ್ರು. ಆ ಬಳಿಕ ಈಗ ಪಾಯಿಂಟ್ 10ರಲ್ಲಿ ಪಾಯಿಂಟ್ 9ರ ಪಕ್ಕದಲ್ಲೇ ಇರುವಂತಹ ಕಿಲೋಮೀಟರ್ ದೂರದಲ್ಲಿರುವಂತಹ 10ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈ ನಡುವೆ ಭಾರಿ ಮಳೆ ಸುರಿದಿರುವಂತಹ ಮಾಹಿತಿ, ಆ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಸಾಗ್ತಾ ಇದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ವಿಂಡೋದಲ್ಲಿ ಅಲ್ಲಿನ ಅಂದ್ರೆ ರಸ್ತೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಪೊಲೀಸ್ ವಾಹನ ಕೂಡ ಒಂದು ಸ್ಥಳದತ್ತ ಬಂದು ನಿಂತಿದೆ. ಅದೇ ರೀತಿ ಇನ್ನೊಂದು ವಿಂಡೋದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತಹ, ಶೋಧ ಕಾರ್ಯಾಚರಣೆ ನಡೀತಾ ಇರುವಂತಹ, ಪರಿಶೋಧನೆ ನಡೀತಾ ಇರುವಂತಹ ಜಾಗದ ಫುಟೇಜ್ ಅನ್ನ ಝೂಮ್ ಮಾಡಿ ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಕ್ಯಾಮರಾ ರಸ್ತೆಯ ಭಾಗದ ದೃಶ್ಯಗಳನ್ನ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ನಿರಂತರವಾಗಿ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದ ಡೀಟೇಲ್ಸ್ ಸಿಗೋದಕ್ಕಿದೆ. ನಮ್ಮ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ಕೂಡ ಅಲ್ಲಿಂದ ನಿರಂತರವಾಗಿ ನಮಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ಕ್ಷಣದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ವೀಕ್ಷಕರಿಗೆ ಲಭಿಸ್ತಾ ಇದೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದ ಗಮನವನ್ನ ಸೆಳೆದಿರುವಂತಹ ವಿದ್ಯಮಾನ ಇದು. ಸೊ ಈ ಒಂದು ನಡೆಯುವಂತಹ ಕಾರ್ಯಾಚರಣೆಯ ದೃಶ್ಯಗಳನ್ನ ಸೆರೆ ಹಿಡಿಯೋದಿಕ್ಕೆ ರಾಷ್ಟ್ರೀಯ, ರಾಜ್ಯ ಮಟ್ಟದ ಮಾಧ್ಯಮಗಳು ಜೊತೆಗೆ ಪಕ್ಕದ ರಾಜ್ಯ ಕೇರಳದ ಮಾಧ್ಯಮಗಳು ಕೂಡ ಬಹಳಷ್ಟು ಉತ್ಸಾಹದಿಂದ ಬಂದು ಇಲ್ಲಿ ನೆರೆದಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಚಲನವಲನಗಳು, ಪ್ರತಿಯೊಂದು ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದರ ನಡುವೆ ಇಲ್ಲಿನ ಪ್ರತಿಯೊಂದು ಹಂತದ ಮಾಹಿತಿಗಳನ್ನ ವೀಕ್ಷಕರ ಮುಂದೆ ಇಡುವಂತಹ ಕೆಲಸ ಅನೇಕ, ಅಂದ್ರೆ ಮಳೆ ಇರಬಹುದು, ಬಿಸಿಲಿರಬಹುದು, ಯಾವುದನ್ನು ಕೂಡ ಲೆಕ್ಕಿಸದೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ.
ಜುಲೈ 28ರಿಂದ ಈ ಭಾಗದಲ್ಲಿ SITಯ ಒಂದಷ್ಟು ಕಾರ್ಯಚಟುವಟಿಕೆಗಳು ಆರಂಭಗೊಂಡಿದೆ ಅನ್ನುವಂಥದ್ದನ್ನು ಹೇಳಬಹುದು. ಯಾಕಂತ ಹೇಳಿದರೆ ಸರಿಸುಮಾರು 15 ಗಂಟೆಗಳಷ್ಟು ಕಾಲ ಸಾಕ್ಷಿ ದೂರುದಾರನ ವಿಚಾರಣೆಯನ್ನ ನಡೆಸಿ ಆತನ ಹೇಳಿಕೆಗಳನ್ನು ಪಡೆದುಕೊಂಡು ಆತನಿಂದ ಮಾಹಿತಿಗಳನ್ನು ಪಡೆದುಕೊಂಡು ತನಿಖೆಗೆ ಮುಂದಾಗಿರುವಂಥದ್ದು SIT. ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆ ನಡೀತಾ ಇದೆ SIT ಮೂಲಕ. ಯಾಕೆ ಅಂತ ಹೇಳಿದ್ರೆ ಈ ದೂರಿಗೆ ಸಂಬಂಧಪಟ್ಟ ಹಾಗೆ ನೂರಾರು ಮೃತದೇಹಗಳನ್ನ ತಾನು ಹೂತಿದ್ದೇನೆ ಅಂತ ದೂರುದಾರ ಕೊಟ್ಟಂತಹ ತಪ್ಪೊಪ್ಪಿಗೆ ಹೇಳಿಕೆಯ ಹಿನ್ನೆಲೆಯಲ್ಲಿ ರಚನೆಯಾದಂತಹ SIT. ಸೊ ಆ ಬಳಿಕ ನಿರಂತರವಾಗಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳಾಗ್ತಾ ಇದೆ. SIT ನಿರಂತರವಾಗಿ ಬಹಳಷ್ಟು ಶ್ರಮಪಟ್ಟು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ ಅನ್ನುವಂಥದ್ದನ್ನು ನಾವು ಈ ಹಿಂದಿನ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕೂಡ ಗಮನಿಸಿದ್ದೇವೆ. ಬಹಳಷ್ಟು ದುರ್ಗಮ ಹಾದಿಯ ನಡುವೆ ಸಾಗಿ ಅಧಿಕಾರಿಗಳು ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಸೊ ಈಗ ಒಂದಷ್ಟು ಮಳೆ ನಿಂತಿರುವಂತಹ ಲಕ್ಷಣ ಗೋಚರಿಸ್ತಾ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ, ಈಗ ಮಳೆಯಿಂದಾಗಿ ಏನಾದ್ರೂ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡುವಂತಹ ಸಾಧ್ಯತೆಗಳಿದೆಯಾ ಅಥವಾ ಮತ್ತೆ ಮುಂದುವರಿಯುತ್ತಾ? ಯಾಕಂತ ಹೇಳಿದ್ರೆ ಈಗಾಗಲೇ ಸಂಜೆ 5 ಗಂಟೆ ದಾಟಿದೆ. ಸೊ ಮುಂದಕ್ಕೆ ಏನು ನಡೆ ಅನ್ನುವಂಥದ್ರ ಬಗ್ಗೆ ಕುತೂಹಲ ಇದೆ. ಸೊ ಕೇಳೋಣ, ಮಾಹಿತಿ ಪಡೆಯೋಣ. ದಾಮೋದರ್ ದೊಂಡೋಲೆ ಮತ್ತೆ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಈಗ ತಾವು ಗಮನಿಸ್ತಾ ಇದ್ರಿ, ಒಳಭಾಗದಲ್ಲಿ ಒಂದು ಟಾರ್ಪಲ್ ಅನ್ನ ಅಳವಡಿಸಲಾಗಿತ್ತು. ಆ ಟಾರ್ಪಲ್ ಅನ್ನ ತೆಗ್ದಿದ್ದಾರೆ ಅನ್ನುವಂತ ಮಾಹಿತಿ ನೋಡಿ, ಅಲ್ಲಿ ತೆಗ್ದಿದ್ದಾರೆ. ಅದರ ಜೊತೆಗೆ JCBಯ ಕೆಲಸ, JCB ಸ್ಟಾರ್ಟ್ ಆಗಿದೆ, ಕೆಲಸ ಆರಂಭಿಸ್ತಾ ಇದೆಯೋ ಅಥವಾ ಇವತ್ತು ಉತ್ಖನನ ಮಾಡಿದ್ರೆ ಮುಚ್ತಾ ಇದೆಯೋ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಈಗ ಇವತ್ತಿನ ಕೆಲಸವನ್ನ ಇಲ್ಲಿಗೆ ಮೊಟಕುಗೊಳಿಸ್ತಾರೋ ಅಥವಾ ಮತ್ತೆ ಮುಂದುವರಿಸ್ತಾರೋ ಅನ್ನುವಂಥದ್ದು ಇನ್ನೂ ಕೂಡ ಒಂದು ಕ್ವಶನ್ ಮಾರ್ಕ್. ಈಗಾಗಲೇ JCB ಅಲ್ಲಿಂದ ಹೊರ ತೆರಳುತ್ತಾ ಇದೆಯಾ ಅನ್ನುವಂತ ಅನುಮಾನ ಇದೆ. ಯಾಕಂತಂದ್ರೆ JCB ಕೆಲಸವನ್ನ ಮಾಡ್ತಾ ಇರುವಂತೆ ಕಂಡು ಬರ್ತಾ ಇದೆ. ಆದ್ರೆ ಆ ಶೇಡ್ ನೆಟ್ ಹಾಕಿರೋದ್ರಿಂದ ಅಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಸ್ಪಷ್ಟತೆ ಸಿಗ್ತಾ ಇಲ್ಲ ಗೌತಮ್. ಆದ್ರೂ ಕೂಡ ಒಂದಂತೂ ಸ್ಪಷ್ಟ, JCBಯ ಕೆಲಸ ನಿಲ್ಲಿಸಿ ಹೊರಗೆ ಬರ್ತಾ ಇದೆಯಾ ಅನ್ನುವಂತ ಅನುಮಾನ ನಮಗೆ ಕಾಡ್ತಾ ಇದೆ. ಇಲ್ಲ, JCB ಕೆಲಸನೇ ಮಾಡ್ತಾ ಇದೆ, ಕೆಲಸ ಆರಂಭಿಸ್ತಾ ಇದೆ. ಬಹಳ ಮುಖ್ಯವಾಗಿ JCB ಆ ಒಂದು ಸ್ಥಳ ಏನಿದೆ, ಗುರುತು, ಆ ಒಂದು 10ನೇ ಗುರುತು, ಅದನ್ನ ಒಂದು ಕ್ಲೀನ್ ಮಾಡುದು, ಆ ಏರಿಯಾವನ್ನ ಕ್ಲೀನ್ ಮಾಡ್ತಾ ಇರುವಂತಹ ಒಂದು ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಆ ಏರಿಯಾವನ್ನ JCBಯ ಮೂಲಕ ಕ್ಲೀನ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ನೆಕ್ಸ್ಟ್ ಅದನ್ನ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಈಗ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಅಲ್ಲಿ ಕ್ಲೀನ್ ಮಾಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ವಾಹನವು ಬಂದು ಅಲ್ಲಿ ನಿಂತ ಸಂದರ್ಭದಲ್ಲಿ ನಾವೆಲ್ಲ ಅನ್ಕೊಂಡ್ವಿ ಇವತ್ತು ಕೆಲಸವನ್ನ ಸ್ಥಗಿತಗೊಳಿಸ್ತಾರೆ, ವಾಪಸ್ ಹೋಗ್ತಾರೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಅಂದುಕೊಂಡ್ರು. ಆದ್ರೆ ಅದು ಹಾಗಲ್ಲ. ಅವರು ಯಾರೋ ಇಬ್ರು ಸಿಬ್ಬಂದಿಗಳು, ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ಅದ್ರಲ್ಲಿ ಕುಳಿತುಕೊಂಡು ಅಲ್ಲಿಂದ ತೆರಳಿದ್ರು. ಈ ಹಿನ್ನೆಲೆಯಲ್ಲಿ ಕೆಲಸ ಮುಂದುವರಿಯುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಯಾಕೆಂತಂದ್ರೆ ಈಗ ಇಲ್ಲಿ ನೋಡ್ತಾ ಇದ್ರೆ ಕೆಲಸ ಮುಂದುವರಿಯುವಂತಹ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಕೆಲಸಕ್ಕೆ ಸಾಧಾರಣ 1-1.5 ಗಂಟೆಗಳ ಕಾಲ ಮಳೆ ಅಡ್ಡಿಪಡಿಸ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ತನಕ ಮಳೆ ಅಡ್ಡಿಪಡಿಸಿದಂತ ಹಿನ್ನೆಲೆಯಲ್ಲಿ ಕೆಲಸ ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಕೆಲಸವನ್ನ ಆರಂಭಗೊಳಿಸಿದ್ದಾರೆ. ಕೆಲಸ ಆರಂಭಗೊಂಡಿದೆ. ಮತ್ತೆ ಅದನ್ನ ಅಲ್ಲಿಯ ಒಂದು ಆ ಲೊಕೇಶನ್ ಏನಿದೆ ಅದನ್ನ ಕ್ಲೀನಿಂಗ್ ಮಾಡಿ ಅದನ್ನ ಮತ್ತೆ ಅಗೆಯುವಂತಹ ಕಾರ್ಯಕ್ಕೆ ಮುಂದಾಗುವಂತಹ ಸಾಧ್ಯತೆಗಳಿದಾವೆ. ಒಟ್ಟಿನಲ್ಲಿ JCB ಕೆಲಸ ಆರಂಭಗೊಂಡಿದೆ. ಅಧಿಕಾರಿ ವರ್ಗ ಅದನ್ನ ನೋಡ್ತಾ ಇದೆ, ಗಮನಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಒಂದು ಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ಹೇಳುವಂತದ್ದು ಮತ್ತು ಅಲ್ಲಿಯ ಚಲನವಲನಗಳನ್ನ ನೋಡ್ಕೊಂಡೇ ಈಗ ಮಾತಾಡ್ಬೇಕಾಗ್ತದೆ. ಅದರ ಜೊತೆಗೆ ಚಲನವಲನ ನೋಡ್ತಾ ಇದ್ದೇವೆ. ಆ JCB ಸುತ್ತಲೂ ಕೂಡ ಓಡಾಡ್ತಿರುವಂತದ್ದು ದೃಶ್ಯಗಳಲ್ಲಿ ಕೂಡ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಉತ್ಖನನ ಮಾಡುವಂತಹ ರೀತಿಯಲ್ಲಿ ಕಂಡು ಬರ್ತಿಲ್ಲ, ಬದಲಾಗಿ ಅದು ಕ್ಲೀನಿಂಗ್ ಮಾಡುವಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ JCB ಅಲ್ಲೊಂದಷ್ಟು ಉತ್ಖನನಕ್ಕೆ ನೆರವಾಗುವಂತಹ ರೀತಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಸಾಧ್ಯತೆಗಳಿದಾವೆ ಹೊರತು ಇದೀಗ ಸಂಪೂರ್ಣ ಉತ್ಖನನ ಇವತ್ತು ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತದೆ. ಈಗ ನೋಡ್ತಾ ಇದ್ರೆ JCB ಸ್ಥಳದಿಂದ ತೆರಳುತ್ತಾ ಇದೆ ಅಂತ ಅನಿಸ್ತಾ ಇದೆ ಗೌತಮ್. ಓಕೆ.
ಜೆಸಿಬಿ ಸ್ಥಳದಿಂದ ತೆರಳುವಂತಹ ಒಂದು ಸೂಚನೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ನಮಗೆ ಅಲ್ಲಿ ಕಂಡು ಬರ್ತಾ ಇದೆ. ಆ ವಿಜುವಲ್ಸ್ ಅನ್ನ ನೋಡ್ತಾ ಇದ್ರೆ ಈಗ ಮೊದಲಿದ್ದ ಸ್ಥಳದಲ್ಲಿ ಜೆಸಿಬಿ ಇಲ್ಲ, ಬದಲಾಗಿ ಅದು ಅದಕ್ಕಿಂತ ಸ್ವಲ್ಪ ದೂರಕ್ಕೆ ಚಲಿಸಿಕೊಂಡು ಹೋಗಿರೋದ್ರಿಂದ ಅಥವಾ ಅಷ್ಟು ಅಗಲದಲ್ಲಿ ಅದು ಉತ್ಖನನ ಮಾಡ್ತಾ ಇದೆಯಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕಂತಂದ್ರೆ ಅಷ್ಟು ಅಗಲದಲ್ಲಿ ಉತ್ಖನನ ಮಾಡ್ತಾ ಇರುವಂತ ಸಾಧ್ಯತೆಗಳು ಕೂಡ ಇದಾವೆ. ಆ ಜೆಸಿಬಿಯ ಚಲನೆ ಮತ್ತೆ ವಾಪಸ್ ಬರುವಂತ ರಸ್ತೆಯ ಹತ್ತನೇ ಇದೆ, ಆದ್ರೆ ಆ ಒಂದು ಪಾಯಿಂಟ್ ಏನಿದೆ 10ನೇ ಪಾಯಿಂಟ್ ಸ್ವಲ್ಪ ಅಗಲದಲ್ಲಿ ಇದ್ದಂಗಿದೆ. ಆ ಅಗಲವನ್ನು ಅಷ್ಟು ಅಗಲದಲ್ಲಿಯೂ ಕೂಡ ಕ್ಲೀನಿಂಗ್ ಮಾಡಿ ಕೊಡುವಂತಹ ಒಂದು ಕಾರ್ಯವನ್ನ ಜೆಸಿಬಿಯ ಮೂಲಕ ಮಾಡಿಸಲಾಗ್ತದೆ ಅನಿಸ್ತಾ ಇದೆ. ಬಟ್ ಇದೀಗ ನಾವು ಅದನ್ನ ದೃಶ್ಯವನ್ನ ನೋಡಿ ಒಂದು ಕಾಮೆಂಟ್ರಿ ಕೊಟ್ಟಂತೆ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಸ್ಪಷ್ಟತೆ ಇಲ್ಲ, ಹೊರಗಡೆಗೆ ಯಾವುದೇ ಸ್ಪಷ್ಟ ಮಾಹಿತಿಗಳು ಹೊರ ಬರ್ತಾ ಇಲ್ಲ ಈಗ ಸದ್ಯಕ್ಕೆ. ಈ ಹಿನ್ನೆಲೆಯಲ್ಲಿ ನಿಮಗೆ ನಾನು ಅಲ್ಲಿ ನನಗೆ ಖಂಡಿತ ಹೇಳ್ತಾ ಇದ್ದೇನೆ, ಮತ್ತೆ ನಾವು ಮಾಡ್ತಿರೋದಷ್ಟೇ. ಮಳೆ ಬಂದಂತ ಸಂದರ್ಭದಲ್ಲಿ ಕೆಲಸವನ್ನ ನಿಲ್ಲಿಸಿದ್ರು ಅಥವಾ ನಿರಂತರವಾಗಿ ನಿಲ್ಸಿದ್ರು. ಮಳೆ ಬರುವಂತ ಸಂದರ್ಭದಲ್ಲಿ ಕೆಲಸ ನಿಲ್ಸಿದ್ರು. ಯಾಕಂದ್ರೆ ಮೇಲ್ಭಾಗದಲ್ಲಿ ಗುಡ್ಡ, ನೀರು ಹರಿದು ಬರುತ್ತೆ, ಎಲ್ಲ ತೊಂದರೆ ಆಗತ್ತೆ ಅನ್ನುವಂತ ಕಾರಣಕ್ಕೆ ನಿಲ್ಸಿದ್ರು ಅಂತ ಅನ್ಸುತ್ತೆ. ಒಂದಷ್ಟು ಈ ಒಂದು ಪಾಯಿಂಟ್ ನಂಬರ್ 10 ಉತ್ಖನನ ಕಾರ್ಯ ಈಗ ಆರಂಭಗೊಂಡಿದ್ರೆ ಅದು ಮುಗಿಯುವಾಗ ತುಂಬಾ ಲೇಟ್ ಆಗ್ಬೋದು. ಇವತ್ತು 7:30 ಆಗ್ಬೋದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವ ನಿರ್ಧಾರ ಕೈಗೊಳ್ತಾರೆ ಅಂತ ನೋಡ್ಬೇಕು. ಈಗ ಬೆಳಕಿನ ವ್ಯವಸ್ಥೆಯನ್ನು ಏನಾದ್ರು ಮಾಡಿಕೊಳ್ಳುವಂತದ್ದು ಕಂಡು ಬರ್ತಾ ಇದೆಯಾ ಅಲ್ಲಿ ಹೇಗೆ ಅಂತ? ಇಲ್ಲ, ಬೆಳಕಿನ ವ್ಯವಸ್ಥೆ ಏನು ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಮಾಡೋದಾದ್ರೆ ಅದಕ್ಕೆ ಒಂದು ಸೂಕ್ತವಾದಂತಹ ವ್ಯವಸ್ಥೆಗಳಿದಾವೆ. ಯಾಕಂದ್ರೆ ಅದರ ಪಕ್ಕದಲ್ಲಿ ಬೀದಿ ಲೈಟ್ ಇರುವಂತಹ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಅಥವಾ ಲೈಟ್ ಕಂಬ ಇದೆ. ಅಲ್ಲಿಂದ ಇಮಿಡಿಯೇಟ್ ಆಗಿ ಅವರು ಮನವಿ ಮಾಡಿಕೊಂಡು ಅಲ್ಲಿಗೆ ಲೈಟ್ ನ ವ್ಯವಸ್ಥೆ ಮಾಡಿಸ್ಕೋಬಹುದು. ಹಾಗೇನಾದ್ರು ಮಾಡಿಸ್ಕೊಳ್ತಾರ ಅನ್ನುವಂಥದ್ದು ನೋಡ್ಬೇಕು. ಅದನ್ನಾದ್ರೂ ಮಾಡಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನಾವು ಅಪ್ಡೇಟ್ ಅನ್ನ ಜನರಿಗೆ ಕೊಡ್ತೀವಿ. ಈಗ ಇರ್ತಕ್ಕಂಥದ್ದು ಇಲ್ಲೊಂದು ಕುತೂಹಲ ಏನು ಅಂತಂದ್ರೆ ಕೆಲ್ಸ ನಿಲ್ಲಿಸ್ತಾರೆ ಅನ್ನುವಂಥದ್ದು ಒಂದು ಕಡೆ ವಾದ, ಅಷ್ಟು ಮಳೆ ಇದೆ ಅಂತ. ಇನ್ನೊಂದು ಕಡೆ ಇಲ್ಲ ಮುಂದುವರಿಸ್ತಾರೆ ಅನ್ನುವಂಥದ್ದು ಈಗ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕೆ. ಯಾಕಂದ್ರೆ ಕೆಲವೊಂದು ವಾಹನಗಳ ಓಡಾಟ ಎಲ್ಲ ಕಂಡು ಬರ್ತಾ ಇದೆ. ಬಟ್ ಅವನನ್ನ ಮುಸುಕು ದಾರಿಯನ್ನ ಕರೆದುಕೊಂಡು ಹೋಗುವಂತಹ ವಾಹನವನ್ನ ಇನ್ನೂ ಕೂಡ ಕರೆದು ಬರದೇ ಇರೋದ್ರಿಂದ ಅಂತಹ ಅನುಮಾನವು ಕೂಡ ಇದೆ. ನೋಡಬೇಕು ಗೌತಮ್. ಯಾಕಂತಂದ್ರೆ ಇದೀಗ ನಮ್ಮದು ಪ್ಯೂರ್ಲಿ ಆ ಚಲನವಲನಗಳನ್ನ ಗಮನಿಸಿ ಕೊಡ್ತಾ ಇರುವಂತ ವಿಶ್ಲೇಷಣೆ. ಇದರಲ್ಲಿ ನಮಗೂ ಕೂಡ ಸ್ಪಷ್ಟತೆ ಇಲ್ಲ ಗೌತಮ್. ಯಾಕಂತಂದ್ರೆ ಅಲ್ಲಿ ಏನಾಗ್ತಾ ಇದೆ ಒಳಗೆ ಅನ್ನುವಂಥದ್ದು ಕಾಣುದಿಲ್ಲ. ಬಟ್ ನಮಗೆ ಎಷ್ಟು ಕಾಣ್ತದೋ ಅಷ್ಟೇ ಹೇಳ್ತಾ ಇದೀವಿ ಈಗ ನಿಮಗೆ. ಅಲ್ಲಿಯ ಒಂದು ಚಲನವಲನ ಹೇಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದೀವಿ. ಯಾಕಂತಂದ್ರೆ ಬಹಳ ಮುಖ್ಯವಾಗಿ 9ನೇ ಗುರುತಿನಲ್ಲಿ ಏನಿಲ್ಲ ಅನ್ನುವಂಥದ್ದು ಗೊತ್ತಾದ ನಂತರ ಈಗ 10ನೇ ಗುರುತಿನತ್ತ ಬಂದು ಎಲ್ಲ ಅಲ್ಲಿ ಸುತ್ತ ಕ್ಲೀನ್ ಮಾಡಿದಾಗ ಮಳೆ ಆರಂಭ ಆಗಿದೆ. ಅದಾದ ನಂತರ ಈಗ ಕೆಲಸ ಮತ್ತೆ ಆರಂಭಿಸುವ ಲಕ್ಷಣಗಳಿದಾವೆ. ಅದ್ರ ಜೊತೆಗೆ ಅಲ್ಲೊಂದು ಟಾರ್ಪಲ್ ಹಾಕಿದ್ರು, ಅದನ್ನು ಕೂಡ ತೆಗ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜೆಸಿಬಿಯ ಕೆಲಸ ಮಾಡೋರಿಗೆ ಬಹಳ ಸವಾಲುಗಳಿದಾವೆ. ಯಾಕೆಂತಂದ್ರೆ ಅಲ್ಲಿ ಯಾವುದೇ ಗಿಡಗಳನ್ನು ತೆಗೆಯುವಂತಿಲ್ಲ. ಮತ್ತು ಅಲ್ಲಿ ಅರಣ್ಯ ಅಧಿಕಾರಿಗಳು ಕೂಡ ಇರ್ತಾರೆ. ಅವರಿಗೆ ನಿರ್ದೇಶನವನ್ನ ಮಾಡ್ತಾ ಇರ್ತಾರೆ, ನೀವು ಅದನ್ನ ಆ ಗಿಡ ತೆಗಿಯಂಗಿಲ್ಲ, ಈ ಗಿಡ ತೆಗಿಯಂಗಿಲ್ಲ, ಇದನ್ನ ಮುಟ್ಟಂಗಿಲ್ಲ ಅಂತ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಸವಾಲ್ನ ಕೆಲಸ ಇದು. ಆ ಸವಾಲ್ನ ಕೆಲಸವನ್ನ ಹೇಗ್ ನಿರ್ವಹಿಸ್ತಾ ಇದಾರೆ ಅನ್ನೋದು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಅಂದ್ರೆ ಜೊತೆಗೆ ಮುಖ್ಯವಾಗಿ SIT ಈ ಒಂದು ತನಿಖೆ ಕೂಡ ಅಂದ್ರೆ ಈ ಒಂದು ಪ್ರಾಥಮಿಕ ಹಂತದ ತನಿಖೆಯನ್ನು ಏನು ಮಾಡ್ತಾ ಇದ್ದಾರೆ ಇದು ಕೂಡ ಬಹಳಷ್ಟು ಸವಾಲಿನಿಂದ ಕೂಡಿದೆ. ಯಾಕಂತ ಹೇಳಿದ್ರೆ ಇದು ಇನಿಷಿಯಲ್ ಸ್ಟೇಜ್. ಈಗಾಗಲೇ SIT ಚೀಫ್ ಕೂಡ ಅದನ್ನೇ ಹೇಳಿರುವಂತದ್ದು. ಆದ್ರೆ ಮುಖ್ಯವಾಗಿ ಆ ತೆರಳುವಂತಹ ಜಾಗವೇ ಒಂದು ಬಹಳಷ್ಟು ಕಠಿಣವಾದ ಹಾದಿ. ಕೆಲವೊಂದು ಪಾಯಿಂಟ್ಗಳನ್ನ ಗಮನಿಸಿದ್ರೆ ಅದರ ನಡುವೆ ಇಂತಹ ಎಲ್ಲ ಸವಾಲುಗಳು ಅಂದ್ರೆ ಈ ಪ್ರಕರಣವೇ ಒಂದು ಬಹಳಷ್ಟು ಅಪರೂಪದಲ್ಲಿ ಕಂಡು ಬಂದಿರುವಂತಹ ಪ್ರಕರಣದ ಹಾಗೆ ಗಮನಿಸಬಹುದು. ಸೊ ಹೀಗಾಗಿ ಆ ಒಂದು ಅನೇಕ ಸವಾಲುಗಳ ನಡುವೆ ಒಂದು ತನಿಖೆಯನ್ನ ನಡೆಸಬೇಕಾದಂತಹ ಒಂದು ಪರಿಸ್ಥಿತಿ SITಗೆ ಈಗ ಇದೆ ಅನ್ನುವಂಥದ್ದು. ಬಹುಶಃ ಇದೆಲ್ಲವನ್ನು ಕೂಡ ಎದುರಿಸಿಕೊಂಡು ಅವರು ತನಿಖೆಯನ್ನ ನಡೆಸಬೇಕಾಗುತ್ತೆ ಅಂತ. ಹೌದೌದು, ಖಂಡಿತ ಅನೇಕ ಸವಾಲುಗಳು ಇದೆ ಗೌತಮ್. ಇವತ್ತು ಬೆಳಿಗ್ಗೆ ನಿನ್ನೆ ಬಿಸಿಲಿತ್ತು, ಇವತ್ತು ಭಯಂಕರ ಮಳೆ ಬಂದಿದೆ. ಅಂದ್ರೆ ಮಳೆ ಭಾರಿ ತೀವ್ರವಾದಂತ ಮಳೆ ಬಂತು. ಈ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಬಹುದೊಡ್ಡ ಅಡ್ಡಿ ಆಯ್ತು. ಆದ್ರಿಂದ ಈಗ
ಸಂಜೆ ಆಗ್ತಾ ಬಂತು. ಈ ಹಿನ್ನೆಲೆಯಲ್ಲಿ ಇಷ್ಟೊಂದು ಅಡ್ಡಿ ನಡುವೆ ಕೆಲಸ ಮುಂದುವರಿಯುತ್ತಾ ಅನ್ನುವಂತ ಅನುಮಾನ ವ್ಯಕ್ತವಾಗಿದೆ. ಆದ್ರೆ ಅಲ್ಲಿ JCB ಕೆಲಸವನ್ನ ನಿರ್ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮಗೆ ಏನ್ ಅನಿಸ್ತದೆ ಅಂತಂದ್ರೆ ಇದನ್ನೊಂದು ಮುಗಿಸ್ತಾರೆ, 10ನೇ ಪಾಯಿಂಟ್ ಅನ್ನ ಆಗಿತಾರೆ, ಅದ್ರಲ್ಲಿ ಏನಾದ್ರು ಸಿಗುತ್ತಾ ಅಂತ ನೋಡ್ತಾರೆ ಅನ್ನುವಂಥದ್ದೇ ಇದೆ. ಮತ್ತೆ ನಾಳೆ ಭಾನುವಾರವೂ ಕೂಡ ಕೆಲಸ ಮುಂದುವರಿಸ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದಿನ್ನು ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕೆಂತಂದ್ರೆ ಅಧಿಕಾರಿ ವರ್ಗವೂ ಅಷ್ಟೇ, ಅಲ್ಲಿಯ ಕಾರ್ಮಿಕರು ಅಷ್ಟೇ ನಿರಂತರವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಮೊನ್ನೆಯಿಂದ. ಈ ವಾರ ನಿರಂತರವಾಗಿ ಮುಂದುವರೆದಿದೆ ಕೆಲಸ. ಹೌದೌದು. ಈ ಹಿನ್ನೆಲೆಯಲ್ಲಿ ಭಾನುವಾರದ ಒಂದು ವಿರಾಮವನ್ನು ಪಡ್ಕೊಳ್ತಾರ ಗೊತ್ತಿಲ್ಲ, ನೋಡ್ಬೇಕು. ಬಹಳಷ್ಟು ಜನರ ಆಸೆ ಇದೆ ವಿರಾಮ ಪಡ್ಕೋಬೇಕು ಅಂತ. ಯಾಕಂತಂದ್ರೆ ಇಲ್ಲಿ ಮಾಧ್ಯಮಗಳು ಕೂಡ ನಿರಂತರವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಏನಾದ್ರು ವಿರಾಮ ಪಡ್ಕೊಳ್ತಾರ ಅಥವಾ ಅಧಿಕಾರಿ ವರ್ಗ ಏನಾದ್ರು ವಿರಾಮವನ್ನ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಆ ಪ್ರಶ್ನೆಗಳಿಗೆ ಇನ್ನು ಉತ್ತರ ಸಿಗ್ಬೇಕಷ್ಟೇ. ಉತ್ತರ ಸಿಗುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಮತ್ತೆ ಸ್ಥಳದತ್ತ JCB ಆಗಮಿಸಿ, ಅಂದ್ರೆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ತಾ ಇದೆ ಅಂತ ಅರ್ಥ. ಈಗಾಗಲೇ 10ನೇ ಏನು ಸ್ಪಾಟ್ ಇದೆ, 10ನೇ ಸ್ಪಾಟ್ ನ ಸುತ್ತವೂ ಕೂಡ JCB ಕ್ಲೀನ್ ಮಾಡ್ತಾ ಇದೆ. ಕ್ಲೀನ್ ಮಾಡ್ಕೊಂಡು ಅದನ್ನ ಆ ಒಂದು ಸ್ಪಾಟ್ ಅನ್ನ ಕ್ಲೀನ್ ಮಾಡಿ ಮತ್ತೆ ಉತ್ಖನನ ಮಾಡ್ಬೇಕು. ಆ ಕೆಲಸವನ್ನ JCB ಮಾಡ್ತಾ ಇದೆ ಅಂತ ಅನ್ಸುತ್ತೆ ಗೌತಮ್. ಓಕೆ, ಅದರ ಜೊತೆಗೆ ಬೆಳಗ್ಗೆ ಒಂದು ಬೆಳವಣಿಗೆ ನಡೆಯಿತು. ಅಂದ್ರೆ ಬಹುಶಃ SIT ಆಫೀಸರ್ಸ್ ಅಂದ್ರೆ SIT ತಂಡ ಏನಿದೆ ಅದು ಇಲ್ಲಿಗೆ ಆಗಮಿಸೋದು ಕೂಡ ಒಂದಷ್ಟು ವಿಳಂಬ ಆಯ್ತು. ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಬಂದಂತಹ ಸಮಯಕ್ಕೆ ಬಂದಿರಲಿಲ್ಲ. ಇಲ್ಲಿಂದ ಹೊರಡುವಾಗ್ಲೇ ತಡ ಆಗಿತ್ತು ಬೆಳ್ತಂಗಡಿ SIT ಆಫೀಸಿಂದ. ಸಾಕ್ಷಿ ದೂರುದಾರ ಬರುವಾಗ ವಿಳಂಬ ಆಗಿತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಯಿತು. ಆ ನಡುವೆ SITಯ ತಂಡದ ಅಧಿಕಾರಿಯೊಬ್ಬರು ಆತನನ್ನ ಬೆದರಿಸಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಬಂದಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಒಂದಷ್ಟು ವಿಳಂಬ ಆಯಿತು ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಬಂತು. ಸೊ ಈಗ ಏನಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೆವಲಪ್ಮೆಂಟ್ಸ್ ಇದೆಯಾ ಅನ್ನುವಂಥದ್ದು? SITಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಂಜುನಾಥ್ ಅನ್ನುವಂತಹ ಅಧಿಕಾರಿ ಅಲ್ಲಿರ್ತಕ್ಕಂತಹ ಮುಸುಕುದಾರಿಗೆ ನಿನ್ನೆ ರಾತ್ರಿ ಬೆದರಿಸಿದ್ದಾರೆ ಅನ್ನುವಂತ ಆರೋಪಗಳಿರುವಂತದ್ದು. ನಿನ್ನೆ ರಾತ್ರಿ ಬೆದರಿಸಿದ್ದಾರೆ ಅಂತ ಆರೋಪ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ಏನು ವಕೀಲರುಗಳು ಅಧಿಕಾರಿಗಳಿಗೆ ಒಂದು ಮೇಲ್ ಮಾಡಿದ್ದಾರೆ. ನಿಮ್ಮ ಹೀಗಾಗಿದೆ, ನೀವು SIT ಇಂದ ಅವರನ್ನ ಕೈ ಬಿಡಬೇಕು. ಒಂದು ವೇಳೆ ಅವರಿದ್ರೆ ನಮಗೆ ಅಥವಾ ಸಾಕ್ಷಿ ದೂರುದಾರ ಒಂದು ಫ್ರೀ ಆಗಿ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಳ್ಬೇಕು ಅಂತ ಬರ್ಕೊಂಡು ಸಾಧ್ಯ ಆಗತ್ತಾ ಅನ್ನೋದು. ಮತ್ತು ಈ ಹಿನ್ನೆಲೆಯಲ್ಲಿ ಮೊಹಂತಿಯವರು ಯಾವುದೇ ಅಥವಾ SITಯ ಮುಖ್ಯಸ್ಥರುಗಳು ಅಥವಾ ಅಧಿಕಾರಿಗಳು ಯಾವುದೇ ರೀತಿಯಾದ ಸ್ಪಷ್ಟ ಮಾಹಿತಿ ನೀಡಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅಲ್ಲಲ್ಲಿ ಕೆಲವು ವಕೀಲರುಗಳ ಹೇಳಿಕೆಗಳು ಅಥವಾ ಅವರ ಏನು ಈ ಲೆಟರ್ ಹೆಡ್ ನಲ್ಲಿ ಕೆಲವೊಂದು ಹೇಳಿಕೆಗಳು ಓಡಾಡ್ತಾ ಇದಾವೆ. ಅಂದ್ರೆ ಹೀಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು. ಅದು ಒಂದು ರೀತಿಯಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಅದಕ್ಕೆ ಯಾವ ರೀತಿಯಂತ ಸಾಕ್ಷ್ಯಗಳಿದಾವೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಆದ್ರೆ ಇವತ್ತು ಅಲ್ಲಿ ಮಂಜುನಾಥ್ ಅನ್ನುವಂತಹ ವ್ಯಕ್ತಿ ಇವತ್ತಲ್ಲಿ ಕಂಡು ಬರ್ತಾ ಇಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ. ಅವರು ನಿನ್ನೆಯೂ ಕೂಡ ಕಡಿಮೆ ಕಂಡಿದ್ರೆ, ಯಾಕಂದ್ರೆ ನಿನ್ನೆ ಅವರೇ ಹೋಗಿ ಗ್ರಾಮ ಪಂಚಾಯತ್ ನಿಂದ ದಾಖಲೆಗಳನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ನಮಗೆ. ಈ ಹಿನ್ನೆಲೆಯಲ್ಲಿ ಅವರು ಹೊರಗಡೆಯಿಂದ ಕೆಲಸ ಮಾಡ್ತಿದಾರೋ, ತನಿಖೆ ಕೆಲಸ ಮಾಡ್ತಿದಾರೋ ಗೊತ್ತಿಲ್ಲ. ಅಂತೂ ಇಲ್ಲಿ ಸ್ಥಳದಲ್ಲಿ ಮೊನ್ನೆ ಎಲ್ಲ ಅವರು ಸ್ಥಳದಲ್ಲಿ ಹೆಚ್ಚಾಗಿ ಇದ್ರು, ಆದ್ರೆ ಇವತ್ತು ಅವರು ಜಾಸ್ತಿಯಾಗಿ ಕಂಡು ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಬೆದರಿಸಿದ್ದಾರೋ ಇಲ್ವೋ ಅಥವಾ ಅದು ನಿಜಾನೋ ಅದು ಸುಳ್ಳೋ ಯಾವ್ದು ಗೊತ್ತಿಲ್ಲ. ಬಟ್ ಇಂತಹದೊಂದು ಲೆಟರ್ ಹೆಡ್ ನ ಹೇಳಿಕೆಗಳಿರ್ಬೋದು, ಕೆಲವೊಂದು ಮೇಲ್ ಮಾಡಿದ್ದೇವೆ ಅನ್ನುವಂತ ಹೇಳಿಕೆಗಳೆಲ್ಲ ಓಡಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಬೆಳಗ್ಗೆ ಸಂಚಲನ ಮೂಡಿತ್ತು. ಅದರ ಜೊತೆಗೆ ಮುಸುಕುದಾರಿ ಬರೋದಿಲ್ಲ ಅನ್ನುವಂಥದ್ದು ಕೂಡ ಹರಡಿತ್ತು. ಅದಕ್ಕೆ ತಕ್ಕದ ರೀತಿಯಲ್ಲಿ ಅದು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಕೂಡ ಬಂದ್ರು ಅವರು. ಇದು ನೋಡಿದಾಗ ನಮಗೆ ಹೌದು ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಇತ್ತದು. ಆದ್ರೆ ಮತ್ತೆ ಬಂದ್ರು, ಮತ್ತೆ ಉತ್ಖನನ ಆರಂಭ ಆಯ್ತು. 9ರಲ್ಲಿ ಏನು ಸಿಗ್ಲಿಲ್ಲ, 10ರ ಉತ್ಖನನ ಅಂತ ಹೇಳುವಂತದ್ದು ಮುಂದುವರಿತಾ ಹೋಯ್ತು. ಈ ಹಿನ್ನೆಲೆಯಲ್ಲಿ ಬಹಳ ವಿಶೇಷವಾಗಿ ಹೇಗೆ ಇಲ್ಲಿ ಉತ್ಖನನ ಕಾರ್ಯ ಇವತ್ತಿದ್ದು ಆಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ಆ ಬೆಳಗ್ಗೆ ತಡವಾಗದೆ ಇರ್ತಿದ್ರೆ ಮಳೆ ಬರುವ ಮೊದಲೇ 10ರದ ಉತ್ಖನನ ಆಗ್ತಿತ್ತೋ ಏನೋ, ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ವೇಗವನ್ನ ಪಡ್ಕೊಂಡಿತ್ತು.
ಈಗ ಮತ್ತೆ ಅದು ಇನ್ನೊಂದು ಪ್ರೋಸೆಸ್ ಇದೆ ಗೌತಮ್. ಹೇಗೆ ಅಂತಂದ್ರೆ ಉತ್ಖನನ ಮಾಡಿದ ಇಮಿಡಿಯೇಟ್ಲಿ ಅವರು ಇನ್ನೊಂದು ಉತ್ಖನನಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅದು ಪ್ರೊಸೀಜರ್. ಆ ಉತ್ಖನನ ಮಾಡಿದಷ್ಟು ಜಾಗವನ್ನ ಕ್ಲೋಸ್ ಮಾಡಿ, ಆ ಉತ್ಖನನ ಮಾಡಿದ ಜಾಗವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಅದನ್ನ ಸೀಲ್ ಹಾಕಿದ ನಂತರವೇ ಇನ್ನೊಂದು ಭಾಗಕ್ಕೆ ಹೋಗುವಂತದ್ದು. ಅದನ್ನ ಆ ಕಾರ್ಯವನ್ನ ಮಾಡದೆ ಇನ್ನೊಂದು ಭಾಗಕ್ಕೆ ಹೋಗುದಿಲ್ಲ. ಅಂದ್ರೆ ನಾವೆಲ್ಲ ಅಂದ್ರೆ ತುಂಬಾ ಜನ ಹೇಳ್ತಾರೆ ಅದ್ಯಾಕೆ ಅಲ್ಲಿ ಮುಗಿದಿದೆ ಅಂತ ಅಂದ್ರೆ ಕೋರ್ಟ್ ಪಕ್ಕದಲ್ಲಿ ಹೋಗಿ ಮಾಡ್ಬೋದಲ್ವಾ ಅಂತ ಹೇಳುವಂತ ಮಾತುಗಳು ಇಲ್ಲಿ ಜನರು ಮಾತಾಡ್ತಾರೆ. ಅಂದ್ರೆ ಫಾಸ್ಟ್ ಮಾಡ್ಬೋದಲ್ಲ ಅಂತ. ಹಾಗಾಗೋದಿಲ್ಲ. ಅದಕ್ಕೊಂದು ಪ್ರೊಸೀಜರ್ ಅಂತ ಇರ್ತದೆ, ಆ ತನಿಖೆಯ ವಿಧಾನ ಅಂತ ಇರ್ತದೆ. ಜನ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾರೆ ಅಥವಾ ಅವರದ್ದೇ ಆದಂತಹ ವಿಶ್ಲೇಷಣೆಗಳನ್ನ ಮಾಡ್ತಾರೆ. ಆದ್ರೆ ಅಧಿಕಾರಿ ವರ್ಗಕ್ಕೆ ಅವ್ರದೇ ಆದಂತಹ ರೀತಿ ನೀತಿ ರಿವಾಜುಗಳು ಅಂತ ಇರ್ತವೆ. ಅವುಗಳನ್ನ ಫಾಲೋ ಮಾಡ್ಕೊಂಡು ಅವರು ಈ ಒಂದು ತನಿಖೆಯನ್ನ ಮಾಡ್ತಿದ್ರೆ. ಮೊನ್ನೆ ಒಂದು ನೀವು ಕೂಡ ಕೇಳಿದ್ರಿ, ಆ ಮೊಹಂತಿ ಸರ್ ಬಂದಂತ ಸಂದರ್ಭದಲ್ಲಿ ಅವ್ರು ಮಾತನಾಡಿದಾಗ ಅವರು ಎಲ್ಲರಿಗೂ ಅದು ಗೊತ್ತೇ ಆಗ್ಲಿಲ್ಲ ಅವ್ರು ಏನ್ ಮಾತಾಡಿದ್ರು ಅಂತ. ಪ್ರಾಥಮಿಕ ತನಿಖೆ, ಪ್ರೈಮರಿ ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್ ಅಂತ ಅಂದಿದ್ದಾರೆ. ಇದು ನಮಗೊಂದು ರೀತಿಯಲ್ಲಿ ರೋಚಕತೆ ಇರ್ಬೋದು. ಉತ್ಖನನ ಮತ್ತು 1 ಆಯ್ತು, 2 ಆಯ್ತು, 8 ಆಯ್ತು, 9 ಆಯ್ತು, 10 ಆಯ್ತು ಅನ್ನುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಈಗ ಒಂದಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು ಇಲ್ಲಿ ಏನು ಉತ್ಖನನ ಆಗುತ್ತೆ ಆ ಸಂದರ್ಭದಲ್ಲಿ ಸಿಕ್ಕಿ ಬಿಟ್ರೆ ಅಲ್ಲಿಗೆ ಮುಗೀತು, ಅಲ್ಲಿಗೆ ತನಿಖೆ ಆಗೇ ಬಿಡ್ತು ಅನ್ನುವಂತಹ ಲೆಕ್ಕಾಚಾರಗಳು. ಹೌದೌದು, ಅಲ್ಲಿ ಉತ್ಖನನ ಆದ್ರೆ ತನಿಖೆ ಆಗೇ ಬಿಡ್ತು. ಉತ್ಖನನ ಮಾಡಿದ್ರೆ ಆಯ್ತು. ಸಿಕ್ಕಿದ್ರೆ ಅಂದ್ರೆ ಸಿಕ್ಕಿದ ಕೂಡ್ಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜಡ್ಜ್ಮೆಂಟ್ ಕೊಡೋರು ತುಂಬಾ ಜನ ಇರ್ತಾರೆ. ಈಗ ನಿಮ್ಗೆ ಸಿಗದಿದ್ರು ಜಡ್ಜ್ಮೆಂಟ್ ಕೊಡ್ತಾರೆ, ಸಿಕ್ಕಿದ್ರು ಜಡ್ಜ್ಮೆಂಟ್ ಕೊಡ್ತಾರೆ, ಗೊತ್ತಾಯ್ತಾ? ಹೀಗೆ ಸಿಕ್ಕಿದ ಕೂಡಲೇ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಯಾರಿಗೂ ಅವಕಾಶಗಳಿಲ್ಲ. ಯಾರು ಅದಲ್ಲ ಅಂತ ಯಾವುದೇ ಜಡ್ಜ್ಮೆಂಟ್ ಕೂಡ ಸಿಕ್ಕಿದ ಕೂಡಲೇ ಅದನ್ನ ಮಾಡೋದಲ್ಲ. ಈಗ ಇವತ್ತು ಒಂದು ಶಿಕ್ಷೆ ಪ್ರಕಟ ಆದಂತಹ ಪ್ರಜ್ವಲ್ ರೇವಣ್ಣ ಕೇಸ್ ತಗೊಂಡ್ರೆ ಜನ ಅದರಲ್ಲಿ 2 ರೀತಿಯಾದಂತಹ ಜಡ್ಜ್ಮೆಂಟ್ ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಅವ್ರ ಅಭಿಮಾನಿ ವರ್ಗ ಒಂದು ಕೊಟ್ಟಿದ್ರೆ, ಇನ್ನೊಂದು ವರ್ಗ ಇನ್ನೊಂದು ರೀತಿಯಲ್ಲಿ ಕೊಟ್ಟಿದೆ. ಆದ್ರೆ ಕೋರ್ಟ್ ಇವತ್ತು ಅದಕ್ಕೆ ಹೇಳಿದ್ದು ಅಂತ. ಅದು ಘಟನೆ ಆಗಿ ತುಂಬಾ ವರ್ಷ ಆಯ್ತು. ಆದ್ರೆ ಕೋರ್ಟ್ ಇವತ್ತು ಹೇಳಿದ್ದು. ಈ ಹಿನ್ನೆಲೆಯಲ್ಲಿ ಇದು ಕೂಡ ಅಷ್ಟೇ. ಈಗ ಇಲ್ಲಿ ಅಕ್ಕಪಕ್ಕ ಈ ಕಡೆ ಎಲ್ಲ ನಿಂತಿರುವಂತ ಜನ ಮಾತಾಡ್ತಿರೋದನ್ನ ನಾವು ಗಮನಿಸ್ತೇವೆ. ಆದ್ರೆ ಜನ ಮಾತಾಡುವಂತದ್ರಲ್ಲಿ ಅವರಿಗೆ ಬೇರೆ ಅದೇ ರೀತಿಯಾದಂತಹ ಒಂದು ವ್ಯತಿರಿಕ್ತವಾದ ಸನ್ನಿವೇಶಗಳಿದಾವೆ. ಅವ್ರದ್ದು ಏನು ಹೇಳಿಕೆಗಳಿರ್ಬೋದು, ಅವರ ಇದಿರ್ಬೋದು. ಮೋಸ್ಟ್ಲಿ ಕಾರ್ಮಿಕರು ಹೊರಟಿದ್ದಾರೆ ಗೌತಮ್. ಈ ಮೂಲಕ ಮಳೆಯಿಂದಾಗಿ ಇವತ್ತಿನ ಉತ್ಖನನ ಕಾರ್ಯ ಕೊನೆಗೊಂಡಿದೆ ಅನ್ನುವಂತಹ ಮಾಹಿತಿಗಳು ಒದಗಿಸಬಹುದು ನಾವು ಅವ್ರ ಹತ್ರ ಕೇಳದೆ. ಯಾಕಂತಂದ್ರೆ ಆ ಉತ್ಖನನ ಕಾರ್ಯ ಅಂದ್ರೆ ಮಳೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಕಾರ್ಮಿಕರು ಹೊರಟಿರಬಹುದು ಅನ್ನುವಂತ ಊಹೆ ಮಾಡ್ಕೋಬಹುದು. ತಮಗೆ ವಿಜುವಲ್ಸ್ ಬರ್ತಾ ಇದೆ ಅಂತ ಅನ್ಸುತ್ತೆ ಗೌತಮ್. ಎಸ್ ಖಂಡಿತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಅಲ್ಲೊಂದು ಜೀಪ್ ಇದೆ, ಆ ಜೀಪಿನತ್ತ ಒಂದಷ್ಟು ಕಾರ್ಮಿಕರು ತೆರಳುತ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಉತ್ಖನನ ಕಾರ್ಯವನ್ನ ಮುಗಿಸಿರಬಹುದು. ಯಾಕಂದ್ರೆ ಮಳೆ ಅಡ್ಡಿಪಡಿಸಿದಂತ ಹಿನ್ನೆಲೆಯಲ್ಲಿ ಇವತ್ತಿನ ಉತ್ಖನನ ಕಾರ್ಯವನ್ನ ಕೊನೆಗೊಳಿಸಿ ನಾಳೆಗೆ ಕಾರ್ಯವನ್ನ ಮುಂದುವರೆಸುವಂತ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಎಎನ್ಎಫ್ ನವರ ಪಹರೆಯನ್ನ ಹಾಕಿ ನಾಳೆಗೆ ಮುಂದುವರಿಸುವಂತಹ ಸಾಧ್ಯತೆಗಳಿದಾವೆ ಗೌತಮ್. ಈಗಾಗಲೇ ಕಾರ್ಮಿಕರು ಇಲ್ಲಿಂದ ಹೊರಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ ಗೌತಮ್. ಆ ನೇರ ಪ್ರಸಾರದಲ್ಲಿ ತಾವು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ಇಲ್ಲಿಗೆ ಬರ್ತಾ ಇರುವಂತಹ ಈ ರೋಡ್ ನಲ್ಲಿ ಹೋಗ್ತಾ ಇರುವಂತಹ ಸಾರ್ವಜನಿಕರು ವೆಹಿಕಲ್ ಅನ್ನ 5 ವೇಗದಲ್ಲಿ ಇಟ್ಟು ನಿಧಾನವಾಗಿ ಎಲ್ಲವನ್ನು ಗಮನಿಸಿಕೊಂಡು ಇಲ್ಲಿ ಹೋಗ್ತಾ ಇದ್ದಾರೆ ಗೌತಮ್. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲ ಬೆಳವಣಿಗೆಗಳನ್ನ ಸಾರ್ವಜನಿಕರು ಕೂಡ ಗಮನಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಸಾರ್ವಜನಿಕರಿಗೂ ಕೂಡ ಅಂತಹದೊಂದು ಬೆಳವಣಿಗೆಗಳು ಸಿಗ್ತಾ ಇದೆ ಗೌತಮ್. ಇನ್ನೊಂದು ಉಲ್ಲೇಖ ಮಾಡಬೇಕು ಏನಂತ ಹೇಳಿದ್ರೆ, ಈ ಹಿಂದೆ ಕೂಡ ಕಾರ್ಮಿಕರು ಅವರ ಒಂದು ಸಮಯ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ತೆರಳುವಂತ ಕೆಲಸ ಮಾಡಿದ್ರು. ಆದ್ರೆ ಅಧಿಕಾರಿಗಳ ಕೆಲಸ ಮುಂದುವರೆದಿತ್ತು ಮತ್ತೆ ಕೂಡ. ಅಂದ್ರೆ ಈಗ ಒಂದಷ್ಟು ಮಳೆ ಬಿಡುವು ಕೊಟ್ಟಿದೆ, ಕಾರ್ಮಿಕರು ಹೊರಟಿದ್ರು. ಈಗ ಅಧಿಕಾರಿಗಳ ಒಂದು ಚಟುವಟಿಕೆಗಳು ಅಥವಾ ಅವರ ಒಂದು ಪ್ರೊಸೀಜರ್ಸ್ ಏನಿದೆ ಅದನ್ನ ಮುಂದುವರಿಸುವಂತ ಚಾನ್ಸಸ್ ಇದೆಯಾ ಅನ್ನುವಂಥದ್ದಲ್ಲಿ ಈಗ ಎಸ್ ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಮುಂದಿನ ಹಂತದಲ್ಲಿ ಅವರ ಒಂದು ನಿಮ್ಮನ್ನ ನಾನು ಮ್ಯೂಟ್ ಮಾಡಿದ್ದೆ. ಇಲ್ಲಿ ಯಾರೋ ಒಬ್ರು ಮಾತಾಡ್ತಿದ್ರು. ಯಾಕೆಂತಂದ್ರೆ ಅವರು ಮಾತಾಡುವಂತದ್ದು ಏನಾದ್ರೂ ನಮಗೆ ಅವಕಾಶಗಳು ಅಥವಾ ಮಾಹಿತಿಗಳು ಸಿಗುತ್ತಾ ಅಂತ ಮಾತಾಡ್ತಿದ್ದೆ ಗೌತಮ್. ಆದ್ರೆ ನಮಗೆ ಏನು ಮಾಹಿತಿಗಳು ಸಿಗ್ಲಿಲ್ಲ. ಆದ್ರೆ ಒಂದಂತೂ ಸತ್ಯ, ಕಾರ್ಮಿಕರು ಹೊರಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಇಲ್ಲಿಯ ಉತ್ಖನನ ಕಾರ್ಯವನ್ನ ಈಗಕ್ಕೆ ಸ್ಥಗಿತಗೊಳಿಸಿ
ನಾಳೆ ಇಲ್ಲಿ ಉತ್ಖನನ ಕಾರ್ಯ ಮುಂದುವರಿಸುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ ಓಕೆ ಎಸ್ ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತೀವಿ ಅನ್ನುವಂಥದ್ದು. ಎಸ್ ಈಗ ಇರುವಂತಹ ಮಾಹಿತಿ ಪ್ರಕಾರ ಕಾರ್ಮಿಕರು ಅಲ್ಲಿಂದ ತೆರಳ್ತಾ ಇದ್ದಾರೆ. ಕಾರ್ಮಿಕರು ತಮ್ಮ ಪರಿಕರಗಳ ಜೊತೆಗೆ ಆ ಒಂದು ಉತ್ಖನನ ನಡೀತಾ ಇದ್ದಂತಹ ಪಾಯಿಂಟ್ 10ರ ಭಾಗದಿಂದ ಇತ್ತ ಕಡೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಮರ ಕತ್ತರಿಸೋದಕ್ಕೆ ಬೇಕಾದಂತಹ ಪರಿಕರಗಳು ಅಥವಾ ಇನ್ನಿತರ ಸಲಕರಣೆಗಳು, ಹಾರೆ ಇರ್ಬೋದು, ಪಿಕಾಸ್ ಇರ್ಬೋದು, ಏನೆಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ರು ಅದನ್ನೆಲ್ಲ ಹಿಡಿದುಕೊಂಡು ಈಗ ಒಂದು ಆ ಭಾಗದಿಂದ ಇತ್ತ ಕಡೆಗೆ ಬರ್ತಾ ಇರುವಂತದ್ದು. ರೈನ್ಕೋಟ್ ಅನ್ನ ಎಲ್ಲರೂ ಕೂಡ ಹಾಕಿಕೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಕಾರ್ಮಿಕರ ಜೊತೆಗೆ ಅಧಿಕಾರಿಗಳ ಒಂದು ಕಾರ್ಯಾಚರಣೆ ಕೂಡ ಇಲ್ಲಿಗೆ ಸ್ಥಗಿತ ಆಗುತ್ತಾ ಅಥವಾ ಮತ್ತೆ ಮುಂದುವರಿಯುತ್ತಾ ಯಂತ್ರದ ಮೂಲಕ ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಸೊ ಈ ಬಗ್ಗೆ ಕೂಡ ಇನ್ನೊಂದಷ್ಟು ಹೊತ್ತಿನಲ್ಲೇ ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗೋದಕ್ಕಿದೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 5:30 ಆಗಿದೆ. ಅದರ ಜೊತೆಗೆ ಈ ಒಂದು ಪಾಯಿಂಟ್ ನ ಕಾರ್ಯಾಚರಣೆಗೆ ಮಳೆ ಒಂದಷ್ಟು ಅಡ್ಡಿಪಡಿಸಿದೆ. ಸೊ ಹಾಗಾಗಿ ಮುಂದಕ್ಕೆ ಏನು ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಕುತೂಹಲ. ಅದರ ಜೊತೆಗೆ ನಾಳೆ ಭಾನುವಾರ ರಜಾ ದಿನ, ಆ ರಜಾ ದಿನದಂದು ಕೂಡ ಈ ಒಂದು ತನಿಖೆಯನ್ನ SIT ಮುಂದುವರಿಸುತ್ತಾ ಅಥವಾ ಒಂದು ವಿರಾಮವನ್ನ ಪಡೆದುಕೊಂಡು, ಯಾಕೆ ಅಂತ ಹೇಳಿದ್ರೆ ಇನ್ನಿತರ ಅಧಿಕಾರಿಗಳು ಅಂದ್ರೆ ಮುಖ್ಯವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಭಾನುವಾರದ ದಿನ ರಜೆಯಲ್ಲಿ ಇರುವಂಥವರು. ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಅವರು ರಜೆಯಲ್ಲಿ ಇರ್ತಾರೆ, ಅಂದ್ರೆ ರಜೆಯನ್ನ ಪಡೆದುಕೊಳ್ತಾರೆ. ಆದ್ರೆ ಈ ಒಂದು ಸನ್ನಿವೇಶದಲ್ಲಿ ಅಂದ್ರೆ ಇದೊಂದು ತನಿಖೆಯ ಭಾಗ ಆಗಿ ಅವರ ಒಂದು ಉಪಸ್ಥಿತಿಯಲ್ಲಿ ನಡೀತಾ ಇರುವಂತಹ ಒಂದು ಉತ್ಖನನ ಪ್ರಕ್ರಿಯೆ. ಸೊ ಇದರಲ್ಲಿ ಅವರು ಭಾಗವಹಿಸ್ತಾರ, ತನಿಖೆಗೆ ಒಂದಷ್ಟು ವೇಗವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಅಥವಾ ನಿರಂತರವಾಗಿ ಈ ಒಂದು ತನಿಖೆಯನ್ನ ಮುಂದುವರಿಸುವಂತಹ ಹಿನ್ನೆಲೆಯಲ್ಲಿ ನಾಳೆ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಯುತ್ತಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಹಾಗಾಗಿ ಈಗ ಬಹಳಷ್ಟು ಕುತೂಹಲ ಇದೆ. ಭಾನುವಾರ ನಾಳೆ ಅಂದ್ರೆ ಆಗಸ್ಟ್ 3ರಂದು ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇದು ಕಾರ್ಮಿಕರು ತೆಗೆದುಕೊಂಡು ಹೋಗಿದ್ದಂತಹ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಂತಹ ಸಲಕರಣೆಗಳು, ಅಂದ್ರೆ ಅಗೆಯೋದಿಕ್ಕೆ ಬೇಕಾದಂತಹ ಉತ್ಖನನಕ್ಕೆ ಬೇಕಾದಂತಹ ಒಂದು ಹಾರೆ ಇರ್ಬೋದು, ಪಿಕಾಸ್ ಇರ್ಬೋದು, ಅದೇ ರೀತಿ ಬುಟ್ಟಿಗಳಿರ್ಬೋದು, ಎಲ್ಲವನ್ನು ಕೂಡ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಂತಹ ವಸ್ತುಗಳನ್ನ ಇತ್ತ ಕಡೆಗೆ ತಂದಿದ್ದಾರೆ. ಅದೇ ರೀತಿ ಟಾರ್ಪಲ್ ಅನ್ನ ಕೂಡ ಅಲ್ಲಿ ಮಡಚಿ ಇಟ್ಟಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಟಾರ್ಪಲ್ ಅನ್ನ ಅಳವಡಿಕೆ ಮಾಡಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ನಡೆಸ್ತಾ ಇದ್ದಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ದೆವು. ಆದ್ರೆ ಜೋರಾಗಿ ಮಳೆ ಸುರಿದು ಅಲ್ಲಿ ಅಳವಡಿಕೆ ಮಾಡಿದ್ದಂತಹ ಶೇಡ್ ನೆಟ್ ಕೂಡ ಕೆಳಭಾಗಕ್ಕೆ ಜಾರಿತ್ತು ಆ ಗಾಳಿ ಮಳೆಯ ತೀವ್ರತೆಗೆ. ಸೊ ಈಗ ಕಾರ್ಮಿಕರು ಆ ಭಾಗದಿಂದ ಹೊರಗಡೆ ಬಂದಿದ್ದಾರೆ. ಅವರ ಸಲಕರಣೆಗಳನ್ನ ರಸ್ತೆ ಬದಿಯಲ್ಲಿ ಇಟ್ಟಿರುವಂತದ್ದು, ಅಂದ್ರೆ ವಾಹನದ ಮೂಲಕ ತೆರಳೋದಿಕ್ಕೆ ಅನುಕೂಲ ಆಗುವ ಹಾಗೆ ಅಲ್ಲಿ ಇಟ್ಟಿದ್ದಾರೆ. ಜೊತೆಗೆ ರಸ್ತೆಯ ಉದ್ದಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿ ಬಂದೋಬಸ್ತನ್ನ ಏರ್ಪಡಿಸಿರುವಂತದ್ದು. ಇನ್ನು ಈಗಾಗಲೇ ದಾಮೋದರ್ ಮಾಹಿತಿಯನ್ನು ಕೊಡ್ತಾ ಹೇಳಿದ್ರು, ಅಲ್ಲಿ ತೆರಳುವಂತಹ ವಾಹನಗಳೆಲ್ಲರೂ ಕೂಡ ಅಲ್ಲಿನ ಒಂದು ಬೆಳವಣಿಗೆಗಳು ಏನು ಅನ್ನುವಂಥದ್ದನ್ನ ಒಂದು ತದೇಕ ಚಿತ್ತದಿಂದ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನ ತಮ್ಮ ವಾಹನಗಳನ್ನ ನಿಧಾನಗೊಳಿಸಿ ಸಂಚರಿಸಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಜೊತೆಗೆ ಅಲ್ಲಿಗೆ ಒಂದು ಬಂದೋಬಸ್ತನ್ನ ಏರ್ಪಡಿಸುವಂತಹ ಕೆಲಸ ಪೊಲೀಸ್ ಸಿಬ್ಬಂದಿಗಳಿಂದ, ಪೊಲೀಸ್ ಅಧಿಕಾರಿಗಳಿಂದ ಆಗ್ತಾ ಇದೆ. ನಾವು ಗಮನಿಸಿದ್ರೆ ಬಹಳಷ್ಟು ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿಗಳು ಈ ಒಂದು ಭಾಗದಲ್ಲಿ ಕರ್ತವ್ಯ ನಿರತರಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಈಗ ಕಾರ್ಯಾಚರಣೆ ಏನಾಯ್ತು ಇವತ್ತಿದ್ದು ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಪಾಯಿಂಟ್ ನಂಬರ್ 10ರ ಕಾರ್ಯಾಚರಣೆ ಆಯ್ತಾ, ಅಲ್ಲಿ ಉತ್ಖನನವನ್ನ ಮಾಡಿದ್ರ, ಏನಾದ್ರೂ ಸಿಕ್ತಾ? ಬಹುಶಃ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಸುದ್ದಿ ನ್ಯೂಸ್ ನಿಮಗೆ ಅಪ್ಡೇಟ್ ಅನ್ನ ಕೊಡೋದಕ್ಕಿದೆ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ದಾಮೋದರ್ ದೊಂಡೋಲೆ ಅವರು ಅಲ್ಲಿಂದ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿನ ಸಿಚುವೇಶನ್ ಹೇಗಿದೆ, ಏನಾಗ್ತಾ ಇದೆ ಅನ್ನುವಂಥದ್ದು. ಮಳೆಯ ಹಿನ್ನೆಲೆಯಲ್ಲಿ ಸರಿಸುಮಾರು 1-1.5 ಗಂಟೆಗಳಷ್ಟು ಒಂದು ಅಡ್ಡಿಯಾಗಿದೆ ಈ ಒಂದು ಕಾರ್ಯಾಚರಣೆಗೆ. ಆದ್ರೆ ಆ ಒಂದು ಪಾಯಿಂಟ್ ಅನ್ನ ಅಗೆದು, ಅಂದ್ರೆ ಇನ್ ಕೇಸ್ ಅಗೆದಿದ್ರೆ ಮುಂದಕ್ಕೆ ಏನು ಅನ್ನುವಂಥದ್ದೊಂದು ಕೂಡ ಪ್ರಶ್ನೆ ಇತ್ತು. ಯಾಕಂತ ಹೇಳಿದ್ರೆ ಉತ್ಖನನ ಆರಂಭ ಮಾಡಿದ್ರೆ ಆ ಒಂದು ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗುವವರೆಗೂ ಕೂಡ ಮಾಡಬೇಕಾಗುತ್ತೆ ಎನ್ನುವಂತಹ ಒಂದು ಮಾತುಗಳು ಕೂಡ ಇತ್ತು. ಆದ್ರೆ
ಈ ನಡುವೆ ಮತ್ತೇನಾದ್ರೂ ಬೇರೆ ಒಂದು ತೀರ್ಮಾನಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರಾ? ಮುಖ್ಯವಾಗಿ ನಾವು ಈ ಹಿಂದೆ ಗಮನಿಸಿದ್ದೇವೆ, ಅಂದ್ರೆ ಸಾಕ್ಷಿ ದೂರುದಾರ ಗುರುತಿಸಿದಂತಹ 13 ಪಾಯಿಂಟ್ಗಳು ಮಾರ್ಕ್ ಆಗಿತ್ತು. ಮಾರ್ಕ್ ಆದ ಬಳಿಕ ಅಂದ್ರೆ ಜುಲೈ 28ರಂದು ಅವುಗಳನ್ನ ಮಾರ್ಕ್ ಮಾಡುವಂತಹ ಕೆಲಸಗಳಾಗಿತ್ತು, ಅಲ್ಲಿ ನಂಬರ್ ಅನ್ನ ಕೊಡುವಂತಹ ಕೆಲಸಗಳಾಗಿತ್ತು. ಈಗ ದೃಶ್ಯಗಳಲ್ಲಿ ಗಮನಿಸಿದ್ರೆ ಇನ್ನೊಂದಷ್ಟು ಅಪ್ಡೇಟ್ಸ್ ಕೂಡ ಇದೆ. ಅಲ್ಲಿ ಅಧಿಕಾರಿಗಳಿಗೆ ಕುಳಿತುಕೊಳ್ಳೋದಕ್ಕೆ ತೆಗೆದುಕೊಂಡು ಹೋಗಿದ್ದಂತಹ ಚೇರ್ಗಳನ್ನ ಕೂಡ ರಸ್ತೆ ಬದಿಗೆ ತಂದು ಇಡುವಂತಹ ಕೆಲಸ, ಅಂದ್ರೆ ಲೋಡ್ ಮಾಡಿ ತೆಗೆದುಕೊಂಡು ಹೋಗೋದಿಕ್ಕೆ ಬೇಕಾದ ಹಾಗೆ ಕಾಣ್ತಾ ಇದೆ. ದೃಶ್ಯಗಳಲ್ಲಿ ನಾವು ಗಮನಿಸಿದ್ರೆ ಒಂದೊಂದೇ ಚೇರ್ಗಳನ್ನ ತಂದು ಅಲ್ಲಿ ಹೊರಭಾಗದಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಗೆ ಕುಡಿಯುವ ನೀರಿನ ಕ್ಯಾನ್ಗಳು ಕೂಡ ಹೊರಗಡೆ ಬರ್ತಾ ಇದೆ. ಸೊ ಹೀಗಾಗಿ ಬಹಳಷ್ಟು ಕುತೂಹಲ ಕೆರಳ್ತಾ ಇದೆ. ಏನಾಗ್ತಾ ಇದೆ ಅಲ್ಲಿ? ಇವತ್ತಿನ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದ್ರ, ಇಲ್ಲಿಗೆ ನಿಲ್ಲಿಸಿದ್ರ, ಅಥವಾ ಆ ಒಂದು ಪಾಯಿಂಟ್ ನ ಕಾರ್ಯಾಚರಣೆ ಮುಕ್ತಾಯಗೊಂಡಿದ ಇರುವಂತದ್ದು ಕುತೂಹಲದ ಪ್ರಶ್ನೆ. ಸೊ ಆ ಒಂದು ಪ್ರಶ್ನೆಗೂ ಕೂಡ ಉತ್ತರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಗೋದಕ್ಕಿದೆ. ನೋಡ್ತಾ ಇದ್ದೇವೆ ಅಲ್ಲಿ ಕಾರ್ಮಿಕರು ಒಳಭಾಗದಿಂದ ಅಂದ್ರೆ ಈ ಒಂದು ಎಕ್ಸ್ಹ್ಯೂಮೇಷನ್ ನಡೆಯುವಂತಹ ಪಾಯಿಂಟ್ಗೆ ತೆಗೆದುಕೊಂಡು ಹೋಗಿದ್ದಂತಹ ಒಂದೊಂದೇ ವಸ್ತುಗಳನ್ನ ಹೊರಭಾಗಕ್ಕೆ ತರ್ತಾ ಇದ್ದಾರೆ. ಮೊದಲನೆಯದಾಗಿ ಕಾರ್ಮಿಕರು ಬಳಕೆ ಮಾಡ್ತಾ ಇದ್ದಂತಹ ಪರಿಕರಗಳನ್ನ ಹೊರಗಡೆ ತರುವಂತಹ ಕೆಲಸ ಆಯಿತು. ಇದೀಗ ಚೇರ್ಗಳು ಹೊರಗಡೆ ಬರ್ತಾ ಇದೆ. ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಪರಿವೀಕ್ಷಣೆಯನ್ನ ಮಾಡೋದಿಕ್ಕೆ ತೆಗೆದುಕೊಂಡು ಹೋಗಿದ್ದಂತಹ ಆಸನದ ವ್ಯವಸ್ಥೆಗೋಸ್ಕರ ತೆಗೆದುಕೊಂಡು ಹೋಗಿದ್ದಂತಹ ಚೇರ್ಗಳು, ಅದರ ಜೊತೆಗೆ ಕುಡಿಯುವ ನೀರಿನ ಕ್ಯಾನ್ಗಳು ಎಲ್ಲವೂ ಕೂಡ ಈಗ ಹೊರಗಡೆ ಬರ್ತಾ ಇದೆ. ಸೊ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ನೇತ್ರಾವತಿ ಸ್ನಾನಘಟ್ಟ ಸಮೀಪ ರಸ್ತೆ ಬದಿಯಲ್ಲಿ ಇರುವಂತಹ ಎಕ್ಸ್ಹ್ಯೂಮೇಷನ್ ಪಾಯಿಂಟ್ ನಂಬರ್ 10ರಿಂದ ಲಭಿಸ್ತಾ ಇರುವಂತಹ ಅಪ್ಡೇಟ್ಸ್. ಬೆಳಗ್ಗೆ ಪಾಯಿಂಟ್ ನಂಬರ್ 9ರಿಂದ ಈ ಒಂದು ಕಾರ್ಯಾಚರಣೆ ಆರಂಭ ಆಯಿತು. ಪಾಯಿಂಟ್ ನಂಬರ್ 9ರಲ್ಲಿ ಏನು ಕೂಡ ಸಿಗ್ಲಿಲ್ಲ. ಮಧ್ಯಾಹ್ನದ ಊಟದ ವಿರಾಮದ ಬಳಿಕ ಮತ್ತೆ ಈಗ ಪಾಯಿಂಟ್ ನಂಬರ್ 10ರತ್ತ ತೆರಳಿದ್ರು. ಅಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿ ಮೇಲ್ಭಾಗಕ್ಕೆ ಟಾರ್ಪಾಲ್ ಅನ್ನ ಕೂಡ ಹಾಕಿ ಕಾರ್ಯಾಚರಣೆ ಆರಂಭಗೊಳ್ಳುವಂತಹ ಲಕ್ಷಣ ಕಂಡು ಬಂತು. ಆದ್ರೆ ಬಿರುಸಾಗಿ ಸುರಿದಂತಹ ಮಳೆಯಿಂದಾಗಿ ಒಂದಷ್ಟು ಕಾಲ ಈ ಒಂದು ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಬೇಕಾಯ್ತು ಅನ್ನುವಂಥದ್ದು. ಸೊ ಅದರ ಬಳಿಕ ಈಗ ಅಲ್ಲಿ ಮತ್ತೆ ಮುಂದುವರಿಸಿದ್ರು, ಅಥವಾ ಈಗ ಕೊನೆಯಾಗುತ್ತಾ? ಇವತ್ತಿನ ಮಟ್ಟಿಗೆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ನಾಳೆ ಮಾಡ್ತಾರ ಅಥವಾ ಸೋಮವಾರಕ್ಕೆ ಅದು ಮುಂದೂಡಿಕೆ ಆಗುತ್ತಾ ಇರುವಂತಹ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಲಭಿಸುವುದಕ್ಕಿದೆ. ಸೊ ಈಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್ ನ ಪ್ರಕಾರ ಅಲ್ಲಿ ಕಾರ್ಮಿಕರು ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಂತಹ ವಸ್ತುಗಳನ್ನ ಈಗ ಹೊರಭಾಗಕ್ಕೆ ತರ್ತಾ ಇದ್ದಾರೆ.
ಎಸ್, ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಂತಹ ಮಿನಿ ಎಸ್ಕವೇಟರ್ ಬಾಬ್ ಕ್ಯಾಟ್ ವಾಹನ ಈಗ ಅಲ್ಲಿಂದ ಹೊರಗಡೆ ಬಂದಿದೆ. ಆ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ಅಲ್ಲಿ ಒಳಭಾಗದಲ್ಲಿ ಇದ್ದಂತಹ ಒಂದಷ್ಟು ಮಂದಿ ಅಫಿಷಿಯಲ್ಸ್ ಕೂಡ ಹೊರಗಡೆ ಬಂದಿರುವಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ದೇವೆ. ಈಗ ನೇರ ದೃಶ್ಯಗಳು ನಾವು ನೋಡ್ತಾ ಇರುವಂತದ್ದು ಅಲ್ಲಿ ಕೆಲಸ ನಿರ್ವಹಿಸಿದಂತಹ ಅಗೆಯುವಂತಹ ವಾಹನ ಏನಿದೆ ಅದು ಕೂಡ ಹೊರಭಾಗಕ್ಕೆ ಬಂದಿದೆ. ಸೊ ಈಗ ಈ ಮೂಲಕ ಕಾರ್ಮಿಕರು ಕೂಡ ಹೊರಭಾಗಕ್ಕೆ ಬಂದಿದ್ದಾರೆ. ಜೊತೆಗೆ ಅಲ್ಲಿ ಕೆಲಸ ನಿರ್ವಹಣೆ ಮಾಡಿದಂತಹ ವಾಹನ ಕೂಡ ಹೊರಭಾಗಕ್ಕೆ ಬಂದಿದೆ. ಅಲ್ಲಿ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಂತಹ ಚೇರ್ಗಳನ್ನು ಕೂಡ ಹೊರಗಡೆ ತಂದಿಟ್ಟಿದ್ದಾರೆ. ವಾಟರ್ ಕ್ಯಾನ್ಗಳು ಕೂಡ ಹೊರಗಡೆ ಬಂದಿದೆ. ಒಂದಷ್ಟು ಅಫಿಷಿಯಲ್ಸ್ ಕೂಡ ಅಲ್ಲಿಂದ ಹೊರಗಡೆ ಬಂದಂತಹ ದೃಶ್ಯಗಳನ್ನ ನೋಡಿದ್ದೇವೆ. ಸೊ ಈ ಎಲ್ಲ ದೃಶ್ಯಗಳನ್ನ ಗಮನಿಸಿದ್ರೆ ಇವತ್ತಿನ ಕಾರ್ಯಾಚರಣೆ ಆಲ್ಮೋಸ್ಟ್ ಮುಕ್ತಾಯಗೊಂಡಿರುವ ಹಾಗೆ ಕಾಣ್ತಾ ಇದೆ. ಆದರೆ ಸ್ಪಷ್ಟವಾದ ಮಾಹಿತಿ ಲಭಿಸಬೇಕಾಗಿದೆ. ಸೊ ನಾಳೆ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಪ್ರಶ್ನೆ. ಆ ಬಗ್ಗೆ ಕೂಡ ಮಾಹಿತಿಯನ್ನ ಡೀಟೇಲ್ಸ್ ಪಡೆಯೋಣ. ಬಹುಶಃ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಬಳಿಕ ಒಂದಷ್ಟು ಅಲ್ಲಿ ಬೆಳವಣಿಗೆಗಳಾಗಿದೆ. ವಾಹನ ಕೂಡ ಹೊರಗಡೆ ಬಂದಿದೆ. ಅಲ್ಲಿನ ಚೇರ್ಗಳು, ವಾಟರ್ ಕ್ಯಾನ್ಗಳು ಹೊರಗಡೆ ಬಂದಿದೆ. ಸೊ ಏನು ಇವತ್ತಿನ ಈ ಒಂದು ಕ್ಷಣದಲ್ಲಿ ಇರುವಂತಹ ಮಾಹಿತಿ ಅನ್ನುವಂಥದ್ದು. ದಾಮೋದರ್, ಏನಾಯ್ತು ಈಗ, ಏನಾಗ್ತಾ ಇದೆ ಅಲ್ಲಿ ಅಂತ? ಗೌತಮ್, ಇವತ್ತು 9ನೇ ಸ್ಥಳದ ಉತ್ಖನನ ಪೂರ್ಣಗೊಂಡಿದ್ದು ಅದರಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ ಅನ್ನುವಂತಹದ್ದು ಮಧ್ಯಾಹ್ನದ ನ್ಯೂಸ್. ಅದಾದ ನಂತರ 10ನೇ ಗುರುತಿನಲ್ಲಿ ಉತ್ಖನನ ಮಾಡುವುದ ನಿಟ್ಟಿನಲ್ಲಿ ಆರಂಭಿಕ ಒಂದಷ್ಟು ಕೆಲಸವನ್ನ ಮಾಡಿದ್ರು. ಆದ್ರೆ ಮಳೆ ಕಾರಣದಿಂದಾಗಿ ಕೆಲಸಕ್ಕೆ ಅಡ್ಡಿಯಾದಂತ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯವನ್ನ ಸ್ಥಗಿತಗೊಳಿಸಿ ವಾಪಸ್ಸು ತೆರಳುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಅಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಯಾಕಂತಂದ್ರೆ ಈಗಾಗಲೇ ಕಾರ್ಮಿಕರು ಇಲ್ಲಿಂದ ತೆರಳಿ ಆಗಿದೆ. ಅದರ ಜೊತೆಗೆ ಆ ಒಂದು ಮಿನಿ JCB ಏನಿದೆ ಅದು ಕೂಡ ಇಲ್ಲಿಂದ ಸ್ಥಳದಿಂದ ತೆರಳಿದೆ. ಮಿನಿ JCB ಕೂಡ ಸ್ಥಳದಿಂದ ತೆರಳಿರೋದ್ರಿಂದ ಈಗ ಮುಸುಕುದಾರಿ ಮತ್ತು SIT ಅಧಿಕಾರಿಗಳು ಇಲ್ಲಿಂದ ತೆರಳುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆಯಿಂದ ಎಲ್ಲ ಅಧಿಕಾರಿ ವರ್ಗಕ್ಕೆ ಆದಿತ್ಯವಾರ ರಜಾ ದಿನ ಆಗಿರೋದ್ರಿಂದ ನಾಳೆಯ ಬದಲು ಸೋಮವಾರ ಉತ್ಖನನ ಕಾರ್ಯ ಮುಂದುವರಿಯುವ ಸಾಧ್ಯತೆಗಳಿದಾವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದರ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಆ ಸ್ಪಷ್ಟತೆ ಈಗ ಸಿಗಬಹುದು. ಯಾಕಂತಂದ್ರೆ ಬಹಳಷ್ಟು ಒಂದು ಎಡೆಬಿಡದ ಒಂದು ಉತ್ಖನನ ಕಾರ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆಯ ವಿರಾಮವನ್ನ ಕಾರ್ಮಿಕರು ಕೂಡ ಬಯಸುವಂತಹ ಸಾಧ್ಯತೆ ಇರೋದ್ರಿಂದ ನಾಳೆ ಒಂದು ವಿರಾಮ ನೀಡುವಂತಹ ಸಾಧ್ಯತೆಗಳು ಇದಾವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಅದರ ಅಧಿಕೃತ ಮಾಹಿತಿಗಳು ಹೊರಬಿದ್ದಿಲ್ಲ. ನಾಳೆ ರಜೆ ಇದೆಯೋ ಅಥವಾ ನಾಳೆಯೂ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೋ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಈಗಿನ ಪ್ರಕಾರ 10ನೆಯ ಗುರುತಿನ ಉತ್ಖನನ ಕಾರ್ಯವನ್ನ ಮೊಟಕುಗೊಳಿಸಲಾಗಿದೆ. ಕಾರಣ ಬಹಳಷ್ಟು ಜೋರಾದ ಮಳೆಯಿಂದಾಗಿ ಮಳೆ ಅಡ್ಡಿಪಡಿಸಿದಂತ ಹಿನ್ನೆಲೆಯಲ್ಲಿ 10ನೇ ಗುರುತಿನ ಒಂದು ಉತ್ಖನನ ಕಾರ್ಯವನ್ನ ಮೊಟಕುಗೊಳಿಸಿ ಮುಂದಿನ ಅಂದ್ರೆ ನಾಳೆ ಅಥವಾ ಸೋಮವಾರ ಈ ಒಂದು ಉತ್ಖನನ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆಗಳು ಇದಾವೆ. ಗೌತಮ್, ಓಕೆ, ಈಗ ಅಧಿಕಾರಿಗಳು ಇನ್ನೂ ಕೂಡ ಒಳಗಡೆ ಇದ್ದಾರೆ. ಅಂದ್ರೆ ಕೆಲವೊಂದಷ್ಟು ಮಂದಿ ಹೊರಗಡೆ ಬರುವಂತದ್ದು ನಾವು ಗಮನಿಸಿದ್ವಿ ದೃಶ್ಯಗಳಲ್ಲಿ. ಸೊ ಬಹುಶಃ ಸಾಕ್ಷಿ ದೂರುದಾರ ಹಾಗೆ ಪ್ರಮುಖ ಅಧಿಕಾರಿಗಳು ಇನ್ನೂ ಕೂಡ ಒಳಭಾಗದಲ್ಲೇ ಇದ್ದಾರೆ ಅನ್ನುವಂಥದ್ದು ಈಗ. ಹೌದು ಗೌತಮ್, ಈಗಾಗಲೇ ಕಾರ್ಮಿಕ ವರ್ಗದವರು ಹೊರಗೆ ಬಂದು ಅವರು ಒಂದು ಪೊಲೀಸ್ ಜೀಪಿನಲ್ಲಿ ಧರ್ಮಸ್ಥಳದತ್ತ ತೆರಳಿದ್ರು. ಅದರ ಜೊತೆಗೆ ಈಗ ಅಧಿಕಾರಿ ವರ್ಗ ಮತ್ತು ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ಮಿಸ್ಟರ್ ಎಕ್ಸ್ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ SIT ಅಧಿಕಾರಿಗಳ ಜೊತೆಗೆ ಬಂದು ವಾಹನದಲ್ಲಿ ಕುಳಿತುಕೊಳ್ಳುವಂತಹ ದೃಶ್ಯ ಒಂದು ಬಾಕಿ ಇದೆ. ಯಾಕಂದ್ರೆ ಅವ್ರು ಈಗಾಗಲೇ ಒಳಭಾಗದಲ್ಲಿ ಇದ್ದಾರೆ. ಅವರು ಹೊರಭಾಗಕ್ಕೆ ಬರುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳಾಗ್ತದೆ. ಯಾಕೆಂತಂದ್ರೆ ಈ ಟೈಮ್ ನಲ್ಲಿ ಅಲ್ಲಿ ಒಂದು ವೆಹಿಕಲ್ ಬಂದವರಿಗೆ ನಿಂತಿದೆ. ಯಾಕಂತಂದ್ರೆ ಆ ಒಂದು ಹೊರಡುವಂತ ಸಮಯದಲ್ಲಿ ಬರುವಂತಹ ವೆಹಿಕಲ್ ಯಾವ್ದಿದೆ ಅದೇ ವೆಹಿಕಲ್ ಅವರು ಬರುವಂತಹ ದಾರಿಯ ಭಾಗದಲ್ಲಿ ಬಂದು ನಿಂತಿರೋದ್ರಿಂದ ಆ ಒಂದು ಅಧಿಕಾರಿಗಳ ಆಗಮನಕ್ಕಾಗಿ ಅದು ಕಾಯ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಗಾಡಿಯಲ್ಲಿ ಅಧಿಕಾರಿಗಳು ಬಂದು ವಾಪಸ್ ತೆರಳುವಂತಹ ಸಾಧ್ಯತೆಗಳು ಇದಾವೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅಂತ ತಯಾರಿಗಳಾಗಿವೆ. ಒಳಭಾಗದಿಂದ ಅಧಿಕಾರಿ ವರ್ಗದವರು ಬರ್ಬೇಕಷ್ಟೇ. ಅವರು ಬಂದ ಕೂಡಲೇ ಈ ಒಂದು ಸ್ಥಳದಿಂದ ಎಲ್ಲರೂ ಕೂಡ ತೆರಳುತ್ತಾರೆ ಕೂಡ. ಅದರ ಜೊತೆಗೆ ಇಲ್ಲಿಗೆ ANF ನವರ ಪಹರೆ ಮುಂದುವರಿಲಿಕ್ಕಿದೆ. ಅಂತಹ ಪಹರೆ ಮುಂದುವರೆದು ನಿರಂತರವಾಗಿ ಈ ಮುಂದಿನ ದಿನ ನಾಳೆ ಅಥವಾ ಸೋಮವಾರ
ಇದರ ಒಂದು ಉತ್ಖನನ ಕಾರ್ಯ ಮುಂದುವರಿಯುವಂತ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ ಎಸ್, ಇನ್ನು ಕೊನೆಯ ಹಂತದಲ್ಲಿ ನಿಮ್ಮಿಂದ ಓವರ್ ಆಲ್ ಆಗಿ ಆ ಡೀಟೇಲ್ಸ್ ಅನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡ್ತೇನೆ. ಥ್ಯಾಂಕ್ ಯು ಈ ಕ್ಷಣದ ಡೀಟೇಲ್ಸ್ಗಾಗಿ. ಖಂಡಿತ ಗೌತಮ್, ಥ್ಯಾಂಕ್ ಯು. ಎಸ್, ಇದು ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ. ಅಲ್ಲಿನ ಪರಿಸ್ಥಿತಿಯನ್ನ ನಾವು ಗಮನಿಸ್ತಾ ಇದ್ದೇವೆ. ಅಧಿಕಾರಿಗಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ ಅವರನ್ನ ಕರೆದುಕೊಂಡು ಹೋಗೋದಿಕ್ಕೆ ಬಂದಂತಹ ವಾಹನ ಕೂಡ ಅಲ್ಲಿ ರಸ್ತೆ ಪಕ್ಕದಲ್ಲಿ ನಿಂತಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಒಳಭಾಗಕ್ಕೆ ತೆರಳಿರುವಂತಹ ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ ಹೊರಭಾಗಕ್ಕೆ ಬರೋದನ್ನ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಥಳದಿಂದ ಎಲ್ಲರೂ ಕೂಡ ತೆರಳುವಂತಹ ಸಾಧ್ಯತೆಗಳು, ಯಾಕೆಂತ ಹೇಳಿದ್ರೆ ಮಳೆಯಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಪಾಯಿಂಟ್ ನಂಬರ್ 9 ಬೆಳಗ್ಗೆ ಆರಂಭ ಆಯಿತು. ಆ ಬಳಿಕ ಮಧ್ಯಾಹ್ನದ ಬಳಿಕ ಪಾಯಿಂಟ್ ನಂಬರ್ 10 ತೆರಳಿರುವಂಥದ್ದು. ಅಲ್ಲೇನು ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇನ್ನೇನು ಕಾರ್ಯಾಚರಣೆಯನ್ನ ಆರಂಭ ಮಾಡಬೇಕು ಅನ್ನುವಷ್ಟರ ಹೊತ್ತಿಗೆ ಸುರಿದಂತಹ ಭಾರಿ ಮಳೆ, ಸರಿಸುಮಾರು 1 ಗಂಟೆಯ ಕಾಲ ಸುರಿದಂತಹ ಮಳೆಯಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿಯಾಯಿತು. ಅಂದ್ರೆ ಕಾರ್ಯಾಚರಣೆ ಈ ಹಿಂದೆ ಕಾರ್ಯಾಚರಣೆಯನ್ನ ಮಳೆಯ ನಡುವೆಯೂ ಕೂಡ ಮಾಡಿದ್ರು. ಅಂದ್ರೆ ಪೂರಕ ವ್ಯವಸ್ಥೆಗಳಾಗಿತ್ತು. ಮೇಲ್ಭಾಗಕ್ಕೆ ಚಪ್ಪರದ ರೀತಿ ಶೀಟನ್ನು ಅಳವಡಿಕೆ ಮಾಡಿಕೊಂಡಿದ್ರು. ಸೊ ಹಾಗಾಗಿ ಅದರ ಕೆಳಭಾಗದಲ್ಲಿ ಅಗೆಯುವಂತಹ ಕೆಲಸಗಳಾಗಿತ್ತು. ಎಕ್ಸಿಮೇಷನ್ ಪ್ರೊಸೆಸ್ ಅನ್ನ ಮುಗಿಸಿಕೊಂಡಿದ್ರು. ಆದರೆ ಇವತ್ತು ಬಹುಶಃ ಬೆಳಗ್ಗಿನ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರೆ ಇವತ್ತು ಮಳೆ ಸುರಿಯುವಂತಹ ಲಕ್ಷಣಗಳು ಕಂಡು ಬಂದಿರಲಿಲ್ಲ. ಆದರೆ ವೆದರ್ ರಿಪೋರ್ಟ್ನಲ್ಲಿ ಮಳೆಯ ಸಾಧ್ಯತೆಗಳ ಬಗ್ಗೆ ಇತ್ತು. ಆದರೆ
ಅಧಿಕಾರಿಗಳು ಮಳೆ ಬರಲಿಕ್ಕಿಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿರಲಿಲ್ವೋ ಏನೋ. ಈಗ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಒಂದಷ್ಟು ಅಡ್ಡಿಯಾಗಿರುವಂಥದ್ದು ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಇವತ್ತಿಗೆ ಅಂದರೆ ಪಾಯಿಂಟ್ ನಂಬರ್ 10 ಕಾರ್ಯಾಚರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂಥದ್ದು. ನಾಳೆಗೆ ಅಥವಾ ಸೋಮವಾರಕ್ಕೆ ಈ ಒಂದು ಕಾರ್ಯಾಚರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು. ನಾಳೆ ರಜೆಯ ಹಿನ್ನೆಲೆ ಅಂದರೆ ಭಾನುವಾರದ ಹಿನ್ನೆಲೆಯಲ್ಲಿ ವಿರಾಮವನ್ನು ತೆಗೆದುಕೊಳ್ತಾರೋ ಅಥವಾ ಮತ್ತೆ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿಯುತ್ತೋ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟವಾದ ಉತ್ತರ ಲಭಿಸೋದಕ್ಕಿದೆ. ಸೊ ಆ ನೆಲೆಯಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬಹುಶಃ ಮಾಧ್ಯಮ ಪ್ರತಿನಿಧಿಗಳು, ಅಲ್ಲಿ ಸೇರಿದಂತಹ ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಅಲ್ಲಿ ಅವರ ಎಂಟ್ರಿ ಪಾಯಿಂಟ್ ಏನಿದೆ, ಒಂದು ಪಾಯಿಂಟ್ಗೆ ತೆರಳಿದಂತಹ ಜಾಗ ಏನಿದೆ, ಅದರತ್ತ ಎಲ್ಲರೂ ಚಿತ್ತವನ್ನು ನೆಟ್ಟು ಗಮನಿಸ್ತಾ ಇದ್ದಾರೆ. ಈಗಾಗಲೇ ಒಳಭಾಗಕ್ಕೆ ಹೋಗಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಹೊರಭಾಗಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಇವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಂಥ ವಾಹನ ಕೂಡ ಈಗಾಗಲೇ ಅಲ್ಲಿಗೆ ಬಂದು ನಿಂತಿದೆ. ನೇತ್ರಾವತಿ ಸೇತುವೆ ಮತ್ತು ನೇತ್ರಾವತಿಯ ಸ್ನಾನಘಟ್ಟದ ನಡುವೆ ಇರುವಂತಹ ಈ ಒಂದು ಜಾಗ 3 ಪಾಯಿಂಟ್ಗಳು ಅಕ್ಕಪಕ್ಕದಲ್ಲೇ ಇದೆ. ಪಾಯಿಂಟ್ ನಂಬರ್ 9, ಪಾಯಿಂಟ್ ನಂಬರ್ 10 ಹಾಗೆಯೇ ಪಾಯಿಂಟ್ ನಂಬರ್ 11 ಇದೆಲ್ಲವೂ ಕೂಡ ಆಸುಪಾಸಿನಲ್ಲೇ ಇದೆ, ಕೆಲವು ಮೀಟರ್ ದೂರದಲ್ಲಿರುವಂಥದ್ದು ರಸ್ತೆಯ ಪಕ್ಕದಲ್ಲಿ. ಸೊ ಹೀಗಾಗಿ ಇಲ್ಲಿ ಬೆಳಗ್ಗೆ ಶೇಡ್ ನೆಟ್ಟನ್ನು ಹಾಕಿ ಒಳಭಾಗದಲ್ಲಿ ಇರುವಂಥದ್ದು ಹೊರಗೆ ಕಾಣದ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಸೊ ಪಾಯಿಂಟ್ 9ರಲ್ಲಿ ಏನೂ ಕೂಡ ಸಿಗಲಿಲ್ಲ ಇವತ್ತು ಮಧ್ಯಾಹ್ನದವರೆಗೆ. ಸರಿಸುಮಾರು 6 ಅಡಿ ಆಳದವರೆಗೆ ಅಗೆದ್ರೂ ಕೂಡ ಏನೋ ಪತ್ತೆಯಾಗಲಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ಪಾಯಿಂಟನ್ನು ಮುಚ್ಚಿ ಸೀಲ್ ಮಾಡಿ ಮುಂದಿನ ಒಂದು ಪಾಯಿಂಟ್ನತ್ತ ಅಧಿಕಾರಿಗಳು ಒಂದು ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಸೊ ಪಾಯಿಂಟ್ ನಂಬರ್ 10ರಲ್ಲಿ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದ ಹಾಗೆ ಮಳೆಯ ಒಂದು ಆರ್ಭಟ ಶುರುವಾಗಿದೆ. ಬಹಳಷ್ಟು ಅಂದರೆ ಭಾರೀ ಪ್ರಮಾಣದಲ್ಲಿ ಸುರಿದಂತಹ ಮಳೆ, ಮೇಲ್ಭಾಗದಿಂದ ಮಳೆಯ ನೀರು ಕೆಳಭಾಗಕ್ಕೆ ಹರಿದು ಬರುವಂತಹ ಒಂದು ಹಿನ್ನೆಲೆಯಲ್ಲಿ ಅಂದರೆ ಅಗೆಯುವಂತಹ ಕೆಲಸವನ್ನು ಸ್ಥಗಿತ ಮಾಡಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಅಗೆದು ಹೊಂಡ ಆಗ್ತಾ ಇದ್ದ ಹಾಗೆ ಮೇಲ್ಭಾಗದಿಂದ ಬರುವ ನೀರು ಅದರಲ್ಲಿ ತುಂಬಿಕೊಳ್ಳಬಹುದು, ಏನಾದರೂ ಅಲ್ಲಿ ಇದ್ದರೆ ಅದರಿಂದ ಅದಕ್ಕೆ ಸಮಸ್ಯೆಗಳಾಗಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ. ಯಾಕಂತ ಹೇಳಿದರೆ ಇದು ಬಹಳಷ್ಟು ಸೂಕ್ಷ್ಮವಾಗಿ ನಡೀತಾ ಇರುವಂತಹ ಒಂದು ತನಿಖೆ, ಬಹಳಷ್ಟು ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರಬಹುದು, ಯಂತ್ರಗಳ ಮೂಲಕ ಅಗೆಯೋದಕ್ಕೆ ಯಾಕೆ ಇಷ್ಟು ಸಮಯ ಅನ್ನುವಂಥದ್ದು. ಯಂತ್ರದ ಮೂಲಕ ಅಗೆಯೋದಿದ್ರು ಕೂಡ ಇದು ಬಹಳಷ್ಟು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಬಹಳಷ್ಟು ಜಾಗರೂಕತೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ, ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಆಪರೇಟರ್ಗಳಿಗೆ ಅಲ್ಲಿನ ಅಧಿಕಾರಿಗಳು ಮಾರ್ಗದರ್ಶನವನ್ನು ಮಾಡುವಂಥದ್ದು, ಯಾವ ರೀತಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು. ಅಂದರೆ ಪ್ರತಿಯೊಂದು ಕೂಡ ಇಲ್ಲಿ ಅಧಿಕಾರಿಗಳ ಮೇಲುಸ್ತುವಾರಿಯಲ್ಲಿ ಅವರ ಒಂದು ಪರಿವೀಕ್ಷಣೆಯಲ್ಲಿ ನಡೆಯೋದ್ರಿಂದ ಬಹಳಷ್ಟು ಸೂಕ್ಷ್ಮವಾಗಿ ಬಹಳಷ್ಟು ಒಂದು ಜಾಗರೂಕತೆಯಿಂದ ಕೆಲಸವನ್ನು ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬಹುಶಃ SIT ಈಗಾಗಲೇ ನಾವು ಉಲ್ಲೇಖವನ್ನು ಮಾಡಿದ್ದೇವೆ. ಅಂದರೆ ಈ ರೀತಿಯ ಒಂದು ಪ್ರದೇಶಗಳು ಅಥವಾ ಈ ರೀತಿ ಏಕಾಏಕಿ ಸುರಿಯುವಂತಹ ಮಳೆ ಇವೆಲ್ಲದರ ಸವಾಲುಗಳ ನಡುವೆ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಬೇಕಾದಂತಹ ಅವಶ್ಯಕತೆ. ತನಿಖೆಯ ವಿಚಾರಕ್ಕೆ ಬಂದರೆ ತನಿಖೆಯಲ್ಲಿ ಇನ್ನೂ ಕೂಡ ಬಹಳಷ್ಟು ಪ್ರಕ್ರಿಯೆಗಳು ಆಗಬೇಕಾಗಿದೆ. ಅಂದರೆ ಇದಕ್ಕೆ ಒಂದಷ್ಟು ಕಾಲಾವಕಾಶಗಳು ಕೂಡ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದರೆ ತನಿಖೆ ಅಂತ ಹೇಳಿದರೆ ಇವತ್ತಿನಿಂದ ನಾಳೆಗೆ ಆಗುವಂಥದ್ದಲ್ಲ. ಅಂದರೆ ಇಂತಹ ಒಂದು ಪ್ರಕರಣಗಳಲ್ಲಿ ಪ್ರತಿಯೊಂದು ಹಂತಗಳನ್ನು ಕೂಡ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅಷ್ಟೇ ಒಂದು ಸೂಕ್ಷ್ಮವಾಗಿ ಗಮನಿಸಿ ಅದರ ಒಂದು ವರದಿಗಳನ್ನು ಪಡೆದುಕೊಂಡು ಪರೀಕ್ಷೆಗಳನ್ನು ನಡೆಸಿ ಹಲವು ಹಂತದ ಎಕ್ಸಾಮಿನೇಷನ್ಗಳನ್ನು ನಡೆಸಿ ವರದಿಗಳು ಬರುವಂಥದ್ದು. ಸೊ ಇದೆಲ್ಲದಕ್ಕೂ ಕೂಡ ಸಮಯ ತಗಲುತ್ತೆ. ಅಂದರೆ ಈಗ ನಡೀತಾ ಇರುವಂಥದ್ದು ಪ್ರಾಥಮಿಕ ಹಂತದ ತನಿಖೆ. ಅಂದರೆ ಈ ಪ್ರಕ್ರಿಯೆ ಏನಿದೆ ಇದು ಮೊದಲ ಹೆಜ್ಜೆ. ಇನ್ನೂ ಆಗಬೇಕಾಗಿರುವಂತಹ ಕೆಲಸಗಳು ಅಥವಾ ಇರುವಂತಹ ವಿಚಾರಗಳು ಬಹಳಷ್ಟಿದೆ ತನಿಖೆಗೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ SIT ಚೀಫ್ ಪ್ರಣವ್ ಮೊಹಂತಿ ಅವರು 2ನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಹೇಳಿದ್ರು, ಮಾಧ್ಯಮಗಳಿಗೆ ಒಂದು ಹೇಳಿದ್ರು. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅನ್ನುವಂಥದ್ದನ್ನ ಹೇಳಿ ಅಲ್ಲಿಂದ ತೆರಳಿದ್ರು. ಸೊ ಹಾಗಾಗಿ ಇದು ಈ ಉತ್ಖನನ ಪ್ರಕ್ರಿಯೆಯೇ ಮೊದಲ ಹಂತದ ಪ್ರಕ್ರಿಯೆ. ಅಂದರೆ ಇಲ್ಲಿಂದಲೇ ತನಿಖೆ ಆರಂಭ ಆಗಬೇಕಾಗುತ್ತೆ ದೂರಿಗೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ
ನಡೀತಾ ಇರುವಂತಹ ಪ್ರಕ್ರಿಯೆಗಳು, ಆ ಒಂದು ಮೊದಲ ಹಂತದ ಪ್ರಕ್ರಿಯೆಗೆ ಬಹಳಷ್ಟು ಮಳೆಯಿಂದ ಅಥವಾ ಇನ್ನಿತರ ಅಂದರೆ ಹೋಗುವಂತಹ ಹಾದಿ ಇರ್ಬೋದು ಅಥವಾ ಅಲ್ಲಿ ಈ ರೀತಿ ಸುರಿಯುವಂತಹ ಮಳೆ ಗಾಳಿ ಇದೆಲ್ಲದರ ನಡುವೆ ಕಾರ್ಯಾಚರಣೆಯನ್ನ ಮಾಡಬೇಕು. ಜೊತೆಗೆ ಅಲ್ಲಿ ಸಿಗುವಂತಹ ಅವಶೇಷಗಳನ್ನ ಅಷ್ಟೇ ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ಸಂಗ್ರಹ ಮಾಡಬೇಕು. ಸೊ ಇದೆಲ್ಲದರ ಒಂದು ಕಾರ್ಯಾಚರಣೆ ಇಲ್ಲಿ ನಡೀತಾ ಇದೆ SIT ಮೂಲಕ ಅನ್ನುವಂಥದ್ದು. ಅದರ ನಡುವೆ ಒಬ್ಬೊಬ್ಬರಾಗಿ ಆ ಭಾಗದಿಂದ ಹೊರಗಡೆ ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಒಳಭಾಗಕ್ಕೆ ತೆರಳಿದಂಥವ್ರು ಸೋಕೋ ಅಫಿಷಿಯಲ್ಸ್ ಇರ್ಬೋದು ಅಥವಾ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳು ಒಳಭಾಗಕ್ಕೆ ತೆರಳಿದವರು ಒಬ್ಬೊಬ್ಬರಾಗಿ ಹೊರಭಾಗಕ್ಕೆ ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಬಹುತೇಕ ಅಧಿಕಾರಿ ಸಿಬ್ಬಂದಿಗಳು ರೈನ್ ಕೋಟ್ ಅನ್ನ ಧರಿಸಿಕೊಂಡಿದ್ದಾರೆ ಮಳೆಯ ಹಿನ್ನೆಲೆಯಲ್ಲಿ. ಸೊ ಒಬ್ಬೊಬ್ಬರಾಗಿ ಹೊರಗಡೆಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ಈಗ ನೇರ ದೃಶ್ಯಾವಳಿಗಳಲ್ಲಿ ನೇರ ಪ್ರಸಾರದಲ್ಲಿ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೋಡ್ತಾ ಇದ್ದೀರಿ. ಸೊ ಅಲ್ಲಿನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮ್ಮ ಮುಂದೆಗೆ ಇಡ್ತಾ ಬಂದಿದೆ. ಸೊ ಈಗ ಸಮಯ ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬಂದಿದೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನ ಬಹುತೇಕ ಸ್ಥಗಿತಗೊಳಿಸಿ ಪಾಯಿಂಟ್ ನಂಬರ್ 10ರ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಮುಂದಿನ ಹಂತಕ್ಕೆ ಮುಂದೂಡಿಕೆ ಮಾಡಿ ಅಲ್ಲಿಂದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಬಹುಶಃ ಬಹಳಷ್ಟು ಕತ್ತಲು ಆವರಿಸಿದೆ ಆ ಒಂದು ಭಾಗದಲ್ಲಿ. ಸೊ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವರೆಲ್ಲ ಆ ದೃಶ್ಯಗಳನ್ನು ಸೆರೆ ಹಿಡಿಯೋದಕ್ಕೆ ಮಾಧ್ಯಮಗಳ ಮಂದಿ ಕೂಡ ಅಲ್ಲಿ ನೆರೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾರೆ. ಅಧಿಕಾರಿ ಸಿಬ್ಬಂದಿಗಳನ್ನು ಕರೆದುಕೊಂಡು ಹೋಗುವಂತಹ ವಾಹನ ಕೂಡ ಈಗಾಗಲೇ ಅಲ್ಲಿ ಸಜ್ಜಾಗಿ ನಿಂತಿದೆ. ಸೊ ಈ ಮೂಲಕ ಇವತ್ತಿನ ಕಾರ್ಯಾಚರಣೆಯನ್ನ ಇಲ್ಲಿಗೆ ಸ್ಥಗಿತಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳಬಹುದು. ಅದೇ ರೀತಿ ನಾಳಿನ ಕಾರ್ಯಾಚರಣೆಯ ಬಗ್ಗೆ ಈಗ ಒಂದಷ್ಟು ಕುತೂಹಲ ಇದೆ. ಸಂಡೇ ನಾಳೆ ಭಾನುವಾರ ಏನಾಗುತ್ತೆ, ಮುಂದುವರಿಯುತ್ತಾ ಅಥವಾ ಅಧಿಕಾರಿಗಳು ಒಂದು ರಜೆಯ ವಿರಾಮವನ್ನು ಪಡೆದುಕೊಳ್ತಾರ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಕಾರ್ಮಿಕರು ಕೂಡ ಒಂದಷ್ಟು ವಿಶ್ರಾಂತಿಯನ್ನ ಬಯಸ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಆದರೆ ಕಾರ್ಮಿಕರ ವಿಚಾರದಲ್ಲಿ ಇನ್ನೊಂದು ವಿಚಾರವನ್ನ ನಾವು ಹೇಳಬಹುದು. ಯಾಕಂತ ಹೇಳಿದ್ರೆ ಕಾರ್ಮಿಕರು ಒಂದಷ್ಟು ಬದಲಾಗ್ತಾ ಇದ್ದಾರೆ. ಅಂದ್ರೆ ಮೊದಲ ದಿನ ಇದ್ದಂತಹ ಕಾರ್ಮಿಕರನ್ನ ಮೊದಲ ದಿನ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಕಾರ್ಮಿಕರು ಎರಡನೇ ದಿನ ಇರಲಿಲ್ಲ. ಒಂದಷ್ಟು ಮಂದಿ ಬದಲಾಗಿದ್ರು, ಅಂದ್ರೆ ಬೇರೆ ಕಾರ್ಮಿಕರನ್ನ ನಿಯೋಜನೆ ಮಾಡಿದ್ರು. ಅದೇ ರೀತಿ ಮುಂದಿನ ಮೂರನೇ ದಿನದ ಕಾರ್ಯಾಚರಣೆಗೂ ಕೂಡ ಒಂದಷ್ಟು ಮಂದಿಯನ್ನ ಬದಲಾವಣೆ ಮಾಡಲಾಗಿತ್ತು ಅಥವಾ ಕೆಲವರನ್ನ ಸೇರ್ಪಡೆಗೊಳಿಸಲಾಗಿತ್ತು, ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಸೊ ಹಾಗಾಗಿ ಈಗ ಬೇರೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಕಾರ್ಯಾಚರಣೆಯನ್ನ ಮುಂದುವರಿಸಬಹುದಾ ಅನ್ನುವಂಥದ್ದು ಕೂಡ ಒಂದು ಸಾಧ್ಯತೆಗಳು. ಆದರೆ ಅಲ್ಲಿ ಇನ್ನುಳಿದಂತೆ ಇರುವಂತಹ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಕೂಡ ಆ ಒಂದು ವಿಚಾರವನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲಿಲ್ಲ ಇಷ್ಟೂ ದಿನದ ಒಂದು ಕಾರ್ಯಾಚರಣೆಯಲ್ಲಿ. ಸೊ ಹಾಗಾಗಿ ಆಲ್ಮೋಸ್ಟ್ ಮಂಗಳವಾರ ಬೆಳಗ್ಗೆಯಿಂದ ಇವತ್ತು ಶನಿವಾರ ಸರಿಸುಮಾರು 6 ಗಂಟೆಯವರೆಗೂ ಕೂಡ ಈಗ ಈ ಒಂದು ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿರುವಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಮುಂದಿನ ನಾಳಿನ ಒಂದು ಕಾರ್ಯಾಚರಣೆಯ ಬಗ್ಗೆ ಈಗ ಇರುವಂತಹ ಕುತೂಹಲ. ಸೋಮವಾರ ಖಂಡಿತವಾಗ್ಲೂ ಕರ್ತವ್ಯದ ದಿನ, ಹಾಗಾಗಿ ಕಾರ್ಯಾಚರಣೆ ಮುಂದುವರಿಯಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ. ಆದರೆ ನಾಳಿನ ಕಥೆ ಏನು ಅನ್ನುವಂಥದ್ದು ಇರುವಂಥದ್ದು ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟವಾದ ಉತ್ತರ ಲಭಿಸೋದಿಕ್ಕಿದೆ. ಸೊ ಇವತ್ತಿನ ಓವರ್ ಆಲ್ ಡೆವಲಪ್ಮೆಂಟ್ಗಳ ಬಗ್ಗೆ ಕೂಡ ಚಾನಲ್ ಮುಖ್ಯಸ್ಥ ದಾಮೋದರ ದುಂಡೋಲಿ ಅವರಿಂದ ನಾವು ಅಂದರೆ ಆ ಸ್ಥಳದಲ್ಲೇ ಅಲ್ಲಿನ ಪ್ರತಿಯೊಂದು ಆಗು ಹೋಗುಗಳನ್ನು ಗಮನಿಸ್ತಾ ಇರುವಂತಹ ಮಾಹಿತಿಯನ್ನು ಕೊಡ್ತಾ ಇರುವಂತಹ ದಾಮೋದರ ಅವರಿಂದ ಡೀಟೇಲ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೇವೆ. ಸೊ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ ಅಲ್ಲಿದ್ದಂತಹ ವಸ್ತುಗಳನ್ನು ಕೂಡ ಈಗ ವಾಹನಗಳಿಗೆ ಲೋಡ್ ಮಾಡಲಾಗ್ತಾ ಇದೆ. ಅಲ್ಲಿದ್ದಂತಹ ತಂದಿದ್ದಂತಹ ಚೇರ್ಗಳಿರ್ಬೋದು ಅಥವಾ ಇನ್ನಿತರ ಪರಿಕರಗಳಿರ್ಬೋದು ಎಲ್ಲವನ್ನೂ ಕೂಡ ಟಾರ್ಪಾಲ್ ಇರ್ಬೋದು ಎಲ್ಲವೂ ಕೂಡ ಈಗ ವಾಹನಕ್ಕೆ ಲೋಡ್ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗುವಂತಹ ಕೆಲಸಗಳಾಗ್ತಾ ಇದೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಸೊ ಅಂದ್ರೆ ಈಗ ಒಬ್ಬೊಬ್ಬರಾಗಿ ಆ ಒಂದು ಸ್ಥಳದಿಂದ ಹೊರಗಡೆ ಬಂದಿದ್ದಾರೆ. ಸೊ ಈಗ ಅಲ್ಲಿದ್ದಂತಹ ವಸ್ತುಗಳನ್ನ ಕೂಡ ಲೋಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗುವಂತಹ ಕೆಲಸಗಳು ನಡೀತಾ ಇದೆ. ಸೊ ಬಹುತೇಕ ಇವತ್ತಿನ ಒಂದು ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಎಲ್ಲರೂ ಕೂಡ ಸ್ಥಳದಿಂದ ತೆರಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಏನೇನಾಯ್ತು, ಒಟ್ಟು ಡೆವಲಪ್ಮೆಂಟ್ಗಳು ಏನೇನಾಯ್ತು ಬೆಳಗ್ಗಿನಿಂದ ಎಲ್ಲವನ್ನೂ ಕೂಡ ಓವರ್ ಆಲ್ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳೋಣ. ಈಗ ಚಾನಲ್ ಮುಖ್ಯಸ್ಥ ದಾಮೋದರ್ ದುಂಡೋಲಿ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಎಸ್ ದಾಮೋದರ್, ಏನೇನಾಯ್ತು ಇವತ್ತು ಬೆಳಗ್ಗಿನಿಂದ ಮತ್ತೆ ಈಗ ಮುಂದಿನ ಕಾರ್ಯಾಚರಣೆಯ ಒಂದು ಅಪ್ಡೇಟ್ಸ್ ಏನಿದೆ ಅಂತ?
ಗೌತಮ್, ಇವತ್ತು ಬೆಳಗಿನಿಂದ ಬಹಳಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಯಾಕಂದ್ರೆ 10:30 ಗಂಟೆಯಿಂದಲೂ ಕೂಡ 10:30 ಗಂಟೆ ಆದ್ರೂ ಕೂಡ ಮುಸುಕುಧಾರೆ ಆಗಮಿಸದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೇನೋ ಎಡವಟ್ಟುಗಳಾಗಿವೆ, ಅಲ್ಲಿ ಬರೋದಿಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಇತ್ತು. ಅದರ ನಂತರ ಮುಸುಕುಧಾರೆ ಬಂದ್ರು. ಅಲ್ಲಿಗೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪಕ್ಕೆ 11:15 ಬಂದು 11:15 ಅಷ್ಟೊತ್ತಿಗೆ 11:15 ಇಲ್ಲಿ ಉತ್ಖನನ ಕಾರ್ಯ ಆರಂಭಗೊಳ್ತು. ಒಂಬತ್ತನೇ ಗುರುತು ಏನಿತ್ತು, 9ನೇ ಗುರುತಿನ ಬಗ್ಗೆ ಬಹಳಷ್ಟು ರೀತಿಯಂತ ಬರಹಗಳು ಓಡಾಡ್ತಾ ಇತ್ತು. ಜೊತೆಗೆ 9ನೇ ಗುರುತಿನಲ್ಲಿ ಅಷ್ಟಿದೆ ಇಷ್ಟಿದೆ ಅನ್ನುವಂತ ಲೆಕ್ಕಾಚಾರಗಳೆಲ್ಲ ಫೇಸ್ಬುಕ್ ನಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಗೆ ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ಓಡಾಡ್ತಾ ಇತ್ತು. ಆದ್ರೆ 9ನೇ ಗುರುತಿನಲ್ಲಿ ಯಾವುದೇ ಕಳೆ ಬರ ಪತ್ತೆ ಆಗಿಲ್ಲ ಅನ್ನುವಂತಹದ್ದು ಮೊದಲ ನ್ಯೂಸ್ ಮಧ್ಯಾಹ್ನದಷ್ಟೊತ್ತಿಗೆ ಬಂತು. ಅದಾದ ನಂತರ 10ನೇ ಗುರುತನ್ನ ಅಗೆಯೋದಕ್ಕೆ ಅಧಿಕಾರಿಗಳು ಕಾರ್ಮಿಕರನ್ನ ನಿಯೋಜಿಸಿದ್ರು. ಮಧ್ಯಾಹ್ನದ ಊಟದ ಬಳಿಕ 10ನೇ ಗುರುತನ್ನ ಅಗೆಯೋದಕ್ಕೆ ಕಾರ್ಮಿಕರು ಮುಂದಾದ್ರು. ಆದ್ರೆ ಈ ವೇಳೆಗೆ JCBಯನ್ನು ಕೂಡ ಬಳಸಿಕೊಳ್ಳಲಾಯಿತು 9ನೇ ಗುರುತಿಗೆ. ನಂತರ 10ನೇ ಗುರುತಿಗೂ ಕೂಡ JCBಯನ್ನು ಬಳಸಿಕೊಳ್ಳುವಂತ ನಿರ್ಧಾರವನ್ನು ಮಾಡಲಾಯಿತು. ಆ ನಂತರ JCBವನ್ನ ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ ಮತ್ತು ಕಾರ್ಮಿಕರಿಗೆ ತೆರೆದಂತ ಸಂದರ್ಭದಲ್ಲಿ ಜೋರಾದ ಮಳೆಯಾದ ಕಾರಣ ಅಲ್ಲಿ ಯಾವುದೇ ರೀತಿಯಾದಂತಹ ಉತ್ಖನನ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ 10ನೇ ಸ್ಪಾಟಿನ ಉತ್ಖನನ ಕಾರ್ಯವನ್ನ ಮೊಟಕುಗೊಳಿಸಿ ಇದೀಗ ಸ್ಥಳದಿಂದ ಅಧಿಕಾರಿಗಳು ಮುಸುಕುದಾರಿ ಎಲ್ಲರೂ ಕೂಡ ತೆರಳಿದ್ದಾರೆ. ಮತ್ತೊಂದು ನ್ಯೂಸ್ ಬರ್ತಾ ಇದೆ, ಸ್ಪಷ್ಟವಾಗಿ ಮಾಹಿತಿ ಸಿಗದೇ ಇದ್ರು ನಾಳೆ ಆಫ್ ಡೇ ಅನ್ನುವಂತಹ, ನಾಳೆ ಆಫ್, ಸೋಮವಾರ ಉತ್ಖನನ ಮುಂದುವರಿಯುತ್ತೆ ಅನ್ನುವಂತಹದ್ದು ಮಾಹಿತಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆದಿತ್ಯವಾರವಾದಂತಹ ನಾಳೆ ಒಂದು ಬ್ರೇಕ್ ಅನ್ನ ತೆಗೆದುಕೊಂಡು ಸೋಮವಾರ ಮತ್ತೆ ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ. ಉತ್ಖನನ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ, ಅಂದ್ರೆ ಈಗ ನಾಳೆ ಬಹುತೇಕ ಅಧಿಕಾರಿಗಳು ಒಂದು ವಿರಾಮವನ್ನ ಪಡೆದುಕೊಳ್ಳುವಂತಹ ಚಾನ್ಸಸ್ ಇದೆ ಅನ್ನುವಂಥದ್ದು ಇಲ್ಲಿ. ನಾಳೆ ಬಹುತೇಕ ಅಧಿಕಾರಿಗಳು ವಿರಾಮವನ್ನು ಪಡೆದುವಂತಹ ಸಾಧ್ಯತೆ ಇದೆ. ಈಗಾಗಲೇ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಾಳೆ ಆಫ್ ಅನ್ನುವಂತಹದ್ದು ಬಂದಿದೆ. ಆದ್ರಿಂದ ನಾಳೆ ಆಫ್, ಸೋಮವಾರ ಉತ್ಖನನ ಕಾರ್ಯ ಮುಂದುವರಿಲಿಕ್ಕಿದೆ ಗೌತಮ್. ಓಕೆ, ಅಂದ್ರೆ ಸೋಮವಾರ ಅಂದ್ರೆ ಮುಂದಿನ ಕಾರ್ಯಾಚರಣೆ ಆರಂಭ ಆಗುವಂತದ್ದು ಪಾಯಿಂಟ್ ನಂಬರ್ 10 ಇಂದ ಆಗಿದ್ರೆ ಇವತ್ತು ಒಂದೇ ಪಾಯಿಂಟ್ ನಂಬರ್ 10ರಲ್ಲಿ ಇವತ್ತು ಅರ್ಧಕ್ಕೆ ಮೊಟಕುಗೊಂಡಂತಹ ಪಾಯಿಂಟಿನಿಂದ ಆರಂಭಗೊಳ್ಳಿಕ್ಕಿದೆ ಕಾರ್ಯಾಚರಣೆ. ಓಕೆ, ಶೋಧ ಕಾರ್ಯಾಚರಣೆ ನಾಡಿದ್ದು ಸೋಮವಾರ ಬೆಳಗ್ಗೆ ಆರಂಭಗೊಳ್ಳುವಂತದ್ದು ಪಾಯಿಂಟ್ ನಂಬರ್ 10ರಿಂದ ಗೌತಮ್. ಓಕೆ, ಸೊ ಈ ಮೂಲಕ ಇವತ್ತಿನ ಇಡೀ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ ಅಂತ. ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ನಿಮ್ಗೊಂದಷ್ಟು ವಿಡಿಯೋಗಳು ಕೂಡ ಬಂತು ಅಂತ ಅನ್ಸುತ್ತೆ, ಅಧಿಕಾರಿಗಳು ಹೊರಟಿರುವಂತ ವಿಡಿಯೋಗಳು ಕೂಡ ಬಂತು ಅಂತ ಅನ್ಸುತ್ತೆ. ನೇರ ಪ್ರಸಾರದ ಸ್ಟುಡಿಯೋಸ್ ನಲ್ಲಿ ವಾದಂತಹ ಸಂಪೂರ್ಣ ವಿಷಯಾವಳಿಗಳನ್ನ ಜನತೆ ನೋಡಿದ್ದಾರೆ ಗೌತಮ್. ಒಂದು ವಿಷಯ, ಇಲ್ಲಿ ಒಂದಿಷ್ಟು ಮಾತುಕತೆಗಳಲ್ಲಿ ಸುದ್ದಿಯಲ್ಲಿ ಏನಾಗ್ತಾ ಸ್ಪಷ್ಟವಾಗಿ ಬರ್ತಾ ಇದೆ. ಧನ್ಯವಾದಗಳು ಅನ್ನುವಂಥದ್ದನ್ನ ಸ್ಥಳೀಯರು ನಮಗೆ ಬಂದು ತಿಳಿದಿದೆ ಗೌತಮ್. ಈ ಶ್ರಮದ ಎಲ್ಲರಿಗೂ ಕೂಡ ಅಭಿನಂದನೆ. ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇದಾರೆ, ಏನ್ ನಡೀತಾ ಇದೆ ಅದನ್ನ ಸ್ಪಷ್ಟವಾಗಿ ನಿರಂತರವಾಗಿ ಗಾಳಿ ಮಳೆಯನ್ನ ಲೆಕ್ಕಿಸದೆ ನೇರ ಪ್ರಸಾರವನ್ನ ಕೊಡ್ತಾ ಇದ್ದೀರಿ, ನಿಮಗೆ ಧನ್ಯವಾದ ಅನ್ನುವಂಥದ್ದನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನ ಮಾಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡಿದೆ. ಅದರ ಜೊತೆಗೆ ಗಾಳಿ ಮಳೆಗೆ ನಮ್ಮ ಇಕ್ವಿಪ್ಮೆಂಟ್ ಗಳಿಗೆ ಕೆಲವೊಂದು ತೊಂದರೆಗಳಾದ್ರೂ ಕೂಡ ಎದೆಗುಂದದೆ ಪ್ರತಿ ಒಂದನ್ನು ಕೂಡ ನಿಭಾಯಿಸಿಕೊಂಡು ನಮ್ಮ ಹುಡುಗರು ಈ ಒಂದು ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಗೌತಮ್. ಎಸ್, ಖಂಡಿತ ಈ ಒಂದು ಶ್ರಮವನ್ನ ಅಂದ್ರೆ ಬಹುಶಃ ಇದು ಅಭಿನಂದನಾರ್ಹ ವಿಚಾರ. ಈ ಒಂದು ಅನೇಕ ಸವಾಲುಗಳ ಮಧ್ಯೆಯೂ ಕೂಡ ನಿರಂತರವಾಗಿ ವೀಕ್ಷಕರಿಗೆ ಮಾಹಿತಿಯನ್ನ ಒದಗಿಸಬೇಕು ಎನ್ನುವಂತಹ ನೆಲೆಯಲ್ಲಿ ನಿರಂತರವಾಗಿ ಈ ಒಂದು ವಿಚಾರದ ಹಿಂದೆ ಇರುವಂತಹ ಎಲ್ಲಾ ವಿಚಾರಗಳನ್ನ ತಿಳಿಸುವಂತಹ ಮಾಹಿತಿಗಳನ್ನ ಒದಗಿಸುವಂತಹ ಕೆಲಸವನ್ನ ತಾವು ಮತ್ತೆ ಕ್ಯಾಮರಾಮ್ಯಾನ್ಸ್ ಎಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ತಮಗೂ ಕೂಡ ಒಂದು ವಿಶೇಷವಾದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ನಾವು ಕೂಡ ಒಟ್ಟು ತಂಡದ ಪರವಾಗಿ ನಾವು ಕೂಡ ಹೇಳ್ತಾ ಇರುವಂತದ್ದು. ಗೌತಮ್, ಇಲ್ಲಿ ನಮ್ಮ ತಂಡದ ನಿಶಾನ್ ಬಂಗೇರ್ ಅವರಿದ್ದಾರೆ. ಆನಂತರ ಕ್ಯಾಮರಾದಲ್ಲಿ ಬಹಳ ಶ್ರಮವನ್ನ ವಹಿಸ್ತಾ ಇರುವಂತಹ ಆದಿತ್ಯ ಶೆಟ್ಟಿ ಬಳಂಜ ಅವರಿದ್ದಾರೆ, ವನೀಶ್ ಮರೋಡಿ ಅವರಿದ್ದಾರೆ. ಅವರನ್ನು ಕೂಡ ಗುರುತಿಸಬೇಕು. ಅದರ ಜೊತೆಗೆ ನಮ್ಮಲ್ಲಿ ಇಂಟರ್ನ್ಶಿಪ್ ಗೆ ಅಂತ ಬಂದಿರುವಂತಹ ಹುಡುಗರು, ಅಂದ್ರೆ SGM ಜರ್ನಲಿಸಂ ವಿಭಾಗದ ಇಂಟರ್ನ್ಶಿಪ್ ಗೆ ಬಂದಿರುವಂತಹ ಹುಡುಗರು ಕೂಡ ತಮಗೆ ಒಂದಷ್ಟು ಅವರ ಒಂದು ವರದಿಗಾರಿಕೆಯ ಮೂಲಕ ನೆರವಾಗ್ತಾ ಇರುವಂತದ್ದು. ಇಲ್ಲಿ ಏನಾಗ್ತದೆ ಅದನ್ನು ವರದಿ ಮಾಡ್ತಾ ಇದ್ದಾರೆ. ಆ ಇಂಟರ್ನ್ಶಿಪ್ ನ ಹುಡುಗರಿಗೂ ಕೂಡ ಬಹಳ ದೊಡ್ಡ ಅನುಭವಗಳಾಗ್ತಾ ಇವೆ. ಇಂಟರ್ನ್ಶಿಪ್ ನ ಹುಡುಗರನ್ನ ನಾವು ಹೇಳೋದಾದ್ರೆ ಯಕ್ಷಿತ್ ನಾಳ,
ಸುತನ್, ಆ ನಂತರ ದಿನೇಶ್ ಶ್ರುತ, ಈ 4 ಜನರು ಕೂಡ ಬಹಳಷ್ಟು ಶ್ರಮ ವಹಿಸಿ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸ್ಟುಡಿಯೋದಲ್ಲಿ ಇರ್ತಕ್ಕಂತಹ ಸುಳ್ಯದ ಶ್ರೀಧಾಮ್ ಅವರಿದ್ದಾರೆ, ನಿರೂಪಕರಾಗಿ ನೀವಿದ್ದೀರಿ ಗೌತಮ್ ಶೆಟ್ಟಿ ಇರಾ ಅವರು, ಆನಂತರ ಮತ್ತೊಬ್ರು ನಮ್ಮ ಹಿರಿಯ ನಿರೂಪಕಿ, ಪ್ರಧಾನ ನಿರೂಪಕಿ ಆಗಿರುವಂತಹ ಶ್ರೇಯಾ ಶೆಟ್ಟಿ ಪುಷ್ಪರಾಜ್ ಇದ್ದಾರೆ. ಆನಂತರ ನಮ್ಮ ಒಂದು ವಿಭಾಗದ ತಾಂತ್ರಿಕ ವಿಭಾಗದ ಮತ್ತು ನಮ್ಮ ಸಂಪೂರ್ಣ ಪ್ರೊಡಕ್ಷನ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪುಷ್ಪರಾಜ್ ಇದ್ದಾರೆ. ಆನಂತರ ನಮ್ಮ ಜೊತೆಗೆ ಸಹಕರಿಸ್ತಾ ಇರುವಂತಹ ನಮ್ಮ ಸಂಪಾದಕರಾಗಿರುವಂತಹ ಸಂತೋಷ್ ಶಾಂತಿನಗರ ಇದ್ದಾರೆ. ಆನಂತರ ರಾಘವ್ ಶರ್ಮಾ ಇದ್ದಾರೆ, ರೂಪೇಶ್ ಇದ್ದಾರೆ, ಸಂದೀಪ್ ಇದ್ದಾರೆ. ಆನಂತರ ನಮ್ಮ ತಂಡವು ಪೂರ್ತಿ ಪ್ರಸಾದ್ ಇರ್ಬೋದು, ಸುವೀರ್ ಇರ್ಬೋದು. ಆನಂತರ ನಮಗೆ ಬೆಳಗ್ಗಿನಿಂದ ಬೇರೆ ಬೇರೆ ಕಡೆಗೆ, ಅಂದ್ರೆ ಬಹಳ ಮುಖ್ಯ ಏನು ಗೊತ್ತಾ, ಇಲ್ಲಿ ಟೀಮ್ ವರ್ಕ್ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಬೆಳಗ್ಗೆ ಸ್ಟೇಷನ್ ಹತ್ರ, ಮಧ್ಯಾಹ್ನದ ಊಟದ ವಿಜುವಲ್ಸ್ ಸ್ಟೇಷನ್ ಹತ್ರ, ಧರ್ಮಸ್ಥಳ ಸ್ಟೇಷನ್ ಹತ್ರ, ಬೆಳಗ್ಗೆ ಬೆಳ್ತಂಗಡಿಯ SIT ಕಚೇರಿ ಹತ್ರ, ಮಧ್ಯಾಹ್ನಕ್ಕೆ ಸ್ನಾನಘಟ್ಟದ ಹತ್ರ, ಹೀಗೆ ವಿವಿಧ ಕಡೆಗಳಲ್ಲಿಯೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ವಿಜುವಲ್ಸ್ ಅನ್ನ ಕೊಡುವಂತ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡಿದೆ. ಇದಕ್ಕೆ ಇಡೀ ತಂಡದ ಸಹಕಾರ ಇದೆ. ಆ ಎಲ್ಲ ತಂಡದವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ನಮ್ಮ ಚಾಲಕರಾಗಿರುವಂತಹ ಕುಶಾಲಪ್ಪ ಅವರು ಸೇರಿದಂತೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಸೋಮವಾರ ಉತ್ಖನನ ಕಾರ್ಯ ನಡೀತದೆ ಅನ್ನುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನೇನು ಅದು ಕೂಡ ಇನ್ನೇನು ಕೆಲವೇ ಕ್ಷಣ ನಾವು ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತೀವಿ. ಆದ್ರೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಸೋಮವಾರವೇ ಅನ್ನುವಂಥದ್ದು. ಆದ್ರಿಂದ ಈಗ ನಮಗೂ ಒಂದು ಸಣ್ಣ ಬ್ರೇಕ್, ಸೋಮವಾರ ಮತ್ತಷ್ಟು ಅಪ್ಡೇಟ್ ಗಳನ್ನ ಕೊಡ್ಲಿಕ್ಕೆ ನಾವು ಕೂಡ ಸಿದ್ಧರಾಗೋಣ ಅಂತ ಹೇಳ್ತಾ, ಇಲ್ಲಿಯ ಇವತ್ತಿನ ಅಪ್ಡೇಟ್ ಅನ್ನ ನಿಮಗೆ ಸಂಪೂರ್ಣವಾಗಿ ನೀಡಿದ್ದೇನೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಿಮಗೂ ಧನ್ಯವಾದ. ಯಾಕಂದ್ರೆ ಯಾವಾಗಲೂ ನೀವಲ್ಲ ಧನ್ಯವಾದ ಹೇಳೋದು. ಇವತ್ತು ಸ್ವಲ್ಪ ಉಲ್ಟಾ ಮಾಡೋಣ, ಎಲ್ಲ ಮೀಡಿಯಾದವರಂತೆ ನಾವ್ ಯಾಕಾಗೋದು, ನಾವು ಕೂಡ ನಿಮ್ಗೊಂದು ಧನ್ಯವಾದ. ನಾನು ಇಲ್ಲಿಂದ ಸೈನಿಂಗ್ ಆಫ್ ಮಾಡ್ತಾ ಇದ್ದೀನಿ. ಗೌತಮ್, ಮುಂದುವರಿಸಿ ನೀವು. ಥ್ಯಾಂಕ್ ಯು. ಎಲ್ಲ ಒಂದು ಮಾಹಿತಿಯನ್ನ ಕೂಡ ನಿರಂತರವಾಗಿ ಕೊಡುವಂತಹ ಕೆಲಸವನ್ನ ದಾಮೋದರ್ ದೊಂಡೋಲೆ ಅಂಡ್ ಟೀಮ್, ಕ್ಯಾಮರಾಮ್ಯಾನ್ಸ್ ಇರ್ಬೋದು, ಜೊತೆಗೆ ಇನ್ನಿತರ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಮಾಡಿದ್ದಾರೆ. ಉದ್ದೇಶ ಒಂದೇ, ನಿಖರವಾದ ಸ್ಪಷ್ಟವಾದ ಮಾಹಿತಿಯನ್ನ ವೀಕ್ಷಕರಿಗೆ ಒದಗಿಸಬೇಕು. ಯಾವುದೇ ಊಹಾಪೋಹಗಳಲ್ಲದೆ ನೈಜವಾದ ವಿಚಾರಗಳೇನಿದೆ ಅಥವಾ ಅಲ್ಲಿ ಏನಾಗ್ತಾ ಇದೆ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಹಾಗೇನೆ ತಂಡದ ಮೂಲಕ ಆಗ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಈಗ ಇವತ್ತಿನ ಕಾರ್ಯಾಚರಣೆ ಇವತ್ತಿನ ಕಾರ್ಯಾಚರಣೆಯನ್ನ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದಷ್ಟು ಅಧಿಕಾರಿಗಳು, ಸಿಬ್ಬಂದಿಗಳು ಆ ಒಂದು ಸ್ಥಳದಿಂದ ತೆರಳುತ್ತಾ ಇರುವಂತಹ ದೃಶ್ಯ, ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಅಲ್ಲಿಂದ ತೆರಳುತ್ತಾ ಇರುವಂತಹ ಒಂದು ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಅಲ್ಲಿದ್ದಂತಹ ವಸ್ತುಗಳನ್ನ ವಾಹನಗಳಿಗೆ ಲೋಡ್ ಮಾಡಿಕೊಂಡು ಹೋಗುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಅಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡಿದಂತಹ ಅಥವಾ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಂತಹ ಅಧಿಕಾರಿ ಸಿಬ್ಬಂದಿಗಳು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಇದು ಯಾವುದು ಕೂಡ ನಿರಂತರವಾಗಿ ಯಾರು ದಿನನಿತ್ಯ ಓಡಾಡುವಂತಹ ದಾರಿಯಲ್ಲ. ಒಂದು ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗ ಈ ಒಂದು ರಸ್ತೆಯ ಪಕ್ಕದಲ್ಲಿ ಬಂಗ್ಲೆಗುಡ್ಡೆ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಇದೆ ಅನ್ನುವಂಥದ್ದು. ಸೊ ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿಂದ ಹೊರಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ತೋರಿಸ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸೊ ಇವತ್ತಿನ ಕಾರ್ಯಾಚರಣೆಯನ್ನ ಈ ಮೂಲಕ ಇಲ್ಲಿನ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ. ಅಂದ್ರೆ SIT ಇವತ್ತಿನ ತನಿಖೆಯನ್ನು ಇಲ್ಲಿಗೆ ಸ್ಥಗಿತಗೊಳಿಸಿದೆ. ಅಂದ್ರೆ ಪಾಯಿಂಟ್ ನಂಬರ್ 10 ತನಿಖೆ ಆಗ್ಲಿಲ್ಲ, ಅಂದ್ರೆ ಅಲ್ಲಿನ ಒಂದು ಎಕ್ಸ್ಹ್ಯೂಮೇಷನ್ ಆಗಿಲ್ಲ, ಅದನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಭಾರಿ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಮುಂದಕ್ಕೆ ಸೋಮವಾರಕ್ಕೆ ಈ ಒಂದು ಕಾರ್ಯಾಚರಣೆ ಮುಂದುವರಿಯುವಂತಹ ಚಾನ್ಸಸ್ ಇದೆ. ನಾಳೆ ಒಂದು ರಜೆಯ ಹಿನ್ನೆಲೆಯಲ್ಲಿ ವಿರಾಮವನ್ನ ಪಡೆದುಕೊಳ್ತಾರೆ ಎನ್ನುವಂತಹ ಮಾಹಿತಿ ಇದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ, ಅಲ್ಲಿ ಕರ್ತವ್ಯ ನಿರ್ವಹಣೆಗೆ ತೆರಳಿದಂತಹ ಸಿಬ್ಬಂದಿಗಳು, ಅಧಿಕಾರಿಗಳು, ಅಫಿಷಿಯಲ್ಸ್ ಎಲ್ಲರೂ ಕೂಡ ಅಲ್ಲಿಂದ ಹೊರಭಾಗಕ್ಕೆ ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನೇನು ಅಲ್ಲಿ ಈಗಾಗಲೇ ಅವರು ತೆರಳಿದ್ದಾರೆ ವಾಹನದ ಮೂಲಕ. ಅಲ್ಲಿಂದ ಬರ್ತಾ ಇರುವಂತಹ ದೃಶ್ಯಗಳನ್ನ, ಅಂದ್ರೆ ಆ ಒಂದು ಅವರ ಒಂದು ಅಲ್ಲಿಂದ ಹೊರಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನ ತೋರಿಸುವಂತಹ ಒಂದು ಪ್ರಯತ್ನ ಈ ಮೂಲಕ ಆಗ್ತಾ ಇರುವಂತದ್ದು. ಸೊ 2 ಕ್ಯಾಮೆರಾಗಳ ಮೂಲಕ ಅಲ್ಲಿನ
ಎಲ್ಲ ಒಂದು ಚಟುವಟಿಕೆಗಳು ಚಲನವಲನಗಳನ್ನ ತೋರಿಸುವಂತಹ ಪ್ರಯತ್ನ. ಬಹುಶಃ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಾವು ನೋಡಬಹುದು. ಮಳೆಯಿಂದ ಒಂದಷ್ಟು ಒದ್ದೆಯಾಗಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಅವರ ಸಮವಸ್ತ್ರ ಒದ್ದೆಯಾಗಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಹುಶಃ ಎಲ್ಲರೂ ಕೂಡ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅಲ್ಲಿ SP ದಯಾಮ ಅವರು ಆಗಮಿಸ್ತಾ ಇರುವಂತದ್ದು ಕೂಡ ನಾವು ಈ ಒಂದು ದೃಶ್ಯಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು. SP ದಯಾಮ ಅವರು SIT ಯ ಪ್ರಮುಖ ಅಧಿಕಾರಿ, ಅವರ ನೇತೃತ್ವದಲ್ಲೇ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ, ಅವರ ಮೇಲ್ವಿಚಾರಣೆ ಇಲ್ಲಿ. ಅದೇ ರೀತಿ ಸಾಕ್ಷಿ ದೂರುದಾರ ಕೂಡ ಮುಸುಕುಧಾರಿಯಾಗಿ ಇನ್ನಿತರ ಅಧಿಕಾರಿಗಳ ಜೊತೆಗೆ ಅಲ್ಲಿಂದ ಆಗಮಿಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಶಸ್ತ್ರಸಜ್ಜಿತ ANF ಸಿಬ್ಬಂದಿಗಳು ಒಂದು ಬಂದೋಬಸ್ತನ್ನ ಅಥವಾ ಪಹರೆಯನ್ನು ಏರ್ಪಡಿಸಿರುವಂತದ್ದು. ಅವರ ಜೊತೆಗೆ ಆಗಮಿಸಿ ನೇರವಾಗಿ ಪೊಲೀಸ್ ವಾಹನಕ್ಕೆ ಹತ್ತಾ ಇರುವಂತದ್ದು. ಅಂದ್ರೆ ಸಾಕ್ಷಿ ದೂರುದಾರನನ್ನ ಕರೆದೊಯ್ಯುವಂತಹ ವಾಹನ ಅಲ್ಲಿ ಅವರು ಇಳಿಯುವಂತಹ ಜಾಗದಲ್ಲೇ ಬಂದು ನಿಂತಿರುತ್ತೆ. ಸೊ ಅಲ್ಲಿಂದ ನೇರವಾಗಿ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ, ಎಲ್ಲಿ ಅವರು ಇಳಿತಾರೋ ಅಲ್ಲೇ ಒಂದು ಅದೇ ಹತ್ತಿರದ ಜಾಗದಲ್ಲೇ ಅದನ್ನ ನಿಲ್ಲಿಸಿ ಅಲ್ಲಿಂದ ಅವರನ್ನ ಇಳಿಸುವಂತಹ ಒಂದು ಕೆಲಸಗಳಾಗುವಂಥದ್ದು. ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಅವರು ಆ ವಾಹನದಿಂದ ಇಳಿದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ತೆರಳುತ್ತಾರೆ. ಅದೇ ರೀತಿ ವಾಪಸ್ ಕರೆದುಕೊಂಡು ಹೋಗುವಾಗ್ಲೂ ಕೂಡ ಅದೇ ಒಂದು ಹಾದಿಯ ಮೂಲಕ, ಅಂದ್ರೆ ಅದೇ ಒಂದು ಹಾದಿಯ ಪಕ್ಕದಲ್ಲೇ ವಾಹನವನ್ನ ನಿಲ್ಲಿಸಿ ಕರೆದುಕೊಂಡು ಹೋಗುವಂತಹ ಕೆಲಸ. ಸೊ ಈಗಾಗಲೇ ಹೊರಟಿದ್ದಾರೆ. ನಾವು ಅವರು ಬಂದಂತಹ ಒಂದಷ್ಟು ದೃಶ್ಯಗಳನ್ನ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಅಂದ್ರೆ ಬಹುಶಃ ಅವರ ಒಂದು ಹಾದಿ ಎಷ್ಟು ಕಠಿಣ ಇದೆ, ಅಲ್ಲಿಂದ ತೆರಳುವಂತದ್ದು, ಅಲ್ಲಿಗೆ ಹೋಗೋದು ಬರೋದು ಅಷ್ಟೊಂದು ಸುಲಭ ಇಲ್ಲ ಅನ್ನುವಂಥದ್ದನ್ನ ಒಂದು ತೋರಿಸುವಂತಹ ಒಂದು ಪ್ರಯತ್ನಕ್ಕಾಗಿ ಈ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ತೋರಿಸಿರುವಂತದ್ದು. ಸೊ ಈಗಾಗಲೇ ಅವರು ಆ ಸ್ಥಳದಿಂದ ಹೊರಟು ಬೆಳ್ತಂಗಡಿಯತ್ತ ಆಗಮಿಸಿದ್ದಾರೆ ಅನ್ನುವಂಥದ್ದು. ಸೊ ಆ ಮೂಲಕ ಇವತ್ತಿನ ಕಾರ್ಯಾಚರಣೆ ಅಂದ್ರೆ ಪಾಯಿಂಟ್ 10 ಅಲ್ಲಿ ಅರ್ಧ ಆಗಿರುವಂತದ್ದು. ಅಂದ್ರೆ ಬಹುಶಃ ಆರಂಭ ಮಾಡುವಂತಹ ಹಂತದಲ್ಲೇ ಮಳೆ ಬಂದಿರುವಂತದ್ದು. ಸೊ ಹೀಗಾಗಿ ಅಲ್ಲಿನ ಒಂದು ಫಲಿತಾಂಶ ಯಾವುದು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಮತ್ತೆ ಮುಂದಿನ ಹಂತದ ಕಾರ್ಯಾಚರಣೆ ಪಾಯಿಂಟ್ 10ರಿಂದಲೇ ಆರಂಭಗೊಳ್ಳುತ್ತೆ. ಸೊ ಇವತ್ತಿನ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಒಂದಷ್ಟು ತಡವಾಗಿ, ಅಂದ್ರೆ ಸಾಕ್ಷಿ ದೂರುದಾರ ತಡವಾಗಿ ಆಗಮಿಸಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಒಂದಷ್ಟು ತಡವಾಗಿ ತಲುಪಿದಂತಹ ಅಧಿಕಾರಿಗಳು ಆಲ್ಮೋಸ್ಟ್ 11:30 ಸುಮಾರಿಗೆ ಒಂದು ಎಕ್ಸಿಬಿಷನ್ ಆರಂಭ ಮಾಡಿದ್ರು ಪಾಯಿಂಟ್ ನಂಬರ್ 9ರಲ್ಲಿ. ಆದರೆ ಮಧ್ಯಾಹ್ನದವರೆಗೂ ಕೂಡ ಅಲ್ಲಿ ಆಗಿದಂತಹ ಸಂದರ್ಭದಲ್ಲಿ ಸುಮಾರು 6 ಅಡಿ ಆಳಕ್ಕೆ ಆಗಿದ್ರು. ಏನು ಅವಶೇಷಗಳು, ಕುರುಹುಗಳು ಪತ್ತೆಯಾಗಲಿಲ್ಲ, ಕಳೆಬರ ಪತ್ತೆಯಾಗಲಿಲ್ಲ. ಸೊ ಹಾಗಾಗಿ ಅಲ್ಲಿನ ಕಾರ್ಯಾಚರಣೆಯನ್ನು ಮುಗಿಸಿ ಮಧ್ಯಾಹ್ನದ ವಿರಾಮವನ್ನು ಪಡೆದುಕೊಂಡು ಮತ್ತೆ ಪಾಯಿಂಟ್ 10ಕ್ಕೆ ತೆರಳಿದ್ರು. ಅಲ್ಲಿ ಮಳೆ ಸುರಿದಂತಹ ಪರಿಣಾಮ ಕಾರ್ಯಾಚರಣೆಗೆ ಅಡ್ಡಿಯಾಯಿತು. ಸೊ ಈಗ ಅದನ್ನ ನಿಲ್ಲಿಸಿ ಮುಂದಿನ ಹಂತಕ್ಕೆ ಮುಂದೂಡಿಕೆ ಮಾಡಿ ಇವತ್ತಿನ ಒಟ್ಟು ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಈಗ ವಾಪಸ್ ಆಗ್ತಾ ಇದ್ದಾರೆ. ಸೊ ಸೋಮವಾರ ಬಹುತೇಕ ನಾಳೆ ರಜಾ ದಿನದ ಹಿನ್ನೆಲೆಯಲ್ಲಿ ಒಂದು ಕಾರ್ಯಾಚರಣೆಗೆ ವಿರಾಮ ಇರುವಂತಹ ಸಾಧ್ಯತೆಗಳು. ಇನ್ ಕೇಸ್ ನಾಳೆ ಕಾರ್ಯಾಚರಣೆ ಇದ್ರೆ ಅದರ ಒಟ್ಟು ಇಂದಿನ ಹಾಗೆ ನೇರ ಪ್ರಸಾರದಲ್ಲಿ ಆ ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನಗಳಾಗುತ್ತೆ. ಇನ್ ಕೇಸ್ ನಾಳೆ ವಿರಾಮ ಇದ್ರೆ ಸೋಮವಾರ ಮುಂದಿನ ಹಂತದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಆವತ್ತು ನಡೆಯುವಂತಹ ಒಟ್ಟು ಕಾರ್ಯಾಚರಣೆಯ ಸಮಗ್ರ ಮಾಹಿತಿಯನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯಥಾ ಪ್ರಕಾರ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.